ರೀತಿಯಾಗಿ ನಾನು ಟರ್ಮ್ಸ್ಗಳನ್ನು ತಗೊಂಡ್ರೆ ನನಗೆ ಕ್ಲಿಷ್ಟ ಆಗುತ್ತೆ, ಇನ್ನು ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗುತ್ತೆ ಟು ಫೈಂಡ್ either A or D ವ್ಯಾಲ್ಯೂ. ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ ಒಂದು ಟ್ರಿಕ್ನ ಬಳಸ್ತೀವಿ. ಜಾಮೆಟ್ರಿಕ್ ಮೀನ್ಗಿಂತ ಅರಿಥ್ಮೆಟಿಕ್ ಮೀನ್ ಗ್ರೇಟೆಸ್ಟ್ ಇರಬೇಕು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು. ಅರಿಥ್ಮೆಟಿಕ್ ಮೀನ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಾಮೆಟ್ರಿಕ್ ಮೀನ್. 2 ಟರ್ಮ್ಸ್ ಇರುತ್ತೆ, ಆ 2 ಟರ್ಮ್ಸ್ಗಳ ನಡುವೆ ಪ್ಲಸ್ ಸೈನ್ ಅಂದ್ರೆ ಸಮ್ ಅಂತ ಕೊಟ್ಟಿರ್ತಾರೆ. ಓಕೆ, ಆ 2 ಟರ್ಮ್ಸ್ಗಳ ಸಮ್. ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಚಾನೆಲ್ಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಮಕ್ಕಳೇ, ನಿಮ್ಮ ಪ್ರಿಪರೇಷನ್ ಎಲ್ಲ ಹೇಗೆ ನಡೀತಾ ಇದೆ? ಐ ಬಿಲೀವ್ ಖಂಡಿತ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂತ. ಸೊ ಯಾವಾಗಲೂ ಒಂದನ್ನ ನಾವು ತಲೆಯಲ್ಲಿ ಇಟ್ಕೋಬೇಕು, ಅದೇನು ಅಂದರೆ ಸತತ ಪರಿಶ್ರಮವೇ ಯಶಸ್ಸಿನ ಹಿಂದಿರುವ ಗುಟ್ಟು. ಸೊ ನಾವು ನಮ್ಮ ಒಂದು ಗುರಿನ ತಲುಪಬೇಕು ಅಂದರೆ ಖಂಡಿತ ಅದಕ್ಕೆ ಬೇಕಾಗಿರುವಂಥ ಎಫರ್ಟ್ನ ಹಾಕಲೇಬೇಕು. ಆಮೇಲೆ ಆ ಎಫರ್ಟ್ನ ಹಾಕಿದ್ಮೇಲೆ ಆ ಎಫರ್ಟ್ ಯಾವತ್ತೂ ನಿಮಗೆ ಕೈ ಕೊಡೋಲ್ಲ, ಖಂಡಿತ ಅದು ನಿಮ್ಮ ಜೊತೆಗೆ ಇದ್ದೇ ಇರುತ್ತೆ, ನಿಮಗೆ ಕೈ ಹಿಡಿಯುತ್ತೆ. ಓಕೆ, ಸೊ ನೋ ನೀಡ್ ಟು ವರಿ ಅಬೌಟ್ ಇಟ್. ಸೊ ಕಾನ್ಸ್ಟೆಂಟ್ ಆಗಿ ಎಫರ್ಟ್ನ ಹಾಕ್ತಾ ಹೋಗಿ, ಪ್ರತಿನಿತ್ಯ ನೀವು ಹಾರ್ಡ್ ವರ್ಕ್ ಮಾಡ್ತಾ ಹೋಗಿ, ಡೆಫಿನೆಟ್ಲಿ ಯು ವಿಲ್ ಸ್ಕೋರ್ ವೆಲ್. ಓಕೆ, ಅಷ್ಟನ್ನ ಮಾತ್ರ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಯಾವಾಗಲೂ ಮೋಟಿವೇಟೆಡ್ ಆಗಿರಿ, ಎನರ್ಜೆಟಿಕ್ ಆಗಿರಿ. ಓಕೆ, ಸೊ ನಿಮ್ಮ ಮೋಟಿವೇಶನ್ ಹಾಗೆ ಎನರ್ಜಿ, ನಿಮ್ಮ ಕಾನ್ಫಿಡೆನ್ಸ್ ಎಲ್ಲವನ್ನೂ ಉತ್ತೇಜನ ಮಾಡೋದು ಯಾವುದು ಅಂದರೆ ಕೇವಲ ನಿಮ್ಮ ಗುರಿನೇ. ನಿಮ್ಮ ಗುರಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಇವೆಲ್ಲ ಅಂದರೆ ಈ ಒಂದು ಛಲ ಆಗಿರಬಹುದು, ಒಳ್ಳೆ ಸ್ಕೋರ್ ಮಾಡಬೇಕು ಅನ್ನೋಂಥ ಹಠ ಆಗಿರಬಹುದು, ಇವೆಲ್ಲ ಆಟೋಮೆಟಿಕ್ ಆಗಿ ಇಟ್ ವಿಲ್ ಹೈಪ್. ಓಕೆ, ಸೊ ಹಾಗಾಗಿ ನಿಮ್ಮ ಗುರಿ ಕಡೆಗೆ ಮಾತ್ರ ಗಮನ ಕೊಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಸೆಷನ್ ಶುರು ಮಾಡೋಣ. ನಮ್ಮ ಇವತ್ತಿನ ಟಾರ್ಗೆಟ್ KCET ಸೆಷನ್ ಅಲ್ಲಿ ನಾವು 30 ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ. ಆದರೆ ಯಾವ ಚಾಪ್ಟರ್ ಅದನ್ನ ತಿಳ್ಕೊಳ್ಳೋಣ. ಸೊ ಇವತ್ತು ನಾವು ಸೀಕ್ವೆನ್ಸ್ ಅಂಡ್ ಸೀರೀಸ್ ಹಾಗೆ ಕಾಂಪ್ಲೆಕ್ಸ್ ನಂಬರ್ಸ್ ಹಾಗೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್, ಕಾಂಪ್ಲೆಕ್ಸ್ ನಂಬರ್ಸ್ ಅಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅನ್ನುವಂಥ 2 ಚಾಪ್ಟರ್ಗಳ ಮೇಲೆ ಬರುವ 30 ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ. ಓಕೆ, ಸೊ ಕ್ವೆಶನ್ಸ್ನ ಸಾಲ್ವ್ ಮಾಡೋ ಮುಂಚೆ ಈ 2 ಚಾಪ್ಟರ್ಗಳ ಮೇಲೆ ಬರುವ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಕೂಡ ನಾವು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀವಿ. ಏನೇನೆಲ್ಲ ಕಾನ್ಸೆಪ್ಟ್ಗಳು ನಮಗೆ CET ಪಾಯಿಂಟ್ ಆಫ್ ವ್ಯೂವಿಂದ ಬೇಕು ಅವುಗಳನ್ನು ಒಮ್ಮೆ ಕ್ವಿಕ್ ಆಗಿ ಗ್ಲಾನ್ಸ್ ಮಾಡೋಣ, ನಂತರ ನಾವು ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಆಲ್ ರೈಟ್, ಸೊ ಎಲ್ಲರೂ ಇವತ್ತಿನ ಸೆಷನ್ಗೆ ತಯಾರಿದ್ದೀರಲ್ಲ, ಶುರು ಮಾಡೋಣ. ಎಸ್, ಸೊ ಅವರ್ ಟಾರ್ಗೆಟ್ ಈಸ್ ಟು ಕಂಪ್ಲೀಟ್ ಬೋತ್ ದ ಚಾಪ್ಟರ್ಸ್. ಆ 2 ಚಾಪ್ಟರ್ಗಳ ಮೇಲೆ ಬರುವ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದೇ ನಮ್ಮ ಗುರಿ. ಓಕೆ, ಆಲ್ ರೈಟ್. ಹಾ, ಸೊ ಇವಾಗ ತಾನೇ ಹೇಳಿದೆ ನಾವು ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡೇ ಕ್ವಶನ್ಸ್ ಕಡೆಗೆ ಹೋಗೋದು ಅಂತ. ಹಾಗಿದ್ರೆ ಎಲ್ಲಿಂದ ಶುರು ಮಾಡೋದು? ಸೀಕ್ವೆನ್ಸ್ ಅಂಡ್ ಸೀರೀಸ್ ಬಗ್ಗೆ ಫಸ್ಟ್ ಡಿಸ್ಕಸ್ ಮಾಡೋಣ, ನಂತರ ಕಾಂಪ್ಲೆಕ್ಸ್ ನಂಬರ್ಸ್ ಹಾಗೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಕಡೆಗೆ ಹೋಗೋಣ. ಓಕೆ, ಆಲ್ ರೈಟ್, ಗ್ರೇಟ್. ಸೊ ಫಸ್ಟು ಸೀಕ್ವೆನ್ಸ್ ಅಂಡ್ ಸೀರೀಸ್. ಏನು? ಸೀಕ್ವೆನ್ಸ್ ಅಂಡ್ ಸೀರೀಸ್. ಸೀಕ್ವೆನ್ಸ್ ಅಂಡ್ ಸೀರೀಸ್ ಈ ಒಂದು ಚಾಪ್ಟರ್ ಅಲ್ಲಿ ನಾವು ಗಮನ ಕೊಡಬೇಕಾಗಿರೋ ಟಾಪಿಕ್ಗಳು ಯಾವ್ಯಾವುದು ಅಂದ್ರೆ, ಒಂದು ಅರಿಥ್ಮೆಟಿಕ್ ಪ್ರೋಗ್ರೆಷನ್, ಜಾಮೆಟ್ರಿಕ್ ಪ್ರೋಗ್ರೆಷನ್, ಅರಿಥ್ಮೆಟಿಕ್ ಮೀನ್ ಹಾಗೆ ಜಾಮೆಟ್ರಿಕ್ ಮೀನ್. ಓಕೆ, ಸೊ ಮೊದಲನೇದಾಗಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಯಾವುದು? ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಓಕೆ, ಸೊ ಈ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಏನಿದೆ ಅಲ್ಲ, ಇದು ನಮಗೆ ತೀರಾ ಹೊಸ್ತೇನಲ್ಲ. ನಾವು ಕ್ಲಾಸ್ 10th ಅಲ್ಲೂ ಕೂಡ ಇದನ್ನ ಕಲ್ತಿದ್ವಿ, ನೆನಪಿದೆನಾ? ಎಸ್. ಸೊ ಈಗ ಈ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ನಾವು ಫಸ್ಟ್ ಆಫ್ ಆಲ್ ಯಾವ್ದನ್ನ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತೀವಿ? ಸಪೋಸ್ 2, 4, 6, 8, 10 ಈ ರೀತಿ ಒಂದು ಸೀಕ್ವೆನ್ಷಿಯಲ್ ಅರೇಂಜ್ಮೆಂಟ್ ಅಂದ್ರೆ ಏನು? ಒಂದು ಆರ್ಡರ್ ವೈಸ್ ಅರೇಂಜ್ಮೆಂಟ್ ಆಗಿದೆ ನಂಬರ್ಸ್. ಆ ನಂಬರ್ಗಳನ್ನು ನಾವು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿಬಹುದು. ಯಾವಾಗ ಕರಿಬಹುದು? ಬರೀ ಆರ್ಡರ್ಲಿ ಅರೇಂಜ್ಮೆಂಟ್ ಆಗಿದ್ರೆ ಕರಿತೀವಾ? ಇಲ್ಲ. ಏನು ಅದಕ್ಕೆ ರೂಲ್ ಅಂದ್ರೆ, ಇಲ್ಲಿ ಇರ್ತಕ್ಕಂಥ ಎಲ್ಲಾ ನಂಬರ್ಸ್ಗಳ ಡಿಫ್ರೆನ್ಸ್ ಏನಿರಬೇಕು? ಕಾಮನ್ ಆಗಿ ಇರಬೇಕು, ಸೇಮ್ ಇರಬೇಕು. ಕರೆಕ್ಟ್ ಅಲ್ವಾ? ಅವಾಗ ಮಾತ್ರ ಆ ಒಂದು ಸೀಕ್ವೆನ್ಸ್ ಆಫ್ ನಂಬರ್ಸ್ ಅನ್ನ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿಬಹುದು. ರೈಟ್? ಸೊ 4 - 2 is 2, 6 - 4 is 2, 8 - 6 is 2, 10 - 8 is 2. ಅಂದ್ರೆ ಇಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಪ್ರತಿಯೊಂದು ನಂಬರ್ಗಳ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನು? 2. ರೈಟ್? ಸೊ ಹಾಗಿದ್ರೆ ನಾನು ಹೇಳ್ಬೋದು, ಇಫ್ ಇದನ್ನ ನಾನು ಕಾಮನ್ ಜನರಲೈಸ್ಡ್ ಆಗಿ ಬರೆದಾಗ A1, A2, A3 ಅಪ್ ಟು AN ಆರ್ ದ ಟರ್ಮ್ಸ್ ಇನ್ AP ಆರ್
ದ ಟರ್ಮ್ಸ್ ಇನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂದರೆ AP ಅಂತ ಹೇಳಿ ನಾನು ಶಾರ್ಟ್ ಕಟ್ ಆಗಿ ಬರಿತೀನಿ. ಗೆಟಿಂಗ್ ಇಟ್? ಓಕೆ. ಸೊ ಈ A1 A2 A3 ಅಪ್ ಟು AN ಅಂದರೆ n ನಂಬರ್ ಆಫ್ ಟರ್ಮ್ಸ್ಗಳು ಕೂಡ ಇಲ್ಲಿ ಬರಬಹುದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ. ಸೊ n ನಂಬರ್ ಆಫ್ ಟರ್ಮ್ಸ್ಗಳನ್ನ AP ಅಂತ ಯಾವಾಗ ಕರಿತೀವಿ? ಇಫ್ ಅಂಡ್ ಓನ್ಲಿ ಇಫ್ ದೇ ಹ್ಯಾವ್ ಕಾಮನ್ ಡಿಫ್ರೆನ್ಸ್. ಹೌದಾ? ಕಾಮನ್ ಡಿಫ್ರೆನ್ಸ್ ಕಾಮನ್ ಆಗಿ ಇದ್ದಾಗ ಮಾತ್ರ. ಹಾಗಿದ್ರೆ ಇಲ್ಲಿ ಕಾಮನ್ ಡಿಫ್ರೆನ್ಸ್ನ ಏನಂತ ಬರೀಬಹುದು? ಸಕ್ಸೀಡಿಂಗ್ ಮೈನಸ್ ಪ್ರಿಸೀಡಿಂಗ್. ಸಕ್ಸೀಡಿಂಗ್ ಮೈನಸ್ ಪ್ರಿಸೀಡಿಂಗ್ ಅಂದರೆ A3 ಮೈನಸ್ A2, A2 ಮೈನಸ್ A1 ಈ ರೀತಿಯಾಗಿ. ಕರೆಕ್ಟ್ ಅಲ್ವಾ? ಗೆಟಿಂಗ್ ಇಟ್? ಎಸ್. ಸೊ ದಿಸ್ ಇಸ್ ಅವರ್ ಕಾಮನ್ ಡಿಫ್ರೆನ್ಸ್. ದಿಸ್ ಇಸ್ ಅವರ್ ಕಾಮನ್ ಡಿಫ್ರೆನ್ಸ್. ಅಂದ್ರೆ ನಾವು ಕಾಮನ್ ಡಿಫ್ರೆನ್ಸ್ ಮುಖಾಂತರನೇ ಯಾವುದೇ ನಂಬರ್ ಆಫ್ ಟರ್ಮ್ಸ್ಗಳನ್ನ ಅಂದ್ರೆ ಆರ್ಡರ್ ವೈಸ್ ಕೊಟ್ಟಿರುವಂತಹ ಸೆಟ್ ಆಫ್ ನಂಬರ್ಸ್ಗಳನ್ನ ನಾವು ಏನಂತ ಹೇಳ್ತೀವಿ? ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆ ಅಂತ ಹೇಳ್ತೀವಿ. ಹಾಗಿದ್ರೆ ಇದಕ್ಕೆ ಒಂದು ಜನರಲ್ ಟರ್ಮ್ ಅಂತ ಇರುತ್ತಲ್ಲ, ಜನರಲ್ ಟರ್ಮ್ ಫಾರ್ಮುಲಾ ಇದೆ. ಸೊ ಅದೇನು? ಜನರಲ್ ಟರ್ಮ್. ಸೊ ನಮಗೆ ಗೊತ್ತಿರೋದೇ, ತೀರಾ ಪರಿಚಿತ ಇದು. ಹೌದಾ? ಯಾಕೆ ಪರಿಚಿತ? ಯಾಕೆಂದ್ರೆ ಇವಾಗ ಬರದ ತಕ್ಷಣ ನಿಮಗೆ ನೆನಪಾಗ್ಬಿಡುತ್ತೆ, ಮರ್ತು ಹೋಗಿದ್ರು ಕೂಡ ಅಲ್ವಾ? ಸೊ AN is equal to A plus n minus 1 into D. ಕರೆಕ್ಟ್ ಅಲ್ವಾ? ಹಾ. ಸೊ ಇಲ್ಲಿ D ಅಂದ್ರೆ ಏನು? ಕಾಮನ್ ಡಿಫ್ರೆನ್ಸ್. n ಅಂದ್ರೆ ಏನು? ನಂಬರ್ ಆಫ್ ಟರ್ಮ್ಸ್. A ಅಂದ್ರೆ ಏನು? ಫಸ್ಟ್ ಟರ್ಮ್. ವಾಟ್ ಅಬೌಟ್ AN? AN ಅಂದ್ರೆ ಯೂಶಲಿ ನಾವು ಲಾಸ್ಟ್ ಟರ್ಮ್ ಅಂತ ಹೇಳಿ ತಗೊಳ್ತೀವಿ. ಓಕೆ. ಸೊ AN ಅಂದ್ರೆ ಯೂಶಲಿ ನಾವು ಲಾಸ್ಟ್ ಟರ್ಮ್ ಅಂತ ಹೇಳಿ ಅಸ್ಯೂಮ್ ಮಾಡ್ತೀವಿ. ಗೆಟಿಂಗ್ ಇಟ್? ಓಕೆ. ಯೂಶಲಿ ನಾವು ಅಸ್ಯೂಮ್ ಮಾಡೋದು. ಕೆಲವೊಮ್ಮೆ ಅವರು 10th ಟರ್ಮ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಓಕೆ. 10th ಟರ್ಮ್ ಏನಾಗುತ್ತೆ ಅಲ್ಲಿ? A10 ಆಗುತ್ತೆ. ಹೌದಾ? 10th ಟರ್ಮ್, 10 ನಂಬರ್ ಆಫ್ ಟರ್ಮ್ಸ್ ಬೇರೆ. ಇಫ್ n is equal to 10 ದಟ್ ಈಸ್ ಡಿಫ್ರೆಂಟ್. A10 ದಟ್ ಈಸ್ ಡಿಫ್ರೆಂಟ್. ಕ್ಲಿಯರ್? ಅರ್ಥ ಆಗ್ತಿದಾ? ಎಸ್. ಸೊ AN ಯೂಶಲಿ ವಿ ವಿಲ್ ಅಸ್ಯೂಮ್ ಫಾರ್ ದ as a last term. ಇಷ್ಟನ್ನ ಜ್ಞಾಪಕ ಇಟ್ಕೊಳ್ಳಿ. ಹಾಗೆ ಜನರಲ್ ಟರ್ಮ್ ಫಾರ್ಮುಲಾ ಇಸ್ ದಿಸ್ ಒನ್. ಈಗ ಇದರಲ್ಲಿ ನಾವು ಇನ್ನು ಬೇರೆ ಬೇರೆ ವಿಷಯ ಏನ್ ನೋಡ್ತೀವಿ ಅಂದ್ರೆ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ AP ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಹೌದಾ? ಓಕೆ. ಸೊ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಇದರಲ್ಲಿ ಎರಡು ಫಾರ್ಮುಲಾ ಬರುತ್ತೆ. ಒಂದು ವೆನ್ ಲಾಸ್ಟ್ ಟರ್ಮ್ ಇಸ್ ಗಿವನ್, ಒಂದು ಸಮ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಲಾಸ್ಟ್ ಟರ್ಮ್ ಗೊತ್ತಿಲ್ಲ, ಅವಾಗ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ. ಯಾವ್ದ್ಯಾವ್ದದು? Sn is equal to n by 2 into 2a plus n minus 1 into d. ಇದು ಲಾಸ್ಟ್ ಟರ್ಮ್ ಗೊತ್ತಿಲ್ಲದೆ ಇದ್ದಾಗ. ಒಂದ್ ವೇಳೆ ಲಾಸ್ಟ್ ಟರ್ಮ್ ಗೊತ್ತಾ, ಅವಾಗ ಏನ್ ಮಾಡ್ತೀವಿ? n by 2 into a plus an. ಈ ಒಂದು ಫಾರ್ಮುಲಾನ ನಾವು ಯೂಸ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ದಿಸ್ ಇಸ್ ವೆನ್ ಲಾಸ್ಟ್ ಟರ್ಮ್ ಇಸ್ ನಾಟ್ ಪ್ರೊವೈಡೆಡ್. ಇದು ಲಾಸ್ಟ್ ಟರ್ಮ್ ಪ್ರೊವೈಡ್ ಮಾಡಿದಾಗ. ಕರೆಕ್ಟ್ ಅಲ್ವಾ? ಐ ಹೋಪ್ ಇಟ್ ಈಸ್ ಕ್ಲಿಯರ್. ಎಲ್ಲ ನೆನಪಾಗ್ತಿದೆ ಅಲ್ವಾ? ಎಸ್. ಸೊ ದಿಸ್ ಇಸ್ ಆಲ್ ಅಬೌಟ್ ಜನರಲ್ ಟರ್ಮ್, ಸಮ್ ಆಫ್ n ಟರ್ಮ್ಸ್ ಆಫ್ AP. ಈಗ ಇದರಲ್ಲಿ ನೋಡಿ, ಸಪೋಸ್ S1 ಇದೆ ಅಂತ ಇಟ್ಕೊಳ್ಳಿ. ವಾಟ್ ಯು ಮೀನ್ ಬೈ S1 ಹಿಯರ್? S1 ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಸಮ್ ಆಫ್ 1 ಟರ್ಮ್ಸ್. ಹೌದಾ? n ಇಲ್ಲಿ ನಂಬರ್ ಆಫ್ ಟರ್ಮ್ಸ್ ಅನ್ನ ಹೇಳುತ್ತೆ. ಹಾಗಿದ್ರೆ S1 ಅಂದ್ರೆ ಏನು? ಸಮ್ ಆಫ್ 1 ಟರ್ಮ್ಸ್. ಸೊ S1 ವಿಲ್ ಬಿ ಈಕ್ವಲ್ ಟು A1. ಹೌದಾ? ಒಂದೇ ಟರ್ಮ್, ಅದರ ಸಮ್, ದಟ್ ಈಸ್ S1. S1 ಶುಡ್ ಬಿ, ಆಫ್ ಕೋರ್ಸ್ ಶುಡ್ ಬಿ ಈಕ್ವಲ್ ಟು A1 ಅಂದ್ರೆ ಫಸ್ಟ್ ಟರ್ಮ್. S1 is equal to A ಅಂತನಾದ್ರೂ ಬರೀರಿ, A1 ಅಂತನಾದ್ರೂ ಬರೀರಿ. ದಟ್ ಈಸ್ ಅಪ್ ಟು ಯು. ಓಕೆ. ಎಸ್. ದೆನ್ ವಾಟ್ ಅಬೌಟ್ S2? S2 ಅಂದ್ರೆ ಸಮ್ ಆಫ್ ಫಸ್ಟ್ 2 ಟರ್ಮ್. ಸಿಂಪಲ್ ಅಲ್ವಾ? A1 A2 A3 ಈ ರೀತಿ ನಾವು ಟರ್ಮ್ಸ್ಗಳನ್ನು ರೆಪ್ರೆಸೆಂಟ್ ಮಾಡೋದು. ಹಾಗಿದ್ರೆ S2 ಏನಾಗುತ್ತೆ? A1 ಪ್ಲಸ್ A2. ಆಲ್ರೆಡಿ ನಮಗೊಂದು ವಿಷಯ ಗೊತ್ತು, ಅದೇನು? S1 is equal to A1 ಅಂದ್ರೆ ಏನು? A1 is equal to S1 ಅಂತ ಗೊತ್ತು. ಹಾಗಿದ್ರೆ ನಾನು A1 ಜಾಗದಲ್ಲಿ S1 ಅಂತ ಬರಿಬೋದು, ಏನು ತೊಂದರೆ ಇಲ್ಲ, ಬಿಕಾಸ್ ಬೋತ್ ಆರ್ ಈಕ್ವಲ್. ಓಕೆ. ಸೊ ನೌ ವಾಟ್ ಐ ವಿಲ್ ಡೂ? ನೋಡಿ, ಈ S1 ಮತ್ತೆ S2 ಬೋತ್ ಆರ್ ಸಮ್ ಅಲ್ವಾ? ಅದಕ್ಕೆ ನಾನು ಏನ್ ಮಾಡ್ತೀನಿ? ಒಂದು ಕಡೆ ಅವುಗಳನ್ನ ಬರ್ಕೊಂಡ್ಬಿಡ್ತೀನಿ. ಈ S1 ಈ ಕಡೆ ಕಳಿಸ್ತೀನಿ. ಅವಾಗ S2 ಮೈನಸ್ S1 ಇಸ್ ಈಕ್ವಲ್ ಟು A2. ಇಲ್ಲಿ A2 ಉಳ್ಕೊಳ್ತು. ಹಾಗೆ ಹೌದಾ? ಸೊ ಹಾಗಿದ್ರೆ ನಾನು ಕನ್ಕ್ಲೂಡ್ ಮಾಡ್ಬೋದು A2 ಇಸ್ ಈಕ್ವಲ್ ಟು S2 ಮೈನಸ್ S1. A2 ಏನಾಯ್ತು? S2 ಮೈನಸ್ S1. ಓಕೆ. ಸೊ ನಾನು ಏನು ಬರೆಯೋದಕ್ಕೆ ಹೊರಟಿದ್ದೀನಿ ನಿಮಗೆ ಅರ್ಥ ಆಗುತ್ತೆ.
ಈಗ A2 ವ್ಯಾಲ್ಯೂ ಬಂತು, ಹೌದಾ? ಸಮ್ ಆಫ್ 2 ಟರ್ಮ್ಸ್ನ ಬರೆದ್ವಿ, ಆದರೆ ಅದರ ಸಹಾಯದಿಂದ ನಮಗೆ A2 ಅಂದರೆ ಸೆಕೆಂಡ್ ಟರ್ಮ್ನ ಸಮ್ ಆಫ್ ಟರ್ಮ್ಸ್ಗಳ ಜೊತೆಗೆ ಹೇಗೆ ರಿಲೇಟ್ ಮಾಡ್ಬೋದು ಅಂತ ನನಗೆ ಗೊತ್ತಾಯ್ತು. ಈಗ S3 is equal to A1 plus A2 plus A3, ಕರೆಕ್ಟ್ ಅಲ್ವಾ? ಎಸ್. ಬಟ್ ಐ ಆಲ್ರೆಡಿ ನೋ S2 is equal to A1 plus A2. S2 is equal to A1 plus A2. ಹಾಗಿದ್ರೆ ಇಲ್ಲಿ ನಾನು ಈ A1 plus A2 ಬದಲಾಗಿ S2 ಅಂತ ಬರಿಬೋದು, ಹೌದಾ? ಸೊ ಅಂಡ್ S3 ಆಸ್ ಇಟ್ ಈಸ್ ಇರಲಿ. ಅಗೇನ್ ಈಗ ನಾನು ಏನು ಮಾಡ್ತೀನಿ, S2ನ ಈ ಕಡೆ ತಗೊಂಬಂದಾಗ S3 minus S2 is equal to A3. That is A3 will be equal to S3 minus S2. ಕರೆಕ್ಟ್ ಅಲ್ವಾ? ಎಸ್, ಎಕ್ಸಾಕ್ಟ್ಲಿ. ನೋಡಿ, ಇಲ್ಲಿ ನೀವು ನಾನು ಯಾಕೆ ಇಷ್ಟೆಲ್ಲ ಬರ್ದೆ ಅಂದರೆ ಇವುಗಳನ್ನು ನಾನು ಜನರಲೈಸ್ ಆಗಿ ಬರೀಬಹುದು, ಹೇಗೆ ಬರೀಬಹುದು ಅನ್ನೋದನ್ನ ನಾನು ತೋರಿಸ್ತಿದ್ದೀನಿ. ಅಂದರೆ ನೋಡಿ, ಇಲ್ಲಿ ನೀವು ನೋಡ್ತಾ ಬಂದಾಗ ಪ್ರತಿಯೊಂದು ಕಡೆಗೂ ನೀವು ಅಬ್ಸರ್ವ್ ಮಾಡಿದಾಗ ಹಿಯರ್ ಎನ್ ಏನಿದೆ ಅಲ್ಲ 2 ಇದೆ. ವಾಟ್ ಅಬೌಟ್ ಹಿಯರ್? ಇಲ್ಲಿನೂ ಕೂಡ ಎನ್ ಸೇಮ್ ಇದೆ, ಹೌದಾ? AN is equal to S1 ಆಯಿತು. ಆದರೆ ಇಲ್ಲಿ ನೋಡಿ, ಈ ಎರಡೂ ಎನ್ಗಳಿಗಿಂತ ಎರಡೂ ಕಡೆ ಎನ್ ಸೇಮ್ ಇದೆ, ಆದರೆ ಇಲ್ಲಿ ಇವುಗಳಿಗಿಂತ ಒಂದು ಕಡಿಮೆ ಇದೆ. ಅಂದರೆ ಎರಡೂ ಕಡೆ 2 ಇದೆ, ಇಲ್ಲಿ 1 ಇದೆ. ಈ ಕಡೆ ನೋಡಿ, ಇಲ್ಲಿ ಎರಡೂ ಕಡೆಗೆ ಎನ್ ವ್ಯಾಲ್ಯೂ ಏನಿದೆ 3 ಇದೆ, ಆದರೆ ಈ ಕಡೆ ನೋಡಿ ಎನ್ ವ್ಯಾಲ್ಯೂ 1 ಕಡಿಮೆ ಆಗಿದೆ. ಹಾಗಿದ್ರೆ ನಾನು ಇದನ್ನು ಜನರಲೈಸ್ ಆಗಿ ಬರಿತಾ ಹೋದಾಗ ಇಫ್ AN is equal to SN, ಹಾಗೆ ಅಲ್ಲ ಇರೋದು, AN is equal to SN. ಆದರೆ ಇಲ್ಲಿ ಮಾತ್ರ ಎನ್ಗಿಂತ ಒಂದು ವ್ಯಾಲ್ಯೂ ಕಡಿಮೆ ಇದೆ, ದೇರ್ಫೋರ್ SN minus 1. ಗೆಟ್ಟಿಂಗ್ ಇಟ್? ಇದು ನಮ್ಮ ತಲೆಯಲ್ಲಿ ಇರಲಿ, ಅಂದರೆ ದಿಸ್ ಇಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ ಸಮ್ ಆಫ್ n ಟರ್ಮ್ಸ್ ಆಫ್ AP, ಆಲ್ಸೋ ನಂಬರ್ ಆಫ್ ಟರ್ಮ್ಸ್ ಇನ್ AP. AN ಏನ್ ರೆಪ್ರೆಸೆಂಟ್ ಮಾಡುತ್ತೆ? ನಂಬರ್ ಆಫ್ ಟರ್ಮ್, ಐ ಮೀನ್ nth ಟರ್ಮ್ ಆಫ್ ಎನ್ AP, ಹೌದಾ? nth ಟರ್ಮ್ ಆಫ್ ಎನ್ AP ಈಸ್ ಈಕ್ವಲ್ ಟು ಸಮ್ ಆಫ್ n ಟರ್ಮ್ಸ್ ಮೈನಸ್ ಸಮ್ ಆಫ್ n ಮೈನಸ್ 1 ಟರ್ಮ್ಸ್. ಅಂದರೆ ಈ ಟರ್ಮ್ಸ್ಗಳು ಹಾಗೆ ಸಮ್ ಆಫ್ ಟರ್ಮ್ಸ್ಗಳು ನಾರ್ಮಲ್ ಆಗಿ A1, A2, A3, AN ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ರೀತಿ ಈ ಟರ್ಮ್ಸ್ಗಳನ್ನು ನಾವು ಸಮ್ ಆಫ್ ಟರ್ಮ್ಸ್ ಜೊತೆ ರಿಲೇಟ್ ಮಾಡಿದಾಗ ಈ ಫಾರ್ಮುಲಾ ನಮಗೆ ಸಿಗುತ್ತೆ. ಗೆಟ್ಟಿಂಗ್ ಇಟ್? ಆಲ್ ರೈಟ್. ಈಗ ನೆಕ್ಸ್ಟು ಅರಿಥ್ಮೆಟಿಕ್ ಮೀನ್. ಏನು? ಅರಿಥ್ಮೆಟಿಕ್ ಮೀನ್, ಹೌದಾ? ಸೊ ಇಷ್ಟು ತನಕ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಏನು ನೋಡಿದ್ವಲ್ಲ, ಅದ್ರ ಮೇಲೆ ಬರೋ ಫಾರ್ಮುಲಾಸ್ಗಳನ್ನ ನೋಡಿದ್ವಿ. ಈಗ ಅರಿಥ್ಮೆಟಿಕ್ ಮೀನ್ ಅಂದ್ರೆ ಏನು ಅಂತ ನೋಡೋಣ. ತುಂಬಾ ಸಿಂಪಲ್. ಇಫ್ A, B, C ಆರ್ 3 ಟರ್ಮ್ಸ್ ಇನ್ AP ಅಂತ ಇಟ್ಕೊಳ್ಳಿ, ಇನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಹಾಗಿದ್ರೆ ನಾನು ಅರಿಥ್ಮೆಟಿಕ್ ಮೀನನ್ನು ಹೇಗೆ ಬರೀಬಹುದು? ದೆನ್ ಅರಿಥ್ಮೆಟಿಕ್ ಮೀನ್ ಹೇಗಿರುತ್ತೆ ಅಂದರೆ ಇಟ್ ಈಸ್ ಈಕ್ವಲ್ ಟು B is equal to A plus C divided by 2. ಏನು? ಅರಿಥ್ಮೆಟಿಕ್ ಮೀನ್ ಅಂದರೆ B is equal to A plus C divided by 2. ಕ್ಲಿಯರ್? ಅರ್ಥ ಆಯ್ತಾ? ಎಸ್. ಸೊ ಈ B ಏನನ್ನ ಯಾವುದಕ್ಕೆ ಈಕ್ವಲ್ ಇರುತ್ತೆ ಅಂದರೆ ಫಸ್ಟ್ ಹಾಗೆ ಥರ್ಡ್ ಟರ್ಮ್ಸ್ಗಳ ಸಮ್ ಡಿವೈಡೆಡ್ ಬೈ 2 ಮಾಡಿದಾಗ ಯು ವಿಲ್ ಗೆಟ್ B ವ್ಯಾಲ್ಯೂ. ಇಸ್ ಇಟ್ ಕ್ಲಿಯರ್? ಓಕೆ, ಎಸ್. ಸೊ ಸಿಂಪಲ್. ಸೊ ಈಗ ಅರಿಥ್ಮೆಟಿಕ್ ಮೀನ್ನ ನಾವು ಕಲ್ತ್ವಿ. ಸಪೋಸ್ ನಿಮಗೆ ಒಂದು ರೀತಿ ಪ್ರಶ್ನೆ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಪ್ರಶ್ನೆ ಹೇಗಿರುತ್ತೆ? ಒಂದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಇದೆ, ಅದರಲ್ಲಿ 3 ಟರ್ಮ್ಸ್ಗಳಿದೆ. ಆ 3 ಟರ್ಮ್ಸ್ಗಳ ಪ್ರಾಡಕ್ಟ್ ಸಮಥಿಂಗ್ ಅಂತ ಕೊಡ್ತಾರೆ. ಓಕೆ, ಹಾಗೆ ಆ 3 ಟರ್ಮ್ಸ್ಗಳ ಸಮ್ ಇಷ್ಟು ಅಂತ ನಿಮಗೆ ಕೊಡ್ತಾರೆ. ಆದರೆ ಆ 3 ಟರ್ಮ್ಸ್ಗಳು ಯಾವುದು ಅಂತ ಕೊಟ್ಟಿರಲ್ಲ. ಓಕೆ, ಪ್ರಾಡಕ್ಟ್ ಹಾಗೆ ಸಮ್ನ ಕೊಟ್ಟಿರ್ತಾರೆ, ಆದರೆ ಯು ಡೋಂಟ್ ನೋ ಅಬೌಟ್ ದ 3 ಟರ್ಮ್ಸ್. ಕೊಟ್ಟಿಲ್ಲ ಅಂದರೆ ಏನು? A1, A2, A3 ಅಂತ ತಗೋಬಹುದು ಅಂತ ನೀವು ಯೋಚನೆ ಮಾಡ್ತೀರಾ, ಹೌದಾ? ಆದರೆ ಈ A1 ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? A, ಹೌದಾ? ವಾಟ್ ಅಬೌಟ್ A2 ಅಂದರೆ ನಾನು A ಪ್ಲಸ್ D ಅಂತ ಬರಿಬೋದಲ್ಲ, ಕರೆಕ್ಟ್ ತಾನೆ? ಎಸ್. A3ನ ಹೇಗೆ ಬರಿಬೋದು? A ಪ್ಲಸ್ 2D ಅಂತ ಬರಿಬೋದಲ್ಲ, ರೈಟ್? ಈಗ ನೋಡಿ, ಇವುಗಳನ್ನು ನಾವು ಆಡ್ ಮಾಡಿದಾಗ A ಪ್ಲಸ್ D ಪ್ಲಸ್ A ಪ್ಲಸ್ 2D ಇವುಗಳನ್ನು ಆಡ್ ಮಾಡಿದಾಗ ಏನದು ಸಮ್ ಆಫ್ 3 ಟರ್ಮ್ಸ್ ಅಂತ ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ. ಸೊ ಇದಿಷ್ಟು ಆಡ್ ಮಾಡಿ ಈಸ್ ಈಕ್ವಲ್ ಟು ದಟ್ ಸಮ್ ವ್ಯಾಲ್ಯೂ ಏನು ಕೊಟ್ಟಿರ್ತಾರಲ್ಲ ಅದನ್ನ ಈಕ್ವೇಟ್ ಮಾಡ್ತೀನಿ. ನನಗೆ
ಈ ಕಡೆ ಎ ವ್ಯಾಲ್ಯೂನೂ ಸಿಗಲ್ಲ, ಈ ಕಡೆ ಡಿ ವ್ಯಾಲ್ಯೂನೂ ಸಿಗಲ್ಲ ಇದರಿಂದ. ಹೌದಾ? ಸೊ ಈ ರೀತಿಯಾಗಿ ನಾನು ಟರ್ಮ್ಸ್ಗಳನ್ನು ತಗೊಂಡ್ರೆ ನನಗೆ ಕ್ಲಿಷ್ಟ ಆಗುತ್ತೆ, ಇನ್ನು ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗುತ್ತೆ ಟು ಫೈಂಡ್ ಏದರ್ ಎ ಆರ್ ಡಿ ವ್ಯಾಲ್ಯೂ. ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ ಒಂದು ಟ್ರಿಕ್ನ ಬಳಸ್ತೀವಿ. ಯಾವಾಗ ಅಂದ್ರೆ ಅಂತ ಪ್ರಶ್ನೆ ಕೊಟ್ಟಾಗ ಯು ಡೋಂಟ್ ಹ್ಯಾವ್ ಎನಿ ಐಡಿಯಾ ರಿಗಾರ್ಡಿಂಗ್ ದ ಟರ್ಮ್ಸ್, ಆದ್ರೆ ನಿಮಗೆ ಅದಕ್ಕೆ ಪ್ರಾಡಕ್ಟ್, ಆ ಒಂದು ಪ್ರಶ್ನೆಯಲ್ಲಿ ಪ್ರಾಡಕ್ಟ್ ಅಥವಾ ಸಮ್ ಆಫ್ ದಟ್ 3 ಟರ್ಮ್ಸ್ ಕೊಟ್ಟಿರ್ತಾರೆ. ಅಂತ ಪ್ರಶ್ನೆ ನಾವು ಸಾಲ್ವ್ ಕೂಡ ಮಾಡ್ತೀವಿ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅಂತಲ್ಲಿ ನೀವು ಟರ್ಮ್ಸ್ಗಳನ್ನು ಹೇಗೆ ಅಸ್ಯೂಮ್ ಮಾಡಬೇಕು ನೋಡಿ. ವೆನ್ ದೇರ್ ಆರ್ 3 terms in AP in arithmetic progression, then we denote it as, we usually denote it as ಏನಂತ ಡಿನೋಟ್ ಮಾಡ್ತೀವಿ? a minus d, a plus d. ಏನು? a minus d, a ಹಾಗೆ a plus d 3 ಟರ್ಮ್ಸ್ಗಳು. ಈಗ ಇದನ್ನ ಆಡ್ ಮಾಡಿದ್ರೆ ಖಂಡಿತ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು ಎ ವ್ಯಾಲ್ಯೂ. ಸುಲಭ ಆಯ್ತಲ್ಲ? ಇದೇ 3 ಟರ್ಮ್ಸ್ಗಳನ್ನ ನಾವು ಯೂಸ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಆನ್ಸರ್ ಸೋ ಈಸಿಲಿ. ಹಾಗಾಗಿ ಈ ಒಂದು ಟ್ರಿಕ್ನ ಬಳಸ್ತೀವಿ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ವೆನ್ ಇನ್ ಕೇಸ್ ಇಫ್ ದೇ ಹ್ಯಾವ್ ಗಿವನ್ 5 ಟರ್ಮ್ಸ್ ಅಂತ ಇಟ್ಕೊಳ್ಳಿ, ಯೂಶಲಿ ಕೊಡಲ್ಲ ಬಟ್ ಕೊಟ್ರು ಅಂದ್ರೆ. ಓಕೆ, ಸಿಮಿಲರ್ಲಿ ಫಾರ್ 5 ಟರ್ಮ್ಸ್, ಸಿಮಿಲರ್ಲಿ ಫಾರ್ 5 ಟರ್ಮ್ಸ್ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀರಾ? a minus 2d, a minus d, a plus d ಹಾಗೆ a plus 2d. ಓಕೆ, ಸೊ ನಿಮಗೆ 5 ಟರ್ಮ್ಸ್ಗಳು ಅಂತ ಕೊಟ್ಟಾಗ ಈ ಒಂದು ವ್ಯಾಲ್ಯೂಸ್ಗಳನ್ನು ನೀವು ಯೂಸ್ ಮಾಡ್ತೀರಾ. ಐ ಹೋಪ್ ಯು ಆರ್ ಗೆಟಿಂಗ್ ದಿಸ್. ಕ್ಲಿಯರ್? ಓಕೆ, ಆಲ್ ರೈಟ್. ಸೊ ಇದು ನಿಮ್ಮ ತಲೆಯಲ್ಲಿ ಫಿಕ್ಸ್ ಆಯ್ತು. ಈಗ ಅರಿಥ್ಮೆಟಿಕ್ ಮೀನ್ ಬಗ್ಗೆನೂ ಈಗ ತಿಳ್ಕೊಂಡ್ರಿ ಅಲ್ವಾ? ಎಸ್. ಸೊ ನಾವ್ ಲೆಟ್ ಅಸ್ ಮೂವ್ ಟುವರ್ಡ್ಸ್ ಜಾಮೆಟ್ರಿಕ್ ಪ್ರೋಗ್ರೆಷನ್. ಓಕೆ, ಸೊ ಇಷ್ಟೋ ತನಕ ನಾವು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಹಾಗೆ ಅರಿಥ್ಮೆಟಿಕ್ ಮೀನ್ ಬಗ್ಗೆ ಮಾತಾಡಿದ್ದಾಯ್ತು. ಈಗ ನಾವು ಜಾಮೆಟ್ರಿಕ್ ಪ್ರೋಗ್ರೆಷನ್ ಕಡೆಗೆ ಹೋಗೋಣ. ಓಕೆ, ಸೊ ಜಾಮೆಟ್ರಿಕ್ ಪ್ರೋಗ್ರೆಷನ್. ಓಕೆ, ಆಲ್ ರೈಟ್. ಸೊ ಈ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ನಾವೇನನ್ನ ಅರ್ಥ ಮಾಡ್ಕೊಳ್ತೀವಿ? ಸಪೋಸ್ ನನಗೆ ಒಂದು ಸೀಕ್ವೆನ್ಷಿಯಲ್ ಅರೇಂಜ್ಮೆಂಟ್ ಅಲ್ಲಿ ಕೆಲವು ನಂಬರ್ಸ್ಗಳು ಅರೇಂಜ್ ಆಗಿದೆ ಅಂತ ಇಟ್ಕೊಳ್ಳಿ. ಅಂದ್ರೆ 2, 4, 8, 16, 32 ಈ ರೀತಿಯಾಗಿ ನಂಬರ್ಸ್ನ ಅರೇಂಜ್ ಮಾಡ್ಯಾರೆ. ಈಗ ಯಾವುದಾದ್ರೂ ನಂಬರ್ನ ಈ ರೀತಿಯಾಗಿ either it should be in ascending or descending order, ಒಂದು ಸೀಕ್ವೆನ್ಷಿಯಲ್ ಅರೇಂಜ್ಮೆಂಟ್ ಅಂತ ಅದಕ್ಕೆ ಅನ್ನೋದು. ಸೀಕ್ವೆನ್ಷಿಯಲ್ ಅರೇಂಜ್ಮೆಂಟ್ ಅಂದ್ರೆ ಏನು? ಚಿಕ್ಕದ್ರಿಂದ ದೊಡ್ಡದಿರಬೇಕು, ಇಲ್ಲ ದೊಡ್ಡದ್ರಿಂದ ಚಿಕ್ಕದು, ಮಿಡಲ್ ಯಾವುದೋ ಒಂದು ರ್ಯಾಂಡಮ್ ನಂಬರ್ಸ್ ಇರೋ ಹಾಗಿಲ್ಲ. ಹೌದಾ? ಖಂಡಿತ ಇದು ಅರೇಂಜ್ ಆಗಿದೆ ಕರೆಕ್ಟಾಗಿ. ಆದರೆ ಇದು ಅರಿಥ್ಮೆಟಿಕ್ ಪ್ರೋಗ್ರೆಷನ್, ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಒಂದು ಟ್ರಿಕ್ ಇದೆ. ಹೌದಾ? ಅಂದ್ರೆ ಅದಕ್ಕೆ ಆದಂತಹ ಒಂದು ಪದ್ಧತಿ ಇದೆ. ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಬಂದಾಗ ನಂಬರ್ಸ್ಗಳ ನಡುವೆ ಇರತಕ್ಕಂಥ ಕಾಮನ್ ಡಿಫ್ರೆನ್ಸ್ ಅನ್ನ ನಾವು ಯಾವಾಗ್ಲೂ ನೋಡ್ತೀವಿ. ಹೌದಾ? ಸೊ ನಂಬರ್ಸ್ಗಳ ನಡುವೆ ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆ, ಡಿಫ್ರೆನ್ಸ್ ಕಾಮನ್ ಆಗಿ ಇದೆ ಅಂದ್ರೆ ದೆನ್ ವಿ ವಿಲ್ ಕನ್ಕ್ಲೂಡ್ ಇಟ್ ಈಸ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ. ಆದ್ರೆ ವೆನ್ ವಿ ಕಮ್ ಟು ಜಾಮೆಟ್ರಿಕ್ ಪ್ರೋಗ್ರೆಷನ್, ಇಲ್ಲಿ ಏನು ಯಾವ ರೀತಿ ನಡೆಯುತ್ತೆ ಅಂದ್ರೆ, ಸೊ ವಿ ಆಲ್ವೇಸ್ ಗೋ ಥ್ರೂ ವಿತ್ ದ ಕಾಮನ್ ರೇಷಿಯೋ. ಅಂದ್ರೆ ಪ್ರತಿ ನಂಬರ್ಸ್ಗಳ ನಡುವೆ ಬರ್ತಕ್ಕಂಥ ರೇಷಿಯೋ ಕಾಮನ್ ಆಗಿ ಇರಬೇಕು. ಹೆಂಗೆ? ದಟ್ ಈಸ್ ನೋಡಿ, ಸಕ್ಸೀಡಿಂಗ್ ಡಿವೈಡೆಡ್ ಬೈ ಪ್ರಿಸೀಡಿಂಗ್ ಅಂದ್ರೆ 4/2, ಸಕ್ಸೀಡಿಂಗ್ ಡಿವೈಡೆಡ್ ಬೈ ಪ್ರಿಸೀಡಿಂಗ್ 8/4, ಸೇಮ್ 16/8, ಅಗೇನ್ 32/16. ಹೌದಾ? ಇಷ್ಟನ್ನು ಕೂಡ ನಾನಿವಾಗ ಈ ಎಲ್ಲಾ ನಂಬರ್ಸ್ಗಳನ್ನ ರೇಷಿಯೋ ಫಾರ್ಮೆಟ್ ಅಲ್ಲಿ ಬರದೆ. ಹೌದಾ? ಕ್ಯಾನ್ಸಲ್ ಮಾಡಿ ಏನ್ ಬರುತ್ತೆ? 2 ಬರುತ್ತೆ. ಇಲ್ಲೇನ್ ಬರುತ್ತೆ? 2 ಬರುತ್ತೆ. ಇಲ್ಲೇನ್ ಬರ್ತದೆ? 2. ಇಲ್ಲಿನೂ ಅಷ್ಟೇ 2. ಸೊ ಏನಿದು? ದಿಸ್ ಇಸ್ ನಥಿಂಗ್ ಬಟ್ ದ ಕಾಮನ್ ರೇಷಿಯೋ. ಕಾಮನ್ ರೇಷಿಯೋ ಏನಿದೆ ಇಲ್ಲಿ? ಎಲ್ಲಾ ನಂಬರ್ಸ್ಗಳ ನಡುವೆ ಏನ್ ಬರ್ತಿದೆ? ಕಾಮನ್ ರೇಷಿಯೋ 2/1, ಬೇಸಿಕಲಿ 2. ಕರೆಕ್ಟ್ ಅಲ್ವಾ? ಹಾ, ಯಾವಾಗ ಪ್ರತಿಯೊಂದು ನಂಬರ್ಸ್ಗಳ ರೇಷಿಯೋ ಕಾಮನ್ ಆಗಿ ಸಿಗುತ್ತೋ ದೆನ್ ವಿ ಕ್ಯಾನ್ ಕನ್ಕ್ಲೂಡ್ ಆ ಒಂದು ನಂಬರ್ಸ್ಗಳನ್ನ ಏನ್ ಸೀಕ್ವೆನ್ಸ್ ಆಗಿ ಅರೇಂಜ್ ಮಾಡಿದಾರಲ್ಲ, ದೇ ಆರ್ ಇನ್ ಜಾಮೆಟ್ರಿಕ್ ಪ್ರೋಗ್ರೆಷನ್. ಕ್ಲಿಯರ್? ಓಕೆ, ಸೊ ಹಾಗಿದ್ರೆ ನಾನಿವಾಗ ಕನ್ಕ್ಲೂಡ್ ಮಾಡಬಹುದು ಏನಂತ? ಇಫ್ A1, A2, A3
ಅಪ್ ಟು an ಆರ್ ದ ಟರ್ಮ್ಸ್ ಇನ್ ಜಾಮೆಟ್ರಿಕ್ ಪ್ರೋಗ್ರೆಷನ್ ದೆನ್ ಹಾಗಿದ್ರೆ ಕಾಮನ್ ರೇಷಿಯೋ ಯಾವ ರೀತಿ ಇರುತ್ತೆ? ದೆನ್ ಕಾಮನ್ ರೇಷಿಯೋ ಇಲ್ಲಿ ಬರೆಯೋಣ. ದೆನ್ ಕಾಮನ್ ರೇಷಿಯೋ ಆರ್ ಇಸ್ ಈಕ್ವಲ್ ಟು ಯಾವ ರೀತಿ ಡಿಫೈನ್ ಮಾಡಬಹುದು ಇದನ್ನ ಅಂದ್ರೆ A3/A2 A2/A1 ಈ ರೀತಿಯಾಗಿ ನಾವು ಕಾಮನ್ ರೇಷಿಯೋನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ರೈಟ್? ಕರೆಕ್ಟ್ ಅಲ್ವಾ? ಎಸ್. ಸೊ ದಿಸ್ ಇಸ್ ಹೌ ವಿ ಫೈಂಡ್ ಔಟ್ ಎನಿ ಸಿಕ್ವೆನ್ಷಿಯಲ್ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಎದರ್ ದೇ ಆರ್ ಇನ್ GP ಆರ್ AP ಈ ರೀತಿಯಾಗಿ. ಹೌದಾ? GP ಅಂತ ಬಂದಾಗ ಈ ರೀತಿ. ಕ್ಲಿಯರ್? ಓಕೆ. ಸೊ ಈಗ ಕಾಮನ್ ರೇಷಿಯೋ ಬಗ್ಗೆ ನಾವು ತಿಳ್ಕೊಂಡ್ವಿ. ಹಾಗಿದ್ರೆ ಜನರಲ್ ಟರ್ಮ್ ಆಫ್ ಜಾಮೆಟ್ರಿಕ್ ಪ್ರೋಗ್ರೆಷನ್ ಯಾವ ರೀತಿ ಇರುತ್ತೆ ನೋಡಿ. ಇಲ್ಲಿ an ಇಸ್ ಈಕ್ವಲ್ ಟು a ಇಂಟು r ಪವರ್ n ಮೈನಸ್ 1 ಅನ್ನುವಂಥದ್ದು ಜನರಲ್ ಟರ್ಮ್ ಆಫ್ ಜಾಮೆಟ್ರಿಕ್ ಪ್ರೋಗ್ರೆಷನ್. ಅಂದ್ರೆ ಈ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ಯೂಶಲಿ ಫಸ್ಟ್ ಟರ್ಮ್ ಹೇಗಿರುತ್ತೆ ಅಂದ್ರೆ a ಇಂಟು ಆರ್. ಓಕೆ, a ಇಂಟು r ಪವರ್ n ಮೈನಸ್ 1. ಹೌದಾ? ಸೊ a1 ವಿಲ್ ಬಿ ಈಕ್ವಲ್ ಟು ಇಲ್ಲಿ n ಜಾಗದಲ್ಲಿ ಇಫ್ ಐ ಪುಟ್ ದಿಸ್ 1 ಮೈನಸ್ 1 ಏನಾಗುತ್ತೆ? r ಪವರ್ 0. r ಪವರ್ 0 ಇಸ್ ಅಗೇನ್ 1. ಹಾಗಿದ್ರೆ ಫಸ್ಟ್ ಟರ್ಮ್ ಏನಾಯ್ತು? ಫಸ್ಟ್ ಟರ್ಮ್ ಯು ವಿಲ್ ಗೆಟ್ ಆಸ್ a ಓನ್ಲಿ. ಆಮ್ ಐ ರೈಟ್? ಎಸ್. ಸೊ a2 ಏನಾಗುತ್ತೆ? a ಇಂಟು r ಆಗುತ್ತೆ. ಗೆಟಿಂಗ್ ಇಟ್? ಯಾವಾಗ್ಲೂ r ಏನಿರುತ್ತಲ್ಲ ಇದರ ಇಂಡೆಕ್ಸ್ ಹೇಗಿರುತ್ತೆ ಅಂದ್ರೆ ಇಲ್ಲಿ n ವ್ಯಾಲ್ಯೂ ಏನಿರುತ್ತಲ್ಲ ಅದಕ್ಕಿಂತ ಒಂದು ಕಡಿಮೆ ಇರುತ್ತೆ. ಗೆಟಿಂಗ್ ಇಟ್? ಇಲ್ಲಿ n ವ್ಯಾಲ್ಯೂ 1 ಇದೆ, ಹಾಗಾಗಿ ಇಲ್ಲಿ r ವ್ಯಾಲ್ಯೂ 0 ಆಯಿತು. ಇಲ್ಲಿ n ವ್ಯಾಲ್ಯೂ 2 ಇದೆ, ಹಾಗಾಗಿ r ರೈಸ್ ಟು ದ ಪವರ್ ಇಂಡೆಕ್ಸ್ ವ್ಯಾಲ್ಯೂ ಏನಾಯ್ತು? ಒಂದು ಕಡಿಮೆ ಆಯಿತು, r ಪವರ್ 1 ಆಯಿತು. ಹೌದಾ? ಸೊ ಈ ರೀತಿಯಾಗಿ ನಮಗೆ a3 ಇಸ್ ಈಕ್ವಲ್ ಟು ar². ಈ ರೀತಿಯಾಗಿ ನಮಗೆ ಟರ್ಮ್ಸ್ಗಳು ಸಿಗ್ತಾ ಹೋಗುತ್ತೆ ಇನ್ ಜಾಮೆಟ್ರಿಕ್ ಪ್ರೋಗ್ರೆಷನ್. ಯಾವ ರೀತಿ? ar² ar³ ಅಪ್ ಟು ar ಪವರ್ n ತನಕ ಇದು ಹೋಗುತ್ತೆ. ಗೆಟಿಂಗ್ ಇಟ್? ಕ್ಲಿಯರ್? ಓಕೆ, ಫೈನ್. ಸೊ ar n ಮೈನಸ್ 1. ಓಕೆ, ಕ್ಲಿಯರ್? ಆಲ್ ರೈಟ್. ಸೊ this is how we usually represent the general term of the geometric progression. ಇದೇ ರೀತಿ ನಾವು ಸಮ್ ವ್ಯಾಲ್ಯೂಸ್ ಅಂದ್ರೆ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಜಾಮೆಟ್ರಿಕ್ ಪ್ರೋಗ್ರೆಷನ್ ನ ಯಾವ ರೀತಿ ಫೈಂಡ್ ಔಟ್ ಮಾಡಬಹುದು? ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಜಾಮೆಟ್ರಿಕ್ ಪ್ರೋಗ್ರೆಷನ್ ಇದನ್ನ ಯಾವ ರೀತಿ ಡಿಫೈನ್ ಮಾಡಬಹುದು ಅಂದ್ರೆ ಹಿಯರ್ ಆಲ್ಸೋ ವಿ ಹ್ಯಾವ್ 2 ಫಾರ್ಮುಲಾಸ್. ಯಾವ್ದ್ಯಾವುದು ಅಂದ್ರೆ ಸೊ Sn ಇಸ್ ಈಕ್ವಲ್ ಟು a ಇಂಟು r ಪವರ್ n ಮೈನಸ್ 1 ಡಿವೈಡೆಡ್ ಬೈ r ಮೈನಸ್ 1. ಇದನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಇಫ್ r ಈಸ್ ಗ್ರೇಟರ್ ದೆನ್ 1 ಇದ್ದಾಗ. ನೆನ್ಪಿಟ್ಕೊಳ್ಳಿ, ಯಾವಾಗ ಇಲ್ಲಿ ಇರ್ತಕ್ಕಂಥ r ಏನಿರುತ್ತಲ್ಲ ದಿಸ್ r ಇಫ್ ಇಟ್ ಈಸ್ ಗ್ರೇಟರ್ ದೆನ್ 1 then we will use this formula. Clear? Okay. In the same way, ಒಂದು ವೇಳೆ r 1 ಗಿಂತ ಕಡಿಮೆ ಇತ್ತು ಅಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? Sn is equal to a into 1 minus r power n divided by 1 minus r. So ಇದು ಯಾವಾಗ ಅಂದ್ರೆ if r is less than 1 ಇದ್ದಾಗ. if r is less than 1 ಇದ್ದಾಗ. ಕ್ಲಿಯರ್? ಓಕೆ, ಎಸ್, ಐ ಹೋಪ್ ಎವ್ರಿಥಿಂಗ್ ಇಸ್ ಕ್ಲಿಯರ್. ಸೊ ಸಮ್ ಫಾರ್ಮುಲಾ ಇಲ್ಲಿ 2 ಯೂಸ್ ಮಾಡ್ತೀವಿ. ಒಂದು r ಗ್ರೇಟರ್ ದೆನ್ 1 ಇದ್ದಾಗ, ವೆನ್ r ಈಸ್ ಲೆಸ್ ದೆನ್ 1 ಇದ್ದಾಗ. 2 ರೀತಿ. ಹೌದಾ? ದಿಸ್ ಇಸ್ ನಥಿಂಗ್ ಬಟ್ ಅವರ್ ಜನರಲ್ ಫಾರ್ಮುಲಾ. ಕ್ಲಿಯರ್? ಆಲ್ ರೈಟ್. ಸೊ ಈಗ ನೆಕ್ಸ್ಟ್ ನಾವು ಇದರಲ್ಲಿ ಸಮ್ ಆಫ್ ಇನ್ಫೈನೈಟ್ ಟರ್ಮ್ಸ್ ಆಫ್ ಜಾಮೆಟ್ರಿಕ್ ಪ್ರೋಗ್ರೆಷನ್ ನಡುವೆ ಕಡೆಗೆ ಹೋಗೋಣ. ಸೊ ಸಮ್ ಆಫ್ infinite terms of geometric progression. ಓಕೆ, ಸೊ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಅದೇನು ಅಂದ್ರೆ s infinity is equal to ಅಥವಾ s is equal to
ಎ ಡಿವೈಡೆಡ್ ಬೈ 1 ಮೈನಸ್ ಆರ್. ಏನು? ಎ ಡಿವೈಡೆಡ್ ಬೈ 1 ಮೈನಸ್ ಆರ್. ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಹಿಯರ್ ಮಾಡ್ಯುಲಸ್ ಆಫ್ ಆರ್ ಈಸ್ ಲೆಸ್ ದೆನ್ 1. ಅಂದ್ರೆ ಆರ್ ಶುಡ್ ಆಲ್ವೇಸ್ ಲೈಸ್ ಬಿಟ್ವೀನ್ -1 ಹಾಗೆ +1. ರಿಮೆಂಬರ್. ಓಕೆ, ಗೆಟಿಂಗ್ ಇಟ್? ಆಲ್ ರೈಟ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಸಮ್ ಆಫ್ ಇನ್ಫೈನೈಟ್ ಟರ್ಮ್ಸ್ ಆಫ್ GP. ಈಗ ಇದರಲ್ಲಿ ಜಾಮೆಟ್ರಿಕ್ ಮೀನ್ ಕಡೆಗೆ ಹೋಗೋಣ. ಲೆಟ್ ಇಸ್ ಮೂವ್ ಟುವರ್ಡ್ಸ್ ಜಾಮೆಟ್ರಿಕ್ ಮೀನ್. ಓಕೆ, ಸೊ ಜಾಮೆಟ್ರಿಕ್ ಮೀನ್ ಕಡೆಗೆ ನಾವು ಹೋಗೋಣ. ಸೊ ಇಫ್ A, B, C are 3 terms in geometric progression, ಹಾಗಿದ್ರೆ ಜಾಮೆಟ್ರಿಕ್ ಮೀನ್ ಅನ್ನ ನಾವು ಹೆಂಗೆ ಡಿಫೈನ್ ಮಾಡಬಹುದು ಅಂದ್ರೆ ಜಾಮೆಟ್ರಿಕ್ ಮೀನ್ ವಿಲ್ ಬಿ ಈಕ್ವಲ್ ಟು B is equal to root AC. ಏನು? B is equal to square root of AC. Remember this. B is equal to square root of AC is nothing but our geometric mean. Clear? ಹಾಗೆ ಇನ್ನೊಂದು ವಿಷಯ ಇಲ್ಲಿ ಹೇಳೋದು ಮರ್ತೆ. ಆರ್ ದ 3 ಪಾಸಿಟಿವ್ ಟರ್ಮ್ಸ್. ನೆನ್ಪಿಟ್ಕೊಳ್ಳಿ, ಇಲ್ಲಿ ಇರ್ತಕ್ಕಂಥ ಎಲ್ಲಾ ವ್ಯಾಲ್ಯೂಸ್ಗಳು ಕೂಡ ನಮಗೆ ಪಾಸಿಟಿವ್ ಆಗಿ ಇರಬೇಕು. ಪಾಸಿಟಿವ್ ಟರ್ಮ್ಸ್ ಆಫ್ ಜಾಮೆಟ್ರಿಕ್ ಪ್ರೋಗ್ರೆಷನ್. ಕಾರಣ ಏನು? ಸಿ, ಇಲ್ಲಿ ಎ ಮತ್ತೆ ಸಿ ಅಲ್ಲಿ ಯಾವ್ದಾದ್ರು ಒಂದು ವ್ಯಾಲ್ಯೂ ನೆಗೆಟಿವ್ ಇತ್ತು ಅಂದ್ರೆ ಏನಾಗುತ್ತೆ? ಅಂಡರ್ ರೂಟ್ ಅಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಬರುತ್ತೆ, ವಿಚ್ ಇಸ್ ನಾಟ್ ಅಲೌಡ್. ಹಾಗಾಗಿ ಎ ಬಿ ಸಿ ಗಳು 3ಕ್ಕೆ 3 ಕೂಡ ನಮಗೆ ಪಾಸಿಟಿವ್ ಟರ್ಮ್ಸೇ ಆಗಿರಬೇಕು. ಎಂಥದ್ದು? ಪಾಸಿಟಿವ್ ಟರ್ಮ್ಸ್. ಇಸ್ ಇಟ್ ಕ್ಲಿಯರ್? ಓಕೆ, ಆಲ್ ರೈಟ್. ಸೊ ಈಗ ಲಾಸ್ಟ್ ಕಾನ್ಸೆಪ್ಟ್ ಅದೇನು ಅಂದ್ರೆ ರಿಲೇಶನ್ಶಿಪ್ ಬಿಟ್ವೀನ್ geometric mean and arithmetic mean. ಓಕೆ, ಸೊ ಅರಿಥ್ಮೆಟಿಕ್ ಮೀನ್ ಹಾಗೆ ಜಾಮೆಟ್ರಿಕ್ ಮೀನ್ ನಡುವೆ ಏನು ಡಿಫರೆನ್ಸ್? ಐ ಮೀನ್ ರಿಲೇಶನ್ಶಿಪ್, ನಾಟ್ ಎ ಡಿಫರೆನ್ಸ್. ರಿಲೇಶನ್ಶಿಪ್ ಏನು ಅನ್ನೋದನ್ನ ಈಗ ನೋಡೋಣ. ನೋಡಿ, ಯಾವಾಗಲೂ ಅರಿಥ್ಮೆಟಿಕ್ ಮೀನ್ ಏನಿರುತ್ತಲ್ಲ, ಇಟ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಾಮೆಟ್ರಿಕ್ ಮೀನ್. ಏನು? ಜಾಮೆಟ್ರಿಕ್ ಮೀನ್ಗಿಂತ ಅರಿಥ್ಮೆಟಿಕ್ ಮೀನ್ ಗ್ರೇಟೆಸ್ಟ್ ಇರಬೇಕು. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅರಿಥ್ಮೆಟಿಕ್ ಮೀನ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಾಮೆಟ್ರಿಕ್ ಮೀನ್. ಅಂದ್ರೆ a plus b by 2 should be greater than or equal to root AB. Remember this. Okay, ನೆನ್ಪಿಡ್ಬಹುದಲ್ಲ? ಎಕ್ಸಾಕ್ಟ್ಲಿ, ನೋ ಪ್ರಾಬ್ಲಮ್. ನೋಡಿ, ಈ ಒಂದು ರಿಲೇಶನ್ಶಿಪ್ ಏನಿದೆಲ್ಲ, ಈ ಫಾರ್ಮುಲಾನ ನಾವು ಯಾವಾಗ ಯೂಸ್ ಮಾಡ್ತೀವಿ ಯೂಶಲಿ ಅಂದ್ರೆ ಟು ಫೈಂಡ್ ದ ಮಿನಿಮಮ್ ವ್ಯಾಲ್ಯೂಸ್. ಏನು? ಟು ಫೈಂಡ್ ದ ಮಿನಿಮಮ್ ವ್ಯಾಲ್ಯೂಸ್ ಆಫ್ sum of 2 terms. ಅಂದ್ರೆ 2 ಟರ್ಮ್ಸ್ ಇರುತ್ತೆ, ಆ 2 ಟರ್ಮ್ಸ್ಗಳ ನಡುವೆ ಪ್ಲಸ್ ಸೈನ್ ಅಂದ್ರೆ ಸಮ್ ಅಂತ ಕೊಟ್ಟಿರ್ತಾರೆ. ಓಕೆ, ಆ 2 ಟರ್ಮ್ಸ್ಗಳ ಸಮ್ ಮಾಡಿದಾಗ ಮಿನಿಮಮ್ ವ್ಯಾಲ್ಯೂ ಏನ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಈ ಒಂದು ರಿಲೇಶನ್ಶಿಪ್ನ ನಾವು ಯೂಸ್ ಮಾಡ್ತೀವಿ. ಆ ಪ್ರಶ್ನೆ ಹೇಗಿರುತ್ತೆ ಸಾಲ್ವ್ ಮಾಡಿದಾಗ ನಿಮಗೆ ಗೊತ್ತಾಗ್ತದೆ. ಓಕೆ, ಬಟ್ ರಿಮೆಂಬರ್ ದಿಸ್ ಫಾರ್ಮುಲಾ ವಿಲ್ ಬಿ ಆಲ್ವೇಸ್ ಯೂಸ್ ಟು ಫೈಂಡ್ ದ ಮಿನಿಮಮ್ ವ್ಯಾಲ್ಯೂಸ್. ಅರ್ಥ ಆಯ್ತಾ? ಓಕೆ, ಆಲ್ ರೈಟ್. ಸರಿ, ಈಗ ನಾವು ಹಾಗಿದ್ರೆ ಇಲ್ಲಿ ತನಕ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಂಡಿದ್ದಾಯ್ತು. ಲೆಟ್ ಅಸ್ ಮೂವ್ ಟುವರ್ಡ್ಸ್ ಟು ಸಾಲ್ವ್ ಕ್ವೆಶನ್ಸ್. ಓಕೆ, ಆಲ್ ರೈಟ್. ಸರಿ, ಹಾಗಿದ್ರೆ ನಮ್ಮ ಮೊದಲನೇ ಕ್ವೆಶನ್ ಏನಿದೆ ಅಂತ ಹೇಳಿ ಇವಾಗ ನೋಡೋಣ. ಓಕೆ, ಇಫ್ ದ ಸಮ್ ಆಫ್ n terms of an AP is given by Sn is equal to 3n plus 2n square, then the common difference of the AP is what? ನಮಗೆ ಏನ್ ಕೊಟ್ಟರೆ? ಸಮ್ ಆಫ್ n ಟರ್ಮ್ಸ್ ಆಫ್ ದ AP ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಇಂದು ಸಮ್ ಫಾರ್ಮುಲಾ ಕೊಟ್ಟರೆ. ಓಕೆ, ಅಂದ್ರೆ ಇಲ್ಲಿ n ವ್ಯಾಲ್ಯೂ ನಾವು 1 2 3 4 ಹಿಂಗೆ ಹಾಕೊಂತ ಹೋದ್ರೆ S1 S2 S3 ಹಿಂಗೆಲ್ಲ ಸಿಗ್ತದೆ. ಆದ್ರೆ ನಮಗೆ ಸಮ್ ಕೊಟ್ಬಿಟ್ಟು ಕಾಮನ್ ಡಿಫ್ರೆನ್ಸ್ ನ ಫೈಂಡ್ ಔಟ್ ಮಾಡ್ರಿ ಅಂತ ಕೇಳ್ತಿದ್ದಾರೆ. ಕಾಮನ್ ಡಿಫ್ರೆನ್ಸ್ ಯೂಶಲಿ ನಮಗೆ ಟರ್ಮ್ಸ್ ಗಳ ನಡುವೆ ಸಿಗೋದು, ಹೌದಾ? ಆದ್ರೆ ಇಲ್ಲಿ ನಮಗೆ ಕೊಟ್ಟಿರೋದು ಸಮ್, ಡೈರೆಕ್ಟ್ಲಿ ಸಮ್ಮಿಗೆ ಹೋಗ್ಯಾರ. ಆದ್ರೂ ನಾವು ಟರ್ಮ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ಬೋದು, ಕಾಮನ್ ಡಿಫ್ರೆನ್ಸ್ ಅನ್ನು ಫೈಂಡ್ ಔಟ್ ಮಾಡ್ಬೋದು. ಅದ್ ಹೇಗೆ ಇವಾಗ ನೋಡೋಣ. ನೋಡಿ, ನಮಗೆ ಏನ್ ಕೊಟ್ಟಾರೆ? Sn is equal to 3n plus 2n square ಅಲ್ವಾ?
ಸೊ ಇಲ್ಲಿ ಇಫ್ ಐ ಪುಟ್ n is equal to 1 ಏನಾಗುತ್ತೆ 3 into 1 plus 2 into 1 square. ಕರೆಕ್ಟ್ ಅಲ್ಲ? ಎಸ್. ಸೊ ದಿಸ್ ಇಸ್ 3 plus 2 into 1 square is 1. 2 into 1 is 2. ಸೊ S1 is equal to 3 plus 2 is 5. ಎಷ್ಟು ಬಂತು S1? 2 plus 3 that is 5. Okay. Now S2 is equal to ಹೆಂಗೆ ಫೈಂಡ್ ಔಟ್ ಮಾಡೋದು? S2 ಸಿಂಪಲ್. n is equal to 2 ಹಾಕಿದಾಗ we will get S2. That is 3 into 2 plus 2 into 2 square. ಕರೆಕ್ಟ್ ಅಲ್ಲ? 3 2s are 6 plus 2 square is 4. 4 2s are 8. ಹಾಗಿದ್ರೆ ನಮಗೆ S2 ವ್ಯಾಲ್ಯೂ ಎಷ್ಟು ಸಿಕ್ತು? S2 is equal to ನಿಮಿಷ S2 is equal to sum of two terms 6 plus 8 is 14. Done. So S1 is equal to 5 ಆಯಿತು. S2 is equal to 14. ಇದೆಲ್ಲ ಓಕೆ. ಆದರೆ ಇನ್ನು n is equal to 3 ಹಾಕಿದರೆ S3 ಸಿಗುತ್ತೆ. ಓಕೆ. ಆದರೆ ನಮಗೆ ಬೇಕಾಗಿರೋದು ಕಾಮನ್ ಡಿಫ್ರೆನ್ಸ್. ನೀವೇನು ಮ್ಯಾಮ್ S1 S2 S3 ಬರೀತಿದ್ದೀರಿ? ನಮಗೆ ಫಸ್ಟು ಸೆಕೆಂಡು ಥರ್ಡ್ ಟರ್ಮ್ಸ್ಗಳು ಗೊತ್ತಾದರೆ ಅಲ್ಲ ಕಾಮನ್ ಡಿಫ್ರೆನ್ಸ್ ಬರೋದು. ಅದನ್ನು ಫೈಂಡ್ ಔಟ್ ಮಾಡಿ. ಹೌದಾ? ಎಸ್, ಫೈಂಡ್ ಔಟ್ ಮಾಡೋಣ. ನೋಡಿ, ನಮಗೊಂದು ವಿಷಯ ಗೊತ್ತು. ರಿಲೇಷನ್ ಬಿಟ್ವೀನ್ ದ nth ಟರ್ಮ್ ಹಾಗೆ ಸಮ್ ಆಫ್ n ಟರ್ಮ್ಸ್. ಹೌದಾ? an is equal to sn minus sn minus 1. ಅದರಲ್ಲಿ ಆ ಫಾರ್ಮುಲಾ ಡಿರೈವ್ ಮಾಡಬೇಕಾದ್ರೆ ನಾನು ಹೇಳಿದೆ ಏನಂತ? S1 ವಿಲ್ ಬಿ ಈಕ್ವಲ್ ಟು a1 ಅಂತ. ನೆನಪಿದೆನಾ? ಎಕ್ಸಾಕ್ಟ್ಲಿ. ಹಾಗಿದ್ರೆ ಇಲ್ಲಿ a1 ಏನಾಯ್ತು? a1 is equal to 5. ಹೌದಾ? ಸರಿ. ವಾಟ್ ಅಬೌಟ್ a2? a2. So therefore a1 will be equal to 5. All right. So what about a2? a2 ಫೈಂಡ್ ಔಟ್ ಮಾಡಬೇಕಂದ್ರೆ ನೋಡಿ, S2 ನಂಗೆ ಆಲ್ರೆಡಿ ಗೊತ್ತು. S2 ನ ಯೂಸ್ ಮಾಡಿ a1 ಪ್ಲಸ್ a2 ಅಂತ ಬರೀಲ್ಲ? ಎಸ್, ಬರಿಬೋದು. ಸೊ ವಿ ನೋ ದ ವ್ಯಾಲ್ಯೂ ಆಫ್ S2 ದಟ್ ಈಸ್ 14. a1 ವ್ಯಾಲ್ಯೂನು ಗೊತ್ತು, ದಟ್ ಈಸ್ 5 ಪ್ಲಸ್ a2. ಹಾಗಿದ್ರೆ a2 ವಿಲ್ ಬಿ ಈಕ್ವಲ್ ಟು 14 ಮೈನಸ್ 5. ಹಾಗಿದ್ರೆ a2 ವಿಲ್ ಬಿ ಈಕ್ವಲ್ ಟು ಎಷ್ಟು ಬರುತ್ತೆ? 9 ಬರುತ್ತೆ. ಕರೆಕ್ಟ್ ಅಲ್ವಾ? ಎಸ್. ಅಂಡ್ ವಾಟ್ ದೇ ಆರ್ ಆಸ್ಕಿಂಗ್? ಕಾಮನ್ ಡಿಫ್ರೆನ್ಸ್. ನೋಡಿ, a1 a2 a3 ಹಿಂಗೆ ಹೋಗುತ್ತೆ. ಹೌದಾ? ಇದರ ನಡುವೆ ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡ್ತೀವಿ. ವಾಟ್ ಈಸ್ a1 ಹಿಯರ್? 5. ಸೊ a1 is equal to 5, a2 is equal to 9. So common difference will be a2 minus a1, a2 minus a1, right? So a2 is 9, a1 is 5. So common difference will be equal to 4. Common difference ಎಷ್ಟು ಬಂತ? ಹಾಗಿದ್ರೆ 4 ಬಂತು. Clear? So option D is the right answer. Option D is the right answer. Clear? ಅರ್ಥ ಆಯ್ತಲ್ಲ? ಆಲ್ ರೈಟ್. ಸೊ ನಮಗೇನು ಕೇಳಿದ್ರು? ಕಾಮನ್ ಡಿಫ್ರೆನ್ಸ್ ಕೇಳಿದ್ರು. ಹೆಂಗೆ ಫೈಂಡ್ ಔಟ್ ಮಾಡಿದ್ವಿ? ಸಮ್ ಕೊಟ್ಟಿದ್ರಲ್ಲ, SN is equal to ಸಮ್ ವ್ಯಾಲ್ಯೂ ಕೊಟ್ಟಿದ್ರು, ಅದನ್ನ ಯೂಸ್ ಮಾಡಿ ನಾವು a1 a2 ಫೈಂಡ್ ಔಟ್ ಮಾಡಿದ್ವಿ. a1 a2 ಸಹಾಯದಿಂದ ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿದ್ವಿ. ಇಸ್ ಇಟ್ ಕ್ಲಿಯರ್? ಓಕೆ, ಆಲ್ ರೈಟ್. ಸೊ ಈ ರೀತಿ ಪ್ರಶ್ನೆ ಬಂದರೆ ಆರಾಮಾಗಿ ನೀವು ಸಾಲ್ವ್ ಮಾಡ್ಬೋದಲ್ಲ? ಎಕ್ಸಾಕ್ಟ್ಲಿ. ಸೊ ಈಗ ದ ಥರ್ಡ್ ಟರ್ಮ್ ಆಫ್ GP ಈಸ್ 4. Okay, the product of its first 5 terms is what? ಏನ್ ಹೇಳ್ತಿದ್ದಾರೆ? The third term of a geometric progression is 4. First of all, ನಾವು geometric progression ಇದನ್ನ ನಾವು ಹೆಂಗೆ geometric progression ಅಲ್ಲಿ ಇರ್ತಕ್ಕಂಥ ಟರ್ಮ್ಸ್ ಗಳನ್ನ ಹೆಂಗೆ ಡಿನೋಟ್ ಮಾಡ್ತೀವಿ? That is AR square, AR cube, ಹೌದಾ? AR power 4 ಹಿಂಗೆ ಹೋಗುತ್ತೆ. And here they are asking for ಫಸ್ಟ್ 5 ಟರ್ಮ್ಸ್. 1 2 3 4 5 5 ಟರ್ಮ್ಸ್ಗಳನ್ನು ಬರ್ಕೊಂಡ್ವಿ. ಟರ್ಮ್ಸ್ ಯಾವುದು ಅಂತ ಕೊಟ್ಟಿಲ್ಲ. ಹಾಗಾಗಿ ಐ ರೋಟ್ ಲೈಕ್ ದಿಸ್. ಓಕೆ. ಸೊ ಇದರಲ್ಲಿ ಅವ್ರೇನು ಹೇಳ್ತಿದ್ದಾರೆ ನೋಡಿ, ಫಸ್ಟ್ ಟರ್ಮ್ ಈಸ್ ಎ. ನಾನು ಜಾಮೆಟ್ರಿಕ್ ಪ್ರೋಗ್ರೆಷನ್ ಹೇಳಬೇಕಾದ್ರೆ ಟರ್ಮ್ಸ್ ಈ ರೀತಿ ಇರುತ್ತೆ ಅಂತ ಹೇಳಿದೆ, ನೆನಪಿದೆ ಅಲ್ವಾ? ಹಾಂ. ಸೊ ಎ ಇಂಟು AR ಸ್ಕ್ವಯರ್ AR ಕ್ಯೂಬ್ ಈ ರೀತಿ 5 ಟರ್ಮ್ಸ್ ಬರ್ದಿದ್ದೀನಿ. ಹಿಯರ್ ದೇ ಹ್ಯಾವ್ ಗಿವೆನ್ ಥರ್ಡ್ ಟರ್ಮ್ ಆಫ್ ದಿಸ್ ಜಾಮೆಟ್ರಿಕ್ ಪ್ರೋಗ್ರೆಷನ್. ಥರ್ಡ್ ಟರ್ಮ್ ಯಾವುದು? ಇದು AR ಸ್ಕ್ವಯರ್ ವಿಲ್ ಬಿ ಈಕ್ವಲ್ ಟು 4. ಯಾಕೆ? ಬಿಕಾಸ್ ದೇ ಹ್ಯಾವ್ ಮೆನ್ಷನ್ಡ್ ಥರ್ಡ್ ಟರ್ಮ್ ಈಸ್ 4. ದಿಸ್ ಇಸ್ ದ ಥರ್ಡ್ ಟರ್ಮ್. ಓಕೆ. ನೌ ಲಿಸನ್ ಹಿಯರ್, ಕೇಳಿಸ್ಕೊಳ್ಳಿ. ಪ್ರಾಡಕ್ಟ್ ಆಫ್ ಇಟ್ಸ್ ಫಸ್ಟ್ 5 ಟರ್ಮ್ಸ್ ಅಂದ್ರೆ ಏನು?
ಎ ಇಂಟು ಎ ಆರ್ ಇಂಟು ಎ ಆರ್ ಸ್ಕ್ವಯರ್ ಇಂಟು ಎ ಆರ್ ಕ್ಯೂಬ್ ಇಂಟು ಎ ಆರ್ ಪವರ್ 4. ಇದನ್ನು ನಾವು ಪ್ರಾಡಕ್ಟ್ನ ಫೈಂಡ್ ಔಟ್ ಮಾಡಬೇಕು. ನೋಡಿ, ಪ್ರಾಡಕ್ಟ್ ಲಾ ನಮಗೆ ಗೊತ್ತು. ವೆನೆವರ್ ದ ಬೇಸಸ್ ಆರ್ ಸೇಮ್, ಕೀಪ್ ದ ಬೇಸ್ ಆಸ್ ಇಟ್ ಈಸ್, ಆಡ್ ದ ಎಕ್ಸ್ಪೋನೆಂಟ್. ಕರೆಕ್ಟ್ ಅಲ್ವಾ? ಈಗ ಎ ಕಡೆಗೆ ಹೋದ್ರೆ ಎಲ್ಲ ಕಡೆಯಲ್ಲೂ ಕೂಡ ಎ ಸೇಮ್ ಇದೆ, ಹಾಗೆ ಎಲ್ಲ ಕಡೆಯಲ್ಲೂ ಎ ಪವರ್ 1 ಇರೋದು. ಹಾಗಿದ್ರೆ ಏನಾಗುತ್ತೆ? ಇಫ್ ಐ ಕೀಪ್ ಎ ಲೈಕ್ ದಿಸ್, 1 2 3 4 5, ಹೌದಾ? ಇವುಗಳ ಎಕ್ಸ್ಪೋನೆಂಟ್ನ ಆಡ್ ಮಾಡಿದಾಗ ಏನ್ ಬಂತು? ಎ ಪವರ್ 5 ಬಂತು. ದೆನ್ ವಾಟ್ ಅಬೌಟ್ ಆರ್? ಎಲ್ಲ ಕಡೆಯಲ್ಲೂ ಆರ್ ಸೇಮ್ ಇದೆ ಬೇಸ್ ಆಗಿ, ಹಾಗಿದ್ರೆ ಅವುಗಳ ಎಕ್ಸ್ಪೋನೆಂಟ್ ಆಡ್ ಮಾಡೋಣ. 1 + 2 3, 3 + 3 is 6, 6 + 4 is 10. ಎ ಪವರ್ 5 ಇಂಟು ಆರ್ ಪವರ್ 10 ಬಂತು. ಓಕೆ, ಸೊ ಈಗ ನೋಡಿ, ನಾನು ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಈ ಒಂದು ಫಾರ್ಮೆಟ್ ಅಲ್ಲಿ ಬರೆಯೋದಕ್ಕೆ ಪ್ರಯತ್ನ ಪಡ್ತೀನಿ. ಕಾರಣ ಏನು? ಇದನ್ನ ಯೂಸ್ ಮಾಡಿಕೊಂಡು ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದಲ್ಲ. ಕೊಟ್ಟಿರೋದನ್ನ ಉಪಯೋಗ ಮಾಡ್ಕೊಳ್ಳೋದು ನೋಡಬೇಕು. ನಾನೇನ್ ಮಾಡ್ತೀನಿ, ಈ ಫಾರ್ಮೆಟ್ ಅಲ್ಲಿ ಇದನ್ನ ಬರೀಬೇಕು ಅಂತ ಹೇಳಿದ್ರೆ ಐ ವಿಲ್ ಡೂ ಒನ್ ಥಿಂಗ್. ಎ ಇಂಟು ಆರ್ ಸ್ಕ್ವಯರ್ ಅಂತ ಬರದೆ, ಇದೇ ಫಾರ್ಮೆಟ್ ಅಲ್ಲೇ ಬರದೆ. ಬರೆದಾಗ ಏನಾಗುತ್ತೆ, ಈ 5 ಏನಿದೆ ಅಲ್ಲ, ಎರಡೂ ಕಡೆಯಲ್ಲೂ 5 ಇಸ್ ದ ಕಾಮನ್ ಫ್ಯಾಕ್ಟರ್, ಅದನ್ನು ಹೊರಗಿಟ್ಬಿಡ್ರಿ. ಎ ಪವರ್ 1 ಇಂಟು 5 ಮಾಡಿದ್ರೆ ಎ ಪವರ್ 5 ಬರೋದು. ಆರ್ ಸ್ಕ್ವಯರ್ ಇಂಟು ರೈಸ್ ಟು ದ ಪವರ್ 5 ಮಾಡಿದ್ರೆ 2 5s are 10, ಅಗೇನ್ ಆರ್ ಪವರ್ 10 ಬರೋದು. ಏನು ಅಲ್ಲಿ ಡಿಫ್ರೆನ್ಸ್ ಬರಲ್ಲ. ಜಸ್ಟ್ ವಿ ಆರ್ ಕೀಪಿಂಗ್ 5 ಔಟ್ಸೈಡ್. ಕಾರಣ ಏನು ಅಂದ್ರೆ ಈ ಎ ಆರ್ ಸ್ಕ್ವಯರ್ ಫಾರ್ಮೆಟ್ ಅಲ್ಲಿ ಇದನ್ನ ಬರೆದ್ರೆ, ಇದನ್ನ ಎ ಆರ್ ಸ್ಕ್ವಯರ್ ಫಾರ್ಮೆಟ್ ಅಲ್ಲಿ ಬರೆದ್ರೆ ಈ ವ್ಯಾಲ್ಯೂನ ಇಲ್ಲಿ ಹಾಕ್ಬೋದು. ಅಷ್ಟೇ ಉದ್ದೇಶ, ಹೌದಾ? ಸೊ ವಾಟ್ ಹ್ಯಾಪನ್ಸ್ ದೆನ್? ಇದೇನಾಗುತ್ತೆ? ವಿ ನೋ ದಟ್ ಎ ಆರ್ ಸ್ಕ್ವಯರ್ ಈಸ್ 4, ಹೌದಾ? 4 ರೈಸ್ ಟು ದ ಪವರ್ 5. ಎ ಆರ್ ಸ್ಕ್ವಯರ್ ವ್ಯಾಲ್ಯೂ ಏನು? ಸಿನ್ಸ್ ಇಲ್ಲಿ ಬರೀತೀನಿ, ಎ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು 4. ಕರೆಕ್ಟ್ ಅಲ್ವಾ? ಹಾಗಾಗಿ ಐ ರೋಟ್ ಲೈಕ್ ದಿಸ್ 4 ಪವರ್ 5. ಹಾಗಿದ್ರೆ ನಾನು ಏನಂತ ಬರೀಬೋದು? ಆಪ್ಷನ್ ಸಿ 4 ಪವರ್ 5 ಇಸ್ ದ ರೈಟ್ ಆನ್ಸರ್ ಅಂತ ಟಿಕ್ ಮಾಡ್ಬೋದು. ಗಾಟ್ ಇಟ್? ಅರ್ಥ ಆಯ್ತಾ? ಈ ರೀತಿ ಪ್ರಶ್ನೆ ಬಂದ್ರೆ ಹಿಂಗೆ ಮಾಡ್ಬೋದಲ್ಲ, ಸುಲಭ ಇದೆಲ್ಲ. ಎಸ್, ಸೊ 4 ಪವರ್ 5 ಇಸ್ ದ ರೈಟ್ ಆನ್ಸರ್. ಡನ್. ಓಕೆ, ಸೊ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ಇಫ್ 9 times the 9th term of an AP is equal to 13 times the 13th term, then the 22nd term of the AP is what? ಏನ್ ಹೇಳ್ತಿದ್ದಾರೆ? 9 times the 9th term of an AP. 9 times 9th term of the AP ಹೇಗೆ ಬರೀತೀರಾ? A9 ಅಂತ ರೆಪ್ರೆಸೆಂಟ್ ಮಾಡ್ತೀರಾ. ದಿಸ್ ಇಸ್ ಈಕ್ವಲ್ ಟು 13 times, ಹೌದಾ, ದ 13th term. 13th term ಹೆಂಗೆ ಬರೆಯೋದು? A13 ಅಂತ. ಗೆಟಿಂಗ್ ಇಟ್? ಓಕೆ, 9 ಇಂಟು A9, ದಿಸ್ ಇಸ್ ಈಕ್ವಲ್ ಟು 13 ಇಂಟು A13. ನೋಡಿ, ನಾನು ಏನು ಮಾಡ್ತೀನಿ? A9 ಅಂದರೆ 9th ಟರ್ಮನ್ನು ನಾನು ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಜನರಲ್ ಟರ್ಮ್ ಅಪ್ಲೈ ಮಾಡಿದಾಗ ಇದಕ್ಕೆ ಐ ಶಲ್ ರೈಟ್ ಇಟ್ ಆಸ್ A + 8D, ಹೌದಾ? ಈ ಕಡೆಗೆ A13ಗೆ ಅಪ್ಲೈ ಮಾಡಿದಾಗ ಜನರಲ್ ಟರ್ಮ್ A + 12D, ರೈಟ್? ಎಕ್ಸಾಕ್ಟ್ಲಿ. ಸೊ ಈಗ ನಾನು ಸ್ಪ್ಲಿಟ್ ಮಾಡಿಕೊಂಡೆ 13 ಹಾಗೆ A9 ಅನ್ನ. ಗೆಟಿಂಗ್ ಇಟ್? 9 ಇಂಟು A ಇಸ್ 9A, ಹೌದಾ? 8 ಅಥವಾ 9 8s 72D. ಈ ಕಡೆಗೆ 13 ಇಂಟು A ಇಸ್ 13A ಪ್ಲಸ್ 12 3s 36, 12 1s 12, ದಿಸ್ ಇಸ್ 156D ಬರುತ್ತೆ, ಹೌದಾ? ಎಸ್. ಸೊ ನಾನು ಏನು ಮಾಡಿದೆ? 12D ಇಂಟು 13 ಮಾಡಿದಾಗ 156D ಬಂತು. A ಇಂಟು 13 ಮಾಡಿದಾಗ 13A. ಕ್ಲಿಯರ್? ಓಕೆ, ಮುಂದೇನು ಮಾಡೋದು? ಸಿಂಪಲ್ ಲೈಕ್ ಟರ್ಮ್ಸ್ಗಳನ್ನ ಒಂದು ಕಡೆ ಬರೀರಿ. ಸೊ 9A ಹಾಗೆ ಇರಲಿ, 13Aನ ಈ ಕಡೆ ತೊಗೊಂಬರ್ತೀನಿ, -13A ಆಯಿತು. 156D ಹಾಗೆ ಇರಲಿ, 72Dನ ಆ ಕಡೆ ತೊಗೊಂಡು ಹೋಗ್ತೀನಿ. ವಾಟ್ ಐ ವಿಲ್ ಗೆಟ್? ಈಗ ನನಗೇನು ಸಿಗುತ್ತೆ? 9 - 13. 9 - 13 ಈಸ್ -4A. 156 - 72 ಎಷ್ಟು ಬರುತ್ತೆ? ಹೌ ಮಚ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ 84. ಕರೆಕ್ಟ್ ಅಲ್ವಾ? 84D. ಅಗ್ರಿ? ಎಸ್. -4A ಇಸ್ ಈಕ್ವಲ್ ಟು 84D ಬಂತು. ಈಗ ನಾನೇನು ಮಾಡ್ತೀನಿ ನೋಡಿ, A ವ್ಯಾಲ್ಯೂನು ಸಿಕ್ಕಿಲ್ಲ, D ವ್ಯಾಲ್ಯೂನು ಸಿಕ್ಕಿಲ್ಲ, ಹೌದಾ? ಒಪ್ತೀನಿ. ಆದರೆ ಇವಾಗ ಸಿಗೋ ಹಾಗೆ ಮಾಡ್ಬೇಕು. ನಮ್ಮ ಕೆಲಸ ಏನು? 22nd ಟರ್ಮನ್ನು ಫೈಂಡ್ ಔಟ್ ಮಾಡೋದು. ಅದನ್ನ ಈಗ ಫೈಂಡ್ ಔಟ್ ಮಾಡೋಣ. ಹೆಂಗೆ? ಹೌ?
ಸಿಂಪಲ್. ನೋಡಿ ವಾಟ್ ಐ ವಿಲ್ ಡೂ, ಇದನ್ನ ನಾನು 84D ಈ ಕಡೆ ಕಳಿಸ್ತೀನಿ. ಅಂದ್ರೆ ಏನಾಗುತ್ತೆ, -4a ಮೈನಸ್ 84D ಇಸ್ ಈಕ್ವಲ್ ಟು 0 ಆಯ್ತು. ಇಲ್ಲಿ RHS ಒಳಗೆ 84D ಇದ್ದಿದ್ದು LHS ಗೆ ಹೋದ್ರೆ ಇಲ್ಲೇನು ಉಳಿತು, 0. ಹೌದಾ? ಹಾಗೆ ಇದ್ದದ್ದು ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಆಯ್ತು. -4a ಮೈನಸ್ 84D ಇಸ್ ಈಕ್ವಲ್ ಟು 0. ಈಗ ಏನ್ ಮಾಡ್ತೀನಿ, -4 ಅನ್ನ ಇದಿಷ್ಟು ಕಂಪ್ಲೀಟ್ ಟರ್ಮ್ ಅಲ್ಲಿ, ಓಕೆ, ಕಂಪ್ಲೀಟ್ ಎರಡೂ ಟರ್ಮ್ ಅಲ್ಲಿ -4 ಅನ್ನ ಕಾಮನ್ ಆಗಿ ಹೊರಗೆ ತೆಗಿತೀನಿ. ಸೊ -4 ನ ಹೊರಗೆ ತೆಗೆದ್ರೆ ಇಲ್ಲಿ ಏನು ಉಳಿತು, a. ಹೌದಾ? ಸೊ ಇಲ್ಲಿ 4 2s 8 4 1s 4, ಕರೆಕ್ಟ್ ಅಲ್ವಾ? 4 2s 8 4 1s 4. ಸೊ ಇಲ್ಲಿ ಆಲ್ರೆಡಿ ಮೈನಸ್ ಇದೆ ಅಂಡ್ ಯಾವ ಸೈನ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ನೆಗೆಟಿವ್ ಆಗುತ್ತೆ, ಖಂಡಿತ ಪ್ಲಸ್. ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. 4 ಇಂಟು 21 is 84. D as it is ಇರ್ಲಿ is equal to 0. Done. So a plus 21D is equal to 0 divided by -4 ಮಾಡಿದ್ರೆ 0ನೇ ಆಯ್ತು. 0 ಈ -4 ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ವಾಟ್ ಯು ವಿಲ್ ಗೆಟ್, 0 by -4 is 0ನೇ ಅಗೇನ್. ಓಕೆ ಸರಿ ಮ್ಯಾಮ್, ನಮಗೆ ಕೇಳ್ತಿರೋದು 22nd ಟರ್ಮ್ ಅಲ್ಲ, ಸಿಕ್ತಲ್ಲ 22nd ಟರ್ಮ್. 22nd ಅಂದ್ರೆ A22. ಹೌದಾ? 22nd ಟರ್ಮ್ ಅಂದ್ರೆ ಏನು, A22. ಈ A22 ನ ಹಿಂಗ್ ಬರಿಬೋದಲ್ಲ, a plus 21D ಅಂತ ಸಿಕ್ತಲ್ಲ. ವಾಟ್ ಈಸ್ ದ 22nd ಟರ್ಮ್? ಹಾಗಿದ್ರೆ ದಟ್ ಈಸ್ 0. ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ಗೆಟಿಂಗ್ ಇಟ್? ಸೊ ಹಾಗಿದ್ರೆ 22nd ಟರ್ಮ್ ಇಸ್ ಈಕ್ವಲ್ ಟು 0. ಡನ್, ಕ್ಲಿಯರ್. ಇಷ್ಟೇ ಸಿಂಪಲ್ ಆಗಿತ್ತಲ್ಲ, ಸಾಲ್ವ್ ಮಾಡ್ಬೋದು ನೀವು. ಓಕೆ, ಸೊ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ಇಫ್ ದ ಸಮ್ ಆಫ್ 3 numbers in a GP is 26 and the sum of products taken 2 at a time is 156, then the numbers are what? ಈ ಕ್ವೆಶನ್ ಅನ್ನು ಹೇಗೆ ಸಾಲ್ವ್ ಮಾಡೋದು? ಈ ಪ್ರಶ್ನೆನ ನಾವು ಹೇಗೆ ಸಾಲ್ವ್ ಮಾಡೋದು? ನೋಡಿ, ಅವ್ರು ಏನ್ ಕೊಟ್ಟಾರೆ, ಸಮ್ ಆಫ್ 3 numbers in a GP is 26 ಅಂತ ಹೇಳ್ತಿದ್ದಾರೆ. ಹೌದಾ? ಆದ್ರೆ ಆ 3 ಟರ್ಮ್ಸ್ಗಳು, 3 ನಂಬರ್ಸ್ಗಳು ಯಾವುದು ಗೊತ್ತಿಲ್ಲ. ಅಷ್ಟೇ ಅಲ್ಲದೆ ಸಮ್ ಆಫ್ ಪ್ರಾಡಕ್ಟ್ಸ್ ಟೇಕನ್ 2 at a ಟೈಮ್, ಫಸ್ಟ್ ಟರ್ಮ್ಸ್ ಯಾವುದು ಅಂತಾನೆ ಗೊತ್ತಿಲ್ಲ, ಏನು ಪ್ರಾಡಕ್ಟ್ ಕಥೆ ಏನು. ಓಕೆ, ಸೊ AP-ಯಲ್ಲಿ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ನಾವು ಈ ರೀತಿ ಪ್ರಶ್ನೆ ಇದ್ದಾಗ ಟರ್ಮ್ಸ್ ಯಾವ ರೀತಿ ತಗೋಬೇಕು ಅಂತ ಅಸ್ಯೂಮ್ ಮಾಡಿದ್ವಿ. ಆದ್ರೆ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ಹೇಗೆ, ಇದನ್ನ ನಾವು ಡಿಸ್ಕಸ್ ಮಾಡಿಲ್ಲ. ಅದನ್ನ ಡಿಸ್ಕಸ್ ಮಾಡಿ ಈ ಒಂದು ಕ್ವೆಶನ್ ನಾವು ಸಾಲ್ವ್ ಮಾಡೋಣ. ಓಕೆ, ಸೊ ಇಲ್ಲಿ ಬರಿತೀನಿ ಏನಂದ್ರೆ, ವೆನ್ ದೇರ್ ಆರ್ 3 terms, ವೆನ್ ದೇರ್ ಆರ್ 3 terms in geometric progression, in geometric progression. ಹಾಗಿದ್ರೆ ಟರ್ಮ್ಸ್ ಗಳನ್ನ ಯಾವ ರೀತಿ ತಗೋಬೇಕು, AR ಸ್ಕ್ವೇರ್, ಆ ರೀತಿ ಬೇಡ. ಯಾಕೆಂದ್ರೆ ಅಗೇನ್ ಅದೇನ್ ಮಾಡುತ್ತೆ, ನಮಗೆ ಲಾಸ್ಟ್ಗೆ ಡಿಫಿಕಲ್ಟಿ ಲೆವೆಲ್ನ ಜಾಸ್ತಿ ಮಾಡುತ್ತೆ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ನಮಗೆ ಆನ್ಸರ್ ಸಿಗೋದೇ ಕಷ್ಟ ಅಲ್ಲಿ. ಓಕೆ, ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ A/R AR ಅನ್ನುವಂಥ 3 ಟರ್ಮ್ಸ್ ಗಳನ್ನ ಕನ್ಸಿಡರ್ ಮಾಡ್ತೀವಿ ಇನ್ ಸಚ್ ಕ್ವೆಶನ್ಸ್. ಇವೇ ನಮ್ಮ ಫಸ್ಟ್ 3 ಟರ್ಮ್ಸ್ ಗಳಾಗಿರ್ತವೆ. ಗೆಟಿಂಗ್ ಇಟ್? ಆಲ್ ರೈಟ್. ಓಕೆ, ಸೊ ಹಾಗಿದ್ರೆ ನಾನು ಈ ಪ್ರಶ್ನೆಗೆ ಅದನ್ನು ಅಪ್ಲೈ ಮಾಡ್ಬೋದಲ್ಲ. ದ ಸಮ್ ಆಫ್ 3 numbers in a GP is 26 ಅಂತ ಕೊಟ್ಟರೆ. ಸೊ ದೆನ್ ಲೆಟ್ ಮೀ ಅಪ್ಲೈ, ಲೆಟ್ A/R AR be the 3 terms, be the 3 terms in GP, geometric progression. Getting it? Okay, ಸೊ ಹಾಗಿದ್ರೆ A/R A ಮತ್ತೆ AR ಗಳನ್ನ ಸಮ್ ಮಾಡಿದಾಗ, ಆಡ್ ಮಾಡಿದಾಗ ನಮಗೆ ಏನ್ ಬರುತ್ತೆ, 26. ಬರೀರಿ, A/R ಪ್ಲಸ್ A ಪ್ಲಸ್ AR ಇಸ್ ಈಕ್ವಲ್ ಟು 26. ಓಕೆ, ಸೊ ನಾನು ಎಲ್ಲಾ ಕಡೆಯಿಂದ ಏನ ಕಾಮನ್ ಆಗಿ ತೆಗಿತೀನಿ, ಎಲ್ಲಾ ಟರ್ಮ್ಸ್ ಅಲ್ಲೂ A ಇದೆ, ಏನ ಹೊರಗೆ ತೆಗೆದ್ರೆ ಐ ವಿಲ್ ಗೆಟ್ 1/R ಪ್ಲಸ್ 1 ಪ್ಲಸ್ R ಇಸ್ ಈಕ್ವಲ್ ಟು 26. ಕರೆಕ್ಟ್ ಅಲ್ವಾ? ಎಕ್ಸಾಕ್ಟ್ಲಿ. ಸೊ ಇದನ್ನ ನಾನು ಇಕ್ವೇಶನ್ 1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಏನಂತ ಹೇಳಿ? ಇಕ್ವೇಶನ್ 1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಇದು ಇಕ್ವೇಶನ್ 1 ಹೆಂಗ್ ಬಂತು? ಪ್ರಶ್ನೆಯಲ್ಲಿ ಕೊಟ್ಟಿರೋ ಪ್ರಕಾರ ಅಕಾರ್ಡಿಂಗ್ ಟು ದ ಕ್ವೆಶನ್ ವಿ ಹ್ಯಾವ್ ರಿಟನ್. ಓಕೆ, ಇನ್ನು ಮುಂದೆ ಇದೆ ಪ್ರಶ್ನೆ.
ದ ಸಮ್ ಆಫ್ ಪ್ರಾಡಕ್ಟ್ಸ್ ಟೇಕನ್ ಟು ಅಟ್ ಎ ಟೈಮ್. ಏನಿದ್ರ ಅರ್ಥ? ದ ಸಮ್ ಆಫ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀರ, ನಾಟ್ ಎ ಪ್ರಾಡಕ್ಟ್. ಪ್ರಾಡಕ್ಟ್ಸ್ ಅಂದ್ರೆ ಏನು ನೋಡಿ, ಇಲ್ಲಿ ಇರ್ತಕ್ಕಂಥ 3 ಟರ್ಮ್ಸ್ಗಳನ್ನ ನಾವು ಪ್ರಾಡಕ್ಟ್ ಮಾಡ್ತಾ ಹೋಗೋದು. ಟು ಅಟ್ ಎ ಟೈಮ್ ನೋಡಿ, a/r ಇಂಟು ಎ ಮಾಡೋದು ಪ್ಲಸ್ ಎ ಇಂಟು ಎ ಆರ್ ಮಾಡೋದು ಪ್ಲಸ್ ಎ ಆರ್ ಇಂಟು a/r ಮಾಡೋದು. ಅಂದ್ರೆ 2 ಟರ್ಮ್ಸ್ನ ತಗೊಂಡು ಪ್ರಾಡಕ್ಟ್ ಮಾಡ್ತೀವಿ ಪ್ಲಸ್ ಸೆಕೆಂಡ್ ಮತ್ತೆ ಥರ್ಡ್ ಟರ್ಮ್ ತಗೊಂಡು ಪ್ರಾಡಕ್ಟ್ ಮಾಡ್ತೀವಿ ಪ್ಲಸ್ ಥರ್ಡ್ ಹಾಗೆ ಫಸ್ಟ್ ಟರ್ಮ್ನ ತಗೊಂಡು ಪ್ರಾಡಕ್ಟ್ ಮಾಡ್ತೀವಿ. ಈ ಪ್ರಾಡಕ್ಟ್ಗಳ ಸಮ್ ಯಾವುದಕ್ಕೆ ಈಕ್ವಲ್? 156ಗೆ. ಬರೆಯೋಣ ಅದನ್ನ. ಎಸ್. ಸೊ ಹಾಗಿದ್ರೆ ನಾವು ನೋಡಿ, a/r ಇಂಟು ಎ ಕರೆಕ್ಟ್ ಅಲ್ವಾ? a/r ಇಂಟು ಎ ಪ್ಲಸ್ ಎ ಇಂಟು ಎ ಆರ್ ಪ್ಲಸ್ ಎ ಆರ್ ಇಂಟು a/r. ಇದು ಯಾವುದಕ್ಕೆ ಈಕ್ವಲ್? ದಿಸ್ ಇಸ್ ಈಕ್ವಲ್ ಟು 156. ದಿಸ್ ಇಸ್ ಈಕ್ವಲ್ ಟು 156. ಗೆಟಿಂಗ್ ಇಟ್? ಓಕೆ. ಸೊ ಇಲ್ಲಿ ಆರ್ ಮತ್ತೆ ಆರ್ ಕ್ಯಾನ್ಸಲ್ ಆಯ್ತು. ಇನ್ನೇನಾದ್ರೂ ಕ್ಯಾನ್ಸಲ್ ಮಾಡಬಹುದಾ ಇಲ್ಲಿ ಪ್ರಾಡಕ್ಟ್ ಅಲ್ಲಿ? ಸೊ ನಾವು ಲೆಟ್ ಅಸ್ ಮೂವ್ ಅಹೆಡ್. ನೋಡಿ, ಎ ಇಂಟು ಎ ಇಸ್ ಎ ಆರ್ ಸ್ಕ್ವಯರ್, ಎ ಸ್ಕ್ವಯರ್ ಬೈ ಆರ್. ಏನು? ಎ ಸ್ಕ್ವಯರ್ ಬೈ ಆರ್. ಹೌದಾ? ಪ್ಲಸ್ ನೋಡಿ, ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ರು ಅದೇ ರೀತಿ ಬರ್ದಿದ್ದೀನಿ. ಪ್ರಾಡಕ್ಟ್ಸ್ಗಳಿವು. ಏನಿವು? ಪ್ರಾಡಕ್ಟ್ಸ್. ಗೆಟಿಂಗ್ ಇಟ್? ಓಕೆ. ಸೊ ದಿಸ್ ಇಸ್ ಎ ಸ್ಕ್ವಯರ್ ಆರ್, ಎ ಸ್ಕ್ವಯರ್ ಆರ್ ಪ್ಲಸ್ ಈ ಕಡೆಗೆ ಎ ಇಂಟು ಎ ಸ್ಕ್ವಯರ್. ಎ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಷ್ಟು ಉಳಿತು? 156. ದಿಸ್ ಇಸ್ ಈಕ್ವಲ್ ಟು 156. ಓಕೆ. ಸೊ ಈ ಎಲ್ಲಾ ಟರ್ಮ್ಸ್ಗಳಲ್ಲಿ ವಾಟ್ ಇಸ್ ದ ಕಾಮನ್? ಎ ಸ್ಕ್ವಯರ್. ಸೊ ಎ ಸ್ಕ್ವಯರ್ನ ಹೊರಗೆ ತೆಗಿರಿ. ಯು ವಿಲ್ ರಿಮೇನ್ ವಿತ್ 1/r ಪ್ಲಸ್ ಆರ್ ಪ್ಲಸ್ 1 ಇಸ್ ಈಕ್ವಲ್ ಟು 156. ಅರ್ಥ ಆಗ್ತಿದ್ದದಾ? ಓಕೆ, ಆಲ್ ರೈಟ್. ಸೊ ಈಗ ಇದನ್ನ ನಾನು ಇಕ್ವೇಶನ್ 2 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಓಕೆ, ಇದನ್ನ ನಾನು ಇಕ್ವೇಶನ್ 1 ಅಂತ ಹೇಳಿ, ಇದನ್ನ ನಾನು ಇಕ್ವೇಶನ್ 2 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಮಾಡ್ಬೋದಲ್ಲ? ಎಸ್, ಎಕ್ಸಾಕ್ಟ್ಲಿ. ವಾಟ್ ಐ ವಿಲ್ ಡೂ, ಈಗ ನಾನು ಏನ್ ಮಾಡ್ತೀನಿ? ಇಕ್ವೇಶನ್ 1 ಮತ್ತೆ 2 ಎರಡನ್ನ ಕೂಡ ಡಿವೈಡ್ ಮಾಡ್ತೀನಿ. ಓಕೆ. ಸೊ ಡಿವೈಡಿಂಗ್ ಇಕ್ವೇಶನ್ 2 ಬೈ ಇಕ್ವೇಶನ್ 1. ಓಕೆ. ಸೊ ಇಲ್ಲಿ ಬರೀತೀನಿ, ಡಿವೈಡಿಂಗ್ ಇಕ್ವೇಶನ್ 2 ಬೈ ಇಕ್ವೇಶನ್ 1. ಏನಾಗುತ್ತೆ ಅವಾಗ? ವಾಟ್ ವಿಲ್ ಹ್ಯಾಪನ್? ಇಕ್ವೇಶನ್ 2 ಏನಿದೆ? ಎ ಸ್ಕ್ವಯರ್ ಇಂಟು 1/r ಪ್ಲಸ್ 1 ಪ್ಲಸ್ ಆರ್. ಓಕೆ, ನಾನು ಆರ್ ಪ್ಲಸ್ 1 ಬರೀಬೇಕಲ್ಲ, 1 ಪ್ಲಸ್ ಆರ್ ಅಂತ ಬರ್ದೀನಿ, ಏನು ಚೇಂಜ್ ಆಗಲ್ಲ. ಓಕೆ, ಗಮನಿಸ್ರಿ ಇಲ್ಲಿ, ವಿಚ್ ಇಸ್ ಈಕ್ವಲ್ ಟು 156. ದಿಸ್ ಇಸ್ ಇಕ್ವೇಶನ್ 2. ಇಕ್ವೇಶನ್ 2 ಬೈ ಇಕ್ವೇಶನ್ 1. ವಾಟ್ ಈಸ್ ಇಕ್ವೇಶನ್ 1? ಎ ಇಂಟು 1/r. ಇಲ್ಲಿ ಬರೆಯೋಣ, ಎ ಇಂಟು 1/r ಪ್ಲಸ್ 1 ಪ್ಲಸ್ ಆರ್ ಇಸ್ ಈಕ್ವಲ್ ಟು ಎಷ್ಟಿದೆ? 26ಗೆ ಈಕ್ವಲ್. ಕರೆಕ್ಟ್ ಅಲ್ವಾ? ಎಕ್ಸಾಕ್ಟ್ಲಿ. ಸೊ ಎರಡನ್ನು ಡಿವೈಡ್ ಮಾಡ್ತಿದ್ದೀನಿ. ಇದು ಮತ್ತೆ ಇದು ಎರಡು ಕ್ಯಾನ್ಸಲ್ ಆಯ್ತು. ಇಲ್ಲಿ ಎ ಮತ್ತೆ ಎ ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು? ವಾಟ್ ಈಸ್ ರಿಮೇನಿಂಗ್ ವಿತ್? ಏನು ಉಳಿತಾ ಇದೆ ಅದನ್ನ ಬರೆಯೋಣ. ಸೊ ಹಿಯರ್ ಎ ಉಳಿದಿದೆ, ಹೌದಾ? ಎ ಸ್ಕ್ವಯರ್ ಅಲ್ಲ, ಸಾರಿ, ಎ ಇಸ್ ಈಕ್ವಲ್ ಟು 156/26 ಇದೆ ಅಲ್ಲ, ಇದನ್ನೇನ್ ಮಾಡೋದು ನೋಡಿ. ಎರಡೂ ಕಡೆಯಲ್ಲೂ 6 ಇದೆ ಯೂನಿಟ್ ಡಿಜಿಟ್ ಅಲ್ಲಿ. ವಾಟ್ ಐ ವಿಲ್ ಡೂ, 26 ಜೊತೆಗೆ ಒಂದು ಸಲ 6ನ ಮಲ್ಟಿಪ್ಲೈ ಮಾಡಿ ನೋಡ್ತೀನಿ, ನೋಡೋಣ. 6 6 ಜ 36. ಓಕೆ, 6 2 ಜ 12 ಪ್ಲಸ್ 3 ಇಸ್ 15. ಹಾಗಿದ್ರೆ 26 6 ಜ. ಯಾಕೆ ನಾನು ಟ್ರೈ ಮಾಡಿದ್ದು ಅಂದ್ರೆ ಇಲ್ಲಿನೂ 6 ಇದೆ, ಇಲ್ಲಿನೂ 6 ಇದೆ. ವರ್ಕೌಟ್ ಆಗ್ಬೋದೇನೋ 26 ಇಂಟು 6 ಮಾಡಿದ್ರೆ, ಇಲ್ಲ 26 ಇಂಟು 16 ಮಾಡಿದ್ರೆ ಬರುತ್ತೇನೋ ಅಂತ. ಯೂಶಲಿ 26 ಇಂಟು 16 ಮಾಡಿದ್ರೆ ಇನ್ನೂ ಜಾಸ್ತಿ ನಂಬರೇ ಬರುತ್ತೆ. ಸೊ 26 ಇಂಟು 6 ಮಾಡಿದಾಗ 156 ಬಂತು. ಗೆಟಿಂಗ್ ಇಟ್? ಆಲ್ ರೈಟ್. ಸೊ ಅದ್ಯಾವುದು ಗೊತ್ತಾಗ್ಲಿಲ್ಲ ಅಂದ್ರೆ ಯೂಶಲಿ ನಾವು ಇದನ್ನ 2 ಇಂದ ಕ್ಯಾನ್ಸಲ್ ಮಾಡಬಹುದು. ಬಟ್ ಅಗೇನ್ ಲಾಸ್ಟಿಗೆ 6 ಉಳಿಯೋದು. ಕ್ಯಾನ್ಸಲ್ ಮಾಡ್ತಾ ಮಾಡ್ತಾ ಹೋದಾಗ ಡೈರೆಕ್ಟ್ ಆಗಿ ಮಾಡಿದ್ವಿ. ಓಕೆ, ಸೊ ಎ ಇಸ್ ಈಕ್ವಲ್ ಟು ಎಷ್ಟು ಬಂತು? 6 ಬಂತು. ಈಸ್ ಇಟ್ ಕ್ಲಿಯರ್? ಓಕೆ, ಎ ವ್ಯಾಲ್ಯೂ ಹೇಗೆ ಬಂತು ಅಂತ ಅರ್ಥ ಆಯ್ತಲ್ಲ. ಇಕ್ವೇಶನ್ 1 ಮತ್ತೆ ಇಕ್ವೇಶನ್ 2ಗಳನ್ನ ಡಿವೈಡ್ ಮಾಡಿದಾಗ ವಿ ಆರ್ ಗೆಟಿಂಗ್ ಎ ವ್ಯಾಲ್ಯೂ. ಕ್ಲಿಯರ್? ಆಲ್ ರೈಟ್. ಸೊ ಈಗ ಮುಂದೆ ಏನು ಮಾಡಬೇಕು? ವಾಟ್ ವಿ ನೀಡ್ ಟು ಡೂ ನೋಡಿ, 6 ಸಿಕ್ಕಿದೆ ಅಲ್ಲ, ಈ ವ್ಯಾಲ್ಯೂನ ತಗೊಂಡು
ವಿ ನೀಡ್ ಟು ಅಪ್ಲೈ either in equation 1 or in equation 2. ಎದಕ್ಕೆ? ಟು ಗೆಟ್ ಆರ್ ವ್ಯಾಲ್ಯೂ. ಓಕೆ, ಸೊ ನಾನೇನ್ ಮಾಡ್ತೀನಿ, ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸಬ್ಸ್ಟಿಟ್ಯೂಟಿಂಗ್ a is equal to 6 in equation 1. ಇನ್ equation 1 ಏನಾಗುತ್ತೆ? a is 6. ಹೌದಾ? a is 6 1 by r plus 1 plus r. ಹೌದಾ? 1 by r plus 1 plus r is equal to 26. ಕರೆಕ್ಟ್ ಅಲ್ವಾ? ಎಸ್, ಎಕ್ಸಾಕ್ಟ್ಲಿ. ನೋಡಿ, 1 by r plus 1 plus r is equal to 26 by 6. ರೈಟ್? ಈಗ ಕ್ಯಾನ್ಸಲ್ ಮಾಡಿದಾಗ ಇದು 6 ಇಂದ ಅಂತೂ ಕ್ಯಾನ್ಸಲ್ ಆಗಲ್ಲ, 2 ಇಂದ ಕ್ಯಾನ್ಸಲ್ ಆಗುತ್ತೆ. 2 1s 2 3s ಅಗೇನ್ 2 3s 6. ಯು ವಿಲ್ ರಿಮೇನ್ ವಿತ್ 13 by 3. 13 by 3. ಕರೆಕ್ಟ್ ಅಲ್ವಾ? 13 by 3 ಉಳಿತು. ಸೊ 1 by r ಪ್ಲಸ್ 1 ಪ್ಲಸ್ r is equal to 13 by 3. ಇಲ್ಲಿ ತನಕ ಬಂದಿದ್ದೀವಿ ಈಗ. ಕರೆಕ್ಟ್ ಅಲ್ವಾ? ಏನ್ ಮಾಡಿದೆ ನಾನು? a is equal to 6 ನ equation 1 ನಲ್ಲಿ ಅಪ್ಲೈ ಮಾಡಿದಾಗ ವಿ ಆರ್ ಗೆಟಿಂಗ್ ದಿಸ್. ಓಕೆ, ನಾನೇನ್ ಮಾಡ್ತೀನಿ ಈಗ? 1 ಏನಿದೆ ಅಲ್ಲ, ದಿಸ್ ಇಸ್ ಕಾನ್ಸ್ಟೆಂಟ್. ಈ 1 ಅನ್ನ ಈ ಕಡೆ ಕಳಿಸ್ಬಿಡೋಣ. ವಿ ಶಲ್ ಡೂ ದ್ಯಾಟ್. ಓಕೆ, ಸೊ 1 by r plus r 1 by r plus r is equal to 13 by 3 minus 1 ಆಗುತ್ತೆ. ಕರೆಕ್ಟ್ ಅಲ್ವಾ? ಪ್ಲಸ್ 1 ಈ ಕಡೆ ಹೋದಾಗ ಮೈನಸ್ 1 ಆಯ್ತು. ಕ್ಲಿಯರ್? ಓಕೆ, ಸೊ ನಾವು ವಾಟ್ ಹ್ಯಾಪನ್ಸ್ ನೋಡಿ, ಇಲ್ಲಿ ಏನು ಇಲ್ಲ ಅಂದ್ರೆ LCM ಈಸ್ ಡಿನೋಮಿನೇಟರ್ ಈಸ್ 1, ಇಲ್ಲಿನೂ ಡಿನೋಮಿನೇಟರ್ 1. ವಾಟ್ ಈಸ್ ದ LCM? ಇಲ್ಲಿ LCM r, ಇಲ್ಲಿ LCM 3 ಅಲ್ವಾ? ಸೊ ವಾಟ್ ಯು ವಿಲ್ ಗೆಟ್? 1 by r ಇಂಟು r ಮಾಡಿದಾಗ 1 ಪ್ಲಸ್ r by 1 ಇಂಟು LCM ಜೊತೆ ಮಲ್ಟಿಪ್ಲೈ ಮಾಡಿದಾಗ r ಸ್ಕ್ವಯರ್ ಡಿವೈಡೆಡ್ ಬೈ r ಈಸ್ ದ LCM. ಈ ಕಡೆಗೆ 13 ಮೈನಸ್ 3 ಈಸ್ ದ LCM ಅಲ್ವಾ? ಸೊ 1 by 1 ಇಂಟು 3 ಮಾಡಿದಾಗ 3 ಡಿವೈಡೆಡ್ ಬೈ 3. LCM ತಗೊಳೋದು ಗೊತ್ತಲ್ಲ? ಅದನ್ನೇ ಮಾಡಿರೋದು. ಕ್ಲಿಯರ್? ಓಕೆ, ಆಲ್ ರೈಟ್. ಸೊ ಈಗ 1 ಪ್ಲಸ್ r ಸ್ಕ್ವಯರ್ ಬೈ r ಇಸ್ ಈಕ್ವಲ್ ಟು 13 ಮೈನಸ್ 3 ಇಸ್ 10 by 3. ಓಕೆ, ಸೊ ನಾವು ವಾಟ್ ಹ್ಯಾಪನ್ಸ್? ಇವಾಗ ಏನಾಗುತ್ತೆ? ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ವಾಟ್ ಹ್ಯಾಪನ್ಸ್? 3 ಇಂಟು 1 ಇಸ್ 3 ಪ್ಲಸ್ 3 ಇಂಟು r ಸ್ಕ್ವಯರ್ ಈಸ್ 3r ಸ್ಕ್ವಯರ್. 3r ಸ್ಕ್ವಯರ್ ಇಸ್ ಈಕ್ವಲ್ ಟು 10 ಇಂಟು r ಈಸ್ 10r. ಓಕೆ, ಈಗ ಇದನ್ನ ಕರೆಕ್ಟ್ ಆಗಿ ಅರೇಂಜ್ ಮಾಡ್ತೀನಿ. ಅರೇಂಜ್ ಮಾಡಿದಾಗ 3r ಸ್ಕ್ವಯರ್ ಮೈನಸ್ 10r ಪ್ಲಸ್ 3 ಇಸ್ ಈಕ್ವಲ್ ಟು 0. 3r ಸ್ಕ್ವಯರು 3 ಹಾಗೆ ಇಟ್ಟಿದ್ದೀನಿ. 10r ಅನ್ನ LHS ತಗೊಂಬಂದ್ರೆ ಮೈನಸ್ 10r ಆಯ್ತು. ಅಂದ್ರೆ ನಾನು ಕ್ವಾಡ್ರಾಟಿಕ್ ಈಕ್ವೇಶನ್ ಬರೋ ರೀತಿ ಅರೇಂಜ್ ಮಾಡಿದ್ದೀನಿ ಅಷ್ಟೇ, ನಥಿಂಗ್ ಎಲ್ಸ್. 10r ಅನ್ನ ಈ ಕಡೆ ತಗೊಂಡು ಹೋದ್ರೆ ಏನಾಗುತ್ತೆ? ಮೈನಸ್ 10r ಆಗುತ್ತೆ. ಹೌದಾ? ಇಲ್ಲಿ ಬರಿಬೇಕಾಗಿತ್ತು, ಥರ್ಡ್ ಟರ್ಮ್ ಆಗಿ ಬರಿಬೇಕಾಗಿತ್ತು, ಬಟ್ ನಾನು ಸಿಕ್ವೆನ್ಷಿಯಲ್ ಆಗಿ ಅರೇಂಜ್ ಮಾಡಿದ್ದೀನಿ. r ಸ್ಕ್ವಯರ್ ಆಮೇಲೆ r ಆಮೇಲೆ r ಪವರ್ 0 ಈ ರೀತಿ ಕ್ವಾಡ್ರಾಟಿಕ್ ಈಕ್ವೇಶನ್ ಬರೋ ರೀತಿ ಬರ್ದಿದ್ದೀನಿ. ಇಸ್ ಇಟ್ ಕ್ಲಿಯರ್? ಓಕೆ, ಸೊ ನಾವು ಈಗೇನ್ ಮಾಡಬೇಕು? ಸಿಂಪಲ್, ಇದನ್ನ ಸಾಲ್ವ್ ಮಾಡಬೇಕು. ನೋಡಿ, ಆರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಇಷ್ಟೆಲ್ಲ ಆಯ್ತು. ಟಕ್ಕಂತ ಸಿಕ್ಕಿದ್ದಿದ್ರೆ ನಾವು ಇಷ್ಟೆಲ್ಲ ಕಷ್ಟಪಡ್ತಿದ್ದಿಲ್ಲ. ಹೌದಾ? ಸೊ ಇಲ್ಲಿಂದ ನಮಗೆ ಈಕ್ವೇಶನ್ ಫಾರ್ಮ್ ಆಗ್ತಾ ಬಂತು. ಹೌದಾ? ಕ್ರಾಸ್ ಮಲ್ಟಿಪ್ಲೈ ಅಂತೆಲ್ಲ ಬಂದಾಗ ಕಡೆಗೆ ಕ್ವಾಡ್ರಾಟಿಕ್ ಈಕ್ವೇಶನ್ಗೆ ಬಂದು ನಿಂತಿದೆ. ಈಗ ಇದನ್ನು ಸಾಲ್ವ್ ಮಾಡಿದಾಗ ವಿ ವಿಲ್ ಗೆಟ್ ಆರ್ ವ್ಯಾಲ್ಯೂ. ಓಕೆ, ಸೊ ಈಗ ನಮ್ಮ ಕೆಲಸ ಏನು? ಫ್ಯಾಕ್ಟರೈಸೇಷನ್ ಮಾಡೋದು. ಫ್ಯಾಕ್ಟರೈಸೇಷನ್ ಮಾಡಬೇಕು ಅಂದ್ರೆ 3 ಇಂಟು 3, ಹೌದಾ? 3 ಇಂಟು 3 9 ಬರುತ್ತೆ. ಈಗ ಹೇಳಿ, ಎರಡು ವ್ಯಾಲ್ಯೂ, ಎರಡು ನಂಬರ್ ವಿಚ್ ಗಿವ್ಸ್ ಪ್ರಾಡಕ್ಟ್ ಆಸ್ 9 and sum or subtraction value difference, sum or difference of those two numbers which gives minus 10. ಯಾವ್ದಿದೆ ಅಂತ ನಂಬರು? ಖಂಡಿತ ನಿಮಗೆ ಯಾವುದು ಸಿಗಲ್ಲ. 3 3s are 9. ಹೌದಾ? 3 3s are 9. 9 ನ ನೀವು ಬೇರೆ ಯಾವ ನಂಬರ್ ಇಂದ ತಗೋಬಹುದು? 9 1s are 9. ಕರೆಕ್ಟ್ ಅಲ್ವಾ? 9 1s are 9 ಬರುತ್ತೆ. ಬಟ್ ನೋಡಿ, 9 1s are 9 ಬರುತ್ತೆ, ಬಟ್ ವಿ ನೀಡ್ ಟು ಗೆಟ್ 10. ಕರೆಕ್ಟ್ ಅಲ್ವಾ? ಸೊ ಮೈನಸ್ 9 ಮೈನಸ್ 1, ಮೈನಸ್ 9 ಮೈನಸ್ 1, 9 ಇಂಟು 1 ಇಸ್ ಪ್ಲಸ್ 9. ಕರೆಕ್ಟ್ ಅಲ್ವಾ? ನೋಡಿ, 3r ಸ್ಕ್ವಯರ್ ಮೈನಸ್ 10r ಪ್ಲಸ್ 3. ಓಕೆ, ದಿಸ್ ಇಸ್ 9. ಯಾವ ನಂಬರ್ಸು ಬರಲ್ಲ ಎಕ್ಸೆಪ್ಟ್ 9 and 1. ಮೈನಸ್ 9 ಮೈನಸ್ 1 ಮಾಡಿದಾಗ ಯು ವಿಲ್ ಗೆಟ್ ಪ್ಲಸ್ 9. ಮೈನಸ್ 9 ಮೈನಸ್ 1 ಮಾಡಿದಾಗ ಯು ವಿಲ್ ಗೆಟ್ ಮೈನಸ್ 10.
ಕರೆಕ್ಟ್ ಅಲ್ವಾ? ಆರ್ ಯು ಗೆಟಿಂಗ್ ದಿಸ್? ಬೇರೆ ಯಾವ ನಂಬರ್ಸು ಬರಲ್ಲ, ಬರೀ ಇವೆರಡೇ ಬರೋದು. 3 3s 9 ಬರುತ್ತೆ, ಆದರೆ 3 into 3 ಮಾಡಿದಾಗ 9 ಬರುತ್ತೆ, ಬಟ್ 3 + 3 ಮಾಡಿದಾಗ -10 ಬರಲ್ಲ. ಸೊ ದಿಸ್ ಇಸ್ ದ ಓನ್ಲಿ ಪರ್ಫೆಕ್ಟ್ ನಂಬರ್. ಓಕೆ, ಸೊ ಈಗ 3r², ಇಲ್ಲಿ ಬರೀತೀನಿ ಹಾಗಿದ್ರೆ 3r², ಇದನ್ನ ಸ್ಪ್ಲಿಟ್ ಮಾಡೋಣ. -9r -1r +3 = 0. ಕ್ಲಿಯರ್? ಓಕೆ, ಸೊ 3 + 3r² = 10r. ಓಕೆ, ಕರೆಕ್ಟಾಗಿ ಬರೆದಿದ್ದೀವಿ. ನಾವು ಈಗ ಇದಿಷ್ಟು ಒಂದು ಟರ್ಮ್ ಗ್ರೂಪ್ ಆಗಿ ನಾವು ಮಾಡ್ತಿದ್ದೀವಿ. ಸೊ ಇದರಲ್ಲಿ ಕಾಮನ್ ಫ್ಯಾಕ್ಟರ್ ಯಾವುದು? 3r. ಇದನ್ನ ಹೊರಗೆ ತೆಗೀರಿ. ಇಲ್ಲಿ ಉಳಿದಿದ್ದೇನು? r. ಕರೆಕ್ಟ್ ಅಲ್ವಾ? -3r ನ ಆಲ್ರೆಡಿ ತೆಗ್ದಿದ್ದೀವಿ. ಇಲ್ಲಿ 3 ಜೊತೆ ಮಲ್ಟಿಪ್ಲೈ ಮಾಡಿದಾಗ 3r × 3 = 9r. ಇಲ್ಲಿ ಕಾಮನ್ ಫ್ಯಾಕ್ಟರ್ ಏನು ಇಲ್ಲ, ಹಾಗಾಗಿ 1 ಅನ್ನ ತೆಗೀರಿ ಹೊರಗೆ. ಸೊ ಇಲ್ಲಿ ಉಳಿದಿದ್ದೇನು? r +3 ಇದೆ, ಬಟ್ ವಿ ಹ್ಯಾವ್ ಆಲ್ರೆಡಿ -1 ಹಿಯರ್. -1 ಜೊತೆಗೆ -3 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ +3. ದಿಸ್ ಇಸ್ ಈಕ್ವಲ್ ಟು 0. ಕರೆಕ್ಟ್ ಅಲ್ವಾ? ಹಾಗಿದ್ರೆ r -3 r -3 r -3 is equal to 0 ಒಂದು. 3r -1 3r -1 is equal to 0 ಇನ್ನೊಂದು. ಓಕೆ, ಸೊ r will be equal to 3. ಇನ್ನೊಂದು 3r is equal to 1, that is r is equal to 1/3. r is equal to 1/3. ಓಕೆ, ಗೆಟಿಂಗ್ ಇಟ್? ಆಲ್ ರೈಟ್. ಸೊ r ವ್ಯಾಲ್ಯೂ ಏನು ಬಂತು ನಮಗೆ? 2 ಪಾಸಿಟಿವ್ ವ್ಯಾಲ್ಯೂಸೇ r ವ್ಯಾಲ್ಯೂ ಬಂದಿದೆ, 2 ಬಂದಿದೆ ರೂಟ್ಸ್. ಓಕೆ, ವಾಟ್ ಟು ಡೂ? ಈಗ ಈ r ವ್ಯಾಲ್ಯೂನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಓಕೆ, ಯಾವುದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ? ಬಿಕಾಸ್ ನಮಗೆ a ಮತ್ತೆ r ವ್ಯಾಲ್ಯೂ ಅಷ್ಟೇ ಸಾಕಾಗಿಲ್ಲ, ನಮಗೆ ಟರ್ಮ್ಸ್ಗಳು ಬೇಕು. ಪ್ರಶ್ನೆಯಲ್ಲಿ ಏನು ಕೇಳಿದ್ರು? ದೇ ಆರ್ ಆಸ್ಕಿಂಗ್ ದೆನ್ ದ ನಂಬರ್ಸ್ ಆರ್. ಹೌದಾ? a/r a r ಅಂತ ಹೇಳಿ ತಗೊಂಡಿವಿ. ಆದ್ರೆ ಅವುಗಳ ವ್ಯಾಲ್ಯೂ ಏನು ಅದನ್ನ ಫೈಂಡ್ ಔಟ್ ಮಾಡಿದ್ಮೇಲೆ ನಮಗೆ ಪೂರ್ತಿ ಆನ್ಸರ್ ಸಿಗೋದು. ಈಗ a ಮತ್ತೆ r ವ್ಯಾಲ್ಯೂ ಅಷ್ಟೇ ಸಿಕ್ಕಿರೋದು ನಮಗೆ. ಓಕೆ, ಲೆಟ್ ಅಸ್ ಅಪ್ಲೈ ಇಟ್. ಅಪ್ಲೈ ಮಾಡೋಣ. ಯಾವ್ದ್ರಲ್ಲಿ ಅಪ್ಲೈ ಮಾಡ್ತೀರಾ? ವೇರ್ ವಿ ಶಾಲ್ ಅಪ್ಲೈ? ನೋಡಿ, a/r ಇದೆ, a ಇದೆ, ar ಇದೆ. ಕರೆಕ್ಟ್ ಅಲ್ವಾ? ಸೊ a/r ಐ ವಿಲ್ ಇಲ್ಲಿ ಬರೀತೀನಿ ನಾನು. ಐ ವಿಲ್ ಅಪ್ಲೈ ಹಿಯರ್ a/r ar. ವೆನ್ r is equal to 3 ಇದ್ದಾಗ, r is equal to 3, ನಮಗೆ r ವ್ಯಾಲ್ಯೂ ಎಷ್ಟು ಬಂದಿದೆ? 2 ಬಂದಿದೆ. 2ನ ಅಪ್ಲೈ ಮಾಡಿ ನೋಡೋಣ ಏನು ಬರುತ್ತೆ ಅಂತ. ವೆನ್ r is equal to 3 ಏನಾಗುತ್ತೆ? ವಾಟ್ ಈಸ್ ದ ವ್ಯಾಲ್ಯೂ ಆಫ್ a? a is 6. ಓಕೆ, ಸೊ 6/3, ದಿಸ್ ಇಸ್ 6, ಇದು 6 × 3 ಅಂದರೆ ನಿಮಗೆ ಏನು ಬಂತು? ವಾಟ್ ಯು ಆರ್ ಗೆಟಿಂಗ್? 3 1s 3 2s 6, ಇಲ್ಲಿ 2 6, ಇದು 6 3s 18. ಗೆಟಿಂಗ್ ಇಟ್? ಅರ್ಥ ಆಗ್ತಿದಾ? ಇದು ಸಿಂಪ್ಲಿಫೈ ಆದ್ಮೇಲೆ 2 ಉಳಿತು, ಇಲ್ಲಿ 6 ಆಸ್ ಇಟ್ ಈಸ್, ಇದು ಮಲ್ಟಿಪ್ಲೈ ಮಾಡಿದಾಗ 18 ಬಂತು. ಅಗೇನ್ ವೆನ್ r is equal to 1/3 ಇದ್ದಾಗ ಏನಾಗುತ್ತೆ ನೋಡಿ? a is 6. ಹೌದಾ? ವಾಟ್ ಈಸ್ r ವ್ಯಾಲ್ಯೂ ಹಿಯರ್? 1/3. ಓಕೆ, ದೆನ್ ವಾಟ್ ಅಬೌಟ್ a here? a is equal to 6 as it is. a into r, a is 6, r is 1/3 here. Getting it? Okay, so 3 1s 3 2s 6, ಏನು ಬಂತು? 2 ಬಂತು. ಇಲ್ಲಿ 6 as it is. ಹೌದಾ? ಸೊ ಇಲ್ಲಿ ಈ 1/3 ಮೇಲ್ಗಡೆ ಹೋದಾಗ ಬೇಸಿಕಲಿ 6/1 ಇಂಟು ಇದು ರೆಸಿಪ್ರೋಕೇಟ್ ಆಗಿ 3/1 ಆಗುತ್ತೆ. ಸೊ 6 3s 18 ಬರುತ್ತೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ನೋಡಿ, r is equal to 3 ಇದ್ದಾಗ 2 6 18 ಬರುತ್ತೆ. r is equal to 1/3 ಇದ್ದಾಗ ಉಲ್ಟಾ 18 6 2 ಬರುತ್ತೆ. ಬಟ್ ದ ಆನ್ಸರ್ಸ್ ಆರ್ ಸೇಮ್. ಕರೆಕ್ಟ್ ಅಲ್ವಾ? ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟ್ ಇದೆ ನೋಡೋಣ. ಯಾವ ಆಪ್ಷನ್? 2 6 18 ಬರಬೇಕು ಅಥವಾ 18 6 2, ಬೋತ್ ಆರ್ ಒನ್ ಅಂಡ್ ಸೇಮ್. ಸೊ ನಮಗೆ ಇಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 2 6 18 ಇದೆ ಅಲ್ವಾ? 2 6 18. ಈಸ್ ಇಟ್ ಕ್ಲಿಯರ್? ಕ್ಲಿಯರ್ ಆಯ್ತಲ್ಲ? ಸೊ ನಂಬರ್ಸ್ಗಳನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂದರೆ ಈ ರೀತಿ ಫೈಂಡ್ ಔಟ್ ಮಾಡಬೇಕು. ಪ್ರಶ್ನೆ ಹೇಗೆ ಕೊಟ್ಟಿದ್ರು ಅದೇ ರೀತಿ ಸಾಲ್ವ್ ಮಾಡ್ತಾನೆ ಬಂದಿದ್ದೀವಿ. ಕ್ಲಿಯರ್? ಓಕೆ, ಆಲ್ ರೈಟ್. ಸರಿ, ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಕಡೆಗೆ ಹೋಗೋಣ. ಒಂದು ವೇಳೆ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಮಕ್ಕಳೇ ಇನ್ನೊಮ್ಮೆ ರಿವೈಂಡ್ ಮಾಡಿ ನೋಡಿ, ವಿಲ್ ಗೆಟ್ ಟು ನೋ. ಓಕೆ, ನಿಮಗೆ ಅರ್ಥ ಆಗುತ್ತೆ.
The third term of a GP is 16. The product of first 5 terms is what? Okay. So third term of a GP kottare again AR square AR cube AR power 4. ಯಾಕೆ 5 terms. First 5 terms ಅಂದ್ರೆ ಇವೆ. ಇದರಲ್ಲಿ they have provided third term 1 2 3 third term ಏನಿದೆ AR square is equal to 16. ಕರೆಕ್ಟ್ ಅಲ್ವಾ? ಎಸ್, ಇಟ್ ಈಸ್ ಪ್ರೊವೈಡೆಡ್. ಈಗ ನಾವೇನ್ ಮಾಡಬೇಕು? ಪ್ರಾಡಕ್ಟ್ ಆಫ್ ದ ಫಸ್ಟ್ 5 ಟರ್ಮ್ಸ್. ಸಿಂಪಲ್ A ಇಂಟು AR ಇಂಟು AR ಸ್ಕ್ವಯರ್ ಇಂಟು AR ಕ್ಯೂಬ್ ಇಂಟು AR ಪವರ್ 4. ಹೌದಾ? ಇದ್ರ ವ್ಯಾಲ್ಯೂ ಏನು ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನ ನಾನು ಮಲ್ಟಿಪ್ಲೈ ಮಾಡಿದಾಗ A ಪವರ್ 5 ಬರುತ್ತೆ. ಲಾಸ್ಟ್ ಟೈಮ್ ಅಂದ್ರೆ ಪ್ರೀವಿಯಸ್ ಕ್ವಶನ್ ಅಲ್ಲಿ ಮಾಡಿದ್ವಲ್ಲ, ನಾಟ್ ಎಕ್ಸಾಕ್ಟ್ಲಿ ಪ್ರೀವಿಯಸ್ ಬಟ್ ಹಿಂದಿನ ಕ್ವಶನ್ ಅಲ್ಲಿ ಈ ರೀತಿ ಬಂದಿತ್ತು ಒಂದು. ಹೌದಾ? A ಪವರ್ 5 ಹಾಗೆ R ನ ಹಾಗೆ ಇಡ್ತೀನಿ. ಇದರ ಎಕ್ಸ್ಪೋನೆಂಟ್ ನ ಆಡ್ ಮಾಡಿದಾಗ ಐ ವಿಲ್ ಗೆಟ್ R ಪವರ್ 10. ಕರೆಕ್ಟ್ ಅಲ್ವಾ? ಎಸ್. ಸೊ ನೌ ವಾಟ್ ಹ್ಯಾಪನ್ಸ್, ಇದನ್ನ ನಾನು ಈ ರೀತಿ ಬರೆಯುವಂಥ ಪ್ರಯತ್ನ ಮಾಡ್ತೀನಿ. ಅಂದ್ರೆ AR ಸ್ಕ್ವಯರ್ ರೈಸ್ ಟು ದ ಪವರ್ 5. 5 ಅನ್ನ ಹೊರಗಿಡ್ತೀನಿ, ಅವಾಗ ನಾನು AR ಸ್ಕ್ವಯರ್ ಅಂತ ಹೇಳಿ ಒಳಗಡೆ ಬರೀಬಹುದು. ಕ್ಲಿಯರ್? ಓಕೆ. ಸೊ ವಾಟ್ ಈಸ್ AR ಸ್ಕ್ವಯರ್ ಹಿಯರ್? ದಟ್ ಈಸ್ 16. 16 ರೈಸ್ ಟು ದ ಪವರ್ 5. ಓಕೆ, ಬಟ್ ಇಲ್ಲಿ 16 ರೈಸ್ ಟು ದ ಪವರ್ 5 ಇಲ್ವಲ್ಲ, ಏನ್ ಮಾಡೋದು? ಸಿಂಪಲ್ ನೋಡಿ, 16 ಅನ್ನ ನಾನು 4 ಸ್ಕ್ವಯರ್ ಅಂತ ಬರೀಬೋದಲ್ಲ, 4 ಸ್ಕ್ವಯರ್ ಅಂತ ಬರೀಬೋದಲ್ಲ. ಎಕ್ಸಾಕ್ಟ್ಲಿ, ಏನು ತಪ್ಪಿಲ್ಲ. ಸೊ 4 ಸ್ಕ್ವಯರ್ ಈಸ್ ನಥಿಂಗ್ ಬಟ್ 16. ಈಗೇನಾಗುತ್ತೆ, 4 ನ ಹಾಗೆ ಇಡಿ, 2 ಇಂಟು 5 ಮಾಡಿದ್ರೆ 10 ಆಗುತ್ತೆ. ಇಟ್ ಮೀನ್ಸ್ 4 ರೈಸ್ ಟು ದ ಪವರ್ 10. 4 ಪವರ್ 10 ವಿಲ್ ಬಿ ದ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ? ಎಸ್. ಸೊ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ಇಫ್ ದ ಸಮ್ ಆಫ್ n ಟರ್ಮ್ಸ್ ಆಫ್ ಎನ್ AP is given by Sn is equal to n square plus n, then the common difference of the AP is. ಈ ರೀತಿ ಕ್ವೆಶನ್ ಕೂಡ ಆಲ್ರೆಡಿ ಸಾಲ್ವ್ ಮಾಡಿದೀವಿ ನೋಡಿ. Sn is equal to n square plus n. ಹೌದಾ? ಹಾಗಿದ್ರೆ S1 ಏನಾಗುತ್ತೆ? 1 ಸ್ಕ್ವಯರ್ ಪ್ಲಸ್ 1 which is equal to S1 is equal to 2. S1 is equal to 2. What about S2? S2 is equal to 2 square plus 2. 2 square ಎಷ್ಟು? 4. 4 plus 2 is 6. ಹಾಗಿದ್ರೆ S2 will be equal to 6. ಅಲ್ವಾ? ಗೆಟ್ಟಿಂಗ್ ಇಟ್? ಆದ್ರೆ ನಮಗೇನ್ ಕೇಳ್ತಿದ್ದಾರೆ? ವಾಟ್ ದೇ ಆರ್ ಆಸ್ಕಿಂಗ್ ಫಾರ್? ನಮಗೆ ಕೇಳ್ತಿರೋದು ಕಾಮನ್ ಡಿಫರೆನ್ಸ್. ಸೊ ಹಾಗಿದ್ರೆ ಐ ನೋ ದ್ಯಾಟ್ S1 is equal to A1 is equal to 2. S2 is equal to A1 plus A2. And I already know S2 value, that is 6. A1 value ಕೂಡ ಗೊತ್ತು, that is 2. A2 ಎಷ್ಟು ಬರುತ್ತೆ ಹಾಗಿದ್ರೆ? A2 is equal to 6 minus 2. 2 ನ ಈ ಕಡೆ ಕಳಿಸಿದಾಗ 6 minus 2 ಆಯಿತು. A2 is equal to 4. A2 is equal to 4. A1 is equal to 2. ಹಾಗಿದ್ರೆ ಕಾಮನ್ ಡಿಫರೆನ್ಸ್ ಏನಾಗುತ್ತೆ? ವಾಟ್ ಯು ವಿಲ್ ಗೆಟ್? ಕಾಮನ್ ಡಿಫರೆನ್ಸ್ D is equal to A2 minus A1. A2 is 4. A1 is 2. ಹಾಗಿದ್ರೆ ಡಿಫರೆನ್ಸ್ ವಿಲ್ ಬಿ ಈಕ್ವಲ್ ಟು 2. ಕಾಮನ್ ಡಿಫರೆನ್ಸ್ ಏನ್ ಬಂತು? 2 ಬಂತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೋ ಸಿಂಪಲ್, ಡೈರೆಕ್ಟ್ ಕ್ವಶನ್. ಕರೆಕ್ಟ್ ಅಲ್ವಾ? ಎಸ್. ಸೊ ಈಗ ನಮ್ಮ ಮುಂದಿನ ಪ್ರಶ್ನೆ. ಇಫ್ ದ ಮಿಡಲ್ ಟರ್ಮ್ ಆಫ್ ದ AP is 300, then the sum of its first 51 terms is what ಅಂತ ಕೇಳ್ತಿದ್ದಾರೆ ಅಲ್ವಾ? ಎಸ್. ಸೊ ಇದನ್ನ ಹೇಗೆ ಸಾಲ್ವ್ ಮಾಡೋದು ನೋಡಿ. ಮಿಡಲ್ ಟರ್ಮ್ ಆಫ್ ದ ಅರಿಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟರೆ, ದಟ್ ಈಸ್ 300 ಅಂತ. ಹೌದಾ? ಅಂಡ್ ದ ಸಮ್ ಆಫ್ ಇಟ್ಸ್ ಫಸ್ಟ್ 51 ಟರ್ಮ್ಸ್ ಹಾಗಿದ್ರೆ ಏನಾಗುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಹೌದಾ? ಆದ್ರೆ ಒಂದಕ್ಕೆ ಇನ್ನೊಂದಕ್ಕೆ ಸಂಬಂಧನೇ ಇಲ್ಲಲ್ಲ, ಏನಿದು ಅಲ್ವಾ? ನೋಡಿ, ಹಿಯರ್ n is equal to 51. ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ? ಫಸ್ಟ್ 51 ಟರ್ಮ್ಸ್. n is equal to 51. ಕರೆಕ್ಟ್ ಅಲ್ವಾ? ಎಸ್, ಎಕ್ಸಾಕ್ಟ್ಲಿ. ನೋಡಿ, n is equal to 51 ಇದ್ದಾಗ ಮಿಡಲ್ ಟರ್ಮ್ ಏನಾಗುತ್ತೆ? ಹೌದಾ? ಫಸ್ಟ್ ಅದನ್ನ ನಾವು ಫೈಂಡ್ ಔಟ್ ಮಾಡ್ಕೊಳ್ಳೋಣ. n is ಬೇಸಿಕಲಿ ಹಿಯರ್ ಆಡ್. ಇದೇನಿದು? ಆಡ್. ಹಾಗಿದ್ರೆ ಮಿಡಲ್ ಟರ್ಮ್ ನ ಹೇಗೆ ಫೈಂಡ್ ಔಟ್ ಮಾಡ್ಬೋದು? ಮಿಡಲ್ ಟರ್ಮ್
shall be find out as n plus 1 by 2. N plus 1 by 2. What is n? 51 plus 2, sorry, plus 1 by 2. Okay, so you will get 52 by 2. 2 1s are 2 2s are 4, 2 6 are 12. ಹಾಗಿದ್ರೆ ಮಿಡಲ್ ಟರ್ಮ್ ಏನಾಯ್ತು? ಮಿಡಲ್ ಟರ್ಮ್ ಎಷ್ಟನೇದು? 26th ಟರ್ಮ್. ನೋಡಿ, ಇದು 26 ಏನ್ ರೆಪ್ರೆಸೆಂಟ್ ಮಾಡ್ತಿದೆ? 26th ಟರ್ಮ್ ಈಸ್ ದ ಮಿಡಲ್ ಟರ್ಮ್. 26th ಟರ್ಮ್ ಈಸ್ ದ ಮಿಡಲ್ ಟರ್ಮ್. 26 ಏನನ್ನ ರೆಪ್ರೆಸೆಂಟ್ ಮಾಡ್ತಿದೆ ಇಲ್ಲಿ? ಮಿಡಲ್ ಟರ್ಮ್ ಅನ್ನೋದನ್ನ. ಓಕೆ, ದಟ್ ಈಸ್ ಮಿಡಲ್ ಟರ್ಮ್ is T26. ಗೆಟ್ಟಿಂಗ್ ಇಟ್? T ಅಂದ್ರೆ ಐ ಮೀನ್ A26. ಕ್ಲಿಯರ್? ಅರ್ಥ ಆಯ್ತಾ? ಆಲ್ ರೈಟ್. ಸೊ ಮಿಡಲ್ ಟರ್ಮ್ ಈಸ್ A26. ಆದ್ರೆ ಈ A26 ವ್ಯಾಲ್ಯೂ ಏನು? ಇಫ್ ದ ಮಿಡಲ್ ಟರ್ಮ್ ಆಫ್ ದ AP is 300, ಅದನ್ನು ಕೊಟ್ಬಿಟ್ಟಾರೆ. ಓಕೆ, ಸೊ ವ್ಯಾಲ್ಯೂ ಕೊಟ್ಟರೆ. ಆದ್ರೆ ನಮ್ಮ ಕೆಲಸ ಏನು? ವ್ಯಾಲ್ಯೂ ಸಿಕ್ಕಿದೆ, ಮಿಡಲ್ ಟರ್ಮು ಸಿಕ್ತು. ಆದ್ರೆ ಇಲ್ಲಿಗೆ ಪ್ರಶ್ನೆ ಮುಗ್ದಿಲ್ಲ. ವಿ ನೀಡ್ ಟು ಫೈಂಡ್ ದ ಸಮ್ ಆಫ್ ಇಟ್ಸ್ ಫಸ್ಟ್ 51 ಟರ್ಮ್ಸ್. ಅದಂತರೂ ಅದೇ ಇನ್ನು ಕೆಲಸ. ಅದಕ್ಕೆ ಈಗ ಇದನ್ನು ಉಪಯೋಗಿಸ್ಕೊಳ್ಳೋಣ. ಅಂದ್ರೆ A26 is equal to how much? 300 ಅಲ್ವಾ? A26 ನಾನು A plus 25D ಅಂತ ಬರಿಬೋದಲ್ಲ, is equal to 300 ಅಂತ. ಎಸ್, ಹಿಂಗೆ ಬರೆದಿಟ್ಕೊಂಡಿರೋಣ, ಹೆಲ್ಪ್ ಆಗ್ಬೋದು. ಓಕೆ, 26th ಟರ್ಮ್ is the middle term. A plus 25D is equal to 300. A26 is equal to 300 ಅಂದ್ರೂ ಒಂದೇ, ಈ ರೀತಿ ಬರೆದ್ರೂ ಒಂದೇ. ಕ್ಲಿಯರ್? ಓಕೆ, ಸೊ ನಾವು ಈಗೇನ್ ಮಾಡ್ಬೇಕು? ಮುಂದೆ ಏನ್ ಕೇಳ್ತಿದ್ದಾರೆ? ಸಮ್ ಆಫ್ ಇಟ್ಸ್ ಫಸ್ಟ್ 51 ಟರ್ಮ್ಸ್. ಈಗ ಅದ್ರ ಕಡೆಗೆ ಹೋಗೋಣ. ಇಷ್ಟೊತ್ತು ಏನ್ ಮಾಡಿದ್ವಿ? ಮಿಡಲ್ ಟರ್ಮ್ ಯಾವುದು, ಅದ್ರ ವ್ಯಾಲ್ಯೂ ಏನು ಎಲ್ಲ ಬರೆಯೋದಾಯ್ತು. ಈಗ ಸಮ್ ಆಫ್ ಫಸ್ಟ್ 51 ಟರ್ಮ್ಸ್, ಹೌದಾ? ದಟ್ ಈಸ್ n by 2 ಇಂಟು 2a ಪ್ಲಸ್ n minus 1 ಇಂಟು d. ಕರೆಕ್ಟ್ ಅಲ್ವಾ? ದಿಸ್ ಇಸ್ ದ ಫಾರ್ಮುಲಾ. ಸೊ S51 is equal to ಇದನ್ನ SN ಅಂತ ಬರೆಯೋಣ. SN ಹಿಯರ್ S51 is equal to n ವ್ಯಾಲ್ಯೂ ಏನು? 51 by 2 ಇಂಟು 2 ಇಂಟು a ವ್ಯಾಲ್ಯೂ ಏನು? a ವ್ಯಾಲ್ಯೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ ನಮಗೆ, n ಬಿಟ್ಟರು ಬೇರೆ ಏನು ಗೊತ್ತಿಲ್ಲ, ಹೌದಾ? ಸೊ ವಾಟ್ ಐ ವಿಲ್ ಡೂ, 2a ಅಂತಾನೆ ಬರೀತೀನಿ, ಬಟ್ n ವ್ಯಾಲ್ಯೂ ಮಾತ್ರ ಗೊತ್ತು. 51 minus 1 is 50. 50D ಅಂತ ಹೇಳಿ ಬರಿಬೋದು. ಈಸ್ ಇಟ್ ಕ್ಲಿಯರ್? ಇಲ್ಲಿವರೆಗೂ ಅರ್ಥ ಆಯ್ತಾ? ಓಕೆ, ಸೊ ನಾವು ವಾಟ್ ಐ ವಿಲ್ ಡೂ, 51 by 2 ಹಾಗೆ ಇರಲಿ. ಇಲ್ಲಿ ನೋಡಿ, 2 ಇಸ್ ದ ಕಾಮನ್ ಫ್ಯಾಕ್ಟರ್ ಎರಡೂ ಟರ್ಮ್ಸ್ಗಳಲ್ಲಿ. ಹಾಗಿದ್ರೆ 2ನ ಹೊರಗೆ ತೆಗೀರಿ. ಇಲ್ಲಿ ಉಳಿಯೋದೇನು? a ಪ್ಲಸ್ 25 ಇಂಟು 2 ಮಾಡಿದಾಗ 50 ಬರುತ್ತೆ. a ಪ್ಲಸ್ 25d. ಈ ರೀತಿ ಬರಿಬೋದಲ್ಲ, ಏನು ತೊಂದರೆ ಇಲ್ಲ, ಬರಿಬೋದು. ಸೊ ನಾವು ನೋಡಿ, 51 2 ಮತ್ತೆ 2 ಕ್ಯಾನ್ಸಲ್ ಆಯ್ತು. a ಪ್ಲಸ್ 25d ಉಳಿತು. a ಪ್ಲಸ್ 25d ಉಳಿತು, ಹೌದಾ? ಇಲ್ಲಿ 2 ಇತ್ತು, ಇಲ್ಲಿನೂ 2 ಹೊರಗೆ ತೆಗೆದ್ವಿ, ಕಾಮನ್ ಆಗಿ ಕ್ಯಾನ್ಸಲ್ ಆಗ್ಬಿಡ್ತು. ಸೊ 51 ಇಂಟು a ಪ್ಲಸ್ 25d ಉಳಿತು. ಈಗ ನೋಡಿ, ಈ a ಪ್ಲಸ್ 25d ಇಸ್ ನಥಿಂಗ್ ಬಟ್ 26. A26 ಈ ಒಂದು ವ್ಯಾಲ್ಯೂ ಆಲ್ರೆಡಿ ನಮಗೆ ಇಲ್ಲಿ ಸಿಕ್ಕಿದೆ. ಇದನ್ನೇ ಅಲ್ಲಿ ಬರೆಯೋಣ. a ಪ್ಲಸ್ 25d ಇಸ್ 300, ಹೌದಾ? ಸೊ ಇಲ್ಲಿ ಬರೀತೀನಿ, ಸಿನ್ಸ್ a ಪ್ಲಸ್ 25d ಇಸ್ ಈಕ್ವಲ್ ಟು 300, ದೆನ್ ಅವಾಗ ಏನಾಗುತ್ತೆ? 51 ಇಂಟು 300 ಮಾಡಿದಾಗ ಯು ವಿಲ್ ಗೆಟ್ 00 ಆಸ್ ಇಟ್ ಈಸ್. 3 1s are 3, 3 5s are 15. ಹಾಗಿದ್ರೆ ಸಮ್ ಆಫ್ ಫಸ್ಟ್ 51 ಟರ್ಮ್ಸ್ ಏನಾಯ್ತು ನಮಗೆ? ವಾಟ್ ವಿ ಆರ್ ಗೆಟ್ಟಿಂಗ್? 15,300. 15,300. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಓಕೆ, ಎಸ್. ಸೊ ಇಲ್ಲಿಗೆ ಈ ಪ್ರಶ್ನೆ ಮುಗೀತು. ಡನ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಮ್ಮೆ ನೋಡಿ. ಕ್ಲಿಯರ್?
ಓಕೆ, ಅರ್ಥ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಒಂದು ವೇಳೆ ಡೌಟ್ ಎಲ್ಲಾದ್ರೂ ಬಂದ್ರೆ ಇನ್ನೊಮ್ಮೆ ನೋಡಬೇಕು ಅಂತ ಅನ್ಸಿದ್ರೆ ನೋಡ್ಬೋದು. ಓಕೆ, ಸೊ ದ ಥರ್ಡ್ ಟರ್ಮ್ ಆಫ್ ಎ ಜಿ ಪಿ ಇಸ್ 9. ದ ಪ್ರಾಡಕ್ಟ್ ಆಫ್ ಇಟ್ಸ್ ಫಸ್ಟ್ 5 ಟರ್ಮ್ಸ್. ಅಗೇನ್ ಪ್ರಾಡಕ್ಟ್, ಸೇಮ್ ಕಥೆ ನೋಡಿ. ಎ ಜಿ ಪಿ ಅಂತ ಬಂದ ತಕ್ಷಣ ನಾನು ಎ ಇಂಟು ಎ ಕಮ ಎ ಆರ್ ಕಮ ಎ ಆರ್ ಸ್ಕ್ವಯರ್ ಕಮ ಎ ಆರ್ ಕ್ಯೂಬ್ ಕಮ ಎ ಆರ್ ಪವರ್ 4 ಅಂತ ಬರ್ಕೊಳ್ತೀನಿ. ಓಕೆ, ಫಸ್ಟ್ 5 ಟರ್ಮ್ಸ್. ಇದರಲ್ಲಿ ಅಗೇನ್ ದೇ ಹ್ಯಾವ್ ಗಿವೆನ್ ಥರ್ಡ್ ಟರ್ಮ್, that is AR square is equal to 9. Now ನೋಡಿ, ಇದಿಷ್ಟು ಪ್ರಾಡಕ್ಟ್ ಏನಾಗುತ್ತೆ? ಪ್ರಾಡಕ್ಟ್ ಐ ವಿಲ್ ಡೈರೆಕ್ಟ್ಲಿ ರೈಟ್ ಲೈಕ್ ದಿಸ್. ಈ ರೀತಿಯಾಗಿ ಬರೆದು ಬಿಡ್ತೀನಿ. ಬರೆದ್ರೆ ಪ್ರಾಡಕ್ಟ್. ಓಕೆ ನೋಡಿ, ಎ ಪವರ್ 5 ಇಂಟು ಆರ್ ಪವರ್ 10 ಇದೇ ಬರೋದು ಅಗೇನ್ ಅಲ್ವಾ? ಸೊ ಈಗ ನಾನೇನು ಮಾಡ್ತೀನಿ, ಎ ಇಂಟು ಆರ್ ಸ್ಕ್ವಯರ್ ಅಂತ ಬರಿತೀನಿ, 5 ಅನ್ನ ಹೊರಗೆ ತೆಗಿತೀನಿ. ಈ ರೀತಿ ಕ್ವಶನ್ ಆಲ್ರೆಡಿ ಮಾಡಿದೀವಿ. So AR square value is 9. 9 raised to the power 5. 9 raised to the power 5 ಇದೆನಾ? ಇಲ್ಲ. ಆದರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈ 9 ಪವರ್ 5 ಅನ್ನ ನಾನು 3 ಸ್ಕ್ವಯರ್ ರೈಸ್ ಟು ದ ಪವರ್ 5 ಅಂತ ಬರಿಬೋದು, ವಿಚ್ ಈಸ್ ನಥಿಂಗ್ ಬಟ್ 3 ರೈಸ್ ಟು ದ ಪವರ್ 2 ಇಂಟು 5 ಈಸ್ 10. 3 ಪವರ್ 10. ಓಕೆ, 3 ಪವರ್ 10. ಹಾಗಿದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Option B is the right answer. Okay? Yes. So, ಈಗ ನಮ್ಮ ಮುಂದಿನ ಪ್ರಶ್ನೆ. If A1, A2, A3 up to A10 is the geometric progression and A3 by A1 is equal to 25, then A9 by A5 equals to what? ಏನ್ ಕೊಟ್ಟರೆ ನಮಗೆ? ಈ ವ್ಯಾಲ್ಯೂನ ಕೊಟ್ಟರೆ. ಹೌದಾ? ನಾವೇನು ಫೈಂಡ್ ಔಟ್ ಮಾಡಬೇಕು? ಇದನ್ನ ಫೈಂಡ್ ಔಟ್ ಮಾಡಬೇಕು ಅಲ್ವಾ? ನೋಡ್ರಿ, A3 by A1 is equal to 25. ಹಾ ನೋಡಿ, A3 ಅಂದ್ರೆ ಹೇಗೆ ಬರೀತೀರಾ? ಜಾಮೆಟ್ರಿಕ್ ಪ್ರೋಗ್ರೆಷನ್. ಇಟ್ ಈಸ್ ಆಲ್ರೆಡಿ ಮೆನ್ಷನ್ಡ್, ಇಟ್ ಈಸ್ ಎ ಜಾಮೆಟ್ರಿಕ್ ಪ್ರೋಗ್ರೆಷನ್. ಹಾಗಿದ್ರೆ ವಾಟ್ ಈಸ್ ದ ಥರ್ಡ್ ಟರ್ಮ್? ಏನಿರುತ್ತೆ ಥರ್ಡ್ ಟರ್ಮ್? ಎ ಇಂಟು ಆರ್ ಸ್ಕ್ವಯರ್. ದಿಸ್ ಇಸ್ ದ ಥರ್ಡ್ ಟರ್ಮ್. ಕರೆಕ್ಟ್ ಅಲ್ವಾ? ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ಫಸ್ಟ್ ಟರ್ಮ್ ಈಸ್ ಎ, ಸೆಕೆಂಡ್ ಟರ್ಮ್ ಈಸ್ ಎ ಆರ್, ಥರ್ಡ್ ಟರ್ಮ್ ಈಸ್ ಎ ಆರ್ ಸ್ಕ್ವಯರ್. ಫಸ್ಟ್ ಟರ್ಮ್ ಏನಂತ ಹೇಳಿದೆ? ಎ. ದಟ್ ಈಸ್ A1 is equal to A. Getting it, which is equal to 25. Now, A ಮತ್ತೆ A ಕ್ಯಾನ್ಸಲ್, ಆರ್ ಸ್ಕ್ವಯರ್ is equal to 25. ಹಾಗಿದ್ರೆ ಆರ್ ವ್ಯಾಲ್ಯೂ ಏನಾಗುತ್ತೆ? 5 ಆಗುತ್ತೆ. ಆರ್ ವ್ಯಾಲ್ಯೂ ಏನಾಗುತ್ತೆ? 5 ಆಗುತ್ತೆ. ರೈಟ್? ಎಸ್, ಎಕ್ಸಾಕ್ಟ್ಲಿ. ಈಗ ಆರ್ ವ್ಯಾಲ್ಯೂ ಸಿಕ್ತು. ಆದರೆ ಇದು ನಮಗೆ ಈ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ? ಹೆಲ್ಪ್ ಆಗುತ್ತೆ. ಸೊ A9 ಬೈ A5. A9 ಅನ್ನ ಹೇಗೆ ಬರಿಬೋದು? A ಇಂಟು ಆರ್ ಪವರ್ 8. A5 ಅನ್ನ ಹೇಗೆ ಬರಿಬೋದು? A ಇಂಟು ಆರ್ ಪವರ್ 4. ಓಕೆ, ಸೊ ಈಗ ಎ ಮತ್ತೆ ಎ ಕ್ಯಾನ್ಸಲ್, ಆರ್ ಪವರ್ 4 ಆರ್ ಪವರ್ 4 ಕ್ಯಾನ್ಸಲ್, ಉಳಿದಿದ್ದೇನು? ಆರ್ ಪವರ್ 4. ಈಗ ಆರ್ ವ್ಯಾಲ್ಯೂ ನನಗೆ ಗೊತ್ತು. ಆರ್ ಈಸ್ ನಥಿಂಗ್ ಬಟ್ 5. 5 ರೈಸ್ ಟು ದ ಪವರ್ 4 ಅಂತ ಬರಿಬೋದಲ್ಲ? 5 ರೈಸ್ ಟು ದ ಪವರ್ 4 ಅಂತ ಬರಿಬೋದಲ್ಲ? ಅದಿದೆನಾ? ಎಸ್ ಇದೆ. ಆಪ್ಷನ್ ಸಿ, 5 ಪವರ್ 4 ಇಸ್ ದ ರೈಟ್ ಆನ್ಸರ್. 5 ಪವರ್ 4 ಇಸ್ ದ ರೈಟ್ ಆನ್ಸರ್. ಸುಲಭ ಇದೆ ಅಲ್ವಾ? ಎಸ್, ಆಲ್ ರೈಟ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ದ ಮಿನಿಮಮ್ ವ್ಯಾಲ್ಯೂ ಆಫ್ 4x plus 4 raised to the power 1 minus x where x belongs to R is what? ನೋಡಿ, ಏನ್ ಕೊಟ್ಟರೆ ಪ್ರಶ್ನೆ ಒಳಗೆ ನಮಗೆ? ವಾಟ್ ದೇ ಹ್ಯಾವ್ ಗಿವೆನ್. ಫಸ್ಟ್ ಆಫ್ ಆಲ್ ಏನ್ ಕೊಟ್ಟರೆ? 4x plus 4 raised to the power 1 minus x. ಇದರ ಮಿನಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ರಿ ಅಂತ ಕೊಟ್ಟರೆ. ಹೌದಾ? ನಾನು ನಿಮಗೆ ಹೇಳಿದ್ದೆ ಸ್ಟಾರ್ಟಿಂಗ್ ಅಲ್ಲೇ, ರಿಲೇಶನ್ಶಿಪ್ ಬಿಟ್ವೀನ್ ಅರಿಥ್ಮೆಟಿಕ್ ಮೀನ್ ಅಂಡ್ ಜಾಮೆಟ್ರಿಕ್ ಮೀನ್ ನ ನಾವು ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತ. ಯಾವ್ದಕ್ಕೆ? ನಾನು ಹೇಳಿದೆ, ಸಮ್ ಟು ಫೈಂಡ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ಸಮ್ ಆಫ್ 2 ಟರ್ಮ್ಸ್. ಟು ಫೈಂಡ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ಸಮ್ ಆಫ್ 2 ಟರ್ಮ್ಸ್. ಹಾಗಿದ್ರೆ ಇಲ್ಲಿ ಯೂಸ್ ಮಾಡ್ಬೋದಲ್ಲ? ಮಾಡೋಣ. ಸೊ ವಿ ನೋ ದ್ಯಾಟ್ ಏನು? ಅರಿಥ್ಮೆಟಿಕ್ ಮೀನ್ ಶುಡ್ ಬಿ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಾಮೆಟ್ರಿಕ್ ಮೀನ್ ಅಲ್ವಾ? ಸೊ ಅರಿಥ್ಮೆಟಿಕ್ ಮೀನ್ ಅಂದ್ರೆ a ಪ್ಲಸ್ ಬಿ ಬೈ 2 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಾಮೆಟ್ರಿಕ್ ಮೀನ್ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಎ ಬಿ. ರೈಟ್? ಸೊ
ಈಗ ಇಲ್ಲಿ ಎ ಮತ್ತೆ ಬಿ ವ್ಯಾಲ್ಯೂ ಏನು? ಸಿಂಪಲ್. ಲೆಟ್ ಅಸ್ ಅಸ್ಯೂಮ್ ದಿಸ್ ಆಸ್ ಎ ಇಸ್ ಈಕ್ವಲ್ ಟು 4x. ಓಕೆ, ದೆನ್ 4x ಅಲ್ಲ, ಅದು 4 ರೈಸ್ ಟು ದ ಪವರ್ x ಬೇಸಿಕಲಿ. ದಿಸ್ ಇಸ್ ನಾಟ್ 4x, ಇದು 4 ರೈಸ್ ಟು ದ ಪವರ್ x. ಓಕೆ, ಸೊ a is equal to 4 ರೈಸ್ ಟು ದ ಪವರ್ x, ಹಾಗೆ b is equal to 4 ರೈಸ್ ಟು ದ ಪವರ್ 1 ಮೈನಸ್ x. ಓಕೆ, ಕ್ಲಿಯರ್? ಆಲ್ ರೈಟ್. ಸೊ 4 ಪವರ್ x is the value of a, 4 ರೈಸ್ ಟು ದ ಪವರ್ 1 ಮೈನಸ್ x is the value of b. ಹೌದಾ? ಸೊ a is 4 ಪವರ್ x ಪ್ಲಸ್ b ಏನಿದೆ 4 ಪವರ್ 1 ಮೈನಸ್ x ಡಿವೈಡೆಡ್ ಬೈ 2 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ a ಎಷ್ಟಿದೆ 4 ಪವರ್ x ಇಂಟು b ಎಷ್ಟಿದೆ 4 ರೈಸ್ ಟು ದ ಪವರ್ 1 ಮೈನಸ್ x. ಓಕೆ, ಎಸ್. ಹಾಂ, ಈಗೇನು ಮಾಡ್ಬೇಕು? ಮುಂದೆ ಏನು ಮಾಡಬೇಕು? ಇದಕ್ಕೆ ನಾನು ಪ್ರಾಡಕ್ಟ್ ಲಾನ ಇಲ್ಲಿ ಅಪ್ಲೈ ಮಾಡ್ಬೋದಲ್ಲ ಇದಿಷ್ಟಕ್ಕೆ. ಎ ಪವರ್ ಬಿ ಇಂಟು ಎ ಪವರ್ ಎನ್, ಸಾರಿ ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಫಾರ್ಮೆಟ್ ಅಲ್ಲಿ ಇದೆ. ಹೌದಾ? ಸೊ ಏನ ಹಾಗೆ ಇಡ್ಬೋದು. ಸೊ 4 ಪವರ್ ಎಕ್ಸ್ 4 ಪವರ್ 1 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2 ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4 ರೈಸ್ ಟು ದ ಪವರ್, ಅಂದ್ರೆ ಬೇಸ್ನ ಹಾಗೆ ಇಡ್ತೀನಿ, ಎಕ್ಸ್ಪೋನೆಂಟ್ಗಳನ್ನು ನಾನು ಆಡ್ ಮಾಡ್ತೀನಿ. ವಾಟ್ ಹ್ಯಾಪನ್ಸ್? ಎಕ್ಸ್ ಪ್ಲಸ್ 1 ಮೈನಸ್ ಎಕ್ಸ್. ಕರೆಕ್ಟ್ ಅಲ್ವಾ? ಎಕ್ಸ್ಪೋನೆಂಟ್ಗಳನ್ನು ಆಡ್ ಮಾಡಿದೆ. ದಿಸ್ ಎಕ್ಸ್ಪೋನೆಂಟ್ ಎಕ್ಸ್ ಪ್ಲಸ್ 1 ಮೈನಸ್ ಎಕ್ಸ್. ಸೊ ಇದರಲ್ಲಿ ಎಕ್ಸ್ ಮತ್ತೆ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನೀಗ 4 ಪವರ್ ಎಕ್ಸ್ ಪ್ಲಸ್ 4 ಪವರ್ 1 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ರೂಟ್ 4 ಪವರ್ 1 ಈಸ್ 4. ಕರೆಕ್ಟ್ ಅಲ್ಲ? ಎಸ್. ಸೊ ನಾವು ವಾಟ್ ಹ್ಯಾಪನ್ಸ್? ಈಗ ಏನಾಗುತ್ತೆ? 4 ಪವರ್ ಎಕ್ಸ್ ಪ್ಲಸ್ 4 ಪವರ್ 1 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ರೂಟ್ 4 ವ್ಯಾಲ್ಯೂ ಈಸ್ 2. ಕರೆಕ್ಟ್ ಅಲ್ವಾ? ರೂಟ್ 4 ವ್ಯಾಲ್ಯೂ ಏನು? 2. ಈಗ ನಾನೇನು ಮಾಡ್ತೀನಿ? ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಇವೆರಡನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಏನಾಯ್ತು? 4 ಪವರ್ ಎಕ್ಸ್ ಪ್ಲಸ್ 4 ಪವರ್ 1 ಮೈನಸ್ ಎಕ್ಸ್ ಈಸ್, ಇಲ್ಲಿ ಬರೆಯೋಣ, 4 ಪವರ್ ಎಕ್ಸ್ ಪ್ಲಸ್ 4 ಪವರ್ 1 ಮೈನಸ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4. ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4. ಹಾಗಿದ್ರೆ ಈ ವ್ಯಾಲ್ಯೂ ಏನಿದೆ ಅಲ್ಲ, ಇದರ ಮಿನಿಮಮ್ ವ್ಯಾಲ್ಯೂ ಏನಾಯ್ತು? ಇಟ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4 ಅನ್ನೋದು ನಮಗೆ ಅರ್ಥ ಆಯ್ತು. ಗೆಟ್ಟಿಂಗ್ ಇಟ್? ಆಲ್ ರೈಟ್. ಸೊ 4 ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಅರ್ಥ ಆಯ್ತಾ? ಆಲ್ ರೈಟ್. ಸೊ ಮಿನಿಮಮ್ ವ್ಯಾಲ್ಯೂ ಏನಾಯ್ತು ಹಾಗಿದ್ರೆ? ಸೊ ದಿಸ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4. ಅಂದ್ರೆ ಶುರು ಆಗೋದೆಲ್ಲಿಂದ? 4 ಇಂದ. 4 ಈಸ್ ದ ಮಿನಿಮಮ್ ವ್ಯಾಲ್ಯೂ. ಗ್ರೇಟರ್ ದೆನ್ 4 ಅಂದ್ರೆ ಮುಂದೆ ಬರುವ ಎಲ್ಲ ವ್ಯಾಲ್ಯೂಸು 4 ಗಿಂತ ದೊಡ್ಡದು ಅಲ್ವಾ? ಸೊ ಈ 4 ಇಸ್ ದ ಲೀಸ್ಟ್ ವ್ಯಾಲ್ಯೂ, ದೇರ್ ಫೋರ್ ದ ಮಿನಿಮಮ್ ವ್ಯಾಲ್ಯೂ ಇಸ್ 4. ಕ್ಲಿಯರ್? ಅರ್ಥ ಆಯ್ತಲ್ಲ? ಓಕೆ. ಸೊ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ನಮ್ಮ ಮುಂದಿನ ಪ್ರಶ್ನೆ. ದ 10th ಕಾಮನ್ ಟರ್ಮ್ ಬಿಟ್ವೀನ್ ದ ಸೀರೀಸ್ 3 ಪ್ಲಸ್ 7 ಪ್ಲಸ್ 11 ಪ್ಲಸ್ and 1 ಪ್ಲಸ್ 6 ಪ್ಲಸ್ 11 ಅಪ್ ಟು ಡ್ಯಾಶ್ 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 ಇಸ್ ವಾಟ್? ಏನ್ ಕೊಟ್ಟರೆ? ದ 10th ಕಾಮನ್ ಟರ್ಮ್ ಬಿಟ್ವೀನ್ ದ ಸೀರೀಸ್. ಹಾ, ಸೀರೀಸ್ ಏನಿದೆ? ಒಂದು 3 ಪ್ಲಸ್ 7 ಪ್ಲಸ್ 11 ಪ್ಲಸ್, ಹೌದಾ? 3ಗೆ 4 ಆ್ಯಡ್ ಮಾಡಿದಾಗ 7, 7ಗೆ 4 ಆ್ಯಡ್ ಮಾಡಿದಾಗ 11, 11ಗೆ 4 ಆ್ಯಡ್ ಮಾಡಿದಾಗ 15, 15ಗೆ 4 ಆ್ಯಡ್ ಮಾಡಿದರೆ 19, ಈ ರೀತಿಯಾಗಿ ಬರುತ್ತೆ. ಹೌದಾ? ಸೊ 19 ಪ್ಲಸ್ ಇದಕ್ಕೆ 4 ಆ್ಯಡ್ ಮಾಡಿದಾಗ 23, ದಿಸ್ ಇಸ್ 27, ದಿಸ್ ಇಸ್ 31. ಹೀಗೆ ಇದೇನು ಮ್ಯಾಮ್ ಇಷ್ಟುದ್ದ ಬರೀತಿದ್ದೀರಲ್ಲ ಅಂದರೆ ಹೇಳ್ತೀನಿ. ಓಕೆ, ನೀವೆಲ್ಲ ಇಷ್ಟು ಬರೆಯೋ ಅವಶ್ಯಕತೆ ಇಲ್ಲ, ಐ ವಿಲ್ ಟೆಲ್ ಯು. ಈಗ ದಿಸ್ ಇಸ್ ಫಸ್ಟ್ ಸೀರೀಸ್. ಸೆಕೆಂಡ್ ಸೀರೀಸ್ ಏನಿದೆ? 1 ಪ್ಲಸ್ 6 ಪ್ಲಸ್ 11. ಹೌದಾ? ಕಾಮನ್ ಡಿಫ್ರೆನ್ಸ್ ನೋಡಿ, ಕಾಮನ್ ಡಿಫ್ರೆನ್ಸ್ ನೋಡಿ. 6 ಅಂದರೆ 1 ಮತ್ತು 6 ನಡುವೆ 5 ಇದೆ, 6 ಮತ್ತು 11 ನಡುವೆ 5 ಗ್ಯಾಪ್ ಇದೆ. ಹೌದಾ? ಸೊ 11 ಪ್ಲಸ್ 5 ಮಾಡಿದರೆ ಯು ವಿಲ್ ಗೆಟ್ 16. 16 ಪ್ಲಸ್ 5 ಹಾಕಿದಾಗ 21, 21 ಪ್ಲಸ್ 5 ಈಸ್ 26, 26 ಪ್ಲಸ್ 5 ಈಸ್ 31, ದಿಸ್ ಈಸ್ 36. ಈ ರೀತಿಯಾಗಿ. ಕ್ಲಿಯರ್? ಓಕೆ. ಸೊ ನಾನೇನು ಮಾಡಿದೆ, ಅವರು ಒಂದಿಷ್ಟು ಕೆಲವು ಟರ್ಮ್ಸ್ಗಳನ್ನು ಕೊಟ್ಟಿದ್ರು, ಇನಿಷಿಯಲ್ ಟರ್ಮ್ಸ್ಗಳು ಸೀರೀಸಲ್ಲಿ.
ನಾನು ಅದನ್ನು ಎಕ್ಸ್ಟೆಂಡ್ ಮಾಡಿದೆ. ಓಕೆ, ಸೊ ಈ ರೀತಿಯಾಗಿ ಯಾಕೆ ಎಕ್ಸ್ಟೆಂಡ್ ಮಾಡಿದೆ ನೋಡಿ, ನಮಗೆ ಪ್ರಶ್ನೆಯಲ್ಲಿ ಏನು ಕೇಳ್ತಿದ್ದಾರೆ, ದ 10th ಕಾಮನ್ ಟರ್ಮ್ ಬಿಟ್ವೀನ್ ದ ಸೀರೀಸ್. ಅಂದರೆ ಈಗ ನಾವೇನು ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ಗಳನ್ನು ಫೈಂಡ್ ಔಟ್ ಮಾಡ್ತೀವಲ್ಲ, ಅದೇ ರೀತಿ 10th ಕಾಮನ್ ಟರ್ಮ್ ಎರಡೂ ಸೀರೀಸಲ್ಲಿ 10th ಕಾಮನ್ ಟರ್ಮ್ ಏನು ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಕಾಮನ್ ಟರ್ಮ್ 10th ಕಾಮನ್ ಟರ್ಮ್ ಅಂತ ಕೇಳ್ತಿದ್ದಾರೆ ಅಂದರೆ 10ಗಿಂತ ಮುಂಚೆ ಅಂದರೆ 10ನೇ ಕಾಮನ್ ಟರ್ಮ್ಗಿಂತ ಮುಂಚೆ, ಅದಕ್ಕಿಂತ ಮುಂಚೆ ಸಾಕಷ್ಟು ಕಾಮನ್ ಟರ್ಮ್ಸ್ಗಳು ಬರ್ತಿದೆ ಅಂತ ಅರ್ಥ ಆಯಿತು. 10th ಕಾಮನ್ ಟರ್ಮ್ ಏನು ಹೇಳ್ತಿದೆ, ಇದಕ್ಕಿಂತ ಮುಂಚೆ 9 ಕಾಮನ್ ಟರ್ಮ್ಸ್ ಇದೆ ಅಂತ ಹೇಳ್ತಿದೆ ಅಲ್ವಾ. ಹಾಗಿದ್ರೆ ಫಸ್ಟ್ ಕಾಮನ್ ಟರ್ಮ್ ಏನಾಗುತ್ತೆ, ವೆನ್ ಯು ಅಬ್ಸರ್ವ್ ದಿಸ್ ಇಸ್ ದ ಫಸ್ಟ್ ಕಾಮನ್ ಟರ್ಮ್ 11 ಅಲ್ವಾ. ಎರಡೂ ಸೀರೀಸ್ ಅಲ್ಲಿ ಫಸ್ಟ್ ಕಾಮನ್ ಟರ್ಮ್ ಯಾವುದು 11 ಅಲ್ವಾ. ದೆನ್ 31 ಇಸ್ ದ ಸೆಕೆಂಡ್ ಕಾಮನ್ ಟರ್ಮ್, 31 ಇಸ್ ದ ಸೆಕೆಂಡ್ ಕಾಮನ್ ಟರ್ಮ್. ಹಾಗಂದ್ರೆ ಈ ರೀತಿಯಾಗಿ ಬರಿತಾ ಹೋದ್ರೇನೆ ನಮಗೆ ಕಾಮನ್ ಟರ್ಮ್ ಸಿಗುತ್ತಾ, ಇಲ್ಲ. ಇದಕ್ಕೆ ಒಂದು ಕೆಲಸ ಮಾಡೋಣ, ನಾವೇನು ಫೈಂಡ್ ಔಟ್ ಮಾಡ್ಬೇಕು ಅಟ್ ಲಾಸ್ಟ್ 10th ಕಾಮನ್ ಟರ್ಮ್, ಹೌದಾ. ಕಾಮನ್ ಟರ್ಮ್ ಅಂತ ಬಂದ ಮೇಲೆ ನಾವೇನು ಎನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕಂತ ಅರ್ಥ ಆಯ್ತು. ಗೆಟಿಂಗ್ ಇಟ್ ಹಿಯರ್ ಎನ್ ಇಸ್ ಈಕ್ವಲ್ ಟು 10, ಹೌದಾ. 10th ಕಾಮನ್ ಟರ್ಮ್ ಅಂದ್ರೆ ಎನ್ ವ್ಯಾಲ್ಯೂ ಈಸ್ 10 ಹಿಯರ್. ವಿ ನೀಡ್ ಟು ಫೈಂಡ್ A10 ವ್ಯಾಲ್ಯೂ, ಅಂದ್ರೆ 10th ಟರ್ಮ್ ವ್ಯಾಲ್ಯೂ. ಬಟ್ ವಾಟ್ ಈಸ್ ಎ ಹಿಯರ್ ನೋಡಿ, ಈ 10 ಏನಿದೆ ಅಲ್ಲ, ನಾರ್ಮಲ್ 10 ಅಲ್ಲ, ಎರಡೂ ಸೀರೀಸ್ ಅಲ್ಲಿ ಇರ್ತಕ್ಕಂಥ 10th ಕಾಮನ್ ಟರ್ಮ್. ಹಾಗಿದ್ರೆ ಎ ವ್ಯಾಲ್ಯೂ ಏನ್ ಬರೀತೀವಲ್ಲ, ಕೇಳಿಸ್ಕೊಳ್ಳಿ ಸರಿಯಾಗಿ. ಎ ಅಂದ್ರೆ ಫಸ್ಟ್ ಟರ್ಮ್ ಏನ್ ಬರೀತೀವಲ್ಲ, ದಟ್ ಶುಡ್ ಬಿ ಫಸ್ಟ್ ಕಾಮನ್ ಟರ್ಮ್ ಆಗಿರ್ಬೇಕು, ಬಿಕಾಸ್ ವಿ ಆರ್ ಫೈಂಡಿಂಗ್ ಔಟ್ ದ 10th ಕಾಮನ್ ಟರ್ಮ್. ಹಾಗಿದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಟರ್ಮ್ಸ್ಗಳೆಲ್ಲವೂ ಕೂಡ ಎರಡರಲ್ಲೂ ಕಾಮನ್ ಇರುವಂಥ ಟರ್ಮ್ಸ್ಗಳೇ ಆಗಿರಬೇಕು. ಹಾಗಿದ್ರೆ ಫಸ್ಟ್ ಕಾಮನ್ ಟರ್ಮ್ ಏನು, ದಟ್ ಈಸ್ 11, ಹೌದಾ. ಕಾಮನ್ ಡಿಫ್ರೆನ್ಸ್ ಏನು ನೋಡಿ, ಈ ಎರಡೂ ಸೀರೀಸ್ ಅವ್ರೇನು ಕೊಟ್ಟಿದ್ರಲ್ಲ ಅದ್ರ ಸಹಾಯದಿಂದನೇ ನಾವು ಫಸ್ಟ್ ಕಾಮನ್ ಟರ್ಮ್ ಬರೆದ್ಬಿಟ್ವಿ. ನೀವು ಇಷ್ಟೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಆದರೆ ನಮಗೆ ಕಾಮನ್ ಡಿಫ್ರೆನ್ಸ್ ಬೇಕು ಅಂದರೆ ಇದಿಷ್ಟನ್ನ ಬರೀಬೇಕಲ್ಲ ಮ್ಯಾಮ್, ಕರೆಕ್ಟ್ ಅಲ್ವಾ. ಕಾಮನ್ ಡಿಫ್ರೆನ್ಸ್ ಬೇಕು ಅಂದರೆ ಇದಿಷ್ಟನ್ನ ಬರೀಬೇಕು. ಯಾಕೆ ಇದಿಷ್ಟನ್ನು ಬರೀಬೇಕು, ಫಸ್ಟ್ ಕಾಮನ್ ಟರ್ಮ್ ಸೆಕೆಂಡ್ ಕಾಮನ್ ಟರ್ಮ್ ಎರಡನ್ನೂ ಯೂಸ್ ಮಾಡಿಕೊಂಡು ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕು. ಹಾಗಂದ್ರೆ ನಾವು ಎಕ್ಸಾಮಲ್ಲಿ ಇಷ್ಟೆಲ್ಲ ಬರೀಬೇಕಾ, ನೋ 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 ನೀಡ್ ಟು ರೈಟ್ ದಿಸ್. ನೀವೇನು ಮಾಡ್ಬೋದು ಅಂದರೆ ಇದರಲ್ಲಿ ಡಿಫ್ರೆನ್ಸ್ ಏನಿದೆ ಇದರಲ್ಲಿ 4 ಇದೆ ಅಲ್ವಾ. ಸೊ ಹಿಯರ್ ಕಾಮನ್ ಡಿಫ್ರೆನ್ಸ್ ಇನ್ ಫಸ್ಟ್ ಸೀರೀಸ್, ಹಾಗೆ ಕಾಮನ್ ಡಿಫ್ರೆನ್ಸ್ ಇನ್ ಸೆಕೆಂಡ್ ಸೀರೀಸ್. ಕೇಳಿಸ್ಕೊಳ್ಳಿ ಸರಿಗೆ. ಓಕೆ, ಎಷ್ಟಿದೆ ಇಲ್ಲಿ ಕಾಮನ್ ಡಿಫ್ರೆನ್ಸ್, ಹಿಯರ್ 4, ಎಲ್ಲದಕ್ಕೂ 4 ಆ್ಯಡ್ ಮಾಡಿದಾಗ ಇದು ಬಂತು. ಇಲ್ಲಿ ಎಲ್ಲದಕ್ಕೂ 5 ಆ್ಯಡ್ ಮಾಡಿದಾಗ ಈ ಸೀರೀಸ್ ಆಯಿತು. ಈಗ ಇವೆರಡನ್ನ LCM ತಗೊಳ್ಳಿ. LCM ದಟ್ ಈಸ್ 4 into 5 ವಿಚ್ ಇಸ್ ಈಕ್ವಲ್ ಟು 20. ಹಾಗಿದ್ರೆ LCM ಏನು ಬಂತಲ್ಲ 20, ದಟ್ ಈಸ್ ದ ಕಾಮನ್ ಡಿಫ್ರೆನ್ಸ್. ಬೇಕಿದ್ರೆ ನೋಡಿ, ಇಲ್ಲಿ ಎ ಬಂತ, ದಿಸ್ ಇಸ್ ಫಸ್ಟ್ ಕಾಮನ್ ಟರ್ಮ್. ಸೆಕೆಂಡ್ ಕಾಮನ್ ಟರ್ಮ್ ಏನು, A1, ದಿಸ್ ಇಸ್ A1, ದಿಸ್ ಇಸ್ A2 ಏನು 31. ಸೊ 31 ಮೈನಸ್ 11 ಮಾಡಿದ್ರೆ ಕಾಮನ್ ಡಿಫ್ರೆನ್ಸ್ ಬರುತ್ತೆ. ಅಗ್ರಿ, ಒಪ್ತೀರಾ. ಸೊ ಕಾಮನ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು A2 ಮೈನಸ್ A1, ದಟ್ ಈಸ್ 31 ಮೈನಸ್ 11 ಮಾಡಿದಾಗ ಯು ವಿಲ್ ಗೆಟ್ ಕಾಮನ್ ಡಿಫ್ರೆನ್ಸ್ ಆಸ್ 20. ಕರೆಕ್ಟ್ ಅಲ್ವಾ. ಅದನ್ನೇ ಇಷ್ಟೆಲ್ಲ ಬರೆದು ಫಸ್ಟ್ ಕಾಮನ್ ಟರ್ಮ್ ಸೆಕೆಂಡ್ ಕಾಮನ್ ಟರ್ಮ್ ಯಾವುದು ಅಂತ ಹೇಳಿ ಕಷ್ಟಪಡೋದ್ರ ಬದಲು ಕೊಟ್ಟಿರೋ ಸೀರೀಸಲ್ಲಿ ಫಸ್ಟ್ ಕಾಮನ್ ಟರ್ಮ್ ಅವ್ರು ಕೊಟ್ಟಿರ್ತಾರೆ, ಅದನ್ನು ಬರ್ಕೊಳ್ಳಿ. ಎನ್ ವ್ಯಾಲ್ಯೂ ಏನು ಅದನ್ನು ಕೊಟ್ಟಿರ್ತಾರೆ. ಫಸ್ಟ್ ಕಾಮನ್ ಟರ್ಮ್, ನಂಬರ್ ಆಫ್ ಟರ್ಮ್ಸ್ ಎಲ್ಲ ಅವ್ರು ಕೊಟ್ಟಿರ್ತಾರೆ. ಈಗ ಕಾಮನ್ ಡಿಫ್ರೆನ್ಸಿಗೆ ನೀವೇನು ಮಾಡಬೇಕು, LCMನ ತೆಗಿಬೇಕು. ಇದರಲ್ಲಿ ಇರ್ತಕ್ಕಂಥ ಕಾಮನ್ ಡಿಫ್ರೆನ್ಸ್, ಎರಡೂ ಸೀರೀಸ್ನ ಕಾಮನ್ ಡಿಫ್ರೆನ್ಸ್ಗಳನ್ನು ಮಲ್ಟಿಪ್ಲೈ ಮಾಡಿ, ಬೇಸಿಕಲಿ LCM ತೆಗಿಬೇಕು. LCM ತೆಗೆದಾಗ ಏನು ವ್ಯಾಲ್ಯೂ ಬರುತ್ತೆ ಅದೇ ನಿಮ್ಮ ಕಾಮನ್ ಡಿಫ್ರೆನ್ಸ್ ಆಗಿರುತ್ತೆ. ಇಷ್ಟೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಕ್ಲಿಯರ್. ಬಟ್ ನಾನು ನಿಮಗೆ ತೋರಿಸಿದ್ದು ಈ ರೀತಿ ಇರುತ್ತೆ ಅಂತ. ಓಕೆ, ನಾವು ಈಗ ನೋಡಿ ಕಾಮನ್ ಡಿಫ್ರೆನ್ಸ್ ಕೂಡ ಸಿಕ್ತು. ವಿ ಶಲ್ ಫೈಂಡ್ 10th ಕಾಮನ್ ಟರ್ಮ್. 10th ಕಾಮನ್ ಟರ್ಮ್, ದಟ್ ಈಸ್ A10 is equal to
ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಕರೆಕ್ಟ್ ಅಲ್ವಾ? ಸೊ A10 ಇಸ್ ಈಕ್ವಲ್ ಟು ಎ ಎಷ್ಟಿದೆ? ವಾಟ್ ಈಸ್ ಎ ಹಿಯರ್? 11 ಪ್ಲಸ್ 10 ಮೈನಸ್ 1 ಈಸ್ 9 ಇಂಟು ಡಿ ಎಷ್ಟು ಬಂತು? 20. ಹೌದಾ? ಸೊ 11 ಪ್ಲಸ್ 180. ಹಾಗಿದ್ರೆ A10 ವಿಲ್ ಬಿ ಈಕ್ವಲ್ ಟು 180 ಪ್ಲಸ್ 11 ಈಸ್ 191. ಎಷ್ಟು ಬಂತು? 191 ಬಂತು. ಇಸ್ ಇಟ್ ಕ್ಲಿಯರ್? ಹಾಗಿದ್ರೆ ನಮಗೆ ವ್ಯಾಲ್ಯೂ ಏನು ಬಂತು? ದ 10th ಕಾಮನ್ ಟರ್ಮ್ ವ್ಯಾಲ್ಯೂ ಏನು ಬಂತು? 191 ಬಂತು. ಓಕೆ, ಸೊ 10th ಕಾಮನ್ ಟರ್ಮ್ ಈಸ್ 191. ಆಲ್ ರೈಟ್, ಅರ್ಥ ಆಯ್ತಾ? ಐ ಹೋಪ್ ಇಟ್ ಈಸ್ ಕ್ಲಿಯರ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ಲೆಟ್ ಅಸ್ ಮೂವ್ ಟುವರ್ಡ್ಸ್ ನೆಕ್ಸ್ಟ್ ಕ್ವೆಶನ್. ದ ಮಿನಿಮಮ್ ವ್ಯಾಲ್ಯೂ ಆಫ್ ದ ಎಕ್ಸ್ಪ್ರೆಷನ್. ಅಗೇನ್ ಆಲ್ರೆಡಿ ಮಾಡಿದ್ವಲ್ಲ, ಜಾಮೆಟ್ರಿಕ್ ಮೀನ್, ಅರ್ಥಮೆಟಿಕ್ ಮೀನ್ ರಿಲೇಷನ್ ಯೂಸ್ ಮಾಡಿ. ಅದೇ ರೀತಿ ಇದು ಪ್ರಶ್ನೆ. ಓಕೆ, ಸೊ ದಟ್ ಈಸ್ ಹಿಯರ್ a is equal to 3 power x, b is equal to 3 power 1 minus x. And we know that ಏನು ಗೊತ್ತಿದೆ ನಮಗೆ? ಅರಿಥ್ಮೆಟಿಕ್ ಮೀನ್ ವಿಲ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಾಮೆಟ್ರಿಕ್ ಮೀನ್. ಕರೆಕ್ಟ್ ಅಲ್ವಾ? ದಟ್ ಈಸ್ a plus b by 2 should be greater than or equal to root ab. Clear? So a is 3 power x plus b is 3 power 1 minus x divided by 2. ಈ ರೀತಿ ಮಿನಿಮಮ್ ವ್ಯಾಲ್ಯೂ ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ, ಈ ಒಂದು ಫಾರ್ಮೆಟ್ನ ನೀವು ಅಪ್ಲೈ ಮಾಡ್ತಾ ಹೋಗಬೇಕು. ರೂಟ್ ಎ ಬಿ, ಎ ಏನಿದೆ? 3 ಪವರ್ ಎಕ್ಸ್ ಇದೆ ಇಂಟು 3 ಪವರ್ 1 ಮೈನಸ್ ಎಕ್ಸ್. ಓಕೆ, ಎಸ್. ಸೊ ನಾವು ಈಗೇನು ಮಾಡಬೇಕು? 3 ಪವರ್ ಎಕ್ಸ್ ಪ್ಲಸ್ 3 ಪವರ್ 1 ಮೈನಸ್ ಎಕ್ಸ್ divided by 2 greater than or equal to, again same base different exponent, 3 power x plus 1 minus x. ಇಲ್ಲಿನೂ ಕೂಡ x ಮತ್ತೆ x ಕ್ಯಾನ್ಸಲ್ ಆಗುತ್ತೆ. 3 power x plus 3 power 1 minus x divided by 2 greater than or equal to root 3 ಉಳಿತು. ಒಪ್ತೀರಾ? ದಿಸ್ ಇಸ್ ರೂಟ್ 3. ಓಕೆ, ಅಂದರೆ 3 ಪವರ್ 1 ಈಸ್ 3, ರೂಟ್ 3. ಈಗ 3 ಪವರ್ ಎಕ್ಸ್ ಪ್ಲಸ್ 3 ಪವರ್ 1 ಮೈನಸ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 2 ರೂಟ್ 3 ಬಂತು. ಏನು ಬಂತು? 2 ರೂಟ್ 3. ಕ್ಲಿಯರ್? ಹಾಗಿದ್ರೆ ನಮಗೆ ವ್ಯಾಲ್ಯೂ ಏನು ಬಂತು? ಹಾಗಿದ್ರೆ ದಿಸ್ ವ್ಯಾಲ್ಯೂ ಇಟ್ಸ್ ಮಿನಿಮಮ್ ವ್ಯಾಲ್ಯೂ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 2 ರೂಟ್ 3. 2 root 3. Option D is the right answer. Option D is the right answer. I hope it is clear. Okay? Yes. 2 root 3 ಆಯ್ತಾ? ಆನ್ಸರ್ ಸಿಕ್ತಾ? ಓಕೆ, ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. At the end of each year, the value of a certain machine has depreciated by 20% of its value at the beginning of that year. If its initial value was ಬಂದಿದೆ, if its initial value was 1250, then the value at the end of 5 years is what? ಏನು ಹೇಳ್ತಿದ್ದಾರೆ ನಮಗೆ ಪ್ರಶ್ನೆಯಲ್ಲಿ? ಏನು ಕೊಟ್ಟರೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಅಟ್ ದ ಎಂಡ್ ಆಫ್ ಈಚ್ ಇಯರ್ ದ ವ್ಯಾಲ್ಯೂ ಆಫ್ ಎ ಸರ್ಟೇನ್ ಮಷಿನ್, ಅಂದರೆ ಒಂದು ಮಷಿನ್ ಇದೆ ಅಂತೆ, ಆ ಮಷಿನ್ನ ವ್ಯಾಲ್ಯೂ ಪ್ರತಿ ವರ್ಷದ ಕಡೆಯಲ್ಲಿ ಅದೇನಾಗ್ತಿದೆ? ಆ ಮಷಿನ್ನ ವ್ಯಾಲ್ಯೂ ಕಡಿಮೆ ಆಗ್ತಾ ಬರ್ತಿದೆ, ಡಿಕ್ರೀಸ್ ಆಗ್ತಾ ಬರ್ತಿದೆ. ಅಂದರೆ ಈಗ ನೋಡ್ರಿ, ನಾವು ಮನೆಯಲ್ಲಿ ಏನಾದರೂ ವಾಷಿಂಗ್ ಮೆಷಿನು, ಫ್ರಿಜ್ಜು ಏನಾದರೂ ತೊಗೊಂಡ್ರೆ ಸ್ಟಾರ್ಟಿಂಗಲ್ಲಿ ಏನು ಪರ್ಚೇಸ್ ಮಾಡಬೇಕಾದ್ರೆ ಏನು ದುಡ್ಡು ಕೊಟ್ಟಿರ್ತೀವಲ್ಲ, ಅದೇ ಅಮೌಂಟೇ ನಾವು ಅದನ್ನು ಮಾರಾಟ ಮಾಡಬೇಕಾದ್ರೆ ಅದೇ ದುಡ್ಡಿಗೆ ಯಾರಾದರೂ ತೊಗೊತಾರಾ? ತೊಗೊಳಲ್ಲ ತಾನೆ, ಹೌದಾ ಇಲ್ವಾ? ಕಡಿಮೆ ಅಮೌಂಟಿಗೆ ತೊಗೊತಾರೆ, ಯಾಕೆಂದರೆ ಅದು ಯೂಸ್ ಮಾಡಿರೋದು ಆಲ್ರೆಡಿ. ಏನಾಗುತ್ತೆ? ವರ್ಷದಿಂದ ವರ್ಷಕ್ಕೆ ಮಷಿನ್ನ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ದ ಸೇಮ್ ವೇ ಅದನ್ನೇ ಇಲ್ಲಿ ಕೊಟ್ಟಿರೋದು. ಒಂದು ಮಷಿನ್ ಇದೆ, ಅದರದ್ದು ಪ್ರತಿ ವರ್ಷದ ಕಡೆಯಲ್ಲಿ ಎಂಡ್ ಆಫ್ ಈಚ್ ಇಯರ್ ಏನಾಗ್ತಿದೆ? ದ ಸರ್ಟೇನ್ ಮಷಿನ್ ಹ್ಯಾಸ್ ಡೆಪ್ರಿಷಿಯೇಟೆಡ್ ಬೈ 20% ಆಫ್ ಇಟ್ಸ್ ವ್ಯಾಲ್ಯೂ ಅಟ್ ದ ಬಿಗಿನಿಂಗ್ ಆಫ್ ದಟ್ ಇಯರ್. ಅಂದರೆ ಆ ವರ್ಷದ ಸ್ಟಾರ್ಟಿಂಗಲ್ಲಿ ಏನು ವ್ಯಾಲ್ಯೂ ಇರುತ್ತೋ, ಎಷ್ಟು ಅಮೌಂಟಿಗೆ ಅದು ಹೋಗುತ್ತೋ, ಅಂದರೆ ಅದರ ವ್ಯಾಲ್ಯೂ ಎಷ್ಟಿರುತ್ತೆ? 20,000 ಅಂತ ಇಟ್ಕೊಳ್ಳಿ ವರ್ಷದ ಸ್ಟಾರ್ಟಿಂಗಲ್ಲಿ. ಆದರೆ ಅದೇ ವರ್ಷದ ಎಂಡಲ್ಲಿ 20%, 20% ಆಫ್ 20,000 ವಿಲ್ ಬಿ ರಿಡ್ಯೂಸ್ಡ್. ಆರ್ ಯು ಗೆಟ್ಟಿಂಗ್ ಇಟ್? ಸೊ ಒಂದು ಮಷಿನ್ ಇದೆ, ಅದರದ್ದು ವ್ಯಾಲ್ಯೂ ಸಪೋಸ್ 20,000 ಅಂದರೆ ಅಟ್ ದ ಎಂಡ್ ಆಫ್ ದ ಇಯರ್ ವರ್ಷದ ಸ್ಟಾರ್ಟಿಂಗಲ್ಲಿ 20,000 ಇತ್ತು,
ಆದರೆ ವರ್ಷದ ಕಡೆಯಲ್ಲಿ 20,000ದಲ್ಲಿ 20%, 20% ಆಫ್ 20,000 ಹ್ಯಾಸ್ ಬೀನ್ ರಿಡ್ಯೂಸ್ಡ್. ಗೆಟ್ಟಿಂಗ್ ಇಟ್? ಸೊ ಈ ರೀತಿ ಅದು ವರ್ಕ್ ಆಗ್ತಾ ಇದೆ. ಸೊ ಇಫ್ ಇಟ್ಸ್ ಇನಿಷಿಯಲ್ ವ್ಯಾಲ್ಯೂ ವಾಸ್ 1,250, ದೆನ್ ದ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ 5 years ಇಸ್ ವಾಟ್? ಹಾಗಿದ್ರೆ 5ನೇ ವರ್ಷದ ಕಡೆಯಲ್ಲಿ 5th year ಎಂಡ್ ಅಲ್ಲಿ ಆ ಒಂದು ಮಷಿನ್ನ ವ್ಯಾಲ್ಯೂ ಎಲ್ಲಿಗೆ ಬಂದು ನಿಂತಿರುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಮಾಡೋಣ ಕೆಲಸ? ಎಸ್. ಸೊ ನಮಗೆ ಪ್ರಶ್ನೆ ಅರ್ಥ ಆಗಿದೆ. ಈಗ ಅದನ್ನ ಹೆಂಗೆ ಸಾಲ್ವ್ ಮಾಡೋದು ನೋಡೋಣ. ನಾನು ಏನ್ ಮಾಡ್ತೀನಿ, ಫಸ್ಟು ಇದನ್ನ ಅಸ್ಯೂಮ್ ಮಾಡ್ತೀನಿ. ಏನಂತ? ಲೆಟ್ ದ ವ್ಯಾಲ್ಯೂ ಆಫ್ ಮಷಿನ್, ಲೆಟ್ ದ ವ್ಯಾಲ್ಯೂ ಆಫ್ ಮಷಿನ್ ಇನ್ ದ ಇನಿಷಿಯಲ್ ಇಯರ್, ಇನ್ ದ ಇನಿಷಿಯಲ್ ಇಯರ್ ಅಂದ್ರೆ ವರ್ಷದ ಸ್ಟಾರ್ಟಿಂಗ್ ಅಲ್ಲಿ, ಮೊದಲನೇ ವರ್ಷದ ಸ್ಟಾರ್ಟಿಂಗ್ ಅಲ್ಲಿ ಆ ಒಂದು ಮಷಿನ್ ನ ವ್ಯಾಲ್ಯೂ ಎಷ್ಟಿರ್ಲಿ ಅಂತ ಅಸ್ಯೂಮ್ ಮಾಡ್ತಿದ್ದೀನಿ. A1 ಅಂತ ಹೇಳಿ ಅಸ್ಯೂಮ್ ಮಾಡ್ತೀನಿ. ಓಕೆ, ಏನು? A1. ಡನ್. ಓಕೆ, ಈಗ ದ ವ್ಯಾಲ್ಯೂ ಆಫ್ ದ ಮಷಿನ್, ಈಗ ಅಸ್ಯೂಮ್ ಮಾಡೋಣ. ಲೆಟ್ ದ ವ್ಯಾಲ್ಯೂ ಆಫ್ ದ ಮಷಿನ್ ಅಟ್ ದ ಎಂಡ್ ಆಫ್ ದ ಫಸ್ಟ್ ಇಯರ್, ಮಷಿನ್ ಅಟ್ ದ ಎಂಡ್ ಆಫ್ ದ ಫಸ್ಟ್ ಇಯರ್. ಫಸ್ಟ್ ಇಯರ್ ಇನಿಷಿಯಲ್ ಅಂದ್ರೆ ಫಸ್ಟ್ ಇಯರ್ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟಿತ್ತು ಅಂತ ಅಸ್ಯೂಮ್ ಮಾಡಿದ್ವಿ? A1. ಈಗ ಅದನ್ನ ನಾನು A2 ಅಂತ ಹೇಳಿ ಅಸ್ಯೂಮ್ ಮಾಡ್ತೀನಿ. ಏನು? ಅದೇ ವರ್ಷದ ಎಂಡ್ ಅಲ್ಲಿ ಇದ್ರ ವ್ಯಾಲ್ಯೂ ಎಲ್ಲಿಗೆ ಬಂದು ನಿಂತಿರುತ್ತೆ ಅಂದ್ರೆ A2 ಬಂದು ನಿಂತಿರುತ್ತೆ. ಏನು A2? ವಾಟ್ ಡಸ್ ಇಟ್ ರೆಪ್ರೆಸೆಂಟ್? ಈಗ ಈ A2 ಯಾವುದಕ್ಕೆ ಈಕ್ವಲ್ ಅಂದ್ರೆ, ಕೇಳಿಸ್ಕೊಳ್ಳಿ, ವರ್ಷದ ಸ್ಟಾರ್ಟಿಂಗ್ ಅಲ್ಲಿ A1 ಇದೆ. ಈಗ ಎಂಡ್ ಆಫ್ ದ ಸೇಮ್ ಇಯರ್, ಅದೇ ವರ್ಷದ ಸೇಮ್ ಇಯರ್, ಅಟ್ ದ ಎಂಡ್ ಆಫ್ ದಟ್ ಇಯರ್ 20% ಅಷ್ಟು ಈ ಒಂದು A1 ಅಲ್ಲಿ ರಿಡ್ಯೂಸ್ ಆಗಿರುತ್ತೆ. ಹೌದಾ? ಏನು? ಈ ಸಪೋಸ್ A1 ಎಷ್ಟಿದೆ? 100% ಇದೆ ಅಂತ ಇಟ್ಕೊಳ್ಳಿ. ಈ 100% ಒಳಗೆ 20% ರಿಡ್ಯೂಸ್ ಆಗಿದೆ ಅಟ್ ದ ಎಂಡ್ ಆಫ್ ದ ಸೇಮ್ ಇಯರ್. ಹಾಗಿದ್ರೆ ಉಳಿದಿದೆ ಎಷ್ಟು? 80% ಆಫ್ A1. ಒಪ್ತೀರಾ? 80% ಆಫ್ A1 ಈಗ ಉಳಿದಿದೆ. ಏನು ಉಳಿದಿದೆ? ಉಳಿದಿದೆ ಅಂದ್ರೆ ಏನರ್ಥ ಅಂದ್ರೆ ವ್ಯಾಲ್ಯೂ ಆಫ್ ದ ಮಷಿನ್ ಈಗ ಎಷ್ಟು ಬಾಳಿಕೆಗೆ ಬರುತ್ತಿದೆ, ಅದರ ವ್ಯಾಲ್ಯೂ ಎಷ್ಟು ಅಂದ್ರೆ 80% ಆಫ್ A1. ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್. 80% ಆಫ್ A1 ಅಂದ್ರೆ ಏನು? 80% ಅಂದ್ರೆ 80/100 ಆಫ್ A1 ಅಂದ್ರೆ ಮಲ್ಟಿಪ್ಲೈಡ್ ವಿತ್ A1. ನೋಡಿ, ನಾನು ಇದನ್ನ ಹಿಂಗ್ ಬರೀತೀನಿ. ಹೆಂಗೆ? A2 ಇಸ್ ಈಕ್ವಲ್ ಟು 80% ಆಫ್ A1. A1 ಕರೆಕ್ಟ್ ಅಲ್ವಾ? 80% ಆಫ್ A1. ಸೊ 0 0 ಕ್ಯಾನ್ಸಲ್, 2 4s 2 5s. ಕರೆಕ್ಟ್ ಅಲ್ವಾ? ಈಗ ಏನ್ ಮಾಡ್ತೀನಿ, ಈ A1 ನ ಈ ಕಡೆ ತಗೊಂಡ್ಬರ್ತೀನಿ. A2/A1 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 4/5. ಇದನ್ನ ನಾನು ರೇಷಿಯೋ, ಕಾಮನ್ ರೇಷಿಯೋ ಅಂತ ಹೇಳಿ ತಗೊಳ್ತೀನಿ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಏನ್ ಮಾಡಿದೆ ನಾನು? A2/A1 4/5 ಅಂತ ತಗೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್ ಇದೇ ಕಂಟಿನ್ಯೂ ಆಗುತ್ತಾ ಅಂತ. ಕಾಮನ್ ರೇಷಿಯೋ 4/5 ಬರ್ಬೇಕು ಮತ್ತೆ ಇನ್ನೊಂದು ವ್ಯಾಲ್ಯೂಗೆ. ನೋಡೋಣ ಅದು ಹೆಂಗೆ ಅಂತ. ಈಗ ವರ್ಷದ ಫಸ್ಟ್ ಇಯರ್ನ ಕಡೆಯಲ್ಲಿ ವ್ಯಾಲ್ಯೂ ಎಷ್ಟಕ್ಕೆ ಬಂದು ನಿಂತಿತ್ತು, ಅದು ಯಾವುದಕ್ಕೆ ಈಕ್ವಲ್ ಅಂತ ತಗೊಂಡಿದ್ವಿ? A2ಗೆ. ವರ್ಷದ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟಿತ್ತು? A1 ಇತ್ತು ಇನಿಷಿಯಲ್. ಹೌದಾ? ಯಾವ್ದ್ರದ್ದು? ಮಷಿನ್ ವ್ಯಾಲ್ಯೂ. ಅಟ್ ದ ಎಂಡ್ ಅದು A2ಗೆ ಈಕ್ವಲ್ ಇತ್ತು, ವಿಚ್ ಈಸ್ ನಥಿಂಗ್ ಬಟ್ 80% ಆಫ್ A1. ಹೌದಾ? ಈಗ ನಾವ್ ದ ವ್ಯಾಲ್ಯೂ ಆಫ್ ಮಷಿನ್, the value of machine at the end of second year ಏನಿರುತ್ತೆ? at the end of second year. ಕೇಳಿಸ್ಕೊಳ್ಳಿ, ಇಲ್ಲಿ ಕೇಳಿಸ್ಕೊಳ್ಳಿ ಸರಿಯಾಗಿ. ಈಗ ಇದೇನಿದೆ ಅಲ್ಲ, A2 is equal to 80% ಆಫ್ A1. ಇದೇನಿದು? ಫಸ್ಟ್ ಇಯರ್ನ ಎಂಡಿಂಗ್ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ. ಈಗ ಹೇಳಿ, ಫಸ್ಟ್ ಇಯರ್ನ ಎಂಡಿಂಗ್ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ ಏನಿರುತ್ತಲ್ಲ, ಅದೇ ಸೆಕೆಂಡ್ ಇಯರ್ನ ಇನಿಷಿಯಲ್ ವ್ಯಾಲ್ಯೂ ಆಗಿರುತ್ತೆ. ಒಪ್ತೀರಾ? ಸೆಕೆಂಡ್ ಇಯರ್ನ ಇನಿಷಿಯಲ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಫಸ್ಟ್ ಇಯರ್ ಎಂಡಿಂಗ್ ವ್ಯಾಲ್ಯೂ. ಹೌದಾ? ಕರೆಕ್ಟ್ ಅಲ್ವಾ? ಈಗ ಎಂಡ್ ಆಫ್ ದ ಸೆಕೆಂಡ್ ಇಯರ್ ಅಲ್ಲಿ ವ್ಯಾಲ್ಯೂ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂದ್ರೆ, ವಿ ಶಲ್ ಅಸ್ಯೂಮ್ ದಿಸ್ ಆಸ್ A3 ಅಂತ ತಗೊಂತೀನಿ. ದಿಸ್ ಇಸ್ ನಥಿಂಗ್ ಬಟ್ ಈ A3 ಯಾವುದಕ್ಕೆ ಈಕ್ವಲ್ ನೋಡಿ, ಇಲ್ಲಿ A2 ಅಂತ ತಗೊಂಡ್ವಿ. ನೌ ವಿ ಆರ್ ಟೇಕಿಂಗ್ A3. ಈಗೇನಾಗುತ್ತೆ, ಎಂಡ್ ಆಫ್ ದ ಸೆಕೆಂಡ್ ಇಯರ್ ಅಲ್ಲಿ ವಾಟ್ ವಿಲ್ ಹ್ಯಾಪನ್?
ಎಂಡ್ ಆಫ್ ದ ಸೆಕೆಂಡ್ ಇಯರ್ ಅಲ್ಲಿ ವಾಟ್ ವಿಲ್ ಹ್ಯಾಪನ್, ಈ ಒಂದು A2 ಏನಿದೆಲ್ಲ, ದಿಸ್ A2, ಈ A2 ಏನಿದೆಲ್ಲ ಅದರ 20% ರಿಡ್ಯೂಸ್ ಆಗಿರುತ್ತೆ. ಆರ್ ಯು ಗೆಟಿಂಗ್ ದಿಸ್? A2 ಈಸ್ ನಥಿಂಗ್ ಬಟ್ ಫಸ್ಟ್ ಇಯರ್ನ ಎಂಡ್ ವ್ಯಾಲ್ಯೂ. ಈ ಫಸ್ಟ್ ಇಯರ್ನ ಎಂಡ್ ವ್ಯಾಲ್ಯೂನೇ ಸೆಕೆಂಡ್ ಇಯರ್ನ ಇನಿಷಿಯಲ್ ಅಂದ್ರೆ ವರ್ಷದ ಸ್ಟಾರ್ಟಿಂಗ್ ಅಲ್ಲಿ ಏನ್ ವ್ಯಾಲ್ಯೂ ಇರುತ್ತಲ್ಲ, ವರ್ಷದ ಸ್ಟಾರ್ಟಿಂಗ್ ಅಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ, ಆ ವ್ಯಾಲ್ಯೂ ಎಂಡ್ ಆಫ್ ದ ಇಯರ್ ರಿಡ್ಯೂಸ್ ಆಗೋದು. ಕರೆಕ್ಟ್ ಅಲ್ವಾ? ಈಗ ಎರಡನೇ ವರ್ಷದಲ್ಲಿ ಇನಿಷಿಯಲ್ ಅಲ್ಲಿ ಆ ಒಂದು ಮಷಿನ್ ನ ವ್ಯಾಲ್ಯೂ ಎಷ್ಟಿದೆ, ಇಟ್ ಈಸ್ ಈಕ್ವಲ್ ಟು A2, ಇಟ್ ಈಸ್ ಈಕ್ವಲ್ ಟು A2. ಹಾಗಿದ್ರೆ ಈಗ ಎಂಡ್ ಆಫ್ ದ ಸೆಕೆಂಡ್ ಇಯರ್ ಅಲ್ಲಿ ವ್ಯಾಲ್ಯೂ ಎಷ್ಟು ಕಡಿಮೆ ಆಗಿರುತ್ತೆ, 20% ಆಫ್ A2, 20% ಆಫ್ A2. ಆರ್ ಯು ಗೆಟಿಂಗ್ ದಿಸ್? ಹಾಗಿದ್ರೆ A2 100% ಇದೆ ಅಂತ ಇಟ್ಕೊಳ್ಳಿ, ಅದರಲ್ಲಿ 20% ಕಡಿಮೆ ಆದ್ರೆ ಉಳಿಯೋದೆಷ್ಟು, 80% ಆಫ್ A2, 80% ಆಫ್ A2. ಐ ಹೋಪ್ ಯು ಆರ್ ಗೆಟಿಂಗ್ ದಿಸ್, ಐ ಹೋಪ್ ಯು ಆರ್ ಗೆಟಿಂಗ್ ದಿಸ್. ಉಳಿದಿರೋದೇನಿದೆ ಅದನ್ನು ಬರೀತಿದ್ದೀನಿ, ಎಷ್ಟು ರಿಡ್ಯೂಸ್ ಮಾಡ್ತಿದೀವಿ ಅಂತ ಬರೀತಿಲ್ಲ. 100 ನಾನು A2ನ 100% ಅಂತ ಅಸ್ಯೂಮ್ ಮಾಡ್ತೀನಿ, ಅದರೊಳಗೆ 20% ತೆಗಿತೀನಿ, ಉಳಿದಿರೋದೇ 80, ಅದನ್ನ ನಾನು ಬರ್ದೀನಿ. ಸೊ 80% ಆಫ್ A2 ಈಸ್ ಈಕ್ವಲ್ ಟು A3. ಕ್ಲಿಯರ್? ಸೊ ಈಗ 80/100 ಇಂಟು A2. ಈಗ ನಾನು ಇದನ್ನು ಹೇಗೆ ಬರಿಬೋದು ಅಂದರೆ, A3 ಈಸ್ ಈಕ್ವಲ್ ಟು 80% ಆಫ್ A2. ಸೊ 0 0 ಕ್ಯಾನ್ಸಲ್. ಅಗೇನ್ ನಮಗೆ ಸಿಗೋದೇನು, 2 4s are 8, 2 5s are 10. ಸೊ A3/A2 ಇಸ್ ಈಕ್ವಲ್ ಟು 4/5. ಅಗೇನ್ ನಮಗೆ ಕಾಮನ್ ರೇಷಿಯೋ ಏನು ಸಿಕ್ತು ನೋಡಿ, A3/A2 ಇಸ್ ಈಕ್ವಲ್ ಟು 4/5. A2/A1 ಈಸ್ ಆಲ್ಸೋ ಈಕ್ವಲ್ ಟು 4/5. ಹೌದಾ? ಸೊ ಕಾಮನ್ ರೇಷಿಯೋ ಇಸ್ ಸೇಮ್. ಹಾಗಿದ್ರೆ ಈಗ ನಮಗೆ ಕಾಮನ್ ರೇಷಿಯೋ ಸೇಮ್ ಸಿಗ್ತಾ ಇದೆ. ಐ ವಿಲ್ ಡೈರೆಕ್ಟ್ಲಿ ಗೋ ಟು ದ ವ್ಯಾಲ್ಯೂ ಟು ಫೈಂಡ್ ದ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ ದ 5th ಇಯರ್. ಓಕೆ, ಸೊ ಇಲ್ಲಿ ಬರೆಯೋಣ. ಹಾಗಿದ್ರೆ ದೆನ್ ದ ವ್ಯಾಲ್ಯೂ ಆಫ್ ದ ಮಷಿನ್, ದ ವ್ಯಾಲ್ಯೂ ಆಫ್ ದ ಮಷಿನ್ at the end of 5th year, at the end of 5th year. ನೋಡಿ, ಫಸ್ಟ್ ಇಯರ್ ಏನಿತ್ತಲ್ಲ ಅದ್ರ ಕೊನೆಯಲ್ಲಿ ಎಂಡ್ ಆಫ್ ದ ಫಸ್ಟ್ ಇಯರ್ ಏನು ತಗೊಂಡ್ವಿ, A2. ಎಂಡ್ ಆಫ್ ದ ಸೆಕೆಂಡ್ ಇಯರ್ ಏನಾಯ್ತು, A3. ಸೆಕೆಂಡ್ ಇಯರ್ ಎಂಡ್ ಅಲ್ಲಿ A3 ಆಯ್ತು, ಫಸ್ಟ್ ಇಯರ್ ಎಂಡ್ ಅಲ್ಲಿ A2 ಆಯ್ತು. ಹಾಗಿದ್ರೆ 5th ಇಯರ್ ಎಂಡ್ ಅಲ್ಲಿ ಏನಾಗುತ್ತೆ, ಒಂದು ನಂಬರ್ ಜಾಸ್ತಿ ಇರ್ಬೇಕು ತಾನೆ, ಅದನ್ನೇ ಅಬ್ಸರ್ವ್ ಮಾಡಿದೀಗ ನಾವು. ಹಾ, ಸೊ ಹಾಗಿದ್ರೆ ಹಿಯರ್ ಇಟ್ ವಿಲ್ ಬಿ ಈಕ್ವಲ್ ಟು A6. ಹೌದಾ? A6 ಇಸ್ ಈಕ್ವಲ್ ಟು ಏನಿದು, A6 ಇಸ್ ಈಕ್ವಲ್ ಟು, ಹೌ ವಿ ಶಲ್ ರೈಟ್ ದಿಸ್, A ಇಂಟು R ಪವರ್ 5. ಹಿಂಗೆ ಬರಿಬೋದಲ್ಲ, A ಇಂಟು R ಪವರ್ 5 ಅಂತ ಹೇಳಿ ಬರಿಬೋದಲ್ಲ. ಆರ್ ಯು ಗೆಟಿಂಗ್ ದಿಸ್? ಓಕೆ. ಸೊ ಈಗ ನೋಡಿ, ನಮಗೆ ಇನಿಷಿಯಲ್ ವ್ಯಾಲ್ಯೂ ಎಷ್ಟಿದೆ ಅಂತ ಕೊಟ್ಟಿದ್ರು. ಇನಿಷಿಯಲ್ ವ್ಯಾಲ್ಯೂ, ಇಫ್ ಇಟ್ಸ್ ಇನಿಷಿಯಲ್ ವ್ಯಾಲ್ಯೂ ವಾಸ್ 1250, ಅಂದರೆ A1 ಇಸ್ ಈಕ್ವಲ್ ಟು 1250, A1 ಇಸ್ ಈಕ್ವಲ್ ಟು 1250. ಗೆಟಿಂಗ್ ಇಟ್? ಆಲ್ ರೈಟ್. ಸೊ ಈಗ ಹೆಂಗೆ ಸಾಲ್ವ್ ಮಾಡೋದು, ಏನು ಮಾಡ್ಬೇಕೀಗ ನಾವು, ವಾಟ್ ದೇ ಹ್ಯಾವ್ ಗಿವೆನ್, A6 ಇಸ್ ಈಕ್ವಲ್ ಟು A ಇಂಟು R ಪವರ್ 5. ಕರೆಕ್ಟ್ ಅಲ್ವಾ? A6 is equal to A into R power 5. So A6 is equal to A into R power 5. All right. So what is the value of A here? Value of A andre yen tagontira? A is nothing but A1. Correct alva? A is nothing but A1. Initial value. Alva? A1 is nothing but A anta. So 1250 into what is the value of R here? ಎಲ್ಲ ಕಡೆಯಲ್ಲಿ R ವ್ಯಾಲ್ಯೂ ಏನು ಬಂತು ನಮಗೆ, 4/5 ಬಂದಿದೆ, whole rise to the power 5. So this is equal to A6. Okay, fine. So A6 is equal to 1250 into, ನಾನು 4/5 ಅನ್ನ 4 ಕ್ಯೂಬ್ ಇಂಟು 4 ಸ್ಕ್ವಯರ್ ಅಂತ ಬರಿತೀನಿ, ಡಿವೈಡೆಡ್ ಬೈ 5 ಕ್ಯೂಬ್ ಇಂಟು 5 ಸ್ಕ್ವಯರ್ ಅಂತ ಬರಿತೀನಿ. ಕಾರಣ ಏನು ಅಂದರೆ ಏನು ದೊಡ್ಡ ಡಿಫ್ರೆನ್ಸ್ ಇಲ್ಲ, ನಮಗೆ ಸಿಂಪ್ಲಿಫಿಕೇಶನ್ಗೆ ಹೆಲ್ಪ್ ಆಗಲಿ ಅಂತ ಈ ರೀತಿ ಬರೆದಿದ್ದು. ಓಕೆ, ಹೆಂಗೆ ಹೆಲ್ಪ್ ಆಗುತ್ತೆ ನೋಡೋಣ. ಈಗ 1250ನ ಇಂಟು 4 ಕ್ಯೂಬ್, 4 ಕ್ಯೂಬ್ ಅಂದರೆ ಎಷ್ಟು ಬರುತ್ತೆ, 64 ಬರುತ್ತೆ.
4 ಸ್ಕ್ವೇರ್ ಅಂದರೆ ಎಷ್ಟು ಬರುತ್ತೆ? 16 ಬರುತ್ತೆ. ಡಿವೈಡೆಡ್ ಬೈ 5 ಕ್ಯೂಬ್ ಇಸ್ 125. 5 ಸ್ಕ್ವೇರ್ ಈಸ್ 25. ಇಷ್ಟ ಅರ್ಥ ಆಯ್ತಾ? ಸೊ ನಾವು 125 1s 125 10s 5 2s 10 5 5s 25. ಕರೆಕ್ಟ್ ಅಲ್ವಾ? ಐ ಹೋಪ್ ಯು ಆರ್ ಗೆಟಿಂಗ್ ದಿಸ್. ಎಸ್. ಸೊ ಈಗ ನೋಡಿ 2 ಇಂಟು 64 ಇಂಟು 16 ಇಲ್ಲಿ ಬರೀತೀನಿ. 2 ಇಂಟು 64 ಇಂಟು 16 ಡಿವೈಡೆಡ್ ಬೈ 5. ಕ್ಲಿಯರ್? ನಾನು ಏನು ಮಾಡ್ತೀನಿ ಈಗ ಅಂದರೆ ವಾಟ್ ಐ ಶಲ್ ಡು ನೋಡಿ 2 ಇಂಟು 16 ಮಾಡ್ರಿ, ಎಷ್ಟು ಬರುತ್ತೆ? 32. ಕರೆಕ್ಟ್ ಅಲ್ವಾ? 2 ಇಂಟು 16 ಮಾಡಿದರೆ 32 ಇಂಟು 64 ಆಗುತ್ತೆ ಡಿವೈಡೆಡ್ ಬೈ 5. ಯಾಕೆ ಹೀಗೆ ಮಾಡಿದೆ? ಸಿ ಹಿಯರ್ 5 1s 5 6 30. ಉಳಿದಿದೆಷ್ಟು? 2. ಡೆಸಿಮಲ್ ಪಾಯಿಂಟ್ ತಗೊಂಡೆ 20 ಆಯಿತು. 5 4s 20. ರಿಮೈನಿಂಗ್ ಈಸ್ 6.4 ಇಂಟು 64. 6.4 ಇಂಟು 64. ಈಗ ಇದನ್ನು ಸುಲಭವಾಗಿ ಫೈಂಡ್ ಔಟ್ ಮಾಡ್ಬೋದು. 64 ಸ್ಕ್ವೇರ್ ಹೇಗೆ ಫೈಂಡ್ ಔಟ್ ಮಾಡೋದು? ಸಿಂಪಲ್ ಟ್ರಿಕ್, ನೋ ನೀಡ್ ಟು ಮಲ್ಟಿಪ್ಲೈ. ನೋಡಿ 6 ಸ್ಕ್ವೇರ್ ಎಷ್ಟು? 36. 4 ಸ್ಕ್ವೇರ್ ಎಷ್ಟು? 16. ಅಕ್ಕಪಕ್ಕ ಬರೆದ್ರ 6 ಸ್ಕ್ವೇರ್ 4 ಸ್ಕ್ವೇರ್. ಈಗ 6 4s 24. 24 2s ಎಷ್ಟು? 48. ಆ 48ನ ಮಿಡಲ್ ಬರೀರಿ. ಡನ್. ಸೊ ಇಲ್ಲೇನು ಉಳಿತು? 6. 8 ಪ್ಲಸ್ 1 ಈಸ್ 9. ಆ್ಯಡ್ ಮಾಡಬೇಕು. 6 ಪ್ಲಸ್ 4 ಈಸ್ 10. 3 plus 1 is 4. So 4096 will be the answer. So A6 will be equal to 4096. ಆದರೆ ನೆನಪಿರಲಿ, ಒಂದು ಡೆಸಿಮಲ್ ಪಾಯಿಂಟ್ ಇದೆ, ಪಾಯಿಂಟ್ ಆದಮೇಲೆ ಒಂದು ನಂಬರ್ ಇದೆ, ಹಾಗಾಗಿ ಒಂದು ನಂಬರ್ ಆದಮೇಲೆ ಡೆಸಿಮಲ್ ಪಾಯಿಂಟನ್ನು ಇಡ್ರಿ. ದಟ್ ಈಸ್ A6 ಈಸ್ ಈಕ್ವಲ್ ಟು ಅಂದರೆ ವ್ಯಾಲ್ಯೂ ಆಫ್ ದ ಮಷಿನ್ ಅಟ್ ದ ಎಂಡ್ ಆಫ್ ದ 5th year is 409.6 ಅಲ್ವಾ? ನಮಗೆ ಅದೇ ಬಂದಿದ್ದು. 409.6. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ? ಹೇಗೆ ಸಾಲ್ವ್ ಮಾಡೋದು ಅಂತ ಗೊತ್ತಾಯ್ತಾ? ಎಸ್. ಆಲ್ ರೈಟ್. ಸರಿ, ಈಗ ನೆಕ್ಸ್ಟ್ ಕ್ವೆಶನ್. The sum of first 24 terms of the AP A1, A2, A3 if it is known that A1 plus A5 plus A10 plus A15 okay is equal to 225. Basically this is 225. Okay. So ಹಾಗಿದ್ರೆ sum of the first 25 terms ವ್ಯಾಲ್ಯೂ ಏನಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಏನು ಮಾಡಬೇಕು? ಸಮ್ ಆಫ್ ಫಸ್ಟ್ 24 ಟರ್ಮ್ಸ್, ನಾಟ್ 25, 24 ಟರ್ಮ್ಸ್, ಅದರ ವ್ಯಾಲ್ಯೂ ಏನು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಮಾಡೋಣ. ನಾನೇನು ಮಾಡ್ತೀನಿ, ಮೊದಲು ಏನು ಕೊಟ್ಟರೆ ಅದನ್ನು ಬರಿತೀನಿ. A1 ಪ್ಲಸ್ A5 ಪ್ಲಸ್ A10 ಪ್ಲಸ್ A15 A20 A24 is equal to 225. All right. So ಈಗ ವಾಟ್ ವಿ ನೀಡ್ ಟು ಡೂ? ಈಗ ಏನು ಮಾಡಬೇಕು? ಸಿಂಪಲ್ ನೋಡಿ, ಎಲ್ಲ ಟರ್ಮ್ಗಳನ್ನು ನಾನು ಸ್ಪ್ಲಿಟ್ ಮಾಡ್ತೀನಿ. ಸ್ಪ್ಲಿಟ್ ಮಾಡೋದಂದರೆ ನಾಟ್ ಸ್ಪ್ಲಿಟ್ಟಿಂಗ್ ಎಕ್ಸಾಕ್ಟ್ಲಿ, ಅಪ್ಲೈಯಿಂಗ್ ದ ಜನರಲ್ ಟರ್ಮ್ ಫಾರ್ಮುಲಾ. ಸೊ A1ನ ನಾನು A ಅಂತ ಬರಿಬೋದು, A5ನ್ನು ನಾನು A ಪ್ಲಸ್ 4D ಅಂತ ಬರಿಬೋದು. ಬರೀಲಾ? ಎಸ್. A10ನ್ನು ನಾನು A ಪ್ಲಸ್ 9D ಅಂತ ಬರಿಬೋದು. A15ನ್ನು ನಾನು A ಪ್ಲಸ್ 14D ಅಂತ ಬರಿಬೋದು. A20ನ್ನು ನಾನು A ಪ್ಲಸ್ 19D ಅಂತ ಬರಿಬೋದು. A24ನ್ನು ನಾನು A ಪ್ಲಸ್ 23D ಅಂತ ಬರಿಬೋದು. ದಿಸ್ ಇಸ್ ಈಕ್ವಲ್ ಟು 225. ಓಕೆ. ಸೊ ನಾವು ಈಗೇನು ಮಾಡಬೇಕು? ಆ್ಯಡ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಇರ್ತಕ್ಕಂಥ ಎಲ್ಲ ವ್ಯಾಲ್ಯೂಸ್ಗಳನ್ನು ಎಷ್ಟು ಎ ಇದೆ? 1 2 3 4 5 6 ಹೌದಾ? ಸೊ 6 ಟೈಮ್ಸ್ ಆಫ್ ಎ ಪ್ಲಸ್ ಡಿ ಎಷ್ಟಿದೆ? 9 ಪ್ಲಸ್ 4 ಈಸ್ 13 ಹೌದಾ? ಸೊ 13 ಪ್ಲಸ್ 14 ಎಷ್ಟು ಬರುತ್ತೆ? 27. 27 ಪ್ಲಸ್ 19. 27 plus 19. How much you will get? So you will get 46. 46 plus 23. So 46 plus 23 ಮಾಡಿದ್ರೆ you will get 69. 69D is equal to 225. Okay. 46 plus 23 you will get
69. ಕ್ಲಿಯರ್? ಅರ್ಥ ಆಯ್ತಾ? ಎಸ್. ಸೊ ನಾವು 6a ಪ್ಲಸ್ 69d ಇಸ್ ಈಕ್ವಲ್ ಟು 25 ಇದೆ ಅಲ್ವಾ? ನಾವೇನ್ ಮಾಡಿದ್ವಿ, ಏನ್ ಕೊಟ್ಟಿದ್ರು ಅದನ್ನ ಬರೆದ್ವಿ. ಇಲ್ಲಿ ಟರ್ಮ್ಸ್ಗಳನ್ನ ನಾವು ಜನರಲ್ ಫಾರ್ಮುಲಾನ ಅಪ್ಲೈ ಮಾಡಿ ಸ್ಪ್ಲಿಟ್ ಮಾಡಿ ಬರ್ದಿವಿ. a10 ಅನ್ನ a ಪ್ಲಸ್ 9d ಅಂತ ಬರಿಬೋದಲ್ಲ, ಅದೇ ರೀತಿ ಎಲ್ಲ ಜನರಲ್ ಫಾರ್ಮ್ ಅಲ್ಲಿ ಬರ್ದಿವಿ. ನಾವು ವಿ ಆರ್ ಆಡಿಂಗ್ ಆಲ್ ದ a ಟರ್ಮ್ಸ್ d ಟರ್ಮ್ಸ್. ಈಗ ನೋಡಿ ನಾನೇನ್ ಮಾಡ್ಬೋದು, ಇಲ್ಲಿಂದ ಈ ಎರಡೂ ಟರ್ಮ್ಸ್ಗಳಿಂದ ಕಾಮನ್ ಅಂತ ಹೇಳಿ 3 ತೆಗೆಯುವುದಲ್ಲ ಹೊರಗೆ. 3 ತೆಗಿಯೋಣ. ಸೊ ಯು ವಿಲ್ ಗೆಟ್ 2a ಪ್ಲಸ್ 23d is equal to 225. ಹೌದಾ? ಎಸ್. ಸೊ now what happens? 2a plus 23d is equal to 225 divided by ಈ 3ನ ಇಲ್ಲಿ ಕಳಿಸಿದಾಗ divided by 3 ಆಯ್ತು. Is it fine? ಇಲ್ಲಿ ತನಕ ಕ್ಲಿಯರ್ ಇದೆ ಅಲ್ಲ? ಎಸ್. ಸೊ ಇದು ಹೀಗೆ ಇರಲಿ, ಇದನ್ನ ಬೇಕಿದ್ರೆ ಇಕ್ವೇಶನ್ 1 ಅಂತ ಹೇಳಿ ತಗೊಂಡಿರೋಣ. ಓಕೆ, ನಾವು ಈಗೇನ್ ಮಾಡೋದು? ವಾಟ್ ಟು ಡೂ ನೆಕ್ಸ್ಟ್? ನೋಡಿ, ನಮಗೆ ಇಲ್ಲಿ ತನಕ ಏನು ಬಂದಿದಲ್ಲ, ನೆಕ್ಸ್ಟ್ ಏನು ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರಲ್ಲ, ಇದು ಹೀಗೆ ಇರಲಿ. ನಾನೇನ್ ಮಾಡ್ತೀನಿ ಅಂದ್ರೆ, ದೇ ಆರ್ ಆಸ್ಕಿಂಗ್ ಫಾರ್ ದ ಸಮ್ ಆಫ್ ಫಸ್ಟ್ 24 ಟರ್ಮ್ಸ್. ಹಾಗಾಗಿ ಅದ್ರ ಕಡೆಗೆ ಹೋಗ್ತೀನಿ. ಸೊ ಹಿಯರ್ n ಇಸ್ ಈಕ್ವಲ್ ಟು 24. ಹಾಗಿದ್ರೆ ಸಮ್ ಆಫ್ ಫಸ್ಟ್ 24 ಟರ್ಮ್ಸ್ ವಿಲ್ ಬಿ ಈಕ್ವಲ್ ಟು, ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡ್ತಿದ್ದೀನಿ ನಾನು, ಫಾರ್ಮುಲಾ ಬರೀತಿಲ್ಲ, ಫಾರ್ಮುಲಾದಲ್ಲೇ ಅಪ್ಲೈ ಮಾಡ್ತಿದ್ದೀನಿ. 24/2 ಇಂಟು 2a ಪ್ಲಸ್ n-1 ಅಂದರೆ ಎಷ್ಟು? 23 ಇಂಟು d ಆಗುತ್ತೆ. ಅಗ್ರಿ? ಕರೆಕ್ಟ್ ಅಲ್ವಾ? ಸೊ 2a ಪ್ಲಸ್ n-1 ಇಂಟು d. ವಾಟ್ ಈಸ್ n ಹಿಯರ್? 24. 24 - 1 ಈಸ್ 23d. ನೋಡಿ, ನಮಗೆ 2a ಪ್ಲಸ್ 23d ಏನಿದೆ ಅಲ್ಲ, 2a ಪ್ಲಸ್ 23d, ಆಲ್ರೆಡಿ ವಿ ನೋ ದ ವ್ಯಾಲ್ಯೂ 225/3. ಬರೀರಿ ಅದನ್ನ. ಸೊ ಹಿಯರ್ S24 is equal to 24/2 ನ ಕ್ಯಾನ್ಸಲ್ ಮಾಡಿದಾಗ ಯು ವಿಲ್ ಗೆಟ್ 12. ಓಕೆ, ದಿಸ್ ಇಸ್ ಈಕ್ವಲ್ ಟು 225/3. 225/3. ಓಕೆ, ಇದನ್ನ ಇಕ್ವೇಶನ್ 1 ನ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. ಸೊ 3 1s 3 4s 12. ಹಾಗಿದ್ರೆ ಸಮ್ ಆಫ್ ಫಸ್ಟ್ 24 ಟರ್ಮ್ಸ್ ಏನಾಗುತ್ತೆ? 4 5s 20, 4 2s 8 ಪ್ಲಸ್ 2 is 10, 4 2s 8, ದಿಸ್ ಇಸ್ 9. ಎಷ್ಟು ಬಂತು? 900 ಬಂತು. ಕರೆಕ್ಟ್ ಅಲ್ವಾ? ಸೊ ವಿ ಆರ್ ಗೆಟಿಂಗ್ 900. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈಸ್ ಇಟ್ ಕ್ಲಿಯರ್? ಓಕೆ, ಸಿಂಪಲ್ ಇಷ್ಟೇ. ಆಲ್ ರೈಟ್, ಈಗ ನಮ್ಮ ಲಾಸ್ಟ್ ಕ್ವೆಶನ್ ಆನ್ ಸೀಕ್ವೆನ್ಸ್ ಅಂಡ್ ಸೀರೀಸ್. ನೆಕ್ಸ್ಟ್ ನಾವು ಕಾಂಪ್ಲೆಕ್ಸ್ ನಂಬರ್ಸ್ ಅಂಡ್ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಕಡೆ ಹೋಗೋಣ. Okay, so the product of 3 numbers in AP is 224 and the largest number is 7 times the smallest. Then the numbers are what? ನೋಡಿ, ಏನು ಹೇಳ್ತಿದ್ದಾರೆ? The product of 3 numbers in AP. ಸೊ ಈ ರೀತಿ ಪ್ರಶ್ನೆ ಬಂದಾಗ ನಾನು ಏನು ಹೇಳಿದ್ದೆ? ಅಸಂಪ್ಷನ್ ಏನು ಮಾಡಬೇಕು? ಲೆಟ್ a minus d, a plus d be 3 terms in AP, be 3 terms in arithmetic progression. ಸೊ ವಾಟ್ ಹ್ಯಾಪನ್ಸ್? ಏನು ಕೊಟ್ಟರೆ ನಮಗೆ ಪ್ರಾಡಕ್ಟ್ ಆಫ್ 3 ನಂಬರ್ಸ್. ಹಾಗಿದ್ರೆ ಇದ್ರ ಪ್ರಾಡಕ್ಟ್ ಮಾಡಿ, a minus d ಇಂಟು a ಇಂಟು a plus d is equal to 224. ಓಕೆ, ಸೊ ಈಗೇನು ಮಾಡ್ಬೋದು? ಪ್ರಾಡಕ್ಟ್ ಅನ್ನ ಬರ್ದೀವಿ. ಅಬ್ಸರ್ವ್ ಹಿಯರ್, ಇದು a minus d ಇಂಟು a plus d ಯಾವ ಫಾರ್ಮೆಟ್ ಅಲ್ಲಿದೆ? a plus b ಇಂಟು a minus b ಫಾರ್ಮೆಟ್ ಅಲ್ಲಿದೆ. ಸೊ ಹಾಗಿದ್ರೆ ನಾನು ಇದನ್ನ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮೆಟ್ ಅಲ್ಲಿ ಬರಿಬೋದು. a ಸ್ಕ್ವೇರ್ ಮೈನಸ್ d ಸ್ಕ್ವೇರ್ ಇಂಟು a ಇಸ್ ಈಕ್ವಲ್ ಟು 224. ಸೊ ಲೆಟ್ ಮೀ ಟೇಕ್ ದಿಸ್ ಆಸ್ ಇಕ್ವೇಶನ್ 1. ಓಕೆ, ಅರ್ಥ ಆಗ್ತಿದಲ್ಲ? ನಾವು ಏನ್ ಕೊಟ್ಟಾರೆ ನೆಕ್ಸ್ಟ್ ಪ್ರಶ್ನೆಯಲ್ಲಿ? ದ ಲಾರ್ಜೆಸ್ಟ್ ನಂಬರ್ ಈಸ್ 7 times ದ ಸ್ಮಾಲೆಸ್ಟ್. ನೋಡಿ, ಈ 3 ನಂಬರ್ಗಳಲ್ಲಿ ವಿಚ್ ಇಸ್ ದ ಲಾರ್ಜೆಸ್ಟ್? ವಿಚ್ ಇಸ್ ದ ಲಾರ್ಜೆಸ್ಟ್? ಸಪೋಸ್ a is equal to 8 ಇದೆ ಅಂತ ಇಟ್ಕೊಳ್ಳಿ. a is equal to 8. a is equal to 8. Okay, and we have common difference 2. Common difference as 2. ಈಗ a is equal to 8 ಇದೆ. What will be a plus d? a plus d ಎಷ್ಟಾಗುತ್ತೆ? 8 plus 2 that is 10. What about a minus d?
8 minus 2 that is equal to 6. ಹಾಗಿದ್ರೆ ಈಗ ಹೇಳಿ ವಿಚ್ ಒನ್ ವಿಲ್ ಬಿ ದ ಹೈಯೆಸ್ಟ್ ಅಂಡ್ ವಿಚ್ ಇಸ್ ದ ಲೋಯೆಸ್ಟ್? ಖಂಡಿತ ಎ ಪ್ಲಸ್ ಡಿ ಏನಿದೆಲ್ಲ ದಿಸ್ ಇಸ್ ದ ಹೈಯೆಸ್ಟ್. ಹೌದಾ? ಅಂದ್ರೆ ಏನು? ದ ಲಾರ್ಜೆಸ್ಟ್ ನಂಬರ್ ಏನಾಗುತ್ತೆ? ನೀವು ಯಾವುದೇ ವ್ಯಾಲ್ಯೂ ತಗೊಳ್ಳಿ, ಓಕೆ. ಸೊ ಎ ಪ್ಲಸ್ ಡಿ ವಿಲ್ ಬಿ ದ 10 ಆಲ್ವೇಸ್. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಅರ್ಥ ಆಗ್ತಿದಾ? ಸೊ ಎ ಪ್ಲಸ್ ಡಿ ವಿಲ್ ಬಿ ಈಕ್ವಲ್ ಟು ವಿಲ್ ಬಿ ದ ಲಾರ್ಜೆಸ್ಟ್ ನಂಬರ್. ಹಾಗೆ ಸೆಕೆಂಡ್ ಲಾರ್ಜೆಸ್ಟ್ ನಂಬರ್ ಯಾವ್ದಾಯ್ತು? ಎ ಆಯ್ತು. ಬಿಕಾಸ್ ಎ ಮೈನಸ್ ಡಿ ಅಲ್ಲಿ ಇರೋ ವ್ಯಾಲ್ಯೂನ ಕಳಿತಿದೀವಿ ಹೊರತು ಎಗೆ ಏನು ಆಡ್ ಆಗ್ತಿಲ್ಲ. ಗೆಟ್ಟಿಂಗ್ ಇಟ್? ಸೊ ಎ ಪ್ಲಸ್ ಡಿ ಅಲ್ಲಿ ಡಿಫ್ರೆನ್ಸ್ ಆಡ್ ಆಗ್ತಿರೋದ್ರಿಂದ ಅದೇ ಹೈಯೆಸ್ಟ್ ಆಗುತ್ತೆ. ಸೆಕೆಂಡ್ ಹೈಯೆಸ್ಟ್ ಅಂದ್ರೆ ಎ ಆಗುತ್ತೆ. ಓಕೆ. ಅಂಡ್ ಥರ್ಡ್ ಅಂದ್ರೆ ಸ್ಮಾಲೆಸ್ಟ್ ಯಾವ್ದಾಯ್ತು? ಎ ಮೈನಸ್ ಡಿ. ಎ ಮೈನಸ್ ಡಿ ಸ್ಮಾಲೆಸ್ಟ್ ಆಯ್ತು. ಐ ಹೋಪ್ ಯು ಆರ್ ಗೆಟ್ಟಿಂಗ್ ಇಟ್. ಓಕೆ. ಇದು ನಿಮಗೆ ಅರ್ಥ ಆಗಲಿ ಅಂತ ಹೇಳಿದ್ದು. ಓಕೆ, ದಿಸ್ ಇಸ್ ಫಾರ್ ಎಕ್ಸಾಂಪಲ್. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೆ. ಆಲ್ ರೈಟ್. ಈಗ ಹಾಗಿದ್ರೆ ದ ಲಾರ್ಜೆಸ್ಟ್ ಈಸ್ 7 ಟೈಮ್ಸ್ ದ ಸ್ಮಾಲೆಸ್ಟ್ ಅಂದ್ರೆ ಏನ್ ಬರೀತೀರಾ? ವಿಚ್ ಇಸ್ ದ ಲಾರ್ಜೆಸ್ಟ್? ಎ ಪ್ಲಸ್ ಡಿ. ಓಕೆ, ಎ ಪ್ಲಸ್ ಡಿ ದ ಲಾರ್ಜೆಸ್ಟ್ ಈಸ್ ಈಕ್ವಲ್ ಟು 7 ಟೈಮ್ಸ್ ದ ಸ್ಮಾಲೆಸ್ಟ್. ದಟ್ ಈಸ್ ಎ ಪ್ಲಸ್ ಡಿ ವಿಲ್ ಬಿ ಈಕ್ವಲ್ ಟು 7a minus 7d. ಓಕೆ. ಸೊ ಏನಾಗುತ್ತೆ? ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 7a minus 7d. 7a ಈ ಕಡೆ ಹೋದ್ರೆ ವಾಟ್ ವಿಲ್ ಹ್ಯಾಪನ್? ಎ ಮೈನಸ್ 7a ಇಸ್ ಈಕ್ವಲ್ ಟು ನೋಡಿ ಮೈನಸ್ 7d ಈ ಕಡೆಗೆ ಮೈನಸ್ ಡಿ ಬರುತ್ತೆ. ಮೈನಸ್ 7d ಮೈನಸ್ ಡಿ. ಕರೆಕ್ಟ್ ಅಲ್ವಾ? ಓಕೆ. ಸೊ ಲೈಕ್ ಟರ್ಮ್ಸ್ಗಳನ್ನೆಲ್ಲ ಒಂದ್ ಕಡೆ ಬರ್ದೆ. a minus 7a is minus 6a. Minus 7d minus d is minus 8d. Okay. Now, minus minus cancel ಆಯಿತು. a is equal to 8d divided by 6. ಹಾಗಿದ್ರೆ 2 4s are 2 3s are 6 and a will be equal to 4d by 3. a will be equal to 4d by 3. a ವ್ಯಾಲ್ಯೂ ಏನು ಬಂತು ನಮಗೆ? 4d by 3 ಬಂತು. ಈಗ ನಾನೇನ್ ಮಾಡ್ತೀನಿ ಅಂದ್ರೆ ವಾಟ್ ಐ ವಿಲ್ ಡೂ ನಾವ್, ನೋಡಿ ಅವ್ರು ಏನ್ ಕೊಟ್ಟಿದ್ರು ಅದನ್ನ ಬರ್ಕೊಂಡಿದೀವಿ, ಅದ್ರ ಪ್ರಕಾರನೇ ಹೋಗ್ತಿದೀವಿ. ಫಸ್ಟ್ ಏನ್ ಕೊಟ್ಟಿದ್ರಲ್ಲ ಪ್ರಾಡಕ್ಟ್ ಆಫ್ 3 ಟರ್ಮ್ಸ್ ಬರ್ಕೊಂಡ್ವಿ, ಅದರಿಂದ ಈ ಇಕ್ವೇಶನ್ ಬಂತು. ನೆಕ್ಸ್ಟ್ ಲಾರ್ಜೆಸ್ಟ್ ನಂಬರ್ ಈಸ್ 7 ಟೈಮ್ಸ್ ದ ಸ್ಮಾಲೆಸ್ಟ್ ಅಂತ ಹೇಳಿದ್ರು, ಅದರಿಂದ ನಮಗೆ ಈ ಒಂದು ಇಕ್ವೇಶನ್ ಬಂತು. ನಾವು ವಾಟ್ ಐ ವಿಲ್ ಡೂ, ಇದನ್ನ ಇಕ್ವೇಶನ್ 2 ಅಂತ ತಗೊಳ್ಳಿ. ಸಬ್ಸ್ಟಿಟ್ಯೂಟ್ ದಿಸ್ ಇನ್ ಇಕ್ವೇಶನ್ 1. Substitute a is equal to 4d by 3 in equation 1. ಅವಾಗ ಏನಾಗುತ್ತೆ? ವಾಟ್ ವಿಲ್ ಹ್ಯಾಪನ್ ದೆನ್? ಏನಾಗುತ್ತೆ ಅವಾಗ ನೋಡಿ, a ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಅಂತ ಇದೆ. ವಾಟ್ ಈಸ್ a ಹಿಯರ್? ಸೊ a ಸ್ಕ್ವೇರ್ ಅಂದ್ರೆ 4d by 3 ಹೋಲ್ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಆಸ್ ಇಟ್ ಈಸ್. ಹೌದಾ? a square minus d square into a into a is 4d by 3 which is equal to 224. Which is equal to 224. I hope it is clear. ಅರ್ಥ ಆಯ್ತಲ್ಲ? ಸೊ ಈಗ ಇದರ ಸ್ಕ್ವೇರ್ ಮಾಡಿ 4 ಸ್ಕ್ವೇರ್ is 16, d ಸ್ಕ್ವೇರ್ ಆಸ್ ಇಟ್ ಈಸ್ ಬರೀರಿ, 3 ಸ್ಕ್ವೇರ್ is 9 ಮೈನಸ್ ಡಿ ಸ್ಕ್ವೇರ್ ಬೈ 1. ಹೌದಾ? ಈ ಕಡೆಗೆ 4d by 3 which is equal to 224. ಕ್ಲಿಯರ್? ಮುಂದೇನ್ ಮಾಡೋದು? LCM ತಗೊಳ್ಳೋದು. ಕರೆಕ್ಟ್ ಅಲ್ವಾ? LCM ತಗೋಬೋದಾ? ಎಸ್. ಸೊ LCM ತಗೊಂಡ್ರೆ ಮಲ್ಟಿಪ್ಲೈ ವಿತ್ 9, ಹಿಯರ್ ಮಲ್ಟಿಪ್ಲೈ ವಿತ್ 9. 9 9 ಕ್ಯಾನ್ಸಲ್ ಆಯಿತು. ಇಲ್ಲಿ ಉಳಿದಿದ್ದೇನು? 16d ಸ್ಕ್ವಯರ್ ಮೈನಸ್ 9d ಸ್ಕ್ವಯರ್ divided by LCM is 9. Okay, into 4d by 3 is equal to 224. Now, 16 minus 9 ಎಷ್ಟು ಬರುತ್ತೆ ನಿಮಗೆ? 7d square divided by 9, okay, into 4d divided by 3 which is equal to 224. ಹೌದಾ? So 7 4s are 28. Next ನೋಡಿ, 28 divided by,
ಸೊ 28 ಡಿ ಸ್ಕ್ವೇರ್ ಇಂಟು ಡಿ ಇಸ್ ಡಿ ಕ್ಯೂಬ್. ಹೌದಾ? 9 3s are 27. ಸೊ ಹಿಯರ್ ಡಿ ಕ್ಯೂಬ್, ಹಿಯರ್ 27. ಆಲ್ ರೈಟ್. ಸೊ ಈಗೇನು ಮಾಡಬೇಕು? ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಸೊ 28 ಡಿ ಕ್ಯೂಬ್ ಇಸ್ ಈಕ್ವಲ್ ಟು 224 into 27. So d cube is equal to 224 into 27 divided by 28 na ikade tagonbani. Okay? Yes. So now what happens? Cancel ಮಾಡೋಣ. ಎದರಿಂದ ಕ್ಯಾನ್ಸಲ್ ಮಾಡ್ಬೋದು? 7 4s are 28, 7 3s are 21, 7 2s are 14. ಕರೆಕ್ಟ್ ಅಲ್ವಾ? 4 8s are 32. ಉಳಿದಿದ್ದೇನು? d cube is equal to 27 into 8. So how much will be left? D cube is equal to 8 7s are 56. 8 2s are 16 plus 5 is 21. 216 ಆಯಿತು. So what is the value of D is equal to cube root of 216? Cube root of 216. ನೋಡಿ 6 6 36, 36 6 216. ಹಾಗಿದ್ರೆ ಡಿ ವಿಲ್ ಬಿ ಈಕ್ವಲ್ ಟು 6. ಡಿ ವ್ಯಾಲ್ಯೂ ಏನು ಬಂತು ನಮಗೆ? 6 ಬಂತು. ಕ್ಯೂಬ್ ರೂಟ್ ಆಫ್ 216 is 6. ಕ್ಲಿಯರ್? ಅರ್ಥ ಆಯ್ತಲ್ಲ? ಡಿ ವ್ಯಾಲ್ಯೂ ನಮಗೆ ಏನು ಬಂತು? 6 ಬಂತು. ವಾಟ್ ದೇ ಆರ್ ಆಸ್ಕಿಂಗ್? ನಂಬರ್ಸ್. ನಮಗೆ ಏನೇನು ಬಂತು ಈಗ? ವಿ ಗಾಟ್ ಡಿ ಬಂತು ನಮಗೆ. ಹೌದಾ? ಡಿ ಬಂದಿದೆ. ಈಗ ಎ ವ್ಯಾಲ್ಯೂ ಬೇಕು. ಏನು ಫೈಂಡ್ ಔಟ್ ಮಾಡಿ, ದೆನ್ ವಿ ಶಲ್ ಫೈಂಡ್ ದ ನಂಬರ್ಸ್. ಎ ಇಸ್ ಈಕ್ವಲ್ ಟು 4d/3. ಪುಟ್ d is equal to 6 in equation 2. That is a is equal to 4d/3. a is equal to 4d/3. That is 4 into 6 divided by 3. 3 1s are 3 2s are 6. a will be equal to 8. a ಎಷ್ಟು ಬಂತು? 8 ಬಂತು. ಈಗ the numbers are, what are all the numbers here? What are all the numbers here? A minus d, a plus d. ಹೌದಾ? So therefore the numbers are a minus d, a plus d. ಕರೆಕ್ಟ್ ಅಲ್ವಾ? ಸೊ ವಾಟ್ ಈಸ್ ಎ ಹಿಯರ್? ಎ ಎಷ್ಟು ಬಂತು? ಡಿ ಎಷ್ಟು ಬಂತು? a is 8, d is 6. a is 8, d is 6. This is 8. This is 8 plus 6. 8 minus 6 ಎಷ್ಟು? 2. This is 8 again. ಹೌದಾ? ಮಿಡಲ್ ಎ ವ್ಯಾಲ್ಯೂ ಹಾಗೆ. 8 plus 6 ಎಷ್ಟು ಬರುತ್ತೆ? 14 ಬರುತ್ತೆ. ಹಾಗಿದ್ರೆ the numbers are 2, 8 and 14. The numbers are 2, 8 and 14. Option B is the right answer. Option B is the right answer. I hope it is clear. ಅರ್ಥ ಆಯ್ತಲ್ಲ ಮಕ್ಕಳೇ? ಎಲ್ಲಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಇನ್ನೊಮ್ಮೆ ರಿವೈಂಡ್ ಮಾಡಿ ನೋಡಿ. ಓಕೆ? ಸೊ ಇಲ್ಲಿಗೆ ನಮ್ಮ ಸೆಷನ್ ಏನು ಮುಗಿದಿಲ್ಲ. ಫಸ್ಟ್ ಕಾನ್ಸೆಪ್ಟ್ ಅಂದರೆ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಮುಗೀತು. ಈಗ ನಾವು ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಕಡೆಗೆ ಹೊರಡೋಣ. ಓಕೆ? ಆಲ್ ರೈಟ್. ಸೊ ಈ ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಲ್ಲಿ ಯಾವುದು? ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಯಾವುದು? ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಸೊ ಈ ಒಂದು ಚಾಪ್ಟರಲ್ಲಿ ನಾವು ಯಾವೆಲ್ಲ ಕಾನ್ಸೆಪ್ಟ್ಗಳನ್ನು ಕವರ್ ಮಾಡ್ತೀವಿ ಅಂತ ಹೇಳಿ ಈಗ ತಿಳ್ಕೊಳ್ಳೋಣ. ನೋಡಿ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಬಂದಾಗ ಲೆಟ್ ಮಿ ಟೆಲ್ ಯು ದಿಸ್. ಯಾಕೆ ನಾವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ ಅಂದರೆ, ಒಂದು ಚಾಪ್ಟರ್ ಅಂತ ಬಂದರೆ ಅದರ ಡಿರೈವೇಷನು, ಇನ್ನೊಂದು ಮತ್ತೊಂದು ಎಲ್ಲ ಫಾರ್ಮುಲಾಸು ಇರುತ್ತೆ. ಆದರೆ ನಮ್ಮ CET ಕ್ವಶನ್ ಪೇಪರ್ನ ಲಾಸ್ಟ್ 10 ಇಯರ್ಸಿಂದು ಅಥವಾ 5 ಇಯರ್ಸಿಂದು ಕ್ವಶನ್ ಪೇಪರ್ನ ನೋಡಿದಾಗ ಪರ್ಟಿಕ್ಯುಲರ್ ಈ ಒಂದು ಚಾಪ್ಟರ್ ಮೇಲೆ, ಈ ಚಾಪ್ಟರ್ ಆಗಲಿ ಬೇರೆ ಯಾವುದೇ ಚಾಪ್ಟರ್ ಆಗಲಿ, ಚಾಪ್ಟರ್ನಲ್ಲಿ ಯಾವ ಟಾಪಿಕನ್ನು ಕವರ್ ಮಾಡಿ ಕ್ವಶನ್ಸ್ ಬಂದಿರುತ್ತಲ್ಲ ಅದ್ರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡ್ತೀವಿ. ಅಷ್ಟೇ ಅಲ್ಲದೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂದರೆ ಇಂಥ ಒಂದು ಟಾಪಿಕ್ ಮೇಲೆ ಈ ರೀತಿ ಪ್ರಶ್ನೆ ಬರಬಹುದು ಅಂತ ಏನಿರುತ್ತಲ್ಲ ಅವೆಲ್ಲ ಕಾನ್ಸೆಪ್ಟ್ಗಳು ಕವರ್ ಆಗಿರುತ್ತೆ. ಗೆಟ್ಟಿಂಗ್ ಇಟ್? ಸೊ ಅಷ್ಟನ್ನೇ ಫೋಕಸ್ ಮಾಡಲ್ಲ, ಇನ್ನೂ ಬೇಕಾಗಿರುವಂಥ ಬೇಸಿಕ್ ಆಗಿರಬಹುದು, ಸೊ ಹೈಯರ್ ಲೆವೆಲ್ ಆಗಿರಬಹುದು, ಎಲ್ಲ ರೀತಿ ಕಾನ್ಸೆಪ್ಟ್ಗಳನ್ನು ಇಲ್ಲಿ ಕವರ್ ಮಾಡಬೇಕು. ಓಕೆ? ಆರ್ ಯು ಗೆಟ್ಟಿಂಗ್ ದಿಸ್? ಆಲ್ ರೈಟ್. ಸೊ ಈಗ ಫಸ್ಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಸೊ CETಗೆ ಎಷ್ಟು ಬೇಕೋ ಅಷ್ಟನ್ನೇ ತಿಳ್ಕೊಂಡ್ರೆ ಸಾಕು.
ಗೆಟಿಂಗ್ ಇಟ್? ಸೊ ಕಾಂಪ್ಲೆಕ್ಸ್ ನಂಬರ್ ಅನ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ z ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ. ಕರೆಕ್ಟ್ ಅಲ್ವಾ? ಎಸ್. ಸೊ ವೇರ್ ಎಕ್ಸ್ ಇಸ್ ರಿಯಲ್ ಪಾರ್ಟ್ ಹಿಯರ್, ಎಕ್ಸ್ ಏನಿಲ್ಲಿ ನಮ್ಮ ರಿಯಲ್ ಪಾರ್ಟ್, ಹಾಗೆ ವೈ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಇಮ್ಯಾಜಿನರಿ ಪಾರ್ಟ್. ಕರೆಕ್ಟ್ ಅಲ್ವಾ? ವೈ ರೆಪ್ರೆಸೆಂಟ್ಸ್ ಇಮ್ಯಾಜಿನರಿ ಪಾರ್ಟ್, ರೈಟ್? ಹಾಗೆ ದ ಇಮ್ಯಾಜಿನರಿ ಐ ವಿಲ್ ಬಿ ಈಕ್ವಲ್ ಟು ರೂಟ್ ಮೈನಸ್ 1. ಇಮ್ಯಾಜಿನರಿ ಐ ವಿಲ್ ಬಿ ಈಕ್ವಲ್ ಟು ರೂಟ್ ಮೈನಸ್ 1. ಅರ್ಥ ಆಯ್ತಾ? ಓಕೆ. ಸೊ ಈಗ ನಾವು ಇಲ್ಲಿ ಇನ್ನೊಂದು ನೋಡೋದೇನು ಅಂದ್ರೆ ಆರ್ಗೆಂಡ್ ಪ್ಲೇನ್ ಅನ್ನ ನೋಡ್ತೀವಿ. ಏನು? ಆರ್ಗೆಂಡ್ ಪ್ಲೇನ್. ಸೊ ಏನಪ್ಪ ಇದು ಆರ್ಗೆಂಡ್ ಪ್ಲೇನ್? ನೋಡೋಣ. ಸೊ ದಿಸ್ ಇಸ್ ವೈ, ದಿಸ್ ಇಸ್ ಎಕ್ಸ್. ಓಕೆ, ನೋಡಿ ಈ ಒಂದು ಪ್ಲೇನ್ ಏನಿದೆ ಅಲ್ಲ, ಇಲ್ಲಿ ಒಂದು ಪಾಯಿಂಟ್ ಅನ್ನ ತಗೊಂತೀನಿ. ದಿಸ್ ಪಾಯಿಂಟ್ ಈಸ್ ನಥಿಂಗ್ ಬಟ್ ಪಿ ಆಫ್ ಎಕ್ಸ್ ಕಮ ವೈ. ಓಕೆ, ಈ ಒಂದು ಪಾಯಿಂಟ್ ಏನಿದೆ ಅಲ್ಲ, ದಿಸ್ ಪಾಯಿಂಟ್ ಈಸ್ a point in the argand plane. This is not a normal plane, this is argand plane. So ಈ ಒಂದು ಒರಿಜಿನ್ ಇಂದ ಈ ಒಂದು ಪಾಯಿಂಟ್ ಅನ್ನ ಕವರ್ ಮಾಡುವಂತ ಒಂದು ಲೈನ್ ಅನ್ನ ನಾವ್ ಏನಂತ ಕರಿತೀವಿ? ಇದನ್ನ ಎದರಿಂದ ಡಿನೋಟ್ ಮಾಡ್ತೀವಿ ಅಂದ್ರೆ mod z ಇಂದ ಡಿನೋಟ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ದೇರ್ ಇಸ್ ಎ ಪಾಯಿಂಟ್ ಪಿ ಆಫ್ ಎಕ್ಸ್ ಕಮ ವೈ ಇನ್ ದಿಸ್ ಆರ್ಗಂಡ್ ಪ್ಲೇನ್. ಇದು ನಮ್ಮ ಆರ್ಗಂಡ್ ಪ್ಲೇನ್. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ದಟ್ ಪಾಯಿಂಟ್ ಹಾಗೆ ಒರಿಜಿನ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ mod z, and this mod z is equal to square root of x square plus y square. You know, x square plus y square, where here x axis represents real axis. x axis andre enilli real axis. Hage y axis andre enu? This is nothing but imaginary axis. You know, imaginary axis. I hope it is clear. ಅಲ್ವಾ? ಎಸ್. ಸೊ ಮಾಡ್ಯುಲಸ್ ಆಫ್ ಝೆಡ್ ಅಂದ್ರೆ ಏನು ಅಂತ ಅರ್ಥ ಆಯ್ತು. ಇದೇ ಮಾಡ್ಯುಲಸ್ ಆಫ್ ಝೆಡ್ ನ ನಾವು ಹಿಂಗೂ ಬರಿತೀವಿ, ದಟ್ ಈಸ್ ಮಾಡ್ಯುಲಸ್ ಆಫ್ ಝೆಡ್ ಹೋಲ್ ಸ್ಕ್ವೇರ್. ಇಟ್ಸ್ ಎಕ್ಸ್ಟೆನ್ಷನ್ ಅಂತ ಹೇಳ್ಬೋದು. ಮಾಡ್ಯುಲಸ್ ಆಫ್ ಝೆಡ್ ಹೋಲ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಕ್ಲಿಯರ್? ಅರ್ಥ ಆಯ್ತಾ? ಎಸ್. ಸೊ ದಿಸ್ ಇಸ್ ದ ಆರ್ಗಂಡ್ ಪ್ಲೇನ್ ಅಂಡ್ ದಿಸ್ ಇಸ್ ಹೌ ವಿ ರೆಪ್ರೆಸೆಂಟ್ ದ ಕಾಂಪ್ಲೆಕ್ಸ್ ನಂಬರ್. ಇದೆಲ್ಲ ನಮ್ಮ ಬೇಸಿಕ್ ಆಯ್ತು. ಸೊ ಲೆಟ್ ಅಸ್ ಮೂವ್ ಟುವರ್ಡ್ಸ್ ಈಗ ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸಪೋಸ್ ವಿ ಹ್ಯಾವ್ z is equal to x plus iy. This is a complex number. What is the conjugate of this complex number? ನೋಡಿ, z bar is equal to x minus iy. It is nothing but conjugate of the complex number. You know, conjugate of the complex number. ಅರ್ಥ ಆಯ್ತಲ್ಲ? ಕಾಂಜುಗೇಟ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್. ಫೈನ್. ಎಸ್. ಸೊ ಏನಾಗುತ್ತೆ ಇಲ್ಲಿ ಕಾಂಜುಗೇಟ್ ಒಳಗೆ ಯೂಶಲಿ ಅಂದ್ರೆ ಇಮ್ಯಾಜಿನರಿ ವ್ಯಾಲ್ಯೂ ಏನಿರುತ್ತಲ್ಲ ಅದರ ಸೈನ್ ರಿವರ್ಸ್ ಆಗುತ್ತೆ. ಓಕೆ, ನೋಡಿ ಇಲ್ಲಿ ಪ್ಲಸ್ ಐ ವೈ ಇದೆ. ಕಾಂಜುಗೇಟ್ ಅಲ್ಲಿ ನಾವು ಇಮ್ಯಾಜಿನರಿ ವ್ಯಾಲ್ಯೂದು ಸೈನ್ ಏನ್ ಮಾಡಿವಿ? ರಿವರ್ಸ್ ಮಾಡಿವಿ. ಪ್ಲಸ್ ಇದ್ದಿದ್ದು ಮೈನಸ್ ಮಾಡಿವಿ. ಒಂದ್ ವೇಳೆ ಮೈನಸ್ ಇದ್ರೆ ಪ್ಲಸ್ ಮಾಡ್ತೀರಾ ಅಷ್ಟೇ. ಗೆಟಿಂಗ್ ಇಟ್? ಆಲ್ ರೈಟ್. ಸೊ ಈಗ z plus z bar, when we add the complex number and its conjugate, ನಮಗೆ ಏನು ಸಿಗುತ್ತೆ? 2 times of its real part ಸಿಗುತ್ತೆ. ಏನು? 2 times of its real part. ಅದೇ ರೀತಿ when we subtract complex number and its conjugate, we will get 2 times of its imaginary part. ಏನು? 2 times of its imaginary part. Getting it? ನೆನ್ಪಿಟ್ಕೊಳ್ಳಿ. when we add the conjugate and the complex number and its conjugate, we will get 2 times of real part. When we subtract it, we will get 2 times of imaginary part. Is it clear? Okay. So ಈಗ additive identity ಹಾಗೆ additive inverse ಗಳ ಬಗ್ಗೆ ಮಾತಾಡೋಣ. additive identity of a complex number, ಇದನ್ನ ಹೆಂಗೆ ನಾವು ಡಿನೋಟ್ ಮಾಡ್ತೀವಿ ಅಂದ್ರೆ 0 plus i into 0 ಬೇಸಿಕಲಿ. ಓಕೆ, ಏನಿದು ನಮ್ಮ ಎಡಿಟಿವ್ ಐಡೆಂಟಿಟಿ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ವಾಟ್ ಈಸ್ ದ ಎಡಿಟಿವ್ ಇನ್ವರ್ಸ್ ಹಾಗಿದ್ರೆ? ಎಡಿಟಿವ್ ಇನ್ವರ್ಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ ಮೈನಸ್ z is equal to minus x minus iy. ಏನು? ಮೈನಸ್ ಎಕ್ಸ್ ಮೈನಸ್ iy. ಏನಿದು? ಎಡಿಟಿವ್ ಐಡೆಂಟಿಟಿ ಹಾಗೆ ಎಡಿಟಿವ್ ಇನ್ವರ್ಸ್ಗಳು. ಫೈನ್. ನೆಕ್ಸ್ಟ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಏನು?
multiplicative identity and multiplicative inverse. Multiplicative identity can be represented as 1 plus I into 0. ಹಾಗೆ multiplicative inverse can be represented as, multiplicative inverse ನ ಯಾವ ರೀತಿ represent ಮಾಡ್ತೀವಿ ಅಂದ್ರೆ z inverse, which is nothing but 1 by z. Z inverse ಅಂದ್ರೆ ಏನು? 1 by z. So this is also equal to z bar divided by modulus of z whole square. Clear? ಅರ್ಥ ಆಯ್ತಾ? ಆಲ್ ರೈಟ್. ಸೊ ಇದನ್ನ ಕೂಡ ನೀವು ತಲೆಯಲ್ಲಿ ಇಟ್ಕೋಬೇಕು. ಓಕೆನಾ ಮಕ್ಕಳೇ? ಸೊ ನಾವು ವಿ ಶಲ್ ಮೂವ್ ಅಹೆಡ್ ಫಾರ್ ಸಮ್ ಪ್ರಾಪರ್ಟೀಸ್. ಏನು ಆ ಪ್ರಾಪರ್ಟೀಸ್ಗಳು? ತುಂಬ ಸಿಂಪಲ್ ಪ್ರಾಪರ್ಟೀಸ್ ನೋಡಿ. z1 ಪ್ಲಸ್ z2 ಹೋಲ್ ಬಾರ್ ಇಸ್ ಈಕ್ವಲ್ ಟು z1 ಬಾರ್ ಪ್ಲಸ್ z2 ಬಾರ್. z1 ಮೈನಸ್ z2 ಹೋಲ್ ಬಾರ್ ಇಸ್ ಈಕ್ವಲ್ ಟು z1 bar minus z2 bar. z1 into z2 whole bar is equal to z1 bar into z2 bar. z1 by z2 whole bar is equal to z1 bar by z2 bar. ಅರ್ಥ ಆಯ್ತಾ ಮಕ್ಕಳೇ? ಓಕೆ, ಎಸ್. ಈಗ ನೆಕ್ಸ್ಟ್ ಇದರಲ್ಲೇ ಮಾಡ್ಯುಲಸ್ ಪ್ರಾಪರ್ಟೀಸ್ಗಳನ್ನ ನೋಡೋಣ. ಮಾಡ್ಯುಲಸ್ ಆಫ್ z1 into z2 is equal to mod of z1 into mod of z2. Then again modulus of z1, z1 by z2 whole modulus will be equal to modulus of z1 by modulus of z2. Okay, then z into z bar is equal to, ಅಂದ್ರೆ ಕಾಂಪ್ಲೆಕ್ಸ್ ನಂಬರ್ ಅಂಡ್ ಇಟ್ಸ್ ಕಾಂಜುಗೇಟ್ ಎರಡನ್ನೂ ಪ್ರಾಡಕ್ಟ್ ಮಾಡಿದಾಗ ಯು ವಿಲ್ ಗೆಟ್ ಮಾಡ್ಯುಲಸ್ ಆಫ್ z ಹೋಲ್ ಸ್ಕ್ವಯರ್ ವಿಚ್ ಇಸ್ ಈಕ್ವಲ್ ಟು x ಸ್ಕ್ವಯರ್ ಪ್ಲಸ್ y ಸ್ಕ್ವಯರ್. ಓಕೆ, ಏನ್ ಬರುತ್ತೆ ನಿಮಗೆ? x ಸ್ಕ್ವಯರ್ ಪ್ಲಸ್ y ಸ್ಕ್ವಯರ್. ಇಲ್ಲಿ ತನಕ ಅರ್ಥ ಆಯ್ತಲ್ಲ ಮಕ್ಕಳೇ? ಓಕೆ, ಸೊ ಸಿಂಪಲ್, ಯು ಕ್ಯಾನ್ ರಿಮೆಂಬರ್ ದಿಸ್, ಏನು ತೊಂದರೆ ಇಲ್ಲ. ಸೊ ನಾವು ಇವಾಗ ಪೋಲಾರ್ ಫಾರ್ಮ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ ಕಡೆಗೆ ಹೋಗೋಣ. ಏನು? ಪೋಲಾರ್ ಫಾರ್ಮ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್. ಸೊ ಕಾಂಪ್ಲೆಕ್ಸ್ ನಂಬರ್ ಅನ್ನ ಪೋಲಾರ್ ಫಾರ್ಮ್ ಅಲ್ಲಿ ಹೆಂಗೆ ರೆಪ್ರೆಸೆಂಟ್ ಮಾಡಬಹುದು ಅಂದ್ರೆ z is equal to r into e power i theta. This can also be represented as r into e power i theta ನಾನು cos theta plus i sin theta ಅಂತ ಹೇಳಿ ಬರೀಬಹುದು. ಅರ್ಥ ಆಯ್ತಾ? ಗೆಟಿಂಗ್ ಇಟ್? ಎಸ್. So where r is nothing but modulus, which is represented as square root of x square plus y square. ಹಾಗೆ theta is nothing but amplitude or argument. ಏನು? or argument ಅಂತಾನು ಕರಿತೀವಿ, which can be represented as, this theta will be equal to tan inverse of y by x. ಅರ್ಥ ಆಯ್ತಾ? ಅಂಡ್ ಈ ಥೀಟಾ ಏನಿರುತ್ತಲ್ಲ ಇದು ಮೈನಸ್ ಪೈ ಹಾಗೆ ಪ್ಲಸ್ ಪೈ ನಡುವೆ ಲೈ ಆಗುತ್ತೆ. ಈ ಥೀಟಾನ ಏನಂತ ಕರಿತೀವಿ ನಾವು ಅಂದ್ರೆ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಅಂತ ಹೇಳಿ ಕರಿತೀವಿ. ಏನು? ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್. ಗೆಟಿಂಗ್ ಇಟ್? ಅರ್ಥ ಆಯ್ತಾ? ಎಸ್. ಸೊ ದಿಸ್ ಇಸ್ ಹೌ ವಿ ರೆಪ್ರೆಸೆಂಟ್ ದ ಕಾಂಪ್ಲೆಕ್ಸ್ ನಂಬರ್ ಇನ್ ದ ಪೋಲಾರ್ ಫಾರ್ಮ್. ಓಕೆ, ನೆನ್ಪಿಟ್ಕೊಳ್ಳಿ ಇದನ್ನ. ಎಲ್ಲ ನೆನ್ಪಿಡ್ಬೇಕು ಮ್ಯಾಮ್, ಎಲ್ಲ ನೆನ್ಪಿಡ್ಬೇಕು. ಹೌದು, ನೆನ್ಪಿಟ್ಕೋಬಹುದು ಕೂಡ. ಯು ಹ್ಯಾವ್ ದಟ್ ಕೆಪಾಸಿಟಿ. ಆಲ್ ರೈಟ್. ಸೊ ಈಗ ಮಕ್ಕಳೇ ನಾವು ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಕಡೆಗೆ ಹೋಗೋಣ. ಏನು? ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ. ಸೊ ಈ ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಅಂದ್ರೆ ಏನ್ ತಿಳ್ಕೊಂತೀವಿ ಇದರಲ್ಲಿ ಅಂದ್ರೆ, ಸಪೋಸ್ ನನ್ನ ಹತ್ರ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ವಿ ಹ್ಯಾವ್ ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ ಟು 1 ಅಂತ ಇದೆ ಅಂತ ಇಟ್ಕೊಳ್ಳಿ. ಏನು? ಎಕ್ಸ್ ಕ್ಯೂಬ್. ಹೆಸರೇ ಹೇಳೋ ಹಾಗೆ ಕ್ಯೂಬ್ ರೂಟ್ಸ್, ಹಾಗಾಗಿ ಕ್ಯೂಬ್ ತಗೊಂಡಿದ್ದೀನಿ. ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ ಟು 1. ಸೊ ಈಗ ನಾನೇನ್ ಮಾಡ್ತೀನಿ ಇದನ್ನ ಅಂದ್ರೆ ಎಕ್ಸ್ ಕ್ಯೂಬ್ ಮೈನಸ್ 1 ಇಸ್ ಈಕ್ವಲ್ ಟು 0 ಅಂತ ಬರೀತೀನಿ. ಎಕ್ಸ್ ಕ್ಯೂಬ್ ಮೈನಸ್ 1 ಇಸ್ ಈಕ್ವಲ್ ಟು 0. ಓಕೆ, ಫೈನ್. ಈಗ ಇದನ್ನ ನೋಡಿ, ದಿಸ್ ಇಸ್ ಆಫ್ ದ ಫಾರ್ಮ್ a ಕ್ಯೂಬ್ ಮೈನಸ್ b ಕ್ಯೂಬ್.
1³ ಅಂತ ಬರೆದ್ರು 1 ಅಂತ ಬರೆದ್ರು ಏನು ವ್ಯತ್ಯಾಸ ಬರಲ್ಲ. ಸೊ a³ - b³ ಫಾರ್ಮೆಟ್ ಅಲ್ಲಿ ಇದೆ. ಇಫ್ ಐ ಸ್ಪ್ಲಿಟ್ ದಿಸ್ ಐ ಶಲ್ ರೈಟ್ ದಿಸ್ ಆಸ್ a - b ಅಂದ್ರೆ a³ - b³ ಫಾರ್ಮುಲಾ a - b ಇಂಟು a² ಪ್ಲಸ್ b² ಪ್ಲಸ್ ab. ಹೌದಾ? ವಾಟ್ ಈಸ್ a ಹಿಯರ್? ದಟ್ ಈಸ್ x. a - b ಅಂದ್ರೆ 1. a - b ಇಂಟು a² ದಟ್ ಈಸ್ x² ಪ್ಲಸ್ b² ಈಸ್ 1 ಪ್ಲಸ್ ab x ಇಂಟು 1 is x. ಹೌದಾ? ವಿಚ್ ಇಸ್ ಈಕ್ವಲ್ ಟು 0. ಸೊ ಇದನ್ನ ನಾನು ಚೇಂಜ್ ಮಾಡ್ತೀನಿ. ಚೇಂಜ್ ಅಂದ್ರೆ ಹೆಂಗೆ? 1ನ ಆಮೇಲೆ ಬರಿತೀನಿ, ಫಸ್ಟ್ x ನ ಬರಿತೀನಿ. ಓಕೆ, ಏನು ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಹೌದಾ? x² ಪ್ಲಸ್ x ಪ್ಲಸ್ 1 ಇಸ್ ಈಕ್ವಲ್ ಟು 0 ಅಂತ ಬರಿತೀನಿ, ನಮ್ಮ ಅನುಕೂಲಕ್ಕೋಸ್ಕರ. ಗೆಟ್ಟಿಂಗ್ ಇಟ್? ಅರ್ಥ ಆಗ್ತಿದಲ್ಲ? ಏನು ಚೇಂಜ್ ಆಗಿಲ್ಲ. x ಆಮೇಲೆ ಬರಿಬೇಕಾಗಿತ್ತು, ಬಟ್ ಫಸ್ಟ್ ಬರ್ದಿದ್ದೀನಿ. ಯಾಕೆಂದ್ರೆ ಸಿನ್ಸ್ ವಿ ಹ್ಯಾವ್ x² ಫಸ್ಟ್, ದೆನ್ x ಪವರ್ 1, x ಪವರ್ 0, ಈ ರೀತಿಯಾಗಿ. ಕ್ಲಿಯರ್? ಓಕೆ. ಸೊ ನಾವ್ ಈಗ ನೋಡಿ, ದಿಸ್ ಇಸ್ ದ ಲೀನಿಯರ್ ಫ್ಯಾಕ್ಟರ್. ಇದೇನಿದು? ನಮ್ಮ ಕ್ವಾಡ್ರೇಟಿಕ್ ಎಕ್ಸ್ಪ್ರೆಷನ್ ಆಗಿದೆ. ಇದು ಕ್ವಾಡ್ರೇಟಿಕ್, ಇದು ಲೀನಿಯರ್. ಹಾಗಿದ್ರೆ ಇವುಗಳ ಸೊಲ್ಯೂಷನ್ ಏನ್ ಬರುತ್ತೆ, ರೂಟ್ಸ್ ಏನ್ ಬರುತ್ತೆ ನೋಡೋಣ. ಸೊ ಇಫ್ ಸೊಲ್ಯೂಷನ್ ಅಂದ್ರೆ ಏನು? ಬೇಸಿಕಲಿ ಯಾವ ವ್ಯಾಲ್ಯೂನ್ನ ಇಲ್ಲಿ ನಾನು ಹಾಕಿದಾಗ ಇಟ್ ವಿಲ್ ಡೂ ದಿಸ್ ಎಕ್ಸ್ಪ್ರೆಷನ್, ಇಟ್ ವಿಲ್ ಗಿವ್ ಅಪ್ ದಿಸ್ ಎಕ್ಸ್ಪ್ರೆಷನ್ ಆಸ್ ಎ 0. ಯಾವುದು ಅಂತ ವ್ಯಾಲ್ಯೂ? ಕೇವಲ 1 ಮಾತ್ರ. ಹೌದಾ? ಹಾಗಿದ್ರೆ ವಾಟ್ ಈಸ್ ದ ಸೊಲ್ಯೂಷನ್ ಹಿಯರ್? x ವಿಲ್ ಬಿ ಈಕ್ವಲ್ ಟು 1. ಹೌದಾ? x - 1 ಇಸ್ ಈಕ್ವಲ್ ಟು 0 ಮಾಡಿದಾಗ ವಾಟ್ ಯು ವಿಲ್ ಗೆಟ್? x - 1 ಇಸ್ ಈಕ್ವಲ್ ಟು 0. ಈ ಕಡೆಗೆ x² ಪ್ಲಸ್ x ಪ್ಲಸ್ 1 ಇಸ್ ಈಕ್ವಲ್ ಟು 0. ಹೌದಾ? ಸ್ಪ್ಲಿಟ್ ಮಾಡಿದೀವಿ. ಹಿಯರ್ x ವಿಲ್ ಬಿ ಈಕ್ವಲ್ ಟು 1. ರೈಟ್? ಕರೆಕ್ಟ್ ಅಲ್ವಾ? ಎಸ್, ಎಕ್ಸಾಕ್ಟ್ಲಿ. ದೆನ್ x² ಪ್ಲಸ್ x ಪ್ಲಸ್ 1 ಕ್ವಾಡ್ರೇಟಿಕ್ ಇದೆ. ಸೊ ಇಫ್ ವಿ ಫ್ಯಾಕ್ಟರೈಸ್ ದಿಸ್ ವಿ ವಿಲ್ ಗೆಟ್ ದ ರೂಟ್ಸ್ ಆಫ್ ದಿಸ್ ಇಕ್ವೇಶನ್. ಆದ್ರೆ ಫ್ಯಾಕ್ಟರೈಸ್ ಮಾಡಿದಾಗ ನಮಗೆ ಪ್ರಾಡಕ್ಟ್ ಎಂಥ ನಂಬರ್ ಬರಬೇಕು? 1 ಬರಬೇಕು. 2 ನಂಬರ್ಸ್ ತಗೋಬೇಕು. ಪ್ರಾಡಕ್ಟ್ ಮಾಡಿದಾಗ 1 ಬರಬೇಕು. ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದಾಗ ಅಗೇನ್ 1 ಬರಬೇಕು. ಅಂಥ ನಂಬರ್ ಯಾವ್ದಿದೆ? ನಮಗೆ ಸಿಗಲ್ಲ. ಹೌದಾ? ಸೊ ರಾದರ್ ನಮಗೆ ಕ್ವಾಡ್ರೇಟಿಕ್ ಈಕ್ವೇಶನ್ ನ ಸಾಲ್ವ್ ಮಾಡೋದಕ್ಕೆ 2 ರೀತಿ ಇದೆ. ಒಂದು ಫ್ಯಾಕ್ಟರೈಸೇಷನ್, ಇಲ್ಲ ಅಂದ್ರೆ ವಿ ಶಲ್ ಗೋ ಫಾರ್ ಕ್ವಾಡ್ರೇಟಿಕ್ ಫಾರ್ಮುಲಾ. ಕರೆಕ್ಟ್ ಅಲ್ವಾ? ಸೊ ಕ್ವಾಡ್ರೇಟಿಕ್ ಫಾರ್ಮುಲಾನ ಅಪ್ಲೈ ಮಾಡಿದಾಗ ವಾಟ್ ಈಸ್ ಕ್ವಾಡ್ರೇಟಿಕ್ ಫಾರ್ಮುಲಾ? x ಈಕ್ವಲ್ ಟು -b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b² ಮೈನಸ್ 4ac ಡಿವೈಡೆಡ್ ಬೈ 2a. ಕರೆಕ್ಟ್ ಅಲ್ವಾ? ಶ್ರೀಧರಾಚಾರ್ಯಸ್ ಫಾರ್ಮುಲಾ ಅಂತಾನು ಅಂತಾರೆ ಇದಕ್ಕೆ. ಎಸ್. ಈಗ ಇಲ್ಲಿ a is 1, b is also 1, c is also 1. ಹಾಗಿದ್ರೆ x is equal to -b ಅಂದ್ರೆ -1 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b² is again 1² minus 4 into a into c divided by 2 into a ಅಂದ್ರೆ again 1. So what you will get at last? ನಿಮಗೆ -1 plus or minus square root of 1² is 1, 1 minus 4 is -3 divided by 2 ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ನಾನು ಈಗ ಇದನ್ನ 2 ರೀತಿಯಲ್ಲಿ ಬರೀತೀನಿ. -1 ಪ್ಲಸ್ ರೂಟ್ -3 ಡಿವೈಡೆಡ್ ಬೈ 2. ಇನ್ನೊಂದು -1 ಮೈನಸ್ ರೂಟ್ 3 ಮೈನಸ್ ಆಫ್ ರೂಟ್ -3 ಡಿವೈಡೆಡ್ ಬೈ 2 ಅಂತ ಬರೀತೀನಿ. ಬರಿಬೋದಲ್ಲ ಹಂಗೆ? ಎಸ್. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರೆಯೋಣ. ಸೊ x is equal to -1 ಪ್ಲಸ್ ರೂಟ್ ಆಫ್ -3 by 2 and x equal to -1 minus root -3 by 2. 2 ಬಂತು. ಸೊ ಐ ವಿಲ್ ಅಸ್ಯೂಮ್ ದಿಸ್ ಆಸ್ ಒಮೆಗಾ and this as 𝜔². ಓಕೆ. ಸೊ ಹಾಗಿದ್ರೆ ಈ ಕಂಪ್ಲೀಟ್ ಇಕ್ವೇಶನ್ ಗೆ ಎಷ್ಟು ರೂಟ್ಸ್ ಬಂತು? 1, 2 ಹಾಗೆ 3. ಸೊ ಐ ಶಲ್ ಕನ್ಕ್ಲೂಡ್ therefore 1 𝜔² are the cube roots of unity. ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ. ಅರ್ಥ ಆಗ್ತಿದಲ್ಲ? ಸೊ ಇದನ್ನ ನಿಮಗೆ ಯಾಕೆ ನಾನು ಹೇಳಿದ್ದು ಅಂದ್ರೆ ಈ ಒಮೆಗಾ ಮೇಲೆ ಈಗ ಫಾರ್ಮುಲಾಸ್ಗಳು ಬರ್ತವೆ, ಅಂದ್ರೆ ಪ್ರಾಪರ್ಟೀಸ್ ಬರ್ತವೆ. ಯು ನೀಡ್ ಟು ರಿಮೆಂಬರ್. ಆಮೇಲೆ ಒಮೆಗಾ ಅಂದ್ರೆ ಏನು ಅಂತ ಹೇಳಿ ಕನ್ಫ್ಯೂಷನ್ ಶುರು ಆಗಬಾರ್ದು. ನಿಮಗೆ ಗೊತ್ತಿರುತ್ತೆ, ಓದಿರ್ತೀರಾ, ಬಟ್ ಸ್ಟಿಲ್ ಹೌದಾ ಫಸ್ಟ್ ಇಯರ್ ಕಾನ್ಸೆಪ್ಟ್ಗಳು ಮರ್ತು ಹೋಗಿರುತ್ತೆ. ಹಾಗಾಗಿ ಐ ಜಸ್ಟ್ ರಿಮೆಂಬರ್ಡ್ ದಿಸ್. ಓಕೆ. ಹಾಗಿದ್ರೆ ಈಗ ಪ್ರಾಪರ್ಟೀಸ್ನ ನೋಡೋಣ. ಇದ್ರ ಮೇಲೆ ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಮೇಲೆ ನಮಗೆ ಕೆಲವು ಪ್ರಾಪರ್ಟೀಸ್ ಬರುತ್ತೆ. ಅವು ಯಾವ್ದ್ಯಾವುದು ಅಂತ ನೋಡೋಣ.
ತುಂಬಾ ಇಂಪಾರ್ಟೆಂಟ್ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ. ಒಮೆಗಾ ಕ್ಯೂಬ್ ಇಸ್ ಈಕ್ವಲ್ ಟು 1. ನೆಕ್ಸ್ಟ್ 1 ಪ್ಲಸ್ ಒಮೆಗಾ ಪ್ಲಸ್ ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ 1 ಪ್ಲಸ್ ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಒಮೆಗಾ. ಹಾಗೆ 1 ಪ್ಲಸ್ ಒಮೆಗಾ ಇಸ್ ಈಕ್ವಲ್ ಟು ಮೈನಸ್ ಒಮೆಗಾ ಸ್ಕ್ವೇರ್. ಹಾಗೆ ಒಮೆಗಾ ಪ್ಲಸ್ ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 1. ಅರ್ಥ ಆಯ್ತಾ? ಐ ಹೋಪ್ ಇಟ್ ಈಸ್ ಕ್ಲಿಯರ್. ಓಕೆ, ಎಸ್. ಸೊ ಇಲ್ಲಿ ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿಯಲ್ಲಿ ನಮಗೆ ಎಷ್ಟು ಸೊಲ್ಯೂಷನ್ ಸಿಗೋದು? ಯಾವ್ದ್ಯಾವುದು? 1 ಒಮೆಗಾ ಅಂಡ್ ಒಮೆಗಾ ಕ್ಯೂಬ್. ಅದ್ರ ಮೇಲೆ ಇರುವಂಥ ಪ್ರಾಪರ್ಟೀಸ್ಗಳಿವು. ಗೆಟಿಂಗ್ ಇಟ್? ಇದು ತುಂಬಾ 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 ಇಂಪಾರ್ಟೆಂಟ್. ಇವುಗಳನ್ನ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಬಳಸ್ತೀವಿ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನಾವು ಲೆಟ್ ಅಸ್ ಮೂವ್ ಟುವರ್ಡ್ಸ್ ಫೋರ್ತ್ ರೂಟ್ ಆಫ್ ಯೂನಿಟಿ. ಫೋರ್ತ್ ರೂಟ್ಸ್ ಆಫ್ ಯೂನಿಟಿ. ಓಕೆ, ಸೊ ಇದರಲ್ಲೂ ಕೂಡ ಅಷ್ಟೇ, ಇದು ಲಾಸ್ಟ್ ಕಾನ್ಸೆಪ್ಟ್. ಇದಾದ್ಮೇಲೆ ನಾವು ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಕನ್ಸಿಡರ್ ಎಕ್ಸ್ ಪವರ್ 4 ಇಸ್ ಈಕ್ವಲ್ ಟು 1 ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಸೊ ಎಕ್ಸ್ ಪವರ್ 4 ಮೈನಸ್ 1 ಇಸ್ ಈಕ್ವಲ್ ಟು 0. ನೋಡಿ, ನಾನು ಎಕ್ಸ್ ಪವರ್ 4 ಮೈನಸ್ 1 ಪವರ್ 4 ಅಂತ ಕನ್ಸಿಡರ್ ಮಾಡ್ತೀನಿ. ಅಂಡ್ ಐ ಶಲ್ ರೈಟ್ ದಿಸ್ ಆಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಬರಿಬೋದಲ್ಲ ಹಿಂಗೆ? ಎಕ್ಸ್ ಪವರ್ 4 ಅನ್ನ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರಿಬೋದಲ್ಲ? ಹಾಗೆ 1 ಅನ್ನ 1 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರಿಬೋದಲ್ಲ? ಬರಿಬಹುದು, ಏನು ತೊಂದರೆ ಇಲ್ಲ. ನಾವು ನೋಡಿ, ಐ ವಿಲ್ ಕನ್ಸಿಡರ್ ದಿಸ್ ಆಸ್ ಎ, ಇದನ್ನ ಬಿ. ಎಕ್ಸ್ ಸ್ಕ್ವೇರ್ ಅನ್ನ ಎ ಅಂತ ಹೇಳಿ 1 ಸ್ಕ್ವೇರ್ ಅನ್ನ ಬಿ ಅಂತ ಕನ್ಸಿಡರ್ ಮಾಡ್ತೀನಿ. ಇಟ್ ಮೀನ್ಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಯ್ತು. ನಾವು ವಿ ಶಲ್ ರೈಟ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಕರೆಕ್ಟ್ ಅಲ್ವಾ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಏನು? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಹಾಗಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಎಕ್ಸ್ ಸ್ಕ್ವೇರ್ ಮೈನಸ್ 1 ಹಾಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು 0. 2 ಬಂತು, ಹೌದಾ? 2 ಬಂತು, ಕ್ವಾಡ್ರೇಟಿಕ್ ಆಗೇ ಬಂತು. ಇದನ್ನ ಸ್ಪ್ಲಿಟ್ ಮಾಡಿದಾಗ ವಿ ಗಾಟ್ ದಿಸ್. ಈಗ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ 1 ಇಸ್ ಈಕ್ವಲ್ ಟು 0 ಹಾಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು 0. ಕರೆಕ್ಟ್ ಅಲ್ಲ? ಎಸ್. ಹಾಗಿದ್ರೆ ಎಕ್ಸ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಪ್ಲಸ್ 1, ಹೌದಾ? ಎಕ್ಸ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು ಪ್ಲಸ್ 1 ಹಾಗೆ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ 1. ಎಕ್ಸ್ ಇಸ್ ಈಕ್ವಲ್ ಟು ರೂಟ್ 1 ವಿಚ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1. ಹೌದಾ? ಸ್ಕ್ವೇರ್ ರೂಟ್ ಆಫ್ 1 ಅಂದ್ರೆ ನಾನು ಪ್ಲಸ್ ಆರ್ ಮೈನಸ್ 1 ಅಂತ ತಗೋಬಹುದು. ಐ ಹೋಪ್ ಯು ಆರ್ ಗೆಟಿಂಗ್ ದಿಸ್. ಹೌದಾ? ಎಸ್. ಸೊ ಎಕ್ಸ್ ವ್ಯಾಲ್ಯೂ ಇಲ್ಲಿ ಏನ್ ಬಂತು? ಪ್ಲಸ್ ಆರ್ ಮೈನಸ್ 1 ಬಂತು. ರಿಮೆಂಬರ್ ದಿಸ್. ಸೊ ಈ ಕಡೆಗೆ ನೋಡಿ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 1 ಆಯ್ತು. ಹಾಗಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಮೈನಸ್ 1. ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಮೈನಸ್ 1. ಸೊ ವಾಟ್ ಈಸ್ ದ ರೂಟ್ ಮೈನಸ್ 1 ವ್ಯಾಲ್ಯೂ? ದಟ್ ಈಸ್ ಪ್ಲಸ್ ಆರ್ ಮೈನಸ್ ಐ ಆಗುತ್ತೆ. ಗೆಟಿಂಗ್ ಇಟ್? ರೂಟ್ 1 ಹೇಗೆ ಪ್ಲಸ್ ಆರ್ ಮೈನಸ್ 1 ಆಯ್ತೋ, ರೂಟ್ ಮೈನಸ್ 1 ವ್ಯಾಲ್ಯೂ, ದಿಸ್ ಇಸ್ ರೂಟ್ 1. ರೂಟ್ 1 ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ 1 ಆಯ್ತು. ಸ್ಕ್ವೇರ್ ರೂಟ್ ಆಫ್ ಮೈನಸ್ 1 ಅಂದ್ರೆ ಇಮ್ಯಾಜಿನರಿ, ಹೌದಾ? ಇಮ್ಯಾಜಿನರಿ ವ್ಯಾಲ್ಯೂ. ಸೊ ದ್ಯಾಟ್ ವಿ ಶಲ್ ರೈಟ್ ಆಸ್ ಪ್ಲಸ್ ಆರ್ ಮೈನಸ್ ಐ. ಹಾಗಿದ್ರೆ ನಮಗೆ ಎಷ್ಟು ಬಂತು ಸೊಲ್ಯೂಷನ್ ಅಂದ್ರೆ, ದೇರ್ಫೋರ್ ಪ್ಲಸ್ 1 ಮೈನಸ್ 1 ಪ್ಲಸ್ ಐ ಮೈನಸ್ ಐ ಆರ್ ದ ಫೋರ್ತ್ ರೂಟ್ಸ್ ಆಫ್ ಯೂನಿಟಿ. ಏನು? fourth roots of unity. I hope it is clear. Okay, all right. So ಈಗ ಇದ್ರ ಮೇಲೆ ಕೂಡ ಕೆಲವು ಪ್ರಾಪರ್ಟೀಸ್ ಇದೆ ಮಕ್ಕಳೇ. ದಟ್ ಈಸ್ ಆಲ್ಸೋ ವೆರಿ ಮಚ್ ಯೂಸ್ಫುಲ್ ಫಾರ್ ಅಸ್ ವೈಲ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಏನೇನದು ಅಂದ್ರೆ ನೋಡಿ, ಐ ಪವರ್ 4 ವಿಲ್ ಬಿ ಈಕ್ವಲ್ ಟು 1. ಐ ಪವರ್ 4 ವಿಲ್ ಬಿ ಈಕ್ವಲ್ ಟು 1 ಹಾಗೆ ಐ ಸ್ಕ್ವೇರ್ will be equal to minus 1. I cube will be equal to minus I. ಹಾಗೆ 1 by I will be equal to minus I. ಅರ್ಥ ಆಗ್ತಿದಲ್ಲ? ಎಸ್. ದೆನ್ ಈ ಕಡೆಗೆ
I power 4n is equal to 1. Then I power 4n plus 1 is equal to minus 1. Getting it? So now I power 4n plus 2 is equal to I power 4n plus 2 will be equal to I square, which is equal to minus 1. So sorry, this is equal to I. This is equal to I. Okay. Hage I power 4n plus 3 will be equal to I cube, which is equal to minus I. Okay. And last but not least ಅನ್ನೋ ಹಾಗೆ 1 plus I plus of minus 1 plus of minus I will be equal to 0. ಅರ್ಥ ಆಗ್ತಿದಾ? I hope you are getting this. Yes. So total 9 properties ಏನಿದೆ ಅಲ್ಲ, these are very much important. ಇದು ಹಾಗೆ ಇದು ಯಾವುದು ಇದು. ಓಕೆ. ಸೊ ಕ್ವೆಶನ್ಸ್ನ ನಾವು ಸಾಲ್ವ್ ಮಾಡ್ತೀವಲ್ಲ, ಅವಾಗ ಈ ಪ್ರಾಪರ್ಟೀಸ್ಗಳನ್ನು ಅಪ್ಲೈ ಮಾಡ್ತೀವಿ. ರಿಮೆಂಬರ್ ದಿಸ್. ಓಕೆ. ಸೊ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳೇ. ದೆನ್ ವಿ ಶಲ್ ಮೂವ್ ಅಹೆಡ್. ನಾವು ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಹಾಗಿದ್ರೆ ನಮ್ಮ ಈ ಒಂದು ಚಾಪ್ಟರ್ ಮೇಲಿನ ಫಸ್ಟ್ ಕ್ವೆಶನ್, ಇಫ್ 1 ಒಮೆಗಾ ಒಮೆಗಾ ಸ್ಕ್ವೇರ್ ಆರ್ 3 ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ, ದೆನ್ 1 ಮೈನಸ್ ಒಮೆಗಾ ಪ್ಲಸ್ ಒಮೆಗಾ ಸ್ಕ್ವಯರ್ ಇಂಟು 1 ಪ್ಲಸ್ ಒಮೆಗಾ ಮೈನಸ್ ಒಮೆಗಾ ಸ್ಕ್ವಯರ್ ಈಸ್ ವಾಟ್ ಅಂತ ಕೇಳ್ತಿದ್ದಾರೆ. ನೋಡಿ, ಈ ಕ್ವೆಶನ್ ಅಲ್ಲಿ ಆಲ್ರೆಡಿ ಇಟ್ ಈಸ್ ಮೆನ್ಷನ್ಡ್ ಏನಂತ, 1 ಒಮೆಗಾ ಹಾಗೆ ಒಮೆಗಾ ಸ್ಕ್ವಯರ್ಗಳು ಏನು, ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಅಂತ. ಹೌದಾ? ಸೊ ನಮ್ಮ ಕೆಲಸ ಏನು, ಇದ್ರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು. ಹೌದಾ? ಆದ್ರೆ ಹೇಗೆ ಫೈಂಡ್ ಔಟ್ ಮಾಡೋದು? ತುಂಬಾ ಸುಲಭ. ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ಲರ್ನ್ಡ್ ಪ್ರಾಪರ್ಟೀಸ್. ಹೌದಾ? ಆ ಪ್ರಾಪರ್ಟೀಸ್ಗಳನ್ನು ಅಪ್ಲೈ ಮಾಡೋಣ, ಸುಲಭವಾಗಿ ನಾವು ಫೈಂಡ್ ಔಟ್ ಮಾಡಬಹುದು ಇದ್ರ ವ್ಯಾಲ್ಯೂನ. ನೋ ನೀಡ್ ಟು ಮಲ್ಟಿಪ್ಲೈ, ಎಂಥದ್ದು ಇಲ್ಲ. ಓಕೆ, ಸರಿ. ಈಗ ನೋಡಿ, ಅಲ್ಲೇನಿದೆ ಅದನ್ನು ಫಸ್ಟ್ ಬರೀತೀನಿ. 1 ಮೈನಸ್ ಒಮೆಗಾ ಪ್ಲಸ್ ಒಮೆಗಾ ಸ್ಕ್ವೇರ್. ಹೌದಾ? ಸೊ ದಿಸ್ ಇಸ್ ಫಸ್ಟ್ ಪಾರ್ಟ್. ಈ ಕಡೆಗೆ ಏನಿದೆ, 1 ಪ್ಲಸ್ ಒಮೆಗಾ ಮೈನಸ್ ಒಮೆಗಾ ಸ್ಕ್ವೇರ್. ಹೌದಾ? ಎಸ್. ನೋಡಿ, 1 ಪ್ಲಸ್ ಒಮೆಗಾ ಸ್ಕ್ವಯರ್ ಏನಾಗುತ್ತೆ, ಹಾಗೆ 1 ಪ್ಲಸ್ ಒಮೆಗಾ ಏನಾಗುತ್ತೆ. ವಿ ಆಲ್ರೆಡಿ ನೋ ದ್ಯಾಟ್ ಏನು, 1 ಪ್ಲಸ್ ಒಮೆಗಾ ಇಸ್ ಈಕ್ವಲ್ ಟು ಒಮೆಗಾ ಸ್ಕ್ವಯರ್ ಇಸ್ ಈಕ್ವಲ್ ಟು ಮೈನಸ್ ಒಮೆಗಾ. 1 ಪ್ಲಸ್ ಒಮೆಗಾ ಇಸ್ ಈಕ್ವಲ್ ಟು ಮೈನಸ್ ಒಮೆಗಾ ಸ್ಕ್ವಯರ್. ಓಕೆ, 1 ಪ್ಲಸ್ ಒಮೆಗಾ ಇಸ್ ಈಕ್ವಲ್ ಟು ಮೈನಸ್ ಒಮೆಗಾ ಸ್ಕ್ವಯರ್. 1 ಪ್ಲಸ್ ಒಮೆಗಾ ಸ್ಕ್ವಯರ್ ಇಸ್ ಈಕ್ವಲ್ ಟು ಮೈನಸ್ ಒಮೆಗಾ. ಓಕೆ. ಸೊ ಹಾಗಿದ್ರೆ ಇಲ್ಲಿ ನಾನು ಆ ರೀತಿ ಬರಿತೇನೆ, ಅಂದರೆ 1 ಪ್ಲಸ್ ಒಮೆಗಾ ಸ್ಕ್ವಯರ್ ಅಂತ ಬರೆದು ಮೈನಸ್ ಒಮೆಗಾ ಆಸ್ ಇಟ್ ಈಸ್ ಇಡ್ತೀನಿ. ಈ ಕಡೆಗೆ 1 ಪ್ಲಸ್ ಒಮೆಗಾ ಮೈನಸ್ ಒಮೆಗಾ ಸ್ಕ್ವಯರ್ ಅಂತ ಹೇಳಿ ಬರಿತೀನಿ. ಬರಿಬೋದಲ್ಲ? ಎಸ್. ಸೊ ನಾವ್ ದಿಸ್ ಇಸ್ ಈಕ್ವಲ್ ಟು ಮೈನಸ್ ಒಮೆಗಾ ಆಲ್ರೆಡಿ ಬರ್ದಿವಿ. ದಿಸ್ ಇಸ್ ಮೈನಸ್ ಒಮೆಗಾ ಆಸ್ ಇಟ್ ಈಸ್. ಈ ಕಡೆಗೆ ಇದು ಮೈನಸ್ ಒಮೆಗಾ ಸ್ಕ್ವಯರಿಗೆ ಈಕ್ವಲ್ ಮೈನಸ್ ಒಮೆಗಾ ಸ್ಕ್ವಯರ್ ಆಸ್ ಇಟ್ ಈಸ್. ಇಷ್ಟ ಆಯ್ತಾ? ಈಗ ಮೈನಸ್ 2 ಟೈಮ್ಸ್ ಆಫ್ ಒಮೆಗಾ. ಹೌದಾ? ಈ ಕಡೆಗೆ ಮೈನಸ್ 2 ಟೈಮ್ಸ್ ಆಫ್ ಒಮೆಗಾ ಸ್ಕ್ವಯರ್. ರೈಟ್? ಎಸ್. ನೋಡಿ, -2 ಇಂಟು -2 ಏನಾಗುತ್ತೆ, +4 ಆಗುತ್ತೆ. ಒಮೆಗಾ ಇಂಟು ಒಮೆಗಾ ಸ್ಕ್ವಯರ್ ಏನು, ಒಮೆಗಾ ಕ್ಯೂಬ್ ಅಲ್ವಾ? ಎಸ್. ಸೊ 4 ಇಂಟು ಒಮೆಗಾ ಕ್ಯೂಬ್ ವ್ಯಾಲ್ಯೂ ಏನು, ದಟ್ ಈಸ್ 1. ನೆನ್ಪಿರ್ಲಿ ಅವೆಲ್ಲ. ಒಮೆಗಾ ಕ್ಯೂಬ್ ವ್ಯಾಲ್ಯೂ ಏನು, 1. ಸೊ ದೇರ್ ಫೋರ್ ಯು ವಿಲ್ ಗೆಟ್ ಆನ್ಸರ್ ಆಸ್ 4. ಹಾಗಿದ್ರೆ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್. ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಆಲ್ ರೈಟ್. ಸರಿ ಮಕ್ಕಳೇ, ಈಗ ನೆಕ್ಸ್ಟ್ ಕ್ವಶನ್ ಕಡೆಗೆ ಹೋಗೋಣ. ದ ಸಿಂಪ್ಲಿಫೈಡ್ ಫಾರ್ಮ್ ಆಫ್ ಐ ಪವರ್ ಎನ್ ಪ್ಲಸ್ ಐ ಪವರ್ ಎನ್ ಪ್ಲಸ್ 1 ಪ್ಲಸ್ ಐ ಪವರ್ ಎನ್ ಪ್ಲಸ್ 2 ಪ್ಲಸ್ ಐ ಪವರ್ ಎನ್ ಪ್ಲಸ್ 3 ಇಸ್ ವಾಟ್? ನೋಡಿ, ಇದರಲ್ಲೆಲ್ಲ ನಾವು ಅಬ್ಸರ್ವ್ ಮಾಡಿದ್ರೆ ಎಲ್ಲಾ ಕಡೆಯಲ್ಲೂ ಐ ಪವರ್ ಎನ್ ಅನ್ನೋದು ಕಾಮನ್ ಆಗಿದೆ. ಅಂದ್ರೆ ಏನು, ಐ ಪವರ್ ಎನ್ ಇದೆನಾ ಫಸ್ಟು, ಐ ಪವರ್ ಎನ್ ಇದೆ ಫಸ್ಟು. ಹೌದಾ? ನೆಕ್ಸ್ಟ್ ಏನಿದೆ, ಐ ಪವರ್ ಎನ್ ಪ್ಲಸ್ 1 ಅದೇ. ಈ ಐ ಪವರ್ ಎನ್ ಪ್ಲಸ್ 1 ಅನ್ನ ನಾನು ಐ ಪವರ್ ಎನ್ ಇಂಟು ಐ ಪವರ್ 1 ಅಂತ ಬರೀಬಹುದಲ್ಲ. ಕಾರಣ ಏನು, ಇಲ್ಲಿ ನಾವು ಪ್ರಾಡಕ್ಟ್ ಲಾನ ಅಪ್ಲೈ ಮಾಡಬಹುದು.
ಕರೆಕ್ಟ್ ಅಲ್ವಾ? ಐ ಪವರ್ ಎನ್ ಇಂಟು ಐ ಪವರ್ 1. ಯಾಕೆ ಅಂದರೆ ಬಿಕಾಸ್ ಸಿನ್ಸ್ ವಿ ಹ್ಯಾವ್ 2 ಎಕ್ಸ್ಪೋನೆಂಟ್ಸ್ ಬಟ್ ದ ಬೇಸ್ ಈಸ್ ಸೇಮ್. ಹಾಗಿದ್ರೆ ಪ್ರಾಡಕ್ಟ್ ಲಾ ಅಪ್ಲೈ ಮಾಡಿ ಇದು ಈ ರೀತಿ ಬಂದಿರುತ್ತೆ. ಕರೆಕ್ಟ್ ಅಲ್ವಾ? ಎಸ್. ಸೊ ಹಾಗಿದ್ರೆ ಈ ಐ ಪವರ್ ಎನ್ ಇಂಟು ಐ ಪವರ್ 1 ಫಾರ್ಮೆಟ್ ಅಲ್ಲಿ ಇದನ್ನು ಬರಿಬೋದಲ್ಲ? ಲೆಟ್ ಅಸ್ ರೈಟ್ ದಟ್. ನೋಡಿ, ಐ ಪವರ್ ಎನ್ ಪ್ಲಸ್ ಇದನ್ನ ಐ ಪವರ್ ಎನ್ ಇಂಟು ಐ ಪವರ್ 1 ಅಂತ ಬರಿತೀನಿ. ಇದನ್ನ ಕೂಡ ಐ ಪವರ್ ಎನ್ ಇಂಟು ಐ ಸ್ಕ್ವೇರ್ ಅಂತ ಹೇಳಿ ಬರಿತೀನಿ. ಹಾಗೆ ಇದನ್ನ ಐ ಪವರ್ ಎನ್ ಇಂಟು ಐ ಕ್ಯೂಬ್ ಅಂತ ಹೇಳಿ ಬರಿತೀನಿ. ಇಸ್ ಇಟ್ ಫೈನ್? ಅರ್ಥ ಆಗ್ತಿದಾ? ಎಸ್. ಓಕೆ, ಯಾಕೆ ಹೀಗೆ ಬರ್ದೆ ಅಂತ ಗೊತ್ತಾಯ್ತಲ್ಲ? ಪ್ರಾಡಕ್ಟ್ ಲಾ. ಓಕೆ, ಸೊ ಹಾಗಿದ್ರೆ ಎಲ್ಲ ಕಡೆಯಲ್ಲೂ ಐ ಪವರ್ ಎನ್ ಇದೆ ಅಲ್ಲ, ತೆಗಿರಿ ಕಾಮನ್, ಅದನ್ನ ತೆಗೆದೆ. ಸೊ ಇಲ್ಲಿ ಉಳಿದಿದ್ದೇನು? 1 ಉಳಿತು. ಇಲ್ಲೇನುಳಿತು? ಐ ಉಳಿತು. ಇಲ್ಲೇನುಳಿತು? ಐ ಸ್ಕ್ವೇರ್ ಉಳಿತು. ಇಲ್ಲಿ ಐ ಕ್ಯೂಬ್. ಓಕೆ, ಸೊ ನಾವ್ ನೆಕ್ಸ್ಟು ಐ ಪವರ್ ಎನ್ ಹಾಗೆ ಇರಲಿ. 1 ಪ್ಲಸ್ ಐ ಸ್ಕ್ವೇರ್ ವ್ಯಾಲ್ಯೂ ಏನು? ಐ ಸ್ಕ್ವಯರ್ ವ್ಯಾಲ್ಯೂ ಏನು? -1. ಐ ಕ್ಯೂಬ್ ವ್ಯಾಲ್ಯೂ ಏನು? -i. ಕರೆಕ್ಟ್ ಅಲ್ವಾ? ಎಸ್. ಸೊ ಈಗ +1 -1 ಕ್ಯಾನ್ಸಲ್, +i -i ಕ್ಯಾನ್ಸಲ್. ಹಾಗಿದ್ರೆ ಇಲ್ಲಿ ಉಳಿದಿದ್ದೇನು? ಐ ಪವರ್ ಎನ್ ಇಂಟು 0 ವಿಚ್ ಈಸ್ ಈಕ್ವಲ್ ಟು 0. ಹಾಗಿದ್ರೆ ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್. ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಓಕೆ, ಆಲ್ ರೈಟ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ನಮ್ಮ ಮುಂದಿನ ಪ್ರಶ್ನೆ. ಇಫ್ 1 ಪ್ಲಸ್ ಐ ಡಿವೈಡೆಡ್ ಬೈ 1 ಮೈನಸ್ ಐ ಹೋಲ್ ಪವರ್ ಎಮ್ ಇಸ್ ಈಕ್ವಲ್ ಟು 1, ದೆನ್ ದ ಲೀಸ್ಟ್ ಪಾಸಿಟಿವ್ ಇಂಟಿಗ್ರಲ್ ವ್ಯಾಲ್ಯೂ ಆಫ್ ಎಮ್ ಈಸ್ ವಾಟ್? ಹಾಗಿದ್ರೆ ಎಮ್ ಏನಿದೆ ಅಲ್ಲ, ಇದ್ರ ವ್ಯಾಲ್ಯೂ ವಿಚ್ ಈಸ್ ಲೀಸ್ಟ್ ಪಾಸಿಟಿವ್ ಇಂಟಿಗ್ರಲ್ ಆಗಿರ್ಬೇಕಂತೆ. ಹಾಗಿದ್ರೆ ಏನ್ ಆ ವ್ಯಾಲ್ಯೂ ಬರುತ್ತೆ ನೋಡೋಣ. ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು ನಾನೀಗ? ವಾಟ್ ದೇ ಹ್ಯಾವ್ ಗಿವೆನ್ ಅದನ್ನ ಬರೀರಿ. 1 ಪ್ಲಸ್ ಐ ಡಿವೈಡೆಡ್ ಬೈ 1 ಮೈನಸ್ ಐ ಹೋಲ್ ಪವರ್ ಎಮ್. ಹೌದಾ? ನಾನೇನ್ ಮಾಡ್ತೀನಿ ಈಗ, ಈ ಡಿನೋಮಿನೇಟರ್ ಕಾಂಜುಗೇಟ್ ಏನಿದೆ ಅಲ್ಲ ಅದನ್ನ ತಗೊಂಡು ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡ್ತೀನಿ. ಗೆಟಿಂಗ್ ಇಟ್? ಕಾಂಜುಗೇಟ್ ಆಫ್ ದ ಏನು ಡಿನೋಮಿನೇಟರ್, ಅದನ್ನ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡೋಣ. ದಟ್ ಈಸ್ 1 ಪ್ಲಸ್ ಐ ಡಿವೈಡೆಡ್ ಬೈ 1 ಮೈನಸ್ ಐ ಆಸ್ ಇಟ್ ಈಸ್ ಇರಲಿ. ಮಲ್ಟಿಪ್ಲೈಯಿಂಗ್ ವಿತ್ ಇದರ ಕಾಂಜುಗೇಟ್ ಏನು? 1 ಪ್ಲಸ್ ಐ. ಈ ಕಡೆಗೆ ಅಗೇನ್ 1 ಪ್ಲಸ್ ಐ ಹೋಲ್ ಪವರ್ ಎಮ್. ಓಕೆ, ಎಸ್. ಸೊ ನಾವು ಏನಾಗುತ್ತೆ? 1 ಪ್ಲಸ್ ಐ ಇಂಟು 1 ಪ್ಲಸ್ ಐ ಏನ್ ಸಿಗುತ್ತೆ? 1 ಪ್ಲಸ್ ಐ ಹೋಲ್ ಸ್ಕ್ವೇರ್ ಸಿಗುತ್ತೆ. ಡಿವೈಡೆಡ್ ಬೈ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮೆಟ್ ಅಲ್ಲಿದೆ. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮೆಟ್ ಅಲ್ಲಿದೆ. ಹಾಗಿದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರೀಬೋದಲ್ಲ. ಎ ಸ್ಕ್ವೇರ್ ಈಸ್ 1 ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಐ ಸ್ಕ್ವೇರ್. ಐ ಹೋಪ್ ಯು ಆರ್ ಗೆಟಿಂಗ್ ದಿಸ್. ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ಈಗ ನೋಡಿ, ಇದನ್ನ ಸ್ಪ್ಲಿಟ್ ಮಾಡ್ತೀನಿ. ಅಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟ್ ಅಲ್ಲಿ ಇದೆ. ಇದಕ್ಕೆ ಫಾರ್ಮುಲಾನ ಅಪ್ಲೈ ಮಾಡಿದಾಗ ವಾಟ್ ಯು ವಿಲ್ ಗೆಟ್? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಹೌದಾ? ಡಿವೈಡೆಡ್ ಬೈ 1 ಸ್ಕ್ವೇರ್ ಈಸ್ 1 ಮೈನಸ್ ಐ ಸ್ಕ್ವೇರ್ ಈಸ್ ಅಗೇನ್ -1. ಓಕೆ, ಆಲ್ ರೈಟ್. ಸೊ ಈಗ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರೀತೀನಿ. ಹಿಯರ್ 1 ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 1. 1 ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 1. ನೆಕ್ಸ್ಟ್ ಏನಿದೆ ನಮಗೆ ಅಂದ್ರೆ ಐ ಸ್ಕ್ವೇರ್ ಇದೆ. ಐ ಸ್ಕ್ವೇರ್ ವ್ಯಾಲ್ಯೂ ಈಸ್, ದಿಸ್ ಇಸ್ 1, ದಿಸ್ ಇಸ್ ಐ. ಐ ಸ್ಕ್ವೇರ್ ವ್ಯಾಲ್ಯೂ ಈಸ್ -1. ಓಕೆ, ದೆನ್ ಈ ಕಡೆಗೆ ಪ್ಲಸ್ 2i ಡಿವೈಡೆಡ್ ಬೈ 1 ಪ್ಲಸ್ 1 ಮೈನಸ್ ಆಫ್ -1 ಅಂದ್ರೆ 1 ಪ್ಲಸ್ 1 ಬರುತ್ತೆ. 1 ಪ್ಲಸ್ 1. ಓಕೆ, ಸೊ ಈಗೇನಾಗುತ್ತೆ? +1 -1 ಕ್ಯಾನ್ಸಲ್. 2i ಡಿವೈಡೆಡ್ ಬೈ 2 ಅಂಡ್ 2 ಮತ್ತೆ 2 ಕ್ಯಾನ್ಸಲ್ ಆಗಿ ಉಳಿದಿದ್ದೇನು? ಐ. ಹಾಗಿದ್ರೆ ಈ ಐ ಪವರ್ ಎಂ, ಹೌದಾ, ನಮಗೇನ್ ಕೇಳ್ತಿದ್ದಾರೆ? ಐ ಪವರ್ ಎಂ ಇಸ್ ಈಕ್ವಲ್ ಟು 1. ನೋಡಿ, ಇದನ್ನ ನಾನೇನ್ ಮಾಡಿದೆ, ಇಷ್ಟೊತ್ತು ಸಿಂಪ್ಲಿಫೈ ಮಾಡಿದೆ ಅಂಡ್ ಐ ಗಾಟ್ ದಿಸ್ ವ್ಯಾಲ್ಯೂ ಆಸ್ ಐ. ಅರ್ಥ ಆಗ್ತಿದಲ್ಲ? ಐ ಪವರ್ ಎಂ ಹಾಗಿದ್ರೆ ಅದ್ರ ವ್ಯಾಲ್ಯೂ ಏನಾಗುತ್ತೆ? ಯಾವ ವ್ಯಾಲ್ಯೂ ಆಫ್ ಐಗೆ ಅಂದ್ರೆ ಯಾವ ಇಂಡೆಕ್ಸ್, ಇನ್ ವಿಚ್ ಇಂಡೆಕ್ಸ್ ಐ ವಿಲ್ ಬಿ ಈಕ್ವಲ್ ಟು 1. ಖಂಡಿತ ಐ ಪವರ್ 4 ಗೊತ್ತಿದೆ ನಮಗದು, ಹೌದಾ?
I power 4 will be equal to 1. Therefore, m will be equal to 4. Therefore, m will be equal to 4. ಹಾಗಿದ್ರೆ option A will be the right answer. Option A will be the right answer. Is it clear? ಅರ್ಥ ಆಯ್ತಲ್ಲ? So 4 is the least positive integral value of m. Okay? Great. So ಇಲ್ಲಿ ತನಕ ನಿಮಗೆ ಅರ್ಥ ಆಗಿದೆ. ಈಗ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ. If z is equal to root 3 plus I whole cube into 3i plus 4 whole square divided by 8 plus 6i whole square, then modulus of z is equal to what ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ನನಗೆ z ಕೊಟ್ಟರೆ ಈಗ ಮಾಡ್ಯುಲಸ್ ಆಫ್ z ಅಂತ ಹೇಳಿ ನಾನು ಬರೀತೀನಿ. ವಾಟ್ ಈಸ್ ಮಾಡ್ಯುಲಸ್ ಆಫ್ z? ಮಾಡ್ಯುಲಸ್ ಆಫ್ z ಏನ್ ಬರುತ್ತೆ? ಸಿಂಪಲ್. ಈಗ ಇರೋದಕ್ಕೆ ಮಾಡ್ಯುಲಸ್ ಅಪ್ಲೈ ಮಾಡಿ ಇದಕ್ಕೆ, ಹೌದಾ? LHS ಗೆ ಮಾಡ್ಯುಲಸ್ ಅಪ್ಲೈ ಮಾಡಿದ್ರಿ, RHS ಗೆ ಮಾಡಿ. ದಟ್ ಈಸ್ ನೋಡಿ ರೂಟ್ 3 ಪ್ಲಸ್ ಐ ಹೋಲ್ ಕ್ಯೂಬ್, ಕರೆಕ್ಟಾ, ಇಂಟು 3i ಪ್ಲಸ್ 4 whole square divided by 8 plus 6i whole square modulus. ಕರೆಕ್ಟ್ ಅಲ್ವಾ? ವಿ ನೋ ದ್ಯಾಟ್ ನಮಗೊಂದು ವಿಷಯ ಗೊತ್ತು, ಅದೇನು ಅಂದರೆ ಮಾಡ್ಯುಲಸ್ ಆಫ್ z1 ಬೈ z2 ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ z1 ಬೈ ಮಾಡ್ಯುಲಸ್ ಆಫ್ z2. ಓಕೆ, ಎಸ್. ಸೊ ನೌ ವಾಟ್ ಹ್ಯಾಪನ್ಸ್? ಇವಾಗ ಏನಾಗುತ್ತೆ, ಇದನ್ನ ಈ ಫಾರ್ಮೆಟಲ್ಲಿ ಬರೀರಿ, ಇದನ್ನ ಈ ಫಾರ್ಮೆಟಲ್ಲಿ ಬರೆಯೋಣ. ಎಸ್. ಸೊ ದಟ್ ಈಸ್ ಮಾಡ್ಯುಲಸ್ ಆಫ್ z1. ಇದಿಷ್ಟಕ್ಕೆ ಮಾಡ್ಯುಲಸ್ ಅಪ್ಲೈ ಮಾಡಿ. ದಟ್ ಈಸ್ ರೂಟ್ 3 ಪ್ಲಸ್ ಐ ಹೋಲ್ ಕ್ಯೂಬ್ ಇಂಟು 3i ಪ್ಲಸ್ 4 ಹೋಲ್ ಸ್ಕ್ವಯರ್ ಮಾಡ್ಯುಲಸ್ divided by 8 plus 6i whole square modulus. ಇಷ್ಟ ಅರ್ಥ ಆಯ್ತಾ? ನಾವೇನ್ ಮಾಡಿದ್ವಿ? ಸೆಪರೇಟ್ ಆಗಿ ಮಾಡ್ಯುಲಸ್ನ ಅಪ್ಲೈ ಮಾಡಿದ್ವಿ. ಆಲ್ ರೈಟ್. ಈಗ ನೋಡಿ, ಇನ್ನೊಂದು ವಿಷಯ ನಮಗೆ ಗೊತ್ತಿರಬೇಕು, ಅದೇನು ಅಂದರೆ ಹಿಯರ್ ವಿ ಕ್ಯಾನ್ ಅಪ್ಲೈ ದ ಪ್ರಾಡಕ್ಟ್. ಮಾಡ್ಯುಲಸ್ ಆಫ್ z1 ಇಂಟು z2. ವಿ ನೋ ದ್ಯಾಟ್, ಅಗೇನ್ ಬರೀತೀನಿ, ಮಾಡ್ಯುಲಸ್ ಆಫ್ z1 into z2 is equal to modulus of z1 into modulus of z2. Modulus of z1 into modulus of z2. ಅರ್ಥ ಆಗ್ತಿದಾ? ಎಸ್. ಸೊ ಅಪ್ಲೈ ಮಾಡೋಣ ಈಗ ಅದಕ್ಕೆ. ವಾಟ್ ಯು ವಿಲ್ ಗೆಟ್? ರೂಟ್ 3 ಪ್ಲಸ್ ಐ ಹೋಲ್ ಕ್ಯೂಬ್ ಅಂತ ಬರೀಬೇಕಲ್ಲ, ಆದರೆ ನಾನು ಹೊರಗೆ ಬರೀತೀನಿ. ಕಾರಣ ಏನು? ಓಕೆ, ಅದನ್ನು ಇಲ್ಲಿ ಬರ್ದು ಬಿಡೋಣ, ಕ್ಲಾರಿಫೈ ಸಿಗುತ್ತೆ. ಆಲ್ಸೋ ಮಾಡ್ಯುಲಸ್ ಆಫ್ z ಪವರ್ n ವಿಲ್ ಬಿ ಈಕ್ವಲ್ ಟು ಮಾಡ್ಯುಲಸ್ ಆಫ್ z ಹೋಲ್ ಪವರ್ n. ಅರ್ಥ ಆಗ್ತಿದಾ? ಮಾಡ್ಯುಲಸ್ ಆಫ್ z ಹೋಲ್ ಪವರ್ n ವಿಲ್ ಬಿ ಈಕ್ವಲ್ ಟು ಮಾಡ್ಯುಲಸ್ ಆಫ್ z ಪವರ್ n ವಿಲ್ ಬಿ ಈಕ್ವಲ್ ಟು ಮಾಡ್ಯುಲಸ್ ಆಫ್ z ಹೋಲ್ ಪವರ್ n. ಅಂದ್ರೆ ಇಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ ಏನಿದೆಲ್ಲ ಇಂಡೆಕ್ಸ್, ಅದನ್ನ ಹೊರಗೆ ಬರೀಬಹುದು ಅಂತ ಹೇಳ್ತಿದ್ದೀನಿ. ಕ್ಲಿಯರ್? ಓಕೆ. ಸೊ ಏನು ಮಾಡ್ತೀನಿ ಈಗ ಅಂದರೆ ಇದಕ್ಕೆ ಪ್ರಾಡಕ್ಟ್ ಅಪ್ಲೈ ಮಾಡ್ತೀನಿ. ಅಟ್ ದ ಸೇಮ್ ಟೈಮ್ ಇಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ ಇಂಡೆಕ್ಸ್ಗಳೇನಿದಾವಲ್ಲ, ಕ್ಯೂಬ್ ಹಾಗೆ ಸ್ಕ್ವೇರ್ಗಳನ್ನು ಹೊರಗಿಡ್ತೀನಿ. ಗೆಟಿಂಗ್ ಇಟ್? ಓಕೆ. ದಟ್ ಈಸ್ ರೂಟ್ 3 ಪ್ಲಸ್ ಐ, ದಿಸ್ ಇಸ್ ಕ್ಯೂಬ್. ಓಕೆ. ಹಾಗೆ ಇಲ್ಲಿ 3i ಪ್ಲಸ್ 4 ಸ್ಕ್ವಯರ್ ಡಿವೈಡೆಡ್ ಬೈ 8 plus 6i square. Is it fine? Okay. ಸೊ ಇದನ್ನ ನಾನು ಹೇಳಿದ್ದಿಲ್ಲ, ಬಟ್ ನೌ ಯು ಆರ್ ಗೆಟಿಂಗ್ ದಿಸ್. ಅರ್ಥ ಆಯ್ತಾ? ಓಕೆ. ಇನ್ನೊಂದು ವಿಷಯ ಇದೆ, ಅದನ್ನು ನಾನು ಹೇಳೋದು ಮರ್ತಿದ್ದೆ, ಈಗ ಹೇಳೋಣ. ನೋಡಿ, ನನಗೆ ಗೊತ್ತು, ನಿಮಗೂ ಗೊತ್ತು, ಮಾಡ್ಯುಲಸ್ ಆಫ್ z ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಅಂತ. ಒಪ್ತೀರಾ? ಹಾಂ. ವಾಟ್ ಅಬೌಟ್ ಮಾಡ್ಯುಲಸ್ ಆಫ್ a ಪ್ಲಸ್ ib? ಮಾಡ್ಯುಲಸ್ ಆಫ್ a ಪ್ಲಸ್ ಐ ಬಿ ಅಥವಾ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ಐ ವೈ ಇದೆ ಅಂತ ಇಟ್ಕೊಳ್ಳಿ. ಮಾಡ್ಯುಲಸ್ ಆಫ್ ಎ ಪ್ಲಸ್ ಐ ಬಿ ಅಂತಾನು ತಗೋಬಹುದು, ಅಥವಾ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ಐ ವೈ. ನಾವು ಎಕ್ಸ್ ಮತ್ತೆ ವೈ ಜೊತೆಗೆ ಡೀಲ್ ಮಾಡ್ತಿರೋದ್ರಿಂದ ಎಕ್ಸ್ ವೈನೇ ತಗೋಣ. ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ಐ ವೈ ಏನಾಗುತ್ತೆ? ಇಟ್ ವಿಲ್ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವೇರ್. ರಿಮೆಂಬರ್ ದಿಸ್.
ಏನು ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ಐ ವೈ ವಿಲ್ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಹಾಗಿದ್ರೆ ಇದೇನಿದೆ ಅಲ್ಲ ಮಾಡ್ಯುಲಸ್ ಆಫ್ ಎ ಎಕ್ಸ್ ಪ್ಲಸ್ ಐ ವೈ ಫಾರ್ಮೆಟ್ ಅಲ್ಲಿ ಇದೆ, ಇದನ್ನ ಆ ಫಾರ್ಮೆಟ್ ಅಲ್ಲಿ ಬರೆಯೋಣ, ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಫಾರ್ಮೆಟ್ ಅಲ್ಲಿ ಬರೆಯೋಣ. ಎಸ್. ಸೊ ಹಾಗಿದ್ರೆ ಈಗ ಏನಾಗುತ್ತೆ ಇದು, ಇದಕ್ಕೆ ನಾನು ಅಪ್ಲೈ ಮಾಡಿದಾಗ ವಾಟ್ ವಿಲ್ ಹ್ಯಾಪನ್, ಇವಾಗ ಏನಾಗುತ್ತೆ ಇಲ್ಲಿ ಬರೀತಾ ಹೋಗೋಣ. ಸೊ ಹಿಯರ್ ಸ್ಕ್ವೇರ್ ರೂಟ್ ಆಫ್ ರೂಟ್ 3 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ಲೆಟ್ ಮಿ ರೈಟ್ ದಟ್. ಸ್ಕ್ವೇರ್ ರೂಟ್ ಆಫ್ ರೂಟ್ 3 ಹೋಲ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ನೋಡಿ ಇಲ್ಲಿ ನೋಡಿ, ನಾವು ಎ ಪ್ಲಸ್ ಐ ಬಿ ಅಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ವಾಟ್ ಈಸ್ ಬಿ ಹಿಯರ್? 1 ಅಲ್ವಾ, ಐ ಜೊತೆಗೆ ಏನಿದೆ 1 ಇದೆ. ಸೊ ದೇರ್ ಫೋರ್ ಇಟ್ ಈಸ್ ರೂಟ್ 3 ಹೋಲ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ಆರ್ ಯು ಗೆಟಿಂಗ್ ದಿಸ್? ಎಸ್. ಸೊ ಹೋಲ್ ಕ್ಯೂಬ್. ಈಸ್ ಇಟ್ ಫೈನ್? ಎಸ್. ಸೊ ಹಾಗೆ ವಾಟ್ ವಿ ಶಲ್ ಡೂ, ನೋಡಿ ನಾನು ಇದನ್ನ ಈ ಫಾರ್ಮೆಟ್ ಅಲ್ಲಿ ಇದನ್ನ ಬರ್ದಿದ್ದೆ. ಈಗ ನಾವು ಐ ಆಮ್ ರಿಡ್ಯೂಸಿಂಗ್ ದಿಸ್ ಟು ದಿಸ್ ಫಾರ್ಮೆಟ್. ಅರ್ಥ ಆಗ್ತಿದಲ್ಲ? ಎಸ್. ಹಾಗೆ ಈ ಕಡೆಗೆ ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್, ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 8 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್, ಸ್ಕ್ವೇರ್ ರೂಟ್ ಆಫ್ 8 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಹೋಲ್ ಸ್ಕ್ವೇರ್. ಇಷ್ಟ ಅರ್ಥ ಆಯ್ತಾ? ವಿತೌಟ್ ಕನ್ಫ್ಯೂಷನ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈ ಫಾರ್ಮೆಟ್ ಅಲ್ಲಿ ಇದನ್ನ ಬರೀತಿದ್ದೀನಿ. ಹೊರಗಡೆ ಕ್ಯೂಬ್ ಸ್ಕ್ವೇರ್ ಇತ್ತು, ಅದನ್ನ ಹಂಗೆ ಹೊರಗಿಟ್ಟಿದ್ದೀನಿ. ಗೆಟಿಂಗ್ ದಿಸ್? ಓಕೆ. ಈಗ ಸ್ಕ್ವೇರ್ ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್, ಸ್ಕ್ವೇರ್ ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್, ಇಲ್ಲಿನ ಸ್ಕ್ವೇರ್ ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್. ಓಕೆ ಫೈನ್. ಈಗ ನೋಡಿ ಇಲ್ಲಿ ಉಳಿದಿದ್ದೇನು 3 ಉಳಿತು, ಇಲ್ಲಿ ಉಳಿದಿದ್ದೇನು ಸ್ಕ್ವೇರ್ ರೂಟ್ ಆಫ್ 3. ಇಲ್ಲಿ ಸ್ಕ್ವೇರ್ ಹಾಗೆ ಇದೆ, ಇಲ್ಲೆಲ್ಲ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, ಆದ್ರೆ ಇಲ್ಲಿ ಕ್ಯಾನ್ಸಲ್ ಆಗ್ಲಿಲ್ಲ. ಕಾರಣ ಏನು? ದಿಸ್ ಇಸ್ ಸ್ಕ್ವೇರ್ ರೂಟ್ ಅಂಡ್ ದಿಸ್ ಇಸ್ ಕ್ಯೂಬ್, ಕ್ಯಾನ್ಸಲ್ ಆಗಲ್ಲ. ಓಕೆ. ಸೊ ಹಾಗಾಗಿ ಸ್ಕ್ವೇರ್ ರೂಟ್ ಹಾಗೆ ಇದೆ, ಇಲ್ಲಿ 3 ಉಳಿತು, ಪ್ಲಸ್ 1 ಸ್ಕ್ವೇರ್ ಈಸ್ 1 ಹೋಲ್ ಕ್ಯೂಬ್. ಓಕೆ. ಇಂಟು ಈ ಕಡೆಗೆ 3 ಸ್ಕ್ವೇರ್ ಈಸ್ 9 ಪ್ಲಸ್ 4 ಸ್ಕ್ವೇರ್ ಈಸ್ 16. ಕರೆಕ್ಟ್ ಅಲ್ವಾ? 9 ಪ್ಲಸ್ 16. ನೋಡಿ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, ಇಲ್ಲಿ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಉಳಿದಿದೆ, ಅದನ್ನು ಆಸ್ ಇಟ್ ಈಸ್ ಬರ್ದೆ. ಇಲ್ಲಿನೂ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 8 ಸ್ಕ್ವೇರ್ ಈಸ್ 64, 6 ಸ್ಕ್ವೇರ್ ಈಸ್ 36. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಇಲ್ಲಿವರೆಗೂ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಮಕ್ಕಳೇ. ಓಕೆ. ಸೊ ನಾನು ಕ್ಲಿಯರ್ ಆಗಿ ಪ್ರತಿಯೊಂದು ಸ್ಟೆಪ್ ಅನ್ನು ಹೇಳಿದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ಓಕೆ. ನಾವು ನೋಡಿ ಸ್ಕ್ವೇರ್ ರೂಟ್ ಆಫ್ 3 ಪ್ಲಸ್ 1 ಈಸ್ 4, ರೂಟ್ 4. ವಾಟ್ ಈಸ್ ರೂಟ್ 4 ವ್ಯಾಲ್ಯೂ? ರೂಟ್ 4 ವ್ಯಾಲ್ಯೂ ಏನು? 2. ಓಕೆ. ಸೊ ಹಾಗಿದ್ರೆ ನಾನು ಇಲ್ಲಿ ಬರೀಬೋದು ರೂಟ್ 4 ಹೋಲ್ ಕ್ಯೂಬ್. ಓಕೆ. ಇಂಟು ದಿಸ್ ಇಸ್ 16 ಪ್ಲಸ್ 9 is 25 divided by 64 plus 36 is 100. Okay. Yes. So what is root 4 value? Root 4 is 2 cube. This is 25 divided by 100. So 2 cube andre eshtu? 8 into 25 divided by 100. Hauda? So 25 ones are 25 fours are 100, 4 ones are and 4 twos are 8. Therefore you are getting the value as 2. ನಿಮಗೆ ಸೊಲ್ಯೂಷನ್ ಏನ್ ಬಂತು ಅಂದ್ರೆ this is equal to 2. Option D is the right answer. Option D is the right answer. ಅರ್ಥ ಆಯ್ತಾ? ಮಾಡ್ಯುಲಸ್ ಆಫ್ z ವ್ಯಾಲ್ಯೂ ಏನ್ ಬಂತು? 2 ಬಂತು. ಕ್ಲಿಯರ್? ಓಕೆ. ಎಸ್. ಸೊ ದಿಸ್ ಇಸ್ ದ ಆನ್ಸರ್. ಆಲ್ ರೈಟ್. ಸೊ ಈಗ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ ಮಕ್ಕಳೇ. ಇಫ್ 1 minus I divided by 1 plus I whole power 96 is equal to A plus IB, then A, B ವ್ಯಾಲ್ಯೂ ಏನಾಗುತ್ತೆ? A ಮತ್ತೆ B ಗಳ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ. ಸಿ ಹಿಯರ್ 1 minus I divided by 1 plus I whole power 96 ಅಂತ ಕೊಟ್ಟಾರೆ. ಹೌದಾ? ನಾನು ಈಗ ಏನ್ ಮಾಡ್ತೀನಿ ಅಂದ್ರೆ ಇದರ ಕಾಂಜುಗೇಟ್, ಡಿನೋಮಿನೇಟರ್ನ ಕಾಂಜುಗೇಟ್ ತಗೊಂಡು ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡ. ಓಕೆ. 1 minus I divided by 1 plus I multiplied with 1 plus I conjugate ಏನು?
1 ಮೈನಸ್ ಐ. ಅದನ್ನೇ ಅಗೇನ್ ಇಲ್ಲಿನೂ ನಾವು ಡಿವೈಡ್ ಮಾಡಬೇಕು. ಹೋಲ್ ರೈಸ್ ಟು ದ ಪವರ್ 96. ಹೋಲ್ ರೈಸ್ ಟು ದ ಪವರ್ 96. ಈಗ ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ? a ಮೈನಸ್ ಬಿ ಇಂಟು ಎ ಮೈನಸ್ ಬಿ, ಬೇಸಿಕಲಿ ಎ ಮೈನಸ್ ಬಿ ಅಥವಾ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವಯರ್ ಐಡೆಂಟಿಟಿ. ಹೌದಾ? ದಟ್ ಈಸ್ 1 ಮೈನಸ್ ಐ ಹೋಲ್ ಸ್ಕ್ವಯರ್ divided by a plus b into a minus b, that is 1 square minus I square whole rise to the power 96. Whole rise to the power 96. Okay. So, ಈಗ ಇದನ್ನ ಸ್ಪ್ಲಿಟ್ ಮಾಡೋಣ, ಅಂದರೆ ಐಡೆಂಟಿಟಿ ಅಪ್ಲೈ ಮಾಡೋಣ. ವಾಟ್ ಯು ವಿಲ್ ಗೆಟ್? 1 square plus I square minus 2ab ಅಂದರೆ 2i ಬರುತ್ತೆ. Divided by 1 square. 1 square is 1. No need to write 1 square again. Okay. Minus I square is minus 1. Whole rise to the power 96. Okay. All right. So, 1 square is 1. I square is minus 1. Minus 2i divided by 1 minus of minus 1 is 2 ಬರುತ್ತೆ. ಹೌದಾ? ರೈಸ್ ಟು ದ ಪವರ್ 96. ಈಗ ಇದರಲ್ಲಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್. minus 2i by 2 whole rise to the power 96. ಇದರಲ್ಲಿ 2 ಮತ್ತೆ 2 ಕ್ಯಾನ್ಸಲ್ ಆಗಿ what you are getting? What you are getting, that is minus I rise to the power 96. ಅಲ್ವಾ? ರೈಟ್? ಎಸ್, ಎಕ್ಸಾಕ್ಟ್ಲಿ. ಓಕೆ. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು? ಇದನ್ನು ತಗೊಂಡು ಮೈನಸ್ ಐ ರೈಸ್ ಟು ದ ಪವರ್ 96 ಬಂತು. ಸೊ ವಿ ನೀಡ್ ಟು ಫೈಂಡ್ ಎ ಅಂಡ್ ಬಿ ವ್ಯಾಲ್ಯೂ. ಹೌದಾ? ಸೊ ನಾನೇನು ಮಾಡ್ತೀನಿ ಈಗ ಅಂದರೆ, ನೋಡಿ, ಮೈನಸ್ ಐ ರೈಸ್ ಟು ದ ಪವರ್ 96 ಏನಿದೆ ಅಲ್ಲ, ಇದನ್ನು ನಾನು ಐ ಪವರ್ 4 ರೈಸ್ ಟು ದ ಪವರ್ 96 ಅಂತ ಬರಿಬೋದಲ್ಲ. ಸಾರಿ, ರೈಸ್ ಟು ದ ಪವರ್ 24 ಅಂತ ಹೇಳಿ ಬರಿಬೋದಲ್ಲ. 24 4 96 ಕರೆಕ್ಟ್ ಇದೆ. ಏನು ಮಾಡಿದೆ ನಾನು? ನೋಡಿ, ಮೈನಸ್ ಐ ಏನಿದೆ ಅಲ್ಲ, ಈ ಮೈನಸ್ ಐ ಇದನ್ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡ್ರಿ. ಏನು ಬರ್ತದೆ ನಿಮಗೆ? ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್. ಹೌದಾ? ಐ ಸ್ಕ್ವೇರ್ ವ್ಯಾಲ್ಯೂ ಏನು ಬರುತ್ತೆ? ಮೈನಸ್ 1. ದಟ್ ಈಸ್ ಮೈನಸ್ 1. ಕರೆಕ್ಟ್ ಅಲ್ವಾ? ಮೈನಸ್ 1 ಇಂಟು ಮೈನಸ್ ಐ. ಹೌದಾ? ವಾಟ್ ಯು ವಿಲ್ ಗೆಟ್? ಅಗೇನ್ ಪ್ಲಸ್ ಐ ಬರುತ್ತೆ. ಐ ಇಂಟು ಅಗೇನ್ ಮೈನಸ್ ಐ ಜೊತೆ ಮಲ್ಟಿಪ್ಲೈ ಮಾಡಿ. ವಾಟ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ ಮೈನಸ್ ಆಫ್ ಐ ಇಂಟು ಐ ಈಸ್ ಐ ಸ್ಕ್ವೇರ್. ಐ ಸ್ಕ್ವೇರ್ ದಟ್ ಈಸ್ minus into I square value is minus 1, which will be equal to plus 1. ಅರ್ಥ ಆಗ್ತಿದಾ? ಆರ್ ಯು ಗೆಟ್ಟಿಂಗ್ ದಿಸ್? ಸೊ ಬೇಸಿಕಲಿ ಇದು ಐ ಪವರ್ 4 ಅಂದರೆ ವಿಚ್ ಈಸ್ ಈಕ್ವಲ್ ಟು 1 ಅಂತ ನಾನು ಹೇಳ್ತಿದ್ದೀನಿ. ಐ ಪವರ್ 4 ರೈಸ್ ಟು ದ ಪವರ್ 24 ಅಂತ ಬರಿತೀನಿ. 4 ಇಂಟು 24 ಮಾಡಿದರೆ 96. ಸೊ ಈ 96 ನಾನು ಈ ಫಾರ್ಮೆಟ್ ಅಲ್ಲಿ ಬರಿಬಹುದು, ವೇರ್ ಐ ಪವರ್ 4 ಈಸ್ ಈಕ್ವಲ್ ಟು 1. ಆರ್ ಯು ಗೆಟ್ಟಿಂಗ್ ದಿಸ್? ನಮಗೆ ಇದನ್ನ 1 ಬೇಸಿಕಲಿ ಇದರ ಆನ್ಸರ್ ಏನು ಬರುತ್ತೆ? 1 ಬರುತ್ತೆ. ಓಕೆ, ಅದು ಹೇಗೆ ಬರುತ್ತೆ ಅಂತ ಈ ರೀತಿ ಸ್ಪ್ಲಿಟ್ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ. ಆರ್ ಯು ಗೆಟ್ಟಿಂಗ್ ದಿಸ್? ನಾನು ಇಲ್ಲಿ ಐ ಅನ್ನ 4 ಸರ್ತಿ ಮಲ್ಟಿಪ್ಲೈ ಮಾಡೀನಿ. 1 2. ಓಕೆ, ಬಂದಿರೋ ಆನ್ಸರ್ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ಮೇಲೆ ಆನ್ಸರ್ ಏನು ಬಂತಲ್ಲ ಅದ್ರ ಜೊತೆಗೆ ಮೂರನೇ ಸಲ ಐನ ಮಲ್ಟಿಪ್ಲೈ ಮಾಡಿದೆ. ಅದಾದ್ಮೇಲೆ ಬಂದಿರೋ ಆನ್ಸರ್ ಜೊತೆಗೆ 4ನೇ ಸಲ ಐನ ಮಲ್ಟಿಪ್ಲೈ ಮಾಡಿದೆ. ಅಂಡ್ ಫೈನಲಿ ವಿ ಆರ್ ಗೆಟ್ಟಿಂಗ್ 1. ಕ್ಲಿಯರ್? ಓಕೆ, ಎಸ್. ಸೊ ಹಾಗಿದ್ರೆ ಐ ಪವರ್ 4 ಅಂದ್ರು ಅಷ್ಟೇ, 1 ಅಂದ್ರು ಅಷ್ಟೇ. ಹೌದಾ? ಸೊ ಐ ಪವರ್ 4 ರೈಸ್ ಟು ದ ಪವರ್ 24 ಅಂದ್ರೆ ಐ ಪವರ್ 96 ಆಯ್ತು. ಗೆಟಿಂಗ್ ಇಟ್? ಸೊ ದಿಸ್ ಇಸ್ ಈಕ್ವಲ್ ಟು 1. ದಿಸ್ ಇಸ್ ಈಕ್ವಲ್ ಟು 1. ಹಾಗಿದ್ರೆ ಆಪ್ಷನ್ ಐ ಇಲ್ಲಿ 0 ಮತ್ತೆ 1, 1 ಮತ್ತೆ 0, 1,1 ಅಂತ ಕೊಟ್ಟಾರಲ್ಲ. ಹಾ, ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ ಪ್ಲಸ್ ಬಿ, ಎ ಪ್ಲಸ್ ಐ ಬಿ. ಹೌದಾ? ಸೊ ಬೇಸಿಕಲಿ ನಮಗೆ ಏನು ಹೇಳಿದ್ರೆ, ಇದಿಷ್ಟು ವ್ಯಾಲ್ಯೂ ಎ ಪ್ಲಸ್ ಐ ಬಿಗೆ ಈಕ್ವಲ್ ಅಂತ ಕೊಟ್ಟಾರೆ. ಹೌದಾ? ಅಂಡ್ ಎ ಪ್ಲಸ್ ಐ ಬಿಗೆ ನಮಗೆ ಈ ಕಡೆಗೆ ವ್ಯಾಲ್ಯೂ ಯಾವುದಕ್ಕೆ ಈಕ್ವಲ್ ಬಂದಿದೆ? 1ಗೆ ಈಕ್ವಲ್ ಬಂದಿದೆ. ಇಟ್ ಮೀನ್ಸ್ 1 ಪ್ಲಸ್ ಐ 0 ಆಯಿತು. ಗೆಟಿಂಗ್ ದಿಸ್? 1 ಪ್ಲಸ್ ಐ 0. ಹಾಗಿದ್ರೆ ಎ ವಿಲ್ ಬಿ ಈಕ್ವಲ್ ಟು 1, ಹಾಗೆ ಬಿ ವಿಲ್ ಬಿ ಈಕ್ವಲ್ ಟು 0. ಬಿ ವಿಲ್ ಬಿ ಈಕ್ವಲ್ ಟು 0. ಹಾಗಿದ್ರೆ ದಿಸ್ ವಿಲ್ ಬಿ ಈಕ್ವಲ್ ಟು 1,0. 1,0.
Option B will be the right answer. I hope this is clear. ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. 1,0 ಯಾಕೆ ಬಂತು ಅಂತ ಗೊತ್ತಾಯ್ತಾ? ಓಕೆ, ಎಸ್, ಆಲ್ ರೈಟ್. ಸೊ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ಇಫ್ 1 plus I divided by 1 minus I whole raised to the power x is equal to 1, then ಯಾವ ಆಪ್ಷನ್ ಇದರಲ್ಲಿ ಕರೆಕ್ಟ್ ಆಗಿ ಇದಕ್ಕೆ ಸ್ಯೂಟ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಬೇಸಿಕಲಿ ವಾಟ್ ಐ ವಿಲ್ ಡೂ, ಅಗೇನ್ ಐ ವಿಲ್ ಟೇಕ್ ದ ಕಾಂಜುಗೇಟ್ ಆಫ್ ದ ಡಿನೋಮಿನೇಟರ್, ಮಲ್ಟಿಪ್ಲೈ ಮಾಡೋದು. ಓಕೆ, ಎಸ್. ಸೊ 1 plus I divided by 1 minus I multiplied with 1 plus I divided by 1 plus I raised to the power x. ಓಕೆ, ಎಸ್. ಸೊ ಈಗ ಇವೆರಡನ್ನ ನಾನು ಮಲ್ಟಿಪ್ಲೈ ಮಾಡಿದರೆ ಐ ವಿಲ್ ಗೆಟ್ 1 plus I whole square divided by a minus b into a plus b, ಅಂದರೆ 1 square minus I square whole raised to the power x. ಓಕೆ, ಎಸ್. ಸೊ ಈಗ ಇದನ್ನ ಐಡೆಂಟಿಟಿ ಅಪ್ಲೈ ಮಾಡ್ರಿ. ಇದಕ್ಕೆ a square that is 1 ಡೈರೆಕ್ಟ್ ಆಗಿ ಬರಿತೀನಿ, ಪ್ಲಸ್ b square is -1 ಪ್ಲಸ್ 2ab ಅಂದರೆ 2i divided by 1 square is 1 minus I square is again -1 whole raised to the power x. ಓಕೆ, ಎಸ್. ಈಗ ಮುಂದೆ +1 -1 ಕ್ಯಾನ್ಸಲ್, 2i divided by 2 raised to the power x, 2 cancel, I power x will be equal to 1. I power x will be equal to 1. ಹಾಗಿದ್ರೆ ಇಲ್ಲಿ ಯಾವ ವ್ಯಾಲ್ಯೂ ಬರಬೇಕು? I power, we know that I power 4 is equal to 1. ಎಲ್ಲಾನ 4 ಅದ? 4 ಇಲ್ಲ. 4n ಇದೆ, 2n ಇದೆ, 2n plus 1 ಇದೆ. ಹೌದಾ? x ವ್ಯಾಲ್ಯೂ ಏನು ಅಂತ ಫೈಂಡ್ ಔಟ್ ಮಾಡ್ಬೇಕು ಈಗ ನಾವು. ಹೌದಾ? x ವ್ಯಾಲ್ಯೂ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಇದರಲ್ಲಿ ಯಾವ್ದು ಕರೆಕ್ಟ್ ಇದೆ ಆಪ್ಷನ್ ನೋಡಿ. ವಿ ನೋ ದ್ಯಾಟ್ I power 4n is equal to 1. ಈ ಪ್ರಾಪರ್ಟಿ ನೆನಪಿದೆನಾ ನಿಮಗೆ? I power 4n is equal to 1. I power 4n plus 1 is equal to I ಅಂತೆಲ್ಲ ನಾನು ಬರೆಸಿದೆ ಪ್ರಾಪರ್ಟೀಸ್ನ. ಎಸ್, ಹಾಗಿದ್ರೆ ಇಲ್ಲಿ x ವ್ಯಾಲ್ಯೂ ಏನಾಯಿತು? x is equal to 4n, where n belongs to natural number. Option D is the right answer. Option D is the right answer. Are you getting this? ಅರ್ಥ ಆಯ್ತಲ್ಲ? Yes, x will be equal to 4n. All right. Option D is the right answer. Next question. If 3x is equal to 3x is equal to ಅಲ್ಲ, ಅದು 3x minus ಅದು ಅಲ್ವಾ? Yes, 3x minus I into 4x minus y is equal to 6 minus I, where x and y are real numbers, then the values of x and y are respectively what? Okay, so what they have given, ನೋಡಿ ನಮಗೆ ಕೊಟ್ಟಿರೋದು 3x minus I into 4x minus y, this is equal to 6 minus I ಅಂತ. ಹೌದಾ? ಎಸ್. ಸೊ ಈಗ ನಾನೇನು ಮಾಡ್ತೀನಿ, ಇಲ್ಲಿ ಇರ್ತಕ್ಕಂಥ ರಿಯಲ್ ಪಾರ್ಟು, ಇಲ್ಲಿ ಇರ್ತಕ್ಕಂಥ ರಿಯಲ್ ಪಾರ್ಟ್ನ ಕಂಪೇರ್ ಮಾಡ್ತೀನಿ. ಇಲ್ಲಿ ಇರ್ತಕ್ಕಂಥ ಇಮ್ಯಾಜಿನರಿ, ಇಲ್ಲಿ ಇರ್ತಕ್ಕಂಥ ಇಮ್ಯಾಜಿನರಿನ ಕಂಪೇರ್ ಮಾಡ್ತೀನಿ. ಮಾಡೋಣ. ಸೊ 3x is equal to 6. ಈ ಕಡೆಗೆ ಇಮ್ಯಾಜಿನರಿ ಪಾರ್ಟ್ ಏನಿದೆ? 4x minus y is equal to 4x minus y is equal to 1 ಇದೆ. ನಿಜನಾ? ಎಸ್. ಸೊ ಹಾಗಿದ್ರೆ x will be equal to 6 by 3, 3 1s are 3 2s are, and x will be equal to 2. ಈ 2ನ ಇಲ್ಲಿ ಅಪ್ಲೈ ಮಾಡಿ 4 into 2 minus y is equal to 1. So minus y is equal to 1 is equal to, okay, so this is minus 1 basically. ಹೌದಾ? 4x minus y is equal to 6 minus I into 1. ಅಂದರೆ ಇಮ್ಯಾಜಿನರಿ ಪಾರ್ಟಲ್ಲಿ ಇಲ್ಲೇನಿದೆ? 1 ಇದೆ. ಈ 1 ವ್ಯಾಲ್ಯೂ ಏನು? ನೆಗೆಟಿವ್ ಸೈನ್ ಇದೆ. ಹೌದಾ? ಸೊ ದೇರ್ ಫೋರ್ ದಿಸ್ ಇಸ್ -1, ದಿಸ್ ಇಸ್ ಆಲ್ಸೋ -1, ದಿಸ್ ಇಸ್ ಆಲ್ಸೋ -1 ಅಗೇನ್. ಓಕೆ, ಕರೆಕ್ಟ್ ಇದೆ ಅಲ್ವಾ? ಸೊ ಈಗ 4 2s 8 ಆಗುತ್ತೆ. ಈ 8ನ ಈ ಕಡೆ ತಂದಾಗ -8 ಆಯಿತು. ಆ್ಯಂಡ್ minus y will be equal to -9. ವಾಟ್ ಯು ವಿಲ್ ಗೆಟ್? ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ y will be equal to 9. y will be equal to 9. x equal to 2, y equal to 9. x equal to 2,
y equal to 9. Option B is the right answer. 2, 9. Okay, values of x and y ಕೇಳಿದ್ರು and we are getting it. Okay, all right. ಈಗ next question. If z is a complex number such that z is equal to minus z bar, then which of the option is right ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಹೌದಾ? ಸೊ ಫಸ್ಟ್ ಆಫ್ ಆಲ್ z is a complex number ಅಂತ ಹೇಳ್ತಿದ್ದಾರೆ. We know that complex number can be represented as z is equal to x plus iy. ಹೌದಾ? ಹಾಗಿದ್ರೆ ಇದ್ರ ಕಾಂಜುಗೇಟ್ z ಬಾರ್ ಏನಾಗುತ್ತೆ? x ಮೈನಸ್ iy ಆಗುತ್ತೆ. ಈಗ ಇವೆರಡನ್ನ ಈಕ್ವೇಟ್ ಮಾಡೋಣ. z is equal to minus z bar. ಮೈನಸ್ ನೆನ್ಪಿರ್ಲಿ. ಓಕೆ, x plus iy is equal to minus of z bar ಏನು? x minus iy. ಹೌದಾ? ಸೊ ಮೈನಸ್ ಬಂದಿರೋದ್ರಿಂದ ವಿತಿನ್ ದ ಬ್ರಾಕೆಟ್ ಬರೀರಿ, ಕನ್ಫ್ಯೂಷನ್ ಎಲ್ಲೂ ಆಗಲ್ಲ. ಸೈನ್ನ ನಾವು ಮಲ್ಟಿಪ್ಲೈ ಎಲ್ಲೆಲ್ಲಿ ಮಾಡಬೇಕು ಅಲ್ಲೆಲ್ಲಿ ಮಾಡಬೇಕಾಗತ್ತೆ. ಸೊ ಎಕ್ಸ್ ಪ್ಲಸ್ ಐ ವೈ ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಐ ವೈ. ಹೌದಾ? ಈಗ ಮೈನಸ್ ಎಕ್ಸ್ನ ಈ ಕಡೆ ತಂದಾಗ ವಾಟ್ ವಿಲ್ ಹ್ಯಾಪನ್? ಪ್ಲಸ್ ಎಕ್ಸ್, ದಟ್ ಈಸ್ ಎಕ್ಸ್ ಪ್ಲಸ್ ಎಕ್ಸ್, ಪ್ಲಸ್ ಐ ವೈ ಹಾಗೆ ಇದೆ. ಈ ಕಡೆ ಮೈನಸ್ ಪ್ಲಸ್ ಐ ವೈ ಈ ಕಡೆ ಹೋದಾಗ ಮೈನಸ್ ಐ ವೈ ಆಗುತ್ತೆ. ಐ ವೈ ಮೈನಸ್ ಐ ಟು ವೈ, ಇಮ್ಯಾಜಿನರಿ ಪಾರ್ಟ್ ಹೋಯಿತು. ಹೌದಾ? ಕ್ಯಾನ್ಸಲ್ ಆಯಿತು. ಸೊ ಯು ವಿಲ್ ಗೆಟ್ 2x ಇಸ್ ಈಕ್ವಲ್ ಟು 0 ಅಂಡ್ x ಈಕ್ವಲ್ ಟು 0 ಬೇಸಿಕಲಿ. ಸೊ ಏನು ಹೇಳ್ತಿದೆ x ಈಕ್ವಲ್ ಟು 0? ನೋಡಿ, z ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಇದೆ ಅಲ್ಲ, ಇದರಲ್ಲಿ ಇಫ್ ಎಕ್ಸ್ ದಿಸ್ ಪಾರ್ಟ್ ಈಸ್ 0 ಆಯಿತು ಅಂತ ಇಟ್ಕೊಳ್ಳಿ, ವಾಟ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ ದ ರಿಮೈನಿಂಗ್ ಪಾರ್ಟ್ ಆಸ್ ಐ ವೈ, ಅಂದರೆ ಇಮ್ಯಾಜಿನರಿ. ಹೌದಾ? ಸೊ z ಇಸ್ ಈಕ್ವಲ್ ಟು ಐ ಇಂಟು ವೈ, ವಿಚ್ ಈಸ್ ನಥಿಂಗ್ ಬಟ್ ಪ್ಯೂರ್ಲಿ ಇಮ್ಯಾಜಿನರಿ ವ್ಯಾಲ್ಯೂ. ಯಾವಾಗ ರಿಯಲ್ ಪಾರ್ಟ್ 0 ಆಗುತ್ತೋ ಆವಾಗ ನಮಗೆ ಉತ್ತರ ಏನು ಸಿಗುತ್ತೆ? ಪ್ಯೂರ್ಲಿ ಇಮ್ಯಾಜಿನರಿ ವ್ಯಾಲ್ಯೂ ಸಿಗುತ್ತೆ. ಹಾಗಿದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. z ಈಸ್ ಪ್ಯೂರ್ಲಿ ಇಮ್ಯಾಜಿನರಿ. z ಈಸ್ ಪ್ಯೂರ್ಲಿ ಇಮ್ಯಾಜಿನರಿ. ಆರ್ ಯು ಗೆಟ್ಟಿಂಗ್ ದಿಸ್? ಅರ್ಥ ಆಯ್ತಾ? z ಏನಾಗಿದೆ? ಪ್ಯೂರ್ಲಿ ಇಮ್ಯಾಜಿನರಿ ಆಗಿದೆ. ಯಾವಾಗ? ವೆನ್ ದ ರಿಯಲ್ ಪಾರ್ಟ್ x ಬಿಕಮ್ಸ್ 0. ಓಕೆ, ಆಲ್ ರೈಟ್. ಈಗ ನೆಕ್ಸ್ಟ್ ಕ್ವೆಶನ್. ಇಫ್ ಆಲ್ಫಾ ಅಂಡ್ ಬೀಟಾ ಆರ್ ದ ರೂಟ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0, ದೆನ್ ಆಲ್ಫಾ ಪವರ್ 16 ಪ್ಲಸ್ ಬೀಟಾ ಪವರ್ 16 ಇಸ್ ಈಕ್ವಲ್ ಟು ವಾಟ್ ಅಂತ ಕೇಳ್ತಿದ್ದಾರೆ. ಓಕೆ, ನೋಡಿ, ಆಲ್ಫಾ ಮತ್ತೆ ಬೀಟಾ ದೇ ಆರ್ ದ ರೂಟ್ಸ್ ಆಫ್ ದಿಸ್ ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನೋದನ್ನ ಅವ್ರು ಕೊಟ್ಟಾರೆ. ದೇ ಹ್ಯಾವ್ ಗಿವನ್ ದ ರೂಟ್ಸ್. ನಾವು ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಕಲಿಬೇಕಾದ್ರೆ ನಿಮಗೆ ನೆನಪಿದೆನಾ? ನಮಗೆ ಒಂದು ಲೀನಿಯರ್ ಫ್ಯಾಕ್ಟರ್, ಇನ್ನೊಂದು ಕ್ವಾಡ್ರಾಟಿಕ್ ಈಕ್ವೇಶನ್. ಒಂದು ಲೀನಿಯರ್ ಇಕ್ವೇಶನ್, ಇನ್ನೊಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಇತ್ತು. ಲೀನಿಯರ್ ಇಕ್ವೇಶನ್ಗೆ ಸೊಲ್ಯೂಷನ್ 1 ಬಂದಿತ್ತು. ಕ್ವಾಡ್ರಾಟಿಕ್ ಇಕ್ವೇಶನ್ಗೆ ಸೊಲ್ಯೂಷನ್ ಒಮೆಗಾ ಹಾಗೆ ಒಮೆಗಾ ಸ್ಕ್ವೇರ್ ಬಂದಿತ್ತು. ಕ್ಯಾನ್ ಯು ರಿಮೆಂಬರ್ ದ್ಯಾಟ್? ನೆನಪಾಗ್ತಿದೆನಾ? ಹಾ, ಇವತ್ತಿನ ಸೆಷನಲ್ಲಿ ಮಾಡಿಸಿದ್ದೆ. ಓಕೆ, ಸೊ ಹಾಗಿದ್ರೆ ಇದಕ್ಕೆ ನನಗೆ ವ್ಯಾಲ್ಯೂಸ್ ಏನು ಬರುತ್ತೆ? ಯೂಶಲಿ ಒಮೆಗಾ ಹಾಗೆ ಒಮೆಗಾ ಸ್ಕ್ವೇರ್ ರೂಟ್ಸ್ ಅಂತ ಬರುತ್ತೆ. ಅಂಡ್ ದೇ ಹ್ಯಾವ್ ಆಲ್ರೆಡಿ ಗಿವನ್ ಆಲ್ಫಾ ಮತ್ತೆ ಬೀಟಾ ಏನಿದೆ ಅಲ್ಲ, ಅವು ರೂಟ್ಸ್ ಅಂತ. ಆಲ್ಫಾ ಮತ್ತೆ ಬೀಟಾ ರೂಟ್ಸ್ ಅಂತ ಕೊಟ್ಟರೆ ಮತ್ತ್ಯಾಕೆ ಒಮೆಗಾ ಒಮೆಗಾ ಸ್ಕ್ವೇರ್? ಯಾಕೆ ಅಂದರೆ ಆಲ್ಫಾ ಮತ್ತೆ ಬೀಟಾ ಯೂಸ್ ಮಾಡಿ ನಾವು ಪ್ರಾಪರ್ಟಿಗಳನ್ನು ಅಪ್ಲೈ ಮಾಡ್ಲಿಕ್ಕೆ ನಮಗೆ ಗೊತ್ತಿಲ್ಲ ಯಾವ ಫಾರ್ಮುಲಾಗಳು. ಆದರೆ ಒಮೆಗಾ ಒಮೆಗಾ ಸ್ಕ್ವೇರ್ ಬಂದ್ವು ಅಂದರೆ ಅವೆರಡು ಜಾಗದಲ್ಲಿ, ಆಲ್ಫಾ ಮತ್ತು ಬೀಟಾ ಜಾಗದಲ್ಲಿ ಒಮೆಗಾ ಒಮೆಗಾ ಸ್ಕ್ವೇರ್ ಬಂದರೆ ನಾವು ಆಟ ಆಡ್ಬೋದು. ಹೌದಾ? ಸೊ ವಾಟ್ ಐ ವಿಲ್ ಡೂ? ಐ ವಿಲ್ ಕನ್ಸಿಡರ್ ಆಲ್ಫಾ ಇಸ್ ಈಕ್ವಲ್ ಟು ಒಮೆಗಾ, ಬೀಟಾ ಇಸ್ ಈಕ್ವಲ್ ಟು ಒಮೆಗಾ ಸ್ಕ್ವೇರ್. ಹೌದಾ? ಸರಿ, ಹಾಗಿದ್ರೆ ವಾಟ್ ಹ್ಯಾಪನ್ಸ್? ಈ ಜಾಗದಲ್ಲಿ ಆಲ್ಫಾ ಬೀಟಾ ಜಾಗದಲ್ಲಿ ಇವುಗಳನ್ನು ಹಾಕಿ. ಓಕೆ, ಆ ಕೆಲಸ ಮಾಡ್ಬೋದಲ್ಲ? ಹಾಂ. ಸೊ ನಾವ್ ವಾಟ್ ಹ್ಯಾಪನ್ಸ್? ಆಲ್ಫಾ ಜಾಗದಲ್ಲಿ ಒಮೆಗಾ ಪವರ್ 16 ಪ್ಲಸ್ ಬೀಟಾ ಜಾಗದಲ್ಲಿ ಒಮೆಗಾ ಸ್ಕ್ವೇರ್ ಹೋಲ್ ರೈಸ್ ಟು ದ ಪವರ್ 16. ಓಕೆ, ಇಷ್ಟ ಅರ್ಥ ಆಯ್ತಲ್ಲ ನಾವೇನು ಮಾಡಿದ್ವಿ ಅಂತ? ಎಸ್. ಸೊ ನಾವು ಒಮೆಗಾ ಪವರ್ 16 ಹಾಗೆ ಇರಲಿ, ಇದು 16 ಇಂಟು 2 32 ಬರುತ್ತೆ. ಓಕೆ, ನಾವು ಈ 16 ಅನ್ನು ನಾನು ಒಮೆಗಾ ಪವರ್ 15 ಪ್ಲಸ್ 1 ಅಂತ ಬರಿಬೋದಲ್ಲ, ಪ್ಲಸ್ 32 ಅನ್ನು ನಾನು ಒಮೆಗಾ ಪವರ್ 30 ಪ್ಲಸ್ 2 ಅಂತ ಬರಿಬೋದಲ್ಲ. ಹಾಂ, ಸೊ ನಾವು ಒಮೆಗಾ ಪವರ್ 15 ಇಂಟು
ಒಮೆಗಾ. ಇದನ್ನ ಏನ್ ಮಾಡಿದೆ, ಸ್ಪ್ಲಿಟ್ ಮಾಡಿ ಬರ್ದೆ. ಗೆಟಿಂಗ್ ಇಟ್? ಏನಿದು? ಪ್ರಾಡಕ್ಟ್ ರೂಲ್. ಓಕೆ, ಸೊ ಪ್ಲಸ್ ಹಾಗೆ ಬರೀತೀನಿ. ಇದನ್ನ ಕೂಡ ಅದೇ ರೀತಿ ನಾನು ಸ್ಪ್ಲಿಟ್ ಮಾಡ್ತೀನಿ ವಿತ್ ದ ಹೆಲ್ಪ್ ಆಫ್ ದ ಪ್ರಾಡಕ್ಟ್ ರೂಲ್. ಒಮೆಗಾ ಪವರ್ 30 ಇಂಟು ಒಮೆಗಾ ಸ್ಕ್ವೇರ್. ಓಕೆ, ಎಸ್. ಈಗ ನೋಡಿ, ಒಮೆಗಾ ಪವರ್ 15 ಅನ್ನ ನಾನು ಈ ರೀತಿ ಬರಿಬೋದಲ್ಲ, ಒಮೆಗಾ ಕ್ಯೂಬ್ ರೈಸ್ ಟು ದ ಪವರ್ 5. 3 5s are 15 ಅಗೇನ್. ಒಮೆಗಾ ಕ್ಯೂಬ್ ರೈಸ್ ಟು ದ ಪವರ್ 5 ಅಂತ ಬರಿಬೋದಲ್ಲ, ಇಂಟು ಒಮೆಗಾ ಪವರ್ 1 ಪ್ಲಸ್ ಒಮೆಗಾ ಪವರ್ ಈ ಒಂದು 30 ಇದೆ ಅಲ್ಲ, ಇದನ್ನ ಒಮೆಗಾ ಕ್ಯೂಬ್ ರೈಸ್ ಟು ದ ಪವರ್ 10 ಅಂತ ಬರಿಬೋದಲ್ಲ, ಇಂಟು ಒಮೆಗಾ ಸ್ಕ್ವೇರ್. ನಾವ್ ನೋಡಿ, ವಾಟ್ ಈಸ್ ಒಮೆಗಾ ಕ್ಯೂಬ್ ವ್ಯಾಲ್ಯೂ? ಒಮೆಗಾ ಕ್ಯೂಬ್ ವ್ಯಾಲ್ಯೂ ಏನು? 1. ಒಮೆಗಾ ಕ್ಯೂಬ್ ವ್ಯಾಲ್ಯೂ ಏನು? 1. So therefore what you will get? You will get 1 power 5 into omega plus 1 power 10 into omega square. ಏನಾಯ್ತು ಕಡೆಗೆ? 1 power 5 1 power 10 ಎಲ್ಲ 1 ಬರೋದು. ಸೊ ಒಮೆಗಾ ಪ್ಲಸ್ ಒಮೆಗಾ ಸ್ಕ್ವೇರ್ ಉಳಿತು, ಒಮೆಗಾ ಪ್ಲಸ್ ಒಮೆಗಾ ಸ್ಕ್ವೇರ್ ಉಳಿತು, ಆ್ಯಂಡ್ ಒಮೆಗಾ ಪ್ಲಸ್ ಒಮೆಗಾ ಸ್ಕ್ವೇರ್ ವ್ಯಾಲ್ಯೂ ಏನಾಯಿತು? -1 ಆಯಿತು. ಹಾಗಿದ್ರೆ ನಮಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ ಗೊತ್ತಾಯ್ತು. ಬಿಕಾಸ್ ವಿ ಆರ್ ಗೆಟಿಂಗ್ ಆನ್ಸರ್ ಆಸ್ -1. ಆನ್ಸರ್ ಆಸ್ -1. ಏನು ಮಾಡಿದ್ವಿ? ಆಲ್ಫಾ ಮತ್ತು ಬೀಟಾಗಳನ್ನು ಒಮೆಗಾ ಹಾಗೆ ಒಮೆಗಾ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡಿಕೊಂಡು ವಿ ರೋಟ್ ಲೈಕ್ ದಿಸ್. ಸಿಂಪ್ಲಿಫೈ ಮಾಡಿದಾಗ ವಿ ಆರ್ ಗೆಟಿಂಗ್ ದಿಸ್ ಆನ್ಸರ್. ಈಸ್ ಇಟ್ ಫೈನ್? ಅರ್ಥ ಆಯ್ತಲ್ಲ? ಕ್ಲಿಯರ್ ಅಲ್ಲ? ಓಕೆ, ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ನಮ್ಮ ಮುಂದಿನ ಪ್ರಶ್ನೆ. If alpha is a complex number satisfying the equation alpha square plus alpha plus 1 is equal to 0, then alpha power 31 is equal to what ಅಂತ ಕೇಳ್ತಿದ್ದಾರೆ. ಹೌದಾ? See here, alpha is a complex number satisfying the equation. ಈ equation ನ satisfy ಮಾಡ್ತಿದೆ. ಓಕೆ, so then alpha power 31 is equal to what? ಓಕೆ, ನೋಡಿ, basically I will consider alpha is equal to omega, where omega is one of the root. ಹೌದಾ? ಸೊ ಇಲ್ಲಿ ಅವ್ರೇನು ಕೊಟ್ಟಾರೆ? ಆಲ್ಫಾ ಇಸ್ ದ ಕಾಂಪ್ಲೆಕ್ಸ್ ನಂಬರ್ ಸ್ಯಾಟಿಸ್ಫೈಯಿಂಗ್ ದ ಇಕ್ವೇಶನ್, ಅಂದರೆ ಸೊಲ್ಯೂಷನ್ ಆಫ್ ದಿಸ್ ಇಕ್ವೇಶನ್ ಅಂತ ಕೊಟ್ಟಾರೆ. ಸೊ ಹಾಗಿದ್ರೆ ಆಲ್ಫಾ ಒಂದು ಸೊಲ್ಯೂಷನ್ ಆದರೆ ನಾನು ಆಲ್ಫಾನ ಅಗೇನ್ ಒಮೆಗಾ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊತೀನಿ. ಆಲ್ಫಾ ಬದಲಾಗಿ ರಿಪ್ಲೇಸ್ ಮಾಡ್ತೀನಿ ಒಮೆಗಾದಿಂದ. ಸೊ ಒಮೆಗಾ ಇಸ್ ಒನ್ ಆಫ್ ದ ರೂಟ್, ಆಲ್ಫಾ ಇಸ್ ಆಲ್ಸೋ ಒನ್ ಆಫ್ ದ ರೂಟ್. ರೂಟ್ ಅಂದ್ರೆ ಏನು? ಸೊಲ್ಯೂಷನ್. ಸಿನ್ಸ್ ದೇ ಹ್ಯಾವ್ ಗಿವೆನ್ ಆಲ್ಫಾ ಇಸ್ ಒನ್ ಆಫ್ ದ ಸೊಲ್ಯೂಷನ್, ಸೊ ಆಲ್ಫಾ ಬದಲು ಒಮೆಗಾ ತಗೊಳ್ರಿ. ಈಗೇನು ಮಾಡಬಹುದು? ಒಮೆಗಾ ಪವರ್ 31 ಅಂತ ಬರೀಬಹುದು. ಅಂಡ್ ದಿಸ್ ಒಮೆಗಾ ಪವರ್ 31 ಕ್ಯಾನ್ ಬಿ ರಿಟನ್ ಆಸ್ ಒಮೆಗಾ ಪವರ್ 30 ಪ್ಲಸ್ 1. ರೈಟ್? ಸೊ ಒಮೆಗಾ ಪವರ್ 30 plus omega power 1. Okay, so now what happens? ಇದನ್ನ omega power 3 rise to the power 10 plus omega ಅಂತ ಬರೀರಿ. Now this is 1, this will be equal to 1 omega cube, that is 1 power 10 plus omega, and finally you will get 1 ಸೊ ಸಾರಿ, ಇಲ್ಲಿ ಯಾಕೆ ಪ್ಲಸ್ ಬರದೆ ಅಂತ ಗೊತ್ತಾಗ್ತಿಲ್ಲ. ಪ್ಲಸ್ ಯಾಕೆ ಬರದೆ ಅಂತ ಗೊತ್ತಾಗ್ಲಿಲ್ಲ. ಓಕೆ, ಸೊ ದಿಸ್ ಶುಡ್ ಬಿ ಪ್ರಾಡಕ್ಟ್. ದಿಸ್ ಶುಡ್ ಬಿ ಪ್ರಾಡಕ್ಟ್. ದಿಸ್ ಶುಡ್ ಬಿ ಪ್ರಾಡಕ್ಟ್. ಓಕೆ, ಎಸ್. ಸೊ 1 power 10 is 1, omega power 1 is omega, and we have considered omega is equal to alpha ಅಂತ. ಹೌದಾ? ಓಕೆ, ಸೊ ಹಾಗಿದ್ರೆ ನಮಗೆ ಆಪ್ಷನ್ ಅಲ್ಲಿ ಒಮೆಗಾ ಇದೆನಾ? ಒಮೆಗಾ ಇಲ್ಲ, ಆದರೆ ಆಲ್ಫಾ ಇದೆ. ಅಂಡ್ ವಿ ನೋ ದಟ್ ಆಲ್ಫಾ ಅಂಡ್ ಒಮೆಗಾ ಬೋತ್ ಆರ್ ಈಕ್ವಲ್ ಟು ಈಚ್ ಅದರ್. ಹೌದಾ? ಏಕೆಂದ್ರೆ ನಾವು ಕನ್ಸಿಡರ್ ಹಂಗೆ ಮಾಡಿರೋದು. ಸೊ ದೇರ್ ಫೋರ್ ಒಮೆಗಾ ಬಂದಿದೆ ಆಸ್ ಅ ಆನ್ಸರ್. ಒಮೆಗಾ ಬದಲು ಆಲ್ಫಾ ಬರೀರಿ, ಬಿಕಾಸ್ ಬೋತ್ ಆರ್ ಈಕ್ವಲ್ ನಾವು ಕನ್ಸಿಡರ್ ಮಾಡಿದೀವಿ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Option C is the right answer.
ಸೊ ಇದನ್ನ ಸಿಂಪ್ಲಿಫೈ ಮಾಡಿದ ಮೇಲೆ ನಮಗೆ ಆನ್ಸರ್ ಏನು ಬಂತು, ಆಲ್ಫಾನೇ ಬಂತು. ಓಕೆ, ಗೆಟಿಂಗ್ ಇಟ್? ಆಲ್ ರೈಟ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ಇಫ್ z is a complex number such that z is equal to z bar, then ವಿಚ್ ಆಫ್ ದ ಆಪ್ಷನ್ ಈಸ್ ರೈಟ್? ಈ ರೀತಿ ಪ್ರಶ್ನೆನ ಆಲ್ರೆಡಿ ಸಾಲ್ವ್ ಮಾಡಿದ್ವಿ, ಬಟ್ ಅವಾಗ ಮೈನಸ್ ಝೆಡ್ ಬಾರ್ ಇತ್ತು, ಈಗ ಬರೀ ಝೆಡ್ ಬಾರ್ ಇದೆ. ಲೆಟ್ ಸಿ ಏನಾಗುತ್ತೆ ನೋಡಿ. ವಿ ನೋ ದಟ್ ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ, ಝೆಡ್ ಬಾರ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಐ ವೈ. ಹೌದಾ? ಎಸ್. ಸೊ ಹಾಗಿದ್ರೆ ಎರಡನ್ನೂ ಈಕ್ವೇಟ್ ಮಾಡಿ, ಎಕ್ಸ್ ಪ್ಲಸ್ ಐ ವೈ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಐ ವೈ, ರೈಟ್? ಸೊ ಈಗ ಈ ಎಕ್ಸ್ ಈ ಕಡೆ ಬಂದಾಗ ಎಕ್ಸ್ ಮೈನಸ್ ಎಕ್ಸ್ ಆಗುತ್ತೆ, ಇಲ್ಲಿ ಮೈನಸ್ ಐ ವೈ, ಈ ಐ ವೈ ಕಡೆ ಹೋದಾಗ ಮೈನಸ್ ಐ ವೈ ಅಗೇನ್. ಹೌದಾ? ಅಂಡ್ ವಾಟ್ ಯು ವಿಲ್ ಗೆಟ್? ಎಕ್ಸ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 0. ಹಿಯರ್ ಯು ವಿಲ್ ಗೆಟ್ minus 2 times of iy. ಹೌದಾ? minus 2 times of iy. What I will do, I into y ಹಾಗೆ ಇಡ್ತೀನಿ, minus 2 ನ ಈ ಕಡೆ ಕಳಿಸಿದಾಗ you will get again imaginary part as 0. So ಈಗ when imaginary part will become 0, if imaginary part will become 0, then you will remain with z is equal to x, which is purely real part. ಹಾಗಿದ್ರೆ z is purely real in this case. Z is purely real in this case. I hope you are getting this. ಅರ್ಥ ಆಯ್ತಲ್ಲ? ಹಾ, ಅವಾಗ ಏನಾಗಿತ್ತು ಲಾಸ್ಟ್ ಕ್ವೆಶನ್ ಅಲ್ಲಿ? ಇದೇ ರೀತಿ ಇತ್ತಲ್ಲ ಒಂದು. ಹಾ, ರಿಯಲ್ ಪಾರ್ಟ್ ಏನಾಗಿತ್ತು? 0 ಆಯ್ತು, ಇಮ್ಯಾಜಿನರಿ ಸಿಕ್ತು ಪ್ಯೂರ್ ಆಗಿ. ಈಗ ಇಮ್ಯಾಜಿನರಿ 0 ಆಯ್ತು, ಹಾಗಾಗಿ ವಿ ಆರ್ ಗೆಟಿಂಗ್ ಪ್ಯೂರ್ಲಿ ರಿಯಲ್ ಪಾರ್ಟ್. ಓಕೆ, ಅರ್ಥ ಆಯ್ತಾ? ಎಸ್. ಆಲ್ ರೈಟ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ಇಫ್ z1 is equal to 2 plus 3i and z2 is equal to 1 plus 2i, then z1 by z2 will be equal to what? ಓಕೆ, ಸೊ z1 by z2 ಇಲ್ಲೇ ಮಾಡೋಣ, ನೋಡೋಣ. ಸೊ ಎಷ್ಟು ಸಾಧ್ಯನೋ ಅಷ್ಟು ಇಲ್ಲಿ ಬರೀತೀನಿ, ಉಳ್ಕಿದ ನೆಕ್ಸ್ಟ್ ಸ್ಲೈಡಲ್ಲಿ ಕಂಟಿನ್ಯೂ ಮಾಡೋಣ. ಸೊ z1 ವಾಟ್ ದೇ ಹ್ಯಾವ್ ಗಿವನ್? 2 plus 3i. z2 ಎಷ್ಟು ಕೊಟ್ಟರೆ? 1 plus 2i. ಹೌದಾ? ನಾವು z1 by z2 ಕೇಳ್ತಿದ್ದಾರೆ. z1 by z2. ಸೊ 2 plus 3i divided by 1 plus 2i. ಏನು ಮಾಡ್ತೀರಾ? ಅಗೇನ್ ಸೇಮ್ ಕೆಲಸ, ಡಿನೋಮಿನೇಟರ್ದು ಕಾಂಜುಗೇಟ್ ತಗೊಳ್ರಿ, ಮಲ್ಟಿಪ್ಲೈ ಮಾಡ್ರಿ. ಓಕೆ, ದಟ್ ಈಸ್ 2 plus 3i divided by, ಒಂದು ಕೆಲಸ ಮಾಡೋಣ, ನೆಕ್ಸ್ಟ್ ಸ್ಲೈಡಲ್ಲೇ ಬರೆದು ಬರೋಣ. ಓಕೆ, ಸೊ 2 plus 3i divided by 1 plus 2i. ಹೌದಾ? 1 plus 2i. ಸೊ ಕಾಂಜುಗೇಟ್ ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ 1 minus 2i divided by 1 minus 2i ಬಂತು. ಓಕೆ, ಸೊ ನಾವು 2 ಏನಿದೆ ಅಲ್ಲ, ಇದನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ, ವಾಟ್ ಯು ವಿಲ್ ಗೆಟ್? 2 into 1 is 2. 2 into minus 2i is minus 4i. 3i into 1 is 3i. Plus into minus is minus. 3 2s are 6. I into I is I square. Okay, divided by, ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ? a plus b into a minus b. That is 1 square minus 2i square. ಹೌದಾ? ಎಸ್, ಎಕ್ಸಾಕ್ಟ್ಲಿ. ಸೊ 2 minus 4i plus 3i. i ಸ್ಕ್ವೇರ್ ವ್ಯಾಲ್ಯೂ ಏನು? -1. -1 into -6 is +6. ಅರ್ಥ ಆಗ್ತಿದಾ? ಸೊ ಈಗ ಇಲ್ಲಿ ನಾನು -4i plus 3i ಇದೆ ಅಲ್ಲ, ಇದನ್ನ ನಾನು ಸಿಂಪ್ಲಿಫೈ ಮಾಡಿ ಬರೆದ್ಬಿಡ್ತೀನಿ. ಸೊ 2 minus i plus 6 divided by 1. I square is -1. -1 into -2 is +2. Are you getting this? Okay. So ಈಗ 2 plus 6 is 8 minus i divided by 3. ಕರೆಕ್ಟ್ ಅಲ್ವಾ? ಹಾಗಿದ್ರೆ 8 by 3 minus 1 divided by 3i. ಏನು ಬಂತು ನಮಗೆ? ಆಪ್ಷನ್ ಏನಿದೆ ನೋಡೋಣ. ಓಕೆ, ದಿಸ್ ಇಸ್ 5 ಅಂತ ಬಂದಿದೆ. ಓಹೋ, ಸೋ ಸಾರಿ, ಇಲ್ಲಿ ಸ್ಕ್ವಯರ್ ಮಾಡಬೇಕಾಗಿತ್ತಲ್ಲ.
ಸೊ ದಟ್ಸ್ ವೈ. ಓಕೆ, ಗಾಟ್ ಇಟ್, ಅರ್ಥ ಆಯ್ತು. ಸೊ ಡಿನೋಮಿನೇಟರ್ ನಮಗೆ 5 ಬರಬೇಕು, ಡಿನೋಮಿನೇಟರ್ ನಮಗೆ 5 ಬರಬೇಕು. ಓಕೆ, ಸೊ ದಿಸ್ ಇಸ್ 2i². ಸೊ ದಿಸ್ ವಿಲ್ ಬಿ ಈಕ್ವಲ್ ಟು, ಇಲ್ಲಿ ಚೇಂಜ್ ಮಾಡ್ತೀನಿ. ಓಕೆ, ಎಸ್. ಸೊ ಏನಾಗುತ್ತೆ ಇಲ್ಲಿ, 1² is 1 minus 2² is 4, i² is -1. ಸೊ 1 minus into minus is plus 4. ಹೌದಾ? ಸೊ +4 + 1 is +5. ಸೊ ಹಾಗಿದ್ರೆ 8/5 minus 1/5. 8/5 minus 1/5i. 8/5 minus 1/5i. ಸೊ ದಿಸ್ ಇಸ್ ಅವರ್ ಆನ್ಸರ್. ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟ್ ಇದೆ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಓಕೆ, ಎಸ್, ಆಲ್ ರೈಟ್. ಸೊ ಈಗ ನೆಕ್ಸ್ಟ್ ಕ್ವೆಶನ್ ಕಡೆಗೆ ಹೋಗೋಣ. ಲೆಟ್ ಅಸ್ ಮೂವ್ ಟುವರ್ಡ್ಸ್ ನೆಕ್ಸ್ಟ್ ಕ್ವೆಶನ್. ದ ರಿಯಲ್ ಪಾರ್ಟ್ ಆಫ್ 1 + i² by 3 - i is equal to what? ಓಕೆ, 1 + i² divided by 3 - i is equal to what? ಅಲ್ವಾ? ಏನ್ ಮಾಡ್ತೀರಿ? ಅಗೇನ್ ಕಾಂಜುಗೇಟ್ ತಗೊಂತೀರಿ, ಡಿನೋಮಿನೇಟರ್ದು ಮಲ್ಟಿಪ್ಲೈ ಮಾಡ್ರಿ. ಸೊ ಬೇಸಿಕಲಿ ಇದನ್ನ ಸ್ಪ್ಲಿಟ್ ಮಾಡ್ತೀನಿ. ಫಸ್ಟು a² + b² minus 2ab divided by 3 - i multiplied with ಇದರ ಕಾಂಜುಗೇಟ್ ಏನಾಗುತ್ತೆ? 3 + i divided by 3 + i. ಓಕೆ, ಎಸ್. ಸೊ ಈಗ 1² + i² is -1. ಇವೆರಡು ಕ್ಯಾನ್ಸಲ್ ಮಾಡ್ತೀನಿ ಸೀದಾ. ಉಳಿದಿದ್ದೇನು? -2i. 3 - i. ಓಕೆ, ಸೊ ಬೇಸಿಕಲಿ 3 - i ಹಂಗೆ ಇಡ್ತೀನಿ. ಈ ಕಡೆಗೆ 3 × i divided by 3 + i. 3 + i divided by 3 + i. ಹೌದಾ? ಕರೆಕ್ಟ್ ಅಲ್ವಾ? ಎಸ್, ಎಕ್ಸಾಕ್ಟ್ಲಿ. ನೌ ವಾಟ್ ಹ್ಯಾಪನ್ಸ್? -2i ಏನಿದೆ ಅಲ್ಲ, 1 ಸೆಕೆಂಡ್, ದಿಸ್ ಶುಡ್ ಬಿ +2i. ವಾಟ್ ಹ್ಯಾಪೆಂಡ್? ಯಾಕೆ ಮ್ಯಾಮ್ ಪದೇ ಪದೇ ತಪ್ಪು ಮಾಡ್ತಿದ್ದೀರಾ? ಓಕೆ, ಸೊ ದಿಸ್ ಇಸ್ +2i. ದಿಸ್ ಇಸ್ 3 + i. 3 - i ಇಂಟು 3 + i. ಹೌದಾ? ಸೊ 2i ಇಂಟು 3 ಮಾಡಿದರೆ ಯು ವಿಲ್ ಗೆಟ್ 6i. 2i ಇಂಟು i ಮಾಡಿದರೆ 2 ಆಸ್ ಇಟ್ ಈಸ್. i² ವ್ಯಾಲ್ಯೂ ಈಸ್ -1. ಹಾಗಾಗಿ ಯು ವಿಲ್ ಗೆಟ್ -2 ಡಿವೈಡೆಡ್ ಬೈ 3² ನೋಡಿ, a - b ಇಂಟು a + b ಫಾರ್ಮೆಟ್ ಅಲ್ಲಿ ಇದೆ. 3² ಮೈನಸ್ ಆಫ್ i². ಹೌದಾ? ಮೈನಸ್ ಆಫ್ i². ಗೆಟಿಂಗ್ ಇಟ್? ಸೊ 6i - 2. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರೀತೀನಿ. 6i - 2 divided by 3² is 9 minus i² is -1. 9 minus of -1 is +1. 9 + 1 is 10 ಬರುತ್ತೆ. ಓಕೆ, ಸೊ ಈಗ 6i/10 - 2/10. ಈಗ ಇದರಲ್ಲಿ ರಿಯಲ್ ಪಾರ್ಟ್ ಯಾವುದು? ಇದು 2 1s 2 5s 2 3s 2 5s. ಗೆಟಿಂಗ್ ಇಟ್? ಹಾಗಿದ್ರೆ 3i/5 minus 1/5. ಹಾಗಿದ್ರೆ ರಿಯಲ್ ಪಾರ್ಟ್ ಏನಾಯ್ತು? -1/5 ಆಯ್ತು. -1/5. ವೇರ್ ಈಸ್ -1/5? ಎಸ್, ಸೊ ದಿಸ್ ಇಸ್ -1/5. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತಲ್ಲ? ಆಲ್ ರೈಟ್. ಸೊ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ? ದ ಇಮ್ಯಾಜಿನರಿ ಪಾರ್ಟ್ ಆಫ್ 1 + i² divided by 3 - i is. ಸೊ ಇವಾಗ ತಾನೇ ಸಾಲ್ವ್ ಮಾಡಿದ್ವಲ್ಲ, ಅದೇ ಥರ ಕ್ವೆಶನ್ ತಾನೆ? ಅದೇ ಕ್ವೆಶನ್, ಅದೇ ಥರ ಏನು ಅಲ್ವಾ? ಎಸ್. ಸೊ 1 + i² divided by 3 - i. ಸೊ ಸೇಮ್ ಕ್ವೆಶನ್. ಹೌದಾ? ಸೊ ಈಗ ಇದರಲ್ಲಿ ಹಾಗಿದ್ರೆ ಇಮ್ಯಾಜಿನರಿ ಪಾರ್ಟ್ ಏನಿದೆ? ನೋ ನೀಡ್ ಟು ಸಾಲ್ವ್, ಆಲ್ರೆಡಿ ಸಾಲ್ವ್ ಮಾಡಿದೀವಿ. ಸೊ ಇದೇ ಸೆಪರೇಟ್ ಆಗಿ ಎಕ್ಸಾಮ್ ಅಲ್ಲಿ ನಿಮಗೆ ಕ್ವಶನ್ ಬಂದ್ರೆ ಯು ಕ್ಯಾನ್ ಸಾಲ್ವ್ ಲೈಕ್ ದಿಸ್. ಹೌದಾ? ಇದಂತೂ ಇದಿಷ್ಟು ಪೂರ್ತಿ ಸ್ಟೆಪ್ನ ಫಾಲೋ ಮಾಡಲೇಬೇಕು. ಆದರೆ ಈಗ ಅವ್ರು ಕೇಳಿದ್ದು ಫಸ್ಟ್ ರಿಯಲ್ ಪಾರ್ಟ್ ಹೇಳಿದ್ವಿ. ಈಗ ಇಮ್ಯಾಜಿನರಿ ಬೇಕಂದ್ರೆ ಇದಿಷ್ಟು ತಗೊಂತೀವಿ, 3i/5. ಕರೆಕ್ಟ್ ಅಲ್ವಾ? ಸೊ ದಟ್ ಈಸ್ 3i/5. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
ಓಕೆ, ಆಲ್ ರೈಟ್. ಸರಿ ಮಕ್ಕಳೇ, ಸೊ ಈಗ ನಾವು ಲಾಸ್ಟ್ ಕ್ವೆಶನ್ ಆಫ್ ಟುಡೇ ಸೆಷನ್ ಅಲ್ಲಿದ್ದೀವಿ. ಓಕೆ, ಈ ಒಂದು ಪ್ರಶ್ನೆನ ಸಾಲ್ವ್ ಮಾಡೋಣ. ಇಫ್ ದ ಕಾಂಜುಗೇಟ್ ಆಫ್ ಎಕ್ಸ್ ಪ್ಲಸ್ ಐ ವೈ ಇಂಟು 1 ಮೈನಸ್ 2i ಈಸ್ 1 ಪ್ಲಸ್ ಐ, ದೆನ್ ಯಾವ ಆಪ್ಷನ್ ಕರೆಕ್ಟ್ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಬೇಸಿಕಲಿ ನಮಗೆ ಏನು ಕೊಟ್ಟರೆ ಇದಿಷ್ಟು ಏನು ಗೊತ್ತಾ, ದಿಸ್ ಈಸ್ ವಿ ಕನ್ಸಿಡರ್ ಆಸ್ ಝೆಡ್. ಓಕೆ, ಸೊ ದಿಸ್ ಇಸ್ ಝೆಡ್ ಬಾರ್ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಸಿ, ಇದು ಝೆಡ್ ಇದೆ, ಇದು ಝೆಡ್ ಬಾರ್. ಓಕೆ, ನೋಡಿ ಝೆಡ್ ಏನಿದೆ ನಮಗೆ ಎಕ್ಸ್ ಪ್ಲಸ್ ಐ ವೈ ಇದೆ, ಹೌದಾ? ಹಾಗೆ 1 ಮೈನಸ್ 2i ಇದೆ, ಹೌದಾ? ಇಷ್ಟು ನಮಗೆ ಕೊಟ್ಟರೆ. ಈಗ ಝೆಡ್ ಬಾರ್ ಕೊಟ್ಟರೆ, ಓಕೆ, ಅಂಡ್ ದೇ ಹ್ಯಾವ್ ಗಿವೆನ್ ಝೆಡ್ ಬಾರ್ ಇಸ್ ಈಕ್ವಲ್ ಟು 1 ಪ್ಲಸ್ ಐ. ಹಾಗಿದ್ರೆ ಇದರ ಝೆಡ್ ಏನಾಗಿರುತ್ತೆ? ಕಾಂಜುಗೇಟ್ ಝೆಡ್ ಬಾರ್ ಆದರೆ ಝೆಡ್ ಏನಾಯ್ತು? ಇಲ್ಲಿ ಇದರ ಝೆಡ್ ಏನಾಯ್ತು? 1 ಮೈನಸ್ ಐ. ಕರೆಕ್ಟ್ ಅಲ್ವಾ? ಆರ್ ಯು ಗೆಟ್ಟಿಂಗ್ ದಿಸ್? ಇದಿಷ್ಟು ಝೆಡ್, ಏನು ಇದಿಷ್ಟು ಝೆಡ್. ಈಗ ಝೆಡ್ ಬಾರ್ ಇತ್ತಲ್ಲ, ಇದರ ಝೆಡ್ ನ ಫೈಂಡ್ ಔಟ್ ಮಾಡಿದ್ವಿ. ಹಾಗಿದ್ರೆ ವಿ ಶಾಲ್ ಈಕ್ವೇಟ್ ದಿಸ್. ಇವೆರಡನ್ನೇ ಈಕ್ವೇಟ್ ಮಾಡ್ಬೋದು, ಮಾಡೋಣ ಕೆಲಸನ. ಸೊ ಇಫ್ ಐ ಡೂ ದಾಟ್, ನೋಡಿ ಇದು ಕೂಡ ಝೆಡ್ ಇದೆ, ಇದು ಕೂಡ ಝೆಡ್ ಇದೆ. ಸೊ ಹಿಯರ್ ಝೆಡ್ ಏನಿದೆ ಎಕ್ಸ್ ಪ್ಲಸ್ ಐ ವೈ ಇಂಟು 1 ಮೈನಸ್ 2i ಇಸ್ ಈಕ್ವಲ್ ಟು 1 ಮೈನಸ್ ಐ ಇದೆ, 1 ಮೈನಸ್ ಐ. ನೋಡಿ ಎರಡೂ ಝೆಡ್ ಅನ್ನ ನಾನು ಏನ್ ಮಾಡ್ತಿದ್ದೀನಿ? ಇಕ್ವೇಟ್ ಮಾಡ್ತಿದ್ದೀನಿ. ಇಲ್ಲಿನೂ ಝೆಡ್ ಇದೆ, ಇಲ್ಲಿನೂ ಝೆಡ್ ಇದೆ, ಎರಡೂ ಇಕ್ವೇಟ್ ಮಾಡಿದೆ. ನಾವ್ ನೋಡಿ ಆಪ್ಷನ್ ನೋಡಿದಾಗ, ಆಪ್ಷನ್ ಅಬ್ಸರ್ವ್ ಮಾಡಿದಾಗ ಯು ಆರ್ ಗೆಟಿಂಗ್ ಎಕ್ಸ್ ಪ್ಲಸ್ ಐ ವೈ. ಎಕ್ಸ್ ಪ್ಲಸ್ ಐ ವೈ ಇದೆ, ನಾಟ್ ಎಕ್ಸ್ ಮೈನಸ್ ಐ ವೈ. ಇಲ್ಲಿ ಎಕ್ಸ್ ಮೈನಸ್ ಐ ವೈನು ಇಲ್ಲ. ಹಾಗಿದ್ರೆ ಈ ಆಪ್ಷನ್ ಇದೇ ರೀತಿ ಉತ್ತರ ಇಲ್ಲಿ ಬರುತ್ತಾ ನೋಡೋಣ. ಇಫ್ ಐ ಕೀಪ್ ಎಕ್ಸ್ ಪ್ಲಸ್ ಐ ವೈ ಆಸ್ ಇಟ್ ಈಸ್, 1 ಮೈನಸ್ ಐ ಹಾಗೆ ಇದೆ, 1 ಮೈನಸ್ 2i ನ ಈ ಕಡೆ ಆರ್ ಹೆಚ್ಚಿಸಿ ಕಳಿಸಿದ್ರೆ ಐ ವಿಲ್ ಗೆಟ್ 1 ಮೈನಸ್ 2i. ಈಗ ನೋಡಿ, ಜಸ್ಟ್ ಕಂಪೇರ್ ಇಟ್, 1 ಮೈನಸ್ ಐ ಡಿವೈಡೆಡ್ ಬೈ 1 ಮೈನಸ್ 2i. ಹಾಗಿದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಾವೇನ್ ಮಾಡಿದ್ವಿ? ಸಿಂಪಲ್, ಎರಡೂ ಕಡೆಯಲ್ಲೂ ಕೂಡ ಝೆಡ್ ವ್ಯಾಲ್ಯೂಗಳೇನಿತ್ತಲ್ಲ, ಇದು ಕಾಂಜುಗೇಟ್ ಅಂತ ಹೇಳಿದ್ರು. ಈ ಕಾಂಜುಗೇಟ್ ನ ಕಾಂಪ್ಲೆಕ್ಸ್ ವ್ಯಾಲ್ಯೂ ಅಂದ್ರೆ ಝೆಡ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ, ಇಲ್ಲಿ ಇರ್ತಕ್ಕಂಥ ಝೆಡ್, ಇಲ್ಲಿ ಇರ್ತಕ್ಕಂಥ ಝೆಡ್ ನ ಈಕ್ವೇಟ್ ಮಾಡಿದ್ವಿ. ಅಂಡ್ ಫೈನಲಿ ವಿ ಗಾಟ್ ದಿಸ್ ಆನ್ಸರ್. ಅದು ಆಪ್ಷನ್ ಅಲ್ಲಿ ಇದೆ. ಗೆಟ್ಟಿಂಗ್ ದಿಸ್? ಅರ್ಥ ಆಯ್ತಾ? ಓಕೆ, ಸಿಂಪಲ್, ಆಲ್ ರೈಟ್. ಸೊ ಹಾಗಿದ್ರೆ ಮಕ್ಕಳೇ, ಐ ಬಿಲೀವ್ ಇವತ್ತಿನ ಈ ಒಂದು ಸೆಷನ್ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ. ನೀವು ಸೀಕ್ವೆನ್ಸ್ ಅಂಡ್ ಸೀರೀಸ್ ಹಾಗೆ ಕಾಂಪ್ಲೆಕ್ಸ್ ನಂಬರ್ಸ್ ಅಂಡ್ ಕ್ವಾಡ್ರೆಟಿಕ್ ಇಕ್ವೇಷನ್ಸ್ ಎರಡೂ ಚಾಪ್ಟರ್ ಅನ್ನ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಆಲ್ ರೈಟ್. ಸೊ ಮುಂದಿನ ಸೆಷನ್ ಅಲ್ಲಿ ಮತ್ತೆ ಇನ್ನೊಂದು ಚಾಪ್ಟರ್ನ ಜೊತೆ ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.